ಸರ್ ನೀವು ಒಂದು ರೌಂಡ್ ನಾನು ನಿಮಗೆ ಮಂತ್ರ ಹಾಕಲ್ಲ, ನಾನು ಮೇಡಮ್ ಅವ್ರಿಗೆ ಮಂತ್ರ ಹಾಕ್ತೀನಿ. ಹಬ್ರ ಗಡಬ್ರ ಗಡಬಡ ಅಂದ್ರೆ ಸರ್ ಇದು ನೀರನ್ನ ಈಗ ಮೇಲೆ ಕೈ ಎತ್ತಿ ನೀರಿದೆಯಲ್ಲ ಅದರಲ್ಲಿ ಒಂದ್ ಸ್ವಲ್ಪ ಮುಂದೆ ಬನ್ನಿ, ಆ ಗಿಡಕ್ಕೆ ಹಾಕ್ಬಿಡಿ ನೀರು. ವಾ ಅದು ನೀರು ಲೋಟ ಅಲ್ಲಿ ಇಟ್ಟಿದ್ದಾರೆ. ನಾನು ಮಂತ್ರ ಹಾಕಿದ್ರೆ ಹಬ್ರ ಗಡಬ್ರ ಗಡಬಡ ಅಂದ್ರೆ ಈ ನೀರನ್ನ ತೆಗೆದು ನೀರಿದೆ ಬದಲಿ ಬಿಡಿ, ಕೈ ಬಿಡಿ, ಕೈ ಬಿಡಿ. ಈ ನೀರನ್ನ ಅಲ್ಲೇ ಏನಾಗಲ್ಲ ನಿಮ್ಗೆ, ಡ್ರೆಸ್ ಹೋದ್ರೆ ಪರವಾಗಿಲ್ಲ. ಮೇಡಮ್ ಅವರು ತಲೆ ಮೇಲೆ ನೀರು ಹಾಕಿ. ಓಕೆ 1 2 3 ಹಾ ಒಂದರಲ್ಲಿ ನೀರಿದೆ, ಅದೇ ಮ್ಯಾಜಿಕ್. ಅವರ ಮೇಡಮ್ ನಮ್ಮ ದಿನೇಶ್ ಅವರು ಕಟ್ಟೆ ಸರ್ ಬರೀ ಸರ್ ನೀರದಲ್ಲಿ ಹಾಕಿದ್ರಲ್ಲ ನೀವು, ಅದೇ ಮ್ಯಾಜಿಕ್. ಅಲ್ಲಿರ್ತಕ್ಕಂಥ ನೀರು ಹೋಗಿದೆ. ಕೊಡಗಿನಲ್ಲಿ ಯಾವಾಗಲೂ ಅಷ್ಟೇ ನೀರು ಒಂದ್ ಕಡೆ ಹೋದ್ರೆ ಒಂದ್ ಕಡೆ ನೀರು ಬರೋದಿಲ್ಲ. ಹಾಗೆ ಒಂದ್ ಕಡೆ ನೀರು ಇರುತ್ತೆ, ಒಂದ್ ಕಡೆ ನೀರು ಇದ್ರು ಒಂದ್ ಕಡೆ ನೀರು ಬಳಸಿದ್ರೆ ನೀವು ಕೊಡಗರು ಅಂತ ಥ್ಯಾಂಕ್ ಯು ವೆರಿ ಮಚ್. ಇನ್ನೂ ಅದ್ಭುತವಾದ ಮ್ಯಾಜಿಕ್ ಮಾಡೋಣ. ಯಾರಾದ್ರೂ ಜೊತೆಯಲ್ಲಿ ಬಂದ್ರೆ ಯಾಕೋ ಬರೋದಕ್ಕೆ ತುಂಬಾ ಎದುರುತ್ತೀರ ನೀವು. ಬನ್ನಿ ಮೇಡಮ್, ಎಸ್ ಫಾಸ್ಟ್ ಆಗಿ ಎದುರುಬೇಡಿ. ಹಾ ಪ್ಲೀಸ್ ಮ್ಯೂಸಿಕ್ ಸರ್, ಪ್ಲೀಸ್ ಮ್ಯೂಸಿಕ್ ಕಮ್ ಫಾಸ್ಟ್. ನಿಮ್ಮ ಸ್ನೇಹಿತರು ಯಾರಾದ್ರು ಅಲ್ಲಿಂದ ಮೇಡಮ್ ನೀವು ಬನ್ನಿ, ನಮ್ಮ ಪಕ್ಕದಲ್ಲಿ ವರ್ಷ ರಕ್ಷಿತ. ಓಕೆ, ಇಬ್ರು ಫಿಲ್ಮ್ ಆರ್ಟಿಸ್ಟ್ ಆಗಿದ್ದಾರೆ. ಒಬ್ರು ವರ್ಷ ಅವ್ರು ಸೀರಿಯಲ್ ಆರ್ಟಿಸ್ಟ್, ಇವರು ರಕ್ಷಿತ ಫಿಲ್ಮ್ ಆರ್ಟಿಸ್ಟ್. ಅನುಕೂಲ ತೊಂದರೆ ಇಲ್ಲ, ಹಾಕ್ಬೋದು. ಈಗ ಇವ್ರ ಜೊತೆನಲ್ಲಿ ಒಂದು ಅದ್ಭುತವಾದಂತ ಮ್ಯಾಜಿಕ್ ಮಾಡ್ಬೋದು. ನೋಡೋಣ ನಿಮ್ಮ ಒಂದು ಮುಂದೆ ಒಂದು ಮ್ಯಾಜಿಕ್. ಓಕೆ ಮೇಡಮ್, ನಿಮ್ಮ ಒಂದು ಕೈಯನ್ನು ಮಾತ್ರ ಈಗ ಮೂವ್ಮೆಂಟ್ ಮಾಡಿ, ಹಾಗೆ ಇಟ್ಕೊಂಡಿರಿ. ಈಗ ಹೇಳಿ. ಎಸ್, ಓಕೆ. ನನ್ನ ಹತ್ರ ಒಂದು ಡಬ್ಬ ಇದೆ, ಇದು ಖಾಲಿ ಡಬ್ಬ. ಪ್ಲೀಸ್ ಗಲಾಟೆ ಮಾಡಬಾರ್ದು. ದಿಸ್ ಇಸ್ an empty box. ಓಕೆ, ಓಕೆ ವಾಚ್. ಮೇಡಮ್ ಹೀಗೆ ಇರಲಿ, ಇದು ಹೀಗೆ. ದಿಸ್ ಇಸ್ ರಿಮೋಟ್. ವಾವ್, ಸೂಪರ್. ಡಬ್ಬದ ಒಂದು ಮುಚ್ಚಳ ನಿಮ್ ಕೈಲಿ ಕೊಡ್ತೀನಿ, ನನ್ನ ಹತ್ರ ಇರಲ್ಲ, ಇಟ್ಕೊಳ್ಳಿ. ಎಸ್, ಈ ಡಬ್ಬ ಇಲ್ಲಿದೆ, ಮುಚ್ಚಳ ಇಲ್ಲಿದೆ. ನೀವಿಬ್ರು ಮುಚ್ಚಬೇಕು. ಒಂದ್ ಮಂತ್ರ ಹೇಳಿದ್ರೆ ಮ್ಯಾಜಿಕ್ ಆಗುತ್ತೆ. ಓಕೆ, ಓಕೆ ಬೇಡ. ಓಕೆ, ಇಲ್ಲ. ಓಕೆ, ಲೈವ್ ನಮ್ಗೆ ಲೈವ್ ವಸ್ತುಗಳನ್ನ ಇದ್ರೊಳಗಡೆ ಹಾಕೋಣ. ಒಂದು ಸುಮಾರು ಓಕೆ, ಸುಮಾರಷ್ಟು ಫ್ಲವರ್ಸ್ ಇದೆ. ಎಸ್, ಈ ಖಾಲಿ ಡಬ್ಬನ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಮೇಡಮ್, ಅಷ್ಟು ಫ್ಲವರ್ಸ್ ಅನ್ನ ಕೈಯಲ್ಲಿ ತಗೊಳ್ಳಿ. ಯಾ, ಬಿಡಿ ಮೇಡಮ್, ಸ್ವಲ್ಪ ನೀವು ತಗೊಳ್ಳಿ, ಕೈಲಿ ಇಟ್ಕೊಳ್ಳಿ. ನಿಮ್ಮದೇ ಫ್ಲವರ್ಸು, ನಿಮ್ಮದೇ ಕೈ. ಈಗ ಮ್ಯಾಜಿಕ್ ಹೇಗಾಗುತ್ತೆ ನೋಡೋಣ. ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ, ನೋಡ್ಬೋದು ನೀವು. ರೆಡಿ? ಹಾಕ್ಬಿಡಿ. Check it out. ಹತ್ರ
ಇಬ್ರು ಬನ್ನಿ. ಹೂ ಇಲ್ಲೇ ಇದೆ ಅಲ್ವಾ? ಹೂ ಇದೆ. ಪ್ಲೀಸ್ ಮ್ಯೂಸಿಕ್ ಆಫ್. ಎರಡು ಕೈಯನ್ನು ನೀವು ಮುಚ್ಕೊಳ್ಳಿ. ಎರಡು ಕೈ ಮುಚ್ಕೊಂಡಿದ್ದೀರಾ. ನಾನು ಒಂದು ಮಂತ್ರವನ್ನು ಹೇಳ್ತೀನಿ. ಧ್ಯಾಟ್ ಪಾರ್ಟ್ ಚಿಪ್ ಹಾ ಗರ್ಬಡ 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 ಅಂತ ಹೇಳಿದ್ರೆ 1 2 3 ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಒಂದು ಅಂದ್ಕೊಂಡಿರಿ, ಅದೇ ಬರುತ್ತೆ. ಚೇಂಜಸ್ ಆದ್ರೂ ಬೇಡ. ಓಕೆ, ಅಬ್ರ ಕಡಬ್ರ ಘಡಬಡ ಬಿಡಿ, ಕೈ ಬಿಡಿ. ಎಸ್ ಪ್ಲೀಸ್ ಮ್ಯೂಸಿಕ್ ಸರ್. ಮತ್ತೊಮ್ಮೆ ಇದನ್ನು ಕ್ಲೋಸ್ ಮಾಡಿ. ಅಬ್ರ ಕಡಬ್ರ. ಖಾಲಿ. ಮತ್ತೊಮ್ಮೆ ಮೇಡಮ್ ಒಳಗಡೆ ಕೈಯಾಗಿ ಏನಾದ್ರು ಇದೆಯಾ? ಏನಿಲ್ಲ. 1 2 3 go on. Thank you. One second, ಮೇಡಮ್. ನಿತ್ಯ ರಕ್ಷಿತಾ ಮೇಡಮ್, ನೀವು ಇಷ್ಟು ದುಡ್ಡನ್ನು ತೊಗೊಂಡಿದ್ದೀರಾ? ಅಲ್ಲೊಂದಿದೆ, ನೋಡಿ ತೊಗೊಂಬಿಡಿ. ಎಸ್, ನನ್ನ ಹತ್ರ ಒಂದು ಖಾಲಿ ಬ್ಯಾಗ್ ಇದೆ, ನೋಡ್ಕೊಬೋದು ನೀವು. ಏನಿಲ್ಲ ಇದರಲ್ಲಿ. ಓಕೆ, ನೀವು ಒಂದ್ಸತಿ ಒಳಗಡೆ ಕೈ ಹಾಕ್ಬೋದು. ಏನಾದರೂ ಇದೆಯಾ? ಏನಿಲ್ಲ. ಓಕೆ, ಏನಿಲ್ಲ. ಓಕೆ, ಹಾಕಿ ಮೇಡಮ್ ದುಡ್ಡು. ಓಕೆ, ಹೀಗೆ ಮಾಡಿ. ಓಕೆ, 1 2 3 ಅಬ್ರ ಕಡಬ್ರ ಹೇಳೋಣ. ಓಕೆ ಮೇಡಮ್, ಥ್ಯಾಂಕ್ ಯು. ಎಸ್, ಈಗ ಮಾತಾಡ್ತಾ ಮ್ಯಾಜಿಕ್ ಮಾಡ್ಬೋದು ಸರ್. ಟೈಮ್ ಇದೆಯಾ? ಓಕೆ, ಎಸ್. ಇನ್ನೊಂದೆರಡು ಮ್ಯಾಜಿಕ್ಗಳ ಮುಖಾಂತರ, ಮ್ಯೂಸಿಕ್ ಮುಖಾಂತರ ಮ್ಯಾಜಿಕ್ ಅನ್ನು ನೋಡಿ ಅದ್ಭುತವಾದ ತಮ್ಮ ಮುಂದೆ ಬರ್ತಾ ಇರುತ್ತೆ. ನೋಡೋಣ ಈಗ ತಮ್ಮ ಮುಂದೆ ಮ್ಯಾಜಿಕ್. ಪ್ಲೀಸ್ ಮ್ಯೂಸಿಕ್. ಓಕೆ, ಕೊಡಗು ಮತ್ತು ದಕ್ಷಿಣ ಕನ್ನಡ ಈ ಒಂದು ಸ್ನೇಹ ಮಿಲನ, ಎರಡು ಸ್ನೇಹ ಮಿಲನವಾಗ್ತಾ ಇದೆ. ದಕ್ಷಿಣ ಕನ್ನಡ ಕೊಡಗು ಸಮಾಜ. ನೋಡೋಣ ಈಗ ತಮ್ಮ ಮುಂದೆ ಮ್ಯಾಜಿಕ್. ಓಕೆ, ಎಸ್,
ಹಾ, ನನಗೆ ಒಂದು 3 ಜನ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಬೇಕು. ಓಕೆ, ಫಾಸ್ಟ್ ಆಗಿ ಬರ್ಬೇಕು. ಬರ್ತಾ ಇರಲಿ, ಮ್ಯೂಸಿಕ್ ಬರ್ತಾ ಇರಲಿ. I'll play the music. Okay, what's your name? ಹಾ, ಸಾಕು 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 ಸರ್, ಸಾಕು, ಬಂದಿದ್ದಾರೆ, ಸಾಕು, 3 ಜನ ಸಾಕು. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ನಾನು ಆಮೇಲೆ ಕರಿತೀನಿ. ಇಲ್ಲಲ್ಲಮ್ಮ, ಅವ್ರು ಕೂತ್ಕೊಳ್ಳಿ ಇದೆ. ಎಸ್, ಓಕೆ. ಯಾವ ಕಲರ್ ಇದೆ ಇದು? ರೆಡ್, ಯೆಲ್ಲೋ, ಬ್ಲೂ. ಎಸ್, 1 by 1. 1. Thank you very much. ಕೂತ್ಕೊಳ್ಳಿ. Transmission. Yes. Okay. ಈಗ ನಿಮ್ಮಲ್ಲಿ ಯಾರಾದರೂ ಒಬ್ರು ಬಂದ್ರೆ ಅವ್ರ ಜೊತೆನಲ್ಲಿ ಒಂದು ಮ್ಯಾಜಿಕ್ ಮಾಡೋಣ. ಎನಿ ಒನ್ ಪರ್ಸನ್ ಬರೋದಕ್ಕೆ ತುಂಬಾ ಸಂಕೋಚ ಪಡ್ತೀರಾ? ಯಾರಾದರೂ ಒಬ್ರು ಬರ್ಬೋದು. ಸರ್ ಬನ್ನಿ ನೀವೇ. ಎಸ್ ಸರ್, ಮ್ಯೂಸಿಕ್ ಪ್ಲೇ ದ ಮ್ಯೂಸಿಕ್. ಸರ್ ತಮ್ಮ ಹೆಸರು? ಪ್ರಶಾಂತ್. ಓಕೆ, ಪ್ರಶಾಂತ್ ಅವ್ರು ಬಂದಿದ್ದಾರೆ. ಸರ್ ನಿಮಗೆ ತುಂಬಾ ಇಷ್ಟವಾದಂತ ಕಲರ್ಸ್ ಯಾವುದು? ಬ್ಲೂ. ಬ್ಲೂ. ಹೆಣ್ಮಕ್ಳಿಗೆ ಇಷ್ಟ ಆದಂತ ಕಲರ್ ಯಾವುದು? ರೆಡ್, ವೈಟ್. ನೋಡಿ ಅಲ್ಲಿ ಯಾರೋ ಹೇಳ್ತಾ ಇದ್ದಾರೆ ರೆಡ್ ಅಂಡ್ ವೈಟ್ ಹಾಕಿದ್ರೆ ತುಂಬಾ ಬ್ಯೂಟಿಯಾಗಿ ಕಾಣಿಸ್ತಾರಂತ ಹೆಣ್ಮಕ್ಳು. ಅದಕ್ಕೋಸ್ಕರ ಅವ್ರು ತುಂಬಾ ಇಷ್ಟಪಡೋದು ರೆಡ್. ಅಂದ್ರೆ ದೂರಕ್ಕೆ ಹೋದ್ರು ಅವರಿಂದ ಗೊತ್ತಾಗ್ಬೇಕಂತ. ಎಸ್, ತೊಂದರೆ ಇಲ್ಲ. ಸರ್ ತಮ್ಮ ಮದುವೆ ಇದೆಯಾ? ಓಕೆ. ಎಸ್, ನಿಮ್ ಮೇಡಮ್ಗೆ ಕಲರ್ಸ್ ಯಾವ್ದು ಇಷ್ಟ? ಇದಾರ ಅಲ್ಲಿ? ಮೇಡಮ್ ರೆಡ್ಡಾ ಅಲ್ವಾ? ವೈಟಾ? ಬ್ಲ್ಯಾಕ್ ಅಂಡ್ ವೈಟ್. ಸಾಯಂಕಾಲ ಬ್ಲ್ಯಾಕ್ ಅಂಡ್ ವೈಟ್, ವೈಟ್ ಅಂಡ್ ಬ್ಲ್ಯಾಕ್, ಬ್ಲ್ಯಾಕ್ ಅಂಡ್ ವೈಟ್ ಸಂಜೆ. ಓಕೆ, ತೊಂದರೆ ಇಲ್ಲ. ಸರ್ ನನ್ನ ಹತ್ರ ನಿಮಗೆ ವೈಟ್ ಅಂಡ್ ಬ್ಲ್ಯಾಕ್ ಇಷ್ಟನಾ, ಬ್ಲ್ಯಾಕ್ ಅಂಡ್ ವೈಟ್ ಇಷ್ಟನಾ?
ನಮ್ಮ ಕೊಡಗಿನ ಒಂದು ವಿಶೇಷ ಅಂದ್ರೆ ಇದನ್ನು ತಗೊಂಡ್ರೆ ಒಂದು ನಮ್ಮ ಒಂದು ಪಾರ್ಟಿ ಕ್ಲೋಸ್ ಆಗುತ್ತೆ ನಮ್ಮ ಉದ್ದೇಶ ಅದರ ಹೌದಾ. ಓಕೆ, ಇದೇ ಒಂದು ಖುಷಿ, ನಮಗೂ ಖುಷಿ. ಈ ಒಂದು ಪಾರ್ಟಿಯಲ್ಲಿ ಸರ್ ಇದು ಯಾವ ಡ್ರಿಂಕ್ಸ್? ಮಾರ್ಟಿನಿ. ಓಕೆ, ಇವರಿಗೆ ಫಾರಿನ್ ಇಂದ ಒಂದು ಒಳ್ಳೆ ಸ್ಕಾಚ್ ಬಂದಿದ್ದೀನಿ ನಮ್ಮ ಪ್ರಕಾಶ್ ಅವ್ರಿಗೆ ಕೊಡೋಣ. ಈಗ ನಿಮ್ಗೆ ಒಂದು ಅದ್ಭುತವಾಗಿರ್ತದೆ. ಓಕೆ ಸರ್, ಎರಡು ಕೈಯನ್ನ ಈಗ ಇಟ್ಕೊಳ್ಳಿ, ಮುಂದೆ जब तुम अंडों से निकले भी नहीं थे ना इस लाइन ओके ಓಕೆ. ಈ ಒಂದು ಡ್ರಿಂಕ್ಸ್ ಗೆ ನಾವು ವಾಟರ್ ಮಿಕ್ಸ್ ಮಾಡ್ಕೋಬೇಕು, ಆರೋಗ್ಯಕ್ಕೆ ಒಳ್ಳೆಯದಂತೆ. ಅದಕ್ಕೋಸ್ಕರ ಇದ್ರೊಳಗಡೆ ಡ್ರಿಂಕ್ಸ್ ಇದೆ, ಇದ್ರೊಳಗೆ ಸ್ವಲ್ಪ ವಾಟರ್ ಅನ್ನು ಮಿಕ್ಸ್ ಮಾಡೋಣ. ಎಸ್, ಸೂಪರ್. ಸ್ವಲ್ಪ ಹಾಕಿದ್ದೀನಿ. ಎಸ್ ಸರ್, ಬಾಟಲ್ ಹೀಗಿದೆ. ನನ್ನ ಹತ್ರ ಖರ್ಚಿಪ್ಗಳಿಲ್ಲ, ನಿಮ್ಮ ಹತ್ರ ಇದೆಯಾ ಸರ್ ಖರ್ಚಿಪ್? ಬ್ಲೂ ಅಂದ್ರೆ ಇಷ್ಟ ಅಂದ್ರಲ್ಲ ನಿಮ್ಗೆ. ಓಕೆ, ಅದಕ್ಕೆ ಬ್ಲೂ, ನಿಮ್ಮ ಕೊಡಗಿಂದು ಸಿಂಬಲ್ ಮೇಲ್ಗಡೆ ಬ್ಲೂ ಇದೆ ಅಲ್ಲ ಅಣ್ಣ. ವಾಲ್ಯೂಮ್ ಕೊಡಿ ಅಣ್ಣ. ಓಕೆ ಸರ್, ಹೀಗೆ ಇಟ್ಕೊಂಡಿರಿ. ಈಗ ಒಂದು ಅದ್ಭುತ ಒಂದು ಮ್ಯಾಜಿಕ್ ಆಗುತ್ತೆ. ಯಾಕಾಗುತ್ತೆ ನೋಡೋಣ. ಮ್ಯೂಸಿಕ್ ಚೇಂಜ್ ಮಾಡಿ ಸರ್ ಪ್ಲೀಸ್. ಎಸ್, ಬಾಟಲ್ ಇಲ್ಲಿದೆ. ನಮ್ಮ ಪ್ರಕಾಶ್ ಅವರು ನನ್ನ ಜೊತೆನಲ್ಲಿ ಇದ್ದಾರೆ. ಈಗ ಈ ಬಾಟಲ್ ಅನ್ನ ಯಾವ ರೀತಿ ಮಾಯ ಮಾಡೋಣ ಸರ್? ಮಾಯ ಮಾಡೋಣ. ಓಕೆ, ಮಂತ್ರ ಹೇಳು. ಬಂ ಬಂ ಬುಜುಕಿ ಮಾರುತಿ ಸುಜುಕಿ ಯಾ ವಾ ಚು. ಮೇಡಮ್ ಕಳ್ಸೋಣ. ಮೇಡಮ್ ಕಾಚ್ ಪ್ಲೀಸ್, ಮ್ಯೂಸಿಕ್ ಸರ್. ವಾ ಚು. ಬಾಟಲ್ ಇಲ್ಲೇ ಇದೆ, ಬಾಟಲ್. ಓಕೆ, ಒನ್ ಬಾಟಲ್ ವ್ಯಾನಿಶ್ ಆಗಿದೆ. ಈ ತರ ನಿಮಗೂ ಒಳ್ಳೆ ಶುಭಕರದಲ್ಲಿ ಈ ಹೊಸ ವರ್ಷ ಡ್ರಿಂಕ್ಸ್ ಮಾಡ್ಕೊಂತಾನೆ, ಪಾರ್ಟಿ ಮಾಡ್ತಾನೆ, ಮ್ಯಾಜಿಕ್ ಮಾಡ್ತಾ ಖುಷಿಯಾಗಿರಿ ಅಂತ ಹೇಳ್ತಾ ಇನ್ನು ಒಂದು ಮ್ಯಾಜಿಕ್ ನೋಡೋಣ. ಓಕೆ, ಎಸ್, ಕೊನೆ ಒಂದು ಮ್ಯಾಜಿಕ್. ನೀವೆಲ್ಲರೂ ವೇದಿಕೆ ಮೇಲೆ ಬರೋದಕ್ಕೆ ಯೋಚನೆ ಮಾಡ್ತೀರಾ? ಅದಕ್ಕೋಸ್ಕರ ಬೇಡ, ನೀವು ಅಲ್ಲೇ ಕುತ್ಕೊಂಡು ಎಲ್ಲರೂ ಯೋಚನೆ ಮಾಡಿ ನಿಮಗೆ ಬೇಕಾದಂತ 3 ಕಲರ್ ಅನ್ನ ನೆನಪು ಮಾಡ್ಕೊಳ್ಳಿ. ಎನಿ ತ್ರೀ ಕಲರ್ಸ್ ನಿಮ್ಮ ಮನಸ್ಸಲ್ಲಿ 3 ಕಲರ್ ಅನ್ಕೊಳ್ಳಿ. ಯಾಕೆಂದ್ರೆ ದಕ್ಷಿಣ ಕನ್ನಡ ಕೊಡಗು ಸಮಾಜ ಸ್ನೇಹ ಮಿಲದಲ್ಲಿ ನೀವು 3 ಕಲರ್ ನೆನ್ಪು ಮಾಡ್ಕೊಳ್ಳಿ. ನೀವೆಲ್ಲರೂ ಕೂಡ ಕೊಡಗಿನಲ್ಲಿ ಇರ್ತಕ್ಕಂಥವ್ರು, ಆಲ್ಮೋಸ್ಟ್ ಮಿಲಿಟರಿನಲ್ಲಿ ಕಾರ್ಯಗಳು ಮಾಡಿ ಈಗಲೂ ಮಿಲಿಟರಿನಲ್ಲಿ ಇರ್ತಕ್ಕಂಥವ್ರು, ದೇಶಭಕ್ತರು, ದೇಶಕ್ಕೋಸ್ಕರ ದುಡಿತಕ್ಕಂಥವ್ರು. ನೀವೆಲ್ಲರೂ ದೇಶದ ಒಂದು ಪ್ರತಿನಿಧಿ ಅಂದ್ಕೊಂಡ್ರು ತಪ್ಪಾಗ್ಲಾರ್ದು ಕೊಡಗಿನ ಒಂದು ಜನಗಳನ್ನ, ಕೊಡಗು ಮತ್ತು ದಕ್ಷಿಣ ಕನ್ನಡದವ್ರನ್ನ. ಹಾಗೆ ನಿಮ್ಮಲ್ಲಿ 3 ಕಲರ್ ನೆನ್ಪು ಮಾಡ್ಕೊಳ್ಳಿ. ಯಾರಾದ್ರೂ ಒಂದು ವ್ಯಕ್ತಿ ಬನ್ನಿ ಅಷ್ಟೇ, ಯಾರಾದ್ರೂ ಒಬ್ರು ವ್ಯಕ್ತಿ ಬನ್ನಿ. ನಿಮ್ಮ ಮನಸ್ಸಲ್ಲಿ ಇರಲಿ, ಆ ಕಲರ್ಸ್ ಯಾರಿಗೂ ಹೇಳ್ಬೇಡಿ. ಯಾರಾದ್ರೂ ಒಬ್ರು ಬನ್ನಿ, 1 ಪರ್ಸನ್, ಏನಿ 1 ಪರ್ಸನ್ ಪ್ಲೀಸ್ ಪ್ಲೀಸ್. ಹಾ ಬನ್ನಿ ಸರ್. ಓಕೆ, ಯಾವ ಕಲರ್ ಇದೆ ಇದು? ವಾಟ್ಸ್ ಕಲರ್? ರೆಡ್ ಕಲರ್ ಇದೆ. ನಿಮ್ಮ ಮನಸ್ಸಲ್ಲಿ 3 ಕಲರ್ ಇರಲಿ. ನಾವು ತಮ್ಮ ಹೆಸರು ಸರ್? ಡಾಕ್ಟರ್ ಸಾಹೇಬ್ರು ಬಂದಿದ್ದಾರೆ, ಚೇತನ್ ಸಾಹೇಬ್ರು. ಜೋರಾಗಿ ಒಂದ್ಸರಿ ಎಲ್ಲರೂ ಚಪ್ಪಾಳೆ. ಓಕೆ, ನೀವೆಲ್ಲರೂ ಕೊಡಗು ದಕ್ಷಿಣ ಕನ್ನಡದವರು. ಯಾವ ಕಲರ್ ಇದೆ ಸರ್ ಇದು? ಇದು ಗೋಲ್ಡ್ ಗೋಲ್ಡ್ ಗೋಲ್ಡ್. ಚೇಂಜ್ ಮಾಡಿ ನೋಡಿ ಕಲರ್. ಕಲರ್ ಯಾವ ಕಲರ್ ಇದೆ? ಯಾವ ಕಲರ್ ಇದೆ ಇದು ನಿಮ್ಮ ಕಣ್ಣಿಗೆ? ಗೋಲ್ಡ್. ಓಕೆ, ನಾವು ಕೊಡಗಿನವರೆಲ್ಲ ಗೋಲ್ಡ್ ಇದ್ದಂಗೆ. ದಕ್ಷಿಣ ಕನ್ನಡ ಕೊಡಗಿನವರೆಲ್ಲ ಗೋಲ್ಡ್. ನಮಗೆ ಬೇಕಾದಂತ ಕಲರ್ ಈ ಕಲರು. ನಾವು ಭಾರತ ಪ್ರತಿನಿಧಿ ಮಾಡೋರು, ನಾವು ದೇಶಭಕ್ತಿದವರು, ನಾವು ಮಿಲಿಟರಿನಲ್ಲಿ ಇದ್ದವರು ಅಂತ ನಿಮ್ಮ ಮನಸ್ಸಲ್ಲಿ 3 ಕಲರ್ ಅಂದ್ಕೊಳ್ಳಿ. ಆ ಕಲರ್ ಬಂದು ಮಾತ್ರ ಕ್ಲಾಸ್ ಮಾಡಿ, ನಾನು ಬೇಡ. ಓಕೆ ಸರ್, ಇಟ್ಕೊಳ್ಳಿ ಕೈಲಿ. ಇದು ರೆಡ್ ಕಲರ್ ಇದೆ. ಎಸ್ ಸರ್, ಅದರೊಳಗಡೆ ಏನಾದರೂ ಇದೆ ನೋಡ್ರಿ? ಏನೂ ಇಲ್ಲ. ಓಕೆ, ಇದ್ರೊಳಗಡೆ ಹಾಕೋಣ. ಎನಿ 3 ಕಲರ್ಸ್ ಯುವರ್ ಮೈಂಡ್, ನಿಮ್ಮ ಮನಸ್ಸಲ್ಲಿ ಇರಲಿ. ಈಗ ರೆಡ್ ಕಲರ್ ಒಳಗಡೆ ಹೋಗ್ತಾ ಇದೆ, ರೆಡ್ ಕಲರ್ ಹೋಗಿದೆ. ಈಗ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಕಲರ್ ಆಚೆ ಬಂದ್ರೆ ಕ್ಲಾಪ್ ಮಾಡಿ. ರೆಡಿ, 1 2 3 ಕಮ್ ಆನ್. ನೀವು ಬರ್ತೀರಾ? ಕ್ಲಾಪ್ ಮಾಡ್ಬೋದು. ಕಲರ್ ಬಂದಿದೆ.
ಕೆಲವರು ಮನಸ್ಸಿಗೆ ಬಂದಿದೆ, ಕೆಲವರು ಮನಸ್ಸಿಗೆ ಬಂದಿಲ್ಲ. ಎಲ್ಲರ ಮನಸ್ಸಿಗೆ ಬಂದಿದ್ಯಾ? ನಾವು ಮೆಜಿಷಿಯನ್ ಇದ್ರೊಳಗಡೆ ಏನಿಲ್ಲ. ಮತ್ತೊಮ್ಮೆ ಕಾಲ್ ಇದೆ, ಇದ್ರೊಳಗಡೆ ಹಾಕಿದ್ರೆ ನಿಮ್ಮ ಮನಸ್ಸಲ್ಲಿ ಇನ್ನೊಂದು ಕಲರ್ ಇರುತ್ತೆ, ನಮಗೆ ಬೇಕಾದಂತ ಕಲರು. ಆ ಕಲರ್ ನಿಮ್ಮ ಮನಸ್ಸಿನ ಅಂತರಾಳದಲ್ಲಿ ಇರುತ್ತೆ, ಎಲ್ಲರ ಮನಸ್ಸಲ್ಲಿ ಇರುತ್ತೆ. ಆ ಕಲರ್ ಯಾವ್ದು ತರೋಣ? ಥ್ಯಾಂಕ್ ಯು ಸರ್. ಇದುವರೆಗೂ ಕಾರ್ಯಕ್ರಮ ನೋಡಿದ್ರ ಎಲ್ಲರಿಗೂ ಅನಂತ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು. ತಮ್ಮ ಅತ್ಯದ್ಭುತ ಕೈಚಳಕದಿಂದ ಅಥವಾ ಇಂದ್ರಜಾಲದ ಮುಖೇನ ನಮ್ಮೆಲ್ಲರ ಮನಸೂರೆಗೊಳಿಸಿದಂತಹ, ನಮ್ಮೆಲ್ಲರನ್ನ ಮಾಯಾಲೋಕಕ್ಕೆ ಕೊಂಡೊಯ್ದಂತಹ ನತೀಶ್ ಮೆಜಿಷಿಯನ್ ಅವರಿಗೆ ನಮ್ಮ ಗೌಡ ಸಮಾಜದ ವತಿಯಿಂದ ಆಯೋಜಿಸಲ್ಪಟ್ಟಂತಹ ಇಂದು ಆಯೋಜಿಸಿರುವಂತಹ ಈ ಕಾರ್ಯಕ್ರಮದ ಪರವಾಗಿ ಆಗಮಿಸಿರುವ ಎಲ್ಲ ಬಂಧುಗಳು ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ನಮ್ಮನ್ನು ಬೇರೆ ಲೋಕಕ್ಕೆ ಕೊಂಡೊಯ್ದಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಗೌರವಾನ್ವಿತ ಸನ್ಮಾನ್ಯ ಶ್ರೀ ದೇವರಗುಂಡ ವಿ ಸದಾನಂದ ಗೌಡರು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು, ಲೋಕಸಭಾ ಸದಸ್ಯರು, ಬೆಂಗಳೂರು ಉತ್ತರ ಕ್ಷೇತ್ರದವರ ಆಗಮನವಾಗಿದೆ. ಎಲ್ಲರೂ ಎದ್ದು ನಿಂತು ಗೌರವದ ಚಪ್ಪಾಳೆ ಮೂಲಕ ಈ ಒಂದು ಸಮಾರಂಭಕ್ಕೆ ಬರಮಾಡಿಕೊಳ್ಳಬೇಕೆಂದು ಪ್ರೀತಿಯಿಂದ ಕೋರ್ತಾ ಇದ್ದೇವೆ. ದಯವಿಟ್ಟು ಆಸೀನರಾಗಿ. ಶ್ರೀಮತಿ ಡಾಟಿ ಸದಾನಂದ ಗೌಡರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಪ್ರೀತಿಯ ಚಪ್ಪಾಳೆ ಮೂಲಕ ಅವರನ್ನ ಈ ಸಮಾರಂಭಕ್ಕೆ ಬರಮಾಡಿಕೊಳ್ಳೋಣ. ದಯವಿಟ್ಟು ಬಂಧುಗಳಲ್ಲಿ ವಿನಂತಿ, ಜೋರಾದ ಪ್ರೀತಿಯ ಗೌರವದ ಚಪ್ಪಾಳೆಯೊಂದಿಗೆ ಸನ್ಮಾನ್ಯರನ್ನು ಬರಮಾಡಿಕೊಳ್ತಾ ಇದ್ದೇವೆ. ಇದೀಗ ಆಕರ್ಷಕ ಇದೀಗ ನತೀಶ್ ಮೆಜಿಷಿಯನ್ ರವರನ್ನು ಅಭಿನಂದಿಸುವ ಕ್ಷಣ. ನಮ್ಮೆಲ್ಲರನ್ನು ಬೇರೆ ಲೋಕಕ್ಕೆ ಕೊಂಡೊಯ್ದಂತಹ ನತೀಶ್ ಮೆಜಿಷಿಯನ್ ರವರನ್ನು ಅಭಿನಂದಿಸಬೇಕೆಂದು ಮಾನ್ಯ ಅಧ್ಯಕ್ಷರಲ್ಲಿ ವಿನಮ್ರವಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಎಲ್ಲ ಸಭಿಕರಲ್ಲಿ ಒಂದು ಮನವಿ, ಈಗ 10 ನಿಮಿಷದ ಕಾಫಿ ಟೀ ಬ್ರೇಕ್ ಇದೆ. ಸರಿಯಾಗಿ 10 ನಿಮಿಷ ಅಂದರೆ 11:30, ಈಗ 11:40ಕ್ಕೆ ಸರಿಯಾಗಿ ಮತ್ತೆ ನಾವೆಲ್ಲ ಇಲ್ಲಿ ಸೇರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸಭಾ ಕಾರ್ಯಕ್ರಮ ಆರಂಭವಾಗಲಿಕ್ಕಿದೆ. ನಮ್ಮ ಮುಖ್ಯ ಅತಿಥಿಗಳಿಗೆ ಮತ್ತೊಂದು ಕಾರ್ಯಕ್ರಮಕ್ಕೂ ಕೂಡ ತೆರಳುವ ತುರ್ತು ಇರುವ ಕಾರಣ ದಯವಿಟ್ಟು ಸಮಯವನ್ನು ವ್ಯರ್ಥ ಮಾಡುವುದು ಬೇಡ. 11:40 ನಮ್ಮ ಸಮಯ, ಮತ್ತೆ ಇಲ್ಲಿ ಸೇರೋಣ. ಈಗಾಗಲೇ ಗಣ್ಯಮಾನ್ಯರ ಆಗಮನವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಆಗಮಿಸಿರುವಂತಹ ಪ್ರತಿಯೊಬ್ಬ ನಮ್ಮ ಜನಾಂಗದ ಬಂಧುಗಳಿಗೆ, ಗಣ್ಯಮಾನ್ಯರಿಗೆ, ಮುಖ್ಯ ಅತಿಥಿಗಳಿಗೆ ಪ್ರೀತಿಪೂರ್ವಕವಾದಂತಹ ಆದರದ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಸ್ವಯಂ ಸೇವಕರು ಕೂಡ ಸಹಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಲ್ಲಿ ನೂಕುನುಗ್ಗಲಾಗದ ರೀತಿಯಲ್ಲಿ, ಶಾಂತ ರೀತಿಯಲ್ಲಿ ಎಲ್ಲರಿಗೂ ಕಾಫಿ ತಿಂಡಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಸ್ವೀಕರಿಸಿ ನಂತರ ನಿಗದಿತ ಆಸನಗಳಲ್ಲಿ ಆಸೀನರಾಗಿ. ಈಗ ಬ್ರೇಕ್ ಅಂಕಲ್, ಅದಕ್ಕೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಬೆಂಗಳೂರು ಇದರ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಪಾಣೆತಲೆ ಪಳಂಗಪ್ಪರವರು ನತೀಶ್ ಮೆಜಿಷಿಯನ್ ರವರನ್ನು ಅಭಿನಂದಿಸಬೇಕೆಂದು ಪ್ರೀತಿಪೂರ್ವಕವಾಗಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಇದೀಗ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರುಗನ್ನು ತಂದುಕೊಟ್ಟಂತಹ
ಇಂದ್ರಜಾಲದ ಮೂಲಕ ಮಾಯಾಲೋಕಕ್ಕೆ ಕೊಂಡೊಯ್ದಂತಹ ನತೀಶ್ ಮ್ಯಾಜಿಷಿಯನ್ರವರಿಗೆ ಅಭಿನಂದಿಸ್ತಾ ಇದ್ದಾರೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಬೆಂಗಳೂರು ಇದರ ಅಧ್ಯಕ್ಷರು. ಕ್ಷಮಿಸಿ, ನಂದೀಶ್ ಮ್ಯಾಜಿಷಿಯನ್, ಕ್ಷಮೆ ಇರಲಿ. ಪ್ರಸ್ತುತ ಇವರು CID ವಿಭಾಗದಲ್ಲಿ ASI ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ನಂದೀಶ್ ರವರು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರುಗನ್ನು ತಂದುಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರ ಪರವಾಗಿ ಅವರಿಗೆ ಗೌರವಪೂರ್ವಕವಾದಂತಹ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ವೃತ್ತಿಯಲ್ಲಿ ಪೊಲೀಸ್ ಆಗಿದ್ದುಕೊಂಡು ಪ್ರವೃತ್ತಿಯಲ್ಲಿ ಮ್ಯಾಜಿಕ್ಕನ್ನು ಎಲ್ಲ ಕಡೆ ಪ್ರಚುರಪಡಿಸಿರುವಂಥ ನಂದೀಶ್ ನಮಗೆ ಕೂಡ ಮಾದರಿ. ವೃತ್ತಿ ಪ್ರವೃತ್ತಿಯನ್ನು ಸಮಾನವಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋದಕ್ಕೆ ಮತ್ತೊಮ್ಮೆ ನಮಗೆ ಸ್ಫೂರ್ತಿದಾಯಕರಾಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ನೇಹ ಮಿಲನ, ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ದಯವಿಟ್ಟು ಕಾಫಿ ತಿಂಡಿ ಆಗದವರು ನಮ್ಮ ಹಿಂದಿನ ಸಭಾಂಗಣಕ್ಕೆ ತೆರಳಿ ಕಾಫಿ ತಿಂಡಿನ ಸ್ವೀಕರಿಸಿ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಸೌಂಡ್ ಸೆಟ್ ಮಾಡಿ ಸರ್, ಸೌಂಡ್ ಸೆಟ್ ಮಾಡಿ. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಸೌಂಡ್ ಇದು ಮಾಡಿ. ಶಾರ್ಪ್ ಕೊಡಿ ಪ್ಲೀಸ್. ವಿನೋದ್ ಅವ್ರದ್ದು ಬೇಸ್ ಕಡಿಮೆ ಮಾಡಿ. ವಿನೋದ್ ಬೇಸ್ ಕಡಿಮೆ ಮಾಡಿ, ಅದೇ ಕಡಿಮೆ ಮಾಡಿ. ಲೋ ಬೇಸ್, ಶಾರ್ಪ್. ಕೊಡಗು ದಕ್ಷಿಣ ಕನ್ನಡ ಗೌಡ ಸಮಾಜ ಬೆಂಗಳೂರು ಸ್ನೇಹ ಮಿಲನ, ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಮ್ಮ ಸ್ವಯಂ ಸೇವಕರು ಅಲ್ಲಿ ದಯವಿಟ್ಟು ಸಹಕರಿಸಬೇಕು ಅಂತ ಕೇಳ್ಕೊತೀನಿ. ಎಲ್ಲ ಸ್ವಯಂ ಸೇವಕರು ಅಲ್ಲಿ ನೂಕಲಾಗದಂತೆ ಸಹಕರಿಸಿ. ಬಂಧುಗಳಲ್ಲಿ ವಿನಂತಿ, ಆದಷ್ಟು ಬೇಗ ಸಭಾಂಗಣದಲ್ಲಿ ಸೇರಬೇಕಾಗಿ ಸಭಾ ಕಾರ್ಯವನ್ನು ಪ್ರಾರಂಭಿಸಲಿದ್ದೇವೆ. ಹಾಗಾಗಿ ಆದಷ್ಟು ಬೇಗ ಎಲ್ಲ ಗೌಡ ಬಂಧುಗಳು ಈ ಒಂದು ಸಮಾರಂಭಕ್ಕೆ ಬಂದು ದಯವಿಟ್ಟು ಸಭಾಂಗಣದ ಒಳಗಿರುವಂತಹ ಆಸನಗಳಲ್ಲಿ ಆಸೀನರಾಗಬೇಕೆಂದು ಮನವಿ ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗಾಗಲೇ ಗಣ್ಯಮಾನ್ಯರು ಆಗಮಿಸಿದರೆ ಹಾಗೂ ಮುಖ್ಯ ಅತಿಥಿಗಳು ಕೂಡ ಆಗಮಿಸಿರುವುದರಿಂದ ತಡ ಮಾಡದೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿದ್ದೇವೆ. ಸರ್ವರಿಗೂ ಆದರದ ಸ್ವಾಗತ. ಮ್ಯೂಸಿಕ್ ಕೊಡಿ, ಲೋ ಮ್ಯೂಸಿಕ್.
ಅಧಿಕೃತವಾಗಿ ಪ್ರಾರಂಭಗೊಳಿಸಲಿದ್ದೇವೆ. ಈಗಾಗಲೇ ಗಣ್ಯಮಾನ್ಯರು ಹಾಗೂ ಮುಖ್ಯ ಅತಿಥಿಗಳು ಕೂಡ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆಯ ಹೊರಭಾಗದಲ್ಲಿರುವಂತಹ ಎಲ್ಲ ಬಂಧುಗಳು ಆದಷ್ಟು ಬೇಗನೆ ಸಭಾಂಗಣದ ಒಳಗೆ ಬರಬೇಕಾಗಿ ಪ್ರೀತಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಸ್ವಯಂ ಸೇವಕರು ಕೂಡ ಸ್ವಲ್ಪ ಚುರುಕು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಸಮಯ ಆಗ್ತಾ ಇದೆ. ದಯವಿಟ್ಟು ಅಲ್ಲಿ ಕಾಫಿ ತಿಂಡಿ ಆದವ್ರನ್ನ ಸಭಾಂಗಣಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡಿ. ಹಾಗೆ ಪ್ರತಿಭಾ ಪುರಸ್ಕರ್ತರು ಮತ್ತು ವಿಶೇಷ ಸಾಧಕರಿಗೋಸ್ಕರ ಇಲ್ಲಿ ಆಸನಗಳನ್ನು ನಿಗದಿಪಡಿಸಲಾಗಿದೆ. ವೇದಿಕೆಯ ಮುಂಭಾಗದಲ್ಲಿರುವಂಥ ಆಸನಗಳು, ದಯವಿಟ್ಟು ತಾವು ತಮ್ಮ ಆಸನದಲ್ಲಿ ಬಂದು ಕೂರಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು, ಲೋಕಸಭಾ ಸದಸ್ಯರು, ಬೆಂಗಳೂರು ಉತ್ತರ ಕ್ಷೇತ್ರದ ನಮ್ಮ ನೆಚ್ಚಿನ ಶ್ರೀ ದೇವರಗುಂಡ ಬಿ ಸದಾನಂದ ಗೌಡ ಇವರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜದ ಅಧ್ಯಕ್ಷರಾಗಿರುವಂಥ ಪಳಂಗಪ್ಪ ಪಾಣತಲೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಮುನಿರತ್ನರವರು, ಮಾನ್ಯ ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ, ಶಾಸಕರು, ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದವರು ಆಗಮಿಸಲಿದ್ದಾರೆ. ವಾಣಿಜ್ಯ ತೆರಿಗೆಗಳ ಅಪರ ಆಯುಕ್ತರು ಹಾಗೂ ವಾಣಿಜ್ಯ ತೆರಿಗೆ ಸದಸ್ಯರು, ಕರ್ನಾಟಕ ಮೇಲ್ಮನವಿ ನ್ಯಾಯಾಧೀಕರಣ ಇದರ KM ಸುಲೋಚನಾ ಧನಂಜಯ ಅಡುಪಂಗಯ್ಯ ಇವರು ಕೂಡ ನಮ್ಮೊಂದಿಗೆ ಇರಲಿದ್ದಾರೆ. ಸನ್ಮಾನ್ಯ ಶ್ರೀ ದಾಮೋದರ ಕಣಜಾಲು, ಪ್ರಾಚಾರ್ಯರು, ಡಾಕ್ಟರ್ ಶಿವರಾಮ್ ಕಾರಂತು, ಪ್ರಥಮ ದರ್ಜೆ ಕಾಲೇಜು, ಬೆಳ್ಳಾರೆ, ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ ಇವರು ಕೂಡ ಆಗಮಿಸಿದ್ದಾರೆ. ಹಾಗೆ ಶ್ರೀಮತಿ ಸುಮಿತಾ ನಿಂಗರಾಜು ನಂಗಾರು, ಉಪ ಆಯುಕ್ತರು, ಅಬಕಾರಿ ಇಲಾಖೆ, ಶಿವಮೊಗ್ಗ ಜಿಲ್ಲೆ, ಕರ್ನಾಟಕ ಸರ್ಕಾರ ಇವರು ಕೂಡ ಇಂದು ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ನ್ಯೂಸ್ ಪುತ್ತೂರು ಇವರು ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಗುಂಪಿನಲ್ಲಿ, ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ಲಿಂಕನ್ನು ಶೇರ್ ಮಾಡಲಾಗಿದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಲಿಂಕನ್ನು ತಮ್ಮ ತಮ್ಮ ಬಂಧುಗಳಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ. ನ್ಯೂಸ್ ಪುತ್ತೂರು ವತಿಯಿಂದ ಈ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಲಾಗುವುದು. ಯೂಟ್ಯೂಬ್ ಚಾನಲ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಬಹುದು. ನೇರ ಪ್ರಸಾರ ಕಾರ್ಯಕ್ರಮ ನ್ಯೂಸ್ ಪುತ್ತೂರು ವತಿಯಿಂದ. ಮಧ್ಯಾಹ್ನ ಭೋಜನದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಿಮ್ಮನ್ನು ರಂಜಿಸಲಿಕ್ಕೆ ಸಿದ್ಧವಾಗ್ತಾ ಇದೆ. ದಯವಿಟ್ಟು ಬಂದಂಥ ಎಲ್ಲ ಸಭಿಕರು ಇಂದು ಸಂಜೆಯವರೆಗೆ ನಮ್ಮೊಂದಿಗೆ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೇವೆ. ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಬೆಂಗಳೂರು ಇವರ ವತಿಯಿಂದ ಆಯೋಜಿಸಲ್ಪಟ್ಟಿರುವಂತಹ ಕಾರ್ಯಕ್ರಮ ಸ್ನೇಹ ಮಿಲನ, ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಬಂಧುಗಳಿಗೆ ಆತ್ಮೀಯವಾದ ಆದರದ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಇಂದು ನಡೀತಿರುವಂಥ ಕಾರ್ಯಕ್ರಮದ ನೇರ ಪ್ರಸಾರ ನ್ಯೂಸ್ ಪುತ್ತೂರು ಚಾನಲ್ನಲ್ಲಿ ಪ್ರಸಾರವಾಗ್ತಾ ಇದೆ. ಈಗಾಗಲೇ ಇದರ ಲಿಂಕನ್ನು ಎಲ್ಲ ಗ್ರೂಪ್ಗಳಲ್ಲಿ ಶೇರ್ ಮಾಡಲಾಗಿದೆ. ದೂರದ ಊರುಗಳಲ್ಲಿ ನಿಮ್ಮ ನೆಂಟರು ಬಂಧುಗಳಿದ್ದರೆ ಅವರಿಗೆ ಕಳಿಸಿ, ಅಲ್ಲಿಂದಲೇ ವೀಕ್ಷಕರಾಗಿ ಈ ಕಾರ್ಯಕ್ರಮವನ್ನು ನೋಡಬಹುದು ಅಂತ ಕೇಳ್ಕೊತಾ ಇದ್ದೇನೆ.
ಇದೀಗ ವೇದಿಕೆ ಕಾರ್ಯಕ್ರಮಗಳು ಪ್ರಾರಂಭವಾಗಲಿದೆ. ದಯವಿಟ್ಟು ನಮ್ಮ ಸ್ವಯಂ ಸೇವಕರು ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲಿ ಸಭಾಂಗಣದ ಹೊರಭಾಗದಲ್ಲಿ ಇರುವಂಥ ಸಭಿಕರನ್ನು ದಯವಿಟ್ಟು ಒಳಗೆ ಕಳಿಸುವಂಥ ಪ್ರಯತ್ನ ಮಾಡಿ. ದಯವಿಟ್ಟು ಇದೀಗ ಸಭಾ ಕಾರ್ಯಕ್ರಮ ಆರಂಭವಾಗಲಿಕ್ಕಿದೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಬೆಂಗಳೂರು ಶ್ರೀಯುತ ಪಳಂಗಪ್ಪ ಪಾಣತ್ತಲೆ ಇವರನ್ನು ವೇದಿಕೆಗೆ ಗೌರವದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ. ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. ಸನ್ಮಾನ್ಯ ಶ್ರೀ ದೇವರಗುಂಡ ವಿ ಸದಾನಂದ ಗೌಡರು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು, ಲೋಕಸಭಾ ಸದಸ್ಯರು ಹಾಗೂ ಬೆಂಗಳೂರು ಉತ್ತರ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿರುವಂತಹ ಸನ್ಮಾನ್ಯರು ವೇದಿಕೆಗೆ ಆಗಮಿಸಬೇಕೆಂದು ಪ್ರೀತಿಪೂರ್ವಕವಾಗಿ ಕೋರ್ತಾ ಇದ್ದೇವೆ. ಹಾಗೆ ಸನ್ಮಾನ್ಯ ಶ್ರೀ ದಾಮೋದರ ಕಣಜಾಲು, ಪ್ರಾಚಾರ್ಯರು ಡಾಕ್ಟರ್ ಶಿವರಾಮ ಕಾರಂತ ಪ್ರಥಮ ದರ್ಜೆ ಕಾಲೇಜು, ಬೆಳ್ಳಾರೆ, ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಮತಿ KM ಸುಲೋಚನಾ ಧನಂಜಯ ಅಡಪಂಗಾಯರವರು, ವಾಣಿಜ್ಯ ತೆರಿಗೆಗಳ ಅಪರ ಆಯುಕ್ತರು ಹಾಗೂ ವಾಣಿಜ್ಯ ತೆರಿಗೆ ಸದಸ್ಯರು, ಕರ್ನಾಟಕ ಮೇಲ್ಮನವಿ ನ್ಯಾಯಾಧಿಕರಣರವರನ್ನು ವೇದಿಕೆಗೆ ಪ್ರೀತಿಯಿಂದ ಗೌರವದ ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳೋಣ. ಶ್ರೀಮತಿ ಸುಮಿತಾ ನಿಂಗರಾಜು ನಂಗಾರು, ಉಪ ಆಯುಕ್ತರು, ಅಬಕಾರಿ ಇಲಾಖೆ, ಶಿವಮೊಗ್ಗ ಜಿಲ್ಲೆ, ಕರ್ನಾಟಕ ಸರ್ಕಾರ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ನಮ್ಮ ಯುವ ಘಟಕದ ಸ್ವಯಂ ಸೇವಕರು ದಯವಿಟ್ಟು ಮತ್ತೊಮ್ಮೆ ಇಲ್ಲಿ ಗಮನ ಹರಿಸಿ ಶ್ರೀಯುತ ನಾಗೇಶ್ ಕುಮಾರ್ ಕಲ್ಲುಮೊಟ್ಲು ಉಪಾಧ್ಯಕ್ಷರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಪ್ರೀತಿಪೂರ್ವಕವಾಗಿ ಕೋರ್ತಾ ಇದ್ದೇವೆ. ಶ್ರೀಯುತ ಸೋಮಣ್ಣ ಕುಂಭಗೌಡನ ಗೌರವ ಕಾರ್ಯದರ್ಶಿಗಳು, ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಇವರು ಕೂಡ ವೇದಿಕೆಗೆ ಬರಬೇಕೆಂದು ಪ್ರೀತಿಪೂರ್ವಕವಾಗಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ರಾಧಾಕೃಷ್ಣ ಗುತ್ತಿಗಾರು ಮೂಲೆ ಖಜಾಂಚಿರವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಗೌರವಪೂರ್ವಕವಾಗಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಶ್ರೀ ನಾಗೇಶ್ ಉಳುವಾರು ಬಂಟೋಡಿ ಜಂಟಿ ಕಾರ್ಯದರ್ಶಿಗಳು ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಮತಿ ಶಶಿಪ್ರಭಾ ಮಡ್ತಿಲ, ಅಧ್ಯಕ್ಷೆ ಮಹಿಳಾ ಘಟಕ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಶ್ರೀ ದಯಾನಂದ ಕೊಂಬ್ಲಾಡಿರವರು, ಅಧ್ಯಕ್ಷರು ಯುವ ಘಟಕ ಇವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಸ್ನೇಹ ಮಿಲನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರಿಗೂ ಆದರದ, ಪ್ರೀತಿಯ, ಆತ್ಮೀಯವಾದಂತಹ ಸ್ವಾಗತ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ನಾನು ಲೀಲಾವತಿ ಸೋಮಣ್ಣ ಕುಂಭಗೌಡನ, ನಾನು ವಿನೋದ್ ಮೂಡಗದ್ದೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ವಿನಮ್ರ ಪ್ರಣಾಮಗಳನ್ನು ಅರ್ಪಿಸ್ತಾ, ಮನರಂಜನೆ ಮೂಲಕ ಮನೋವಿಕಾಸ, ಸಂಸ್ಕೃತಿಯ ಮೂಲಕ ಜಾಗೃತಿ, ಗತ ಪೀಳಿಗೆಗಳ ಜ್ಞಾನ ತಿಳುವಳಿಕೆಗಳ ಅನುಭವಗಳ ಸಂಗಮವೇ ಸಂಸ್ಕೃತಿ. 10 ಕುಟುಂಬ 18 ಗೋತ್ರಜು ಅರೆ ಭಾಷಿಕರು ಆದ ನಮ್ಮ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಬಂಧುಗಳು ಒಂದೆಡೆ ಕಲೆತು ನಮ್ಮ ಮೂಲ ಆಚಾರ ವಿಚಾರ, ಶಾಸ್ತ್ರ, ಸಂಪ್ರದಾಯ ಹಾಗೂ ಭವ್ಯ ಸಾಂಸ್ಕೃತಿಕ ಪರಂಪರೆಗೆ ಜೀವ ತುಂಬಿ ಉಳಿಸಿ ಬೆಳೆಸಲು ಆಯೋಜಿಸಿರುವಂತಹ ಇಂದಿನ ಅರ್ಥಪೂರ್ಣ ಕಾರ್ಯಕ್ರಮವೇ ಸ್ನೇಹಮಿಲನ ಕಾರ್ಯಕ್ರಮ. ಈ ಸುಂದರ ಸಮಾರಂಭವನ್ನು ಪ್ರಾರ್ಥನೆಯೊಂದಿಗೆ ಶುಭಾರಂಭಗೊಳಿಸಲಿದ್ದಾರೆ ಕುಮಾರಿ ಭೂಮಿಕಾ ಬಂಟೋಡಿ ಮತ್ತು ಸಂಗಡಿಗರು.
गणपताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्मसदाराध्याय गुरुपुत्रपरित्रात्रे गुरुपाखण्डखण्डकाय गीतसाराय गीततत्त्वाय गीतगोत्राय धीमहि गूढगुल्पाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गणेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि Thank you. ವಿಘ್ನ ನಿವಾರಕ ಗಜನನನ್ನು ಸ್ತುತಿಸಿ ಇಂದಿನ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಲಿ ಎಂದು ಪ್ರಾರ್ಥಿಸಿದ ಭೂಮಿಕಾ ಮತ್ತು ತಂಡದವರಿಗೆ ಧನ್ಯವಾದಗಳು. ಹಾಗೆ ಮತ್ತೊಮ್ಮೆ ನಾನು ಕೇಳ್ಕೊತಾ ಇದ್ದೀನಿ, ನಮ್ಮ ವೇದಿಕೆಯ ಎಡಭಾಗದಲ್ಲಿ ಕುರ್ಚಿಗಳು ಖಾಲಿ ಇದೆ, ದಯವಿಟ್ಟು ಸ್ವಯಂ ಸೇವಕರು ಸಹಕರಿಸಲಿ, ನಿಂತಿರೋರನ್ನ ಎಡಭಾಗಕ್ಕೆ ಕಳಿಸಿಕೊಡಿ. ಹಾಗೆ ಇಂದಿನ ಸ್ನೇಹ ಮಿಲನ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಈ ಕಾರ್ಯಕ್ರಮಕ್ಕೆ ನೆರೆದಿರುವಂಥ ಎಲ್ಲ ಅತಿಥಿಗಳನ್ನು ಹಾಗೆ ಸರ್ವರನ್ನು ಸ್ವಾಗತಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸಮಾಜದ ಉಪಾಧ್ಯಕ್ಷರಾಗಿರುವಂಥ ಶ್ರೀ ನಾಗೇಶ್ ಕಲ್ಲುಮುಟ್ಲು ಇವರನ್ನು. ಆತ್ಮೀಯ ಬಂಧುಗಳೇ, ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಬೆಂಗಳೂರು ಸ್ನೇಹ ಮಿಲನ ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ಸನ್ಮಾನ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲು ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದರು, ಹಿರಿಯರು, ಸಮಾಜದ ಮಾರ್ಗದರ್ಶಕರಾದ ನಿಮ್ಮೆಲ್ಲರ ಪ್ರೀತಿ ಪಾತ್ರರಾದ ಶ್ರೀ ಡಿ ವಿ ಸದಾನಂದ ಗೌಡರವರನ್ನು ಕೇಳಿಕೊಂಡಾಗ ಭಾಳ ಪ್ರೀತಿಯಿಂದ ಒಪ್ಪಿಕೊಂಡು ಈ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಮಾಜದ ಅಧ್ಯಕ್ಷರಾಗಿರುವಂಥ ಪಾಣತಲೆ ಪಳಂಗಪ್ಪ ಅವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ.
ನಮ್ಮ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲು ಶ್ರೀ ದಾಮೋದರ ಕಣಜಾಲು, ಪ್ರಾಂಶುಪಾಲರು ಡಾಕ್ಟರ್ ಶಿವರಾಮ್ ಕಾರಂತ ಪ್ರಥಮ ದರ್ಜೆ ಕಾಲೇಜು ಬೆಳ್ಳಾರೆ ಅವರನ್ನು ಕೇಳಿಕೊಂಡಾಗ ಭಾಳ ಪ್ರೀತಿಯಿಂದ ಒಪ್ಪಿಕೊಂಡು ಸುಳ್ಯದಿಂದ ಬಂದು ನಮ್ಮ ಕಾರ್ಯಕ್ರಮದ ವೇದಿಕೆಯನ್ನು ಆಸೀನರಾಗಿದ್ದಾರೆ. ಅವರಿಗೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಅಂಬೇಕಲ್ ರಾಜೇಶ್ ಅವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲು ಶ್ರೀಮತಿ KM ಸುಲೋಚನಾ, ಧನಂಜಯ ಅಡ್ಪಂಗಾಯ, ವಾಣಿಜ್ಯ ತೆರಿಗೆ ಅಪಾರ ಆಯುಕ್ತರು ಹಾಗೂ ವಾಣಿಜ್ಯ ತೆರಿಗೆ ಸದಸ್ಯರು ಅವರನ್ನು ಕೇಳಿಕೊಂಡಾಗ ಭಾಳ ಪ್ರೀತಿಯಿಂದ ಒಪ್ಪಿಕೊಂಡು ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಪ್ರಮೋದಿನಿ ನಾಗೇಶ್ ಬಂಟೋಡಿ ಇವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ. ನಮ್ಮ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲು ಶ್ರೀಮತಿ ಸುಮಿತಾ ನಿಂಗರಾಜು ನಂಗಾರು, ಉಪ ಆಯುಕ್ತರು ಅಬಕಾರಿ ಇಲಾಖೆ ಅವರನ್ನು ಕೇಳಿಕೊಂಡಾಗ ಭಾಳ ಪ್ರೀತಿಯಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರಿಗೆ ವನಿತಾ ರಾಧಾಕೃಷ್ಣ ಗುತ್ತಿಗಾರ ಮೂಲೆ ಇವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜದ ಅಧ್ಯಕ್ಷರಾದ ಶ್ರೀ ಪಳಂಗಪ್ಪ ಪಾಣತ್ತಲೆಯವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ವೇದಿಕೆಯ ಮೇಲೆ ಆಸೀನರಾಗಿರುವ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜದ ಆಡಳಿತ ಮಂಡಳಿಯ ಪದಾಧಿಕಾರಿಗಳಿಗೆ, ಮಹಿಳಾ ಘಟಕದ ಅಧ್ಯಕ್ಷನಿಯವರಿಗೆ, ಯುವ ಘಟಕದ ಅಧ್ಯಕ್ಷರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ನೇಹ ಮಿಲನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಭೆಯಲ್ಲಿ ಆಸೀನರಾಗಿರುವ ಪ್ರತಿಭಾ ಪುರಸ್ಕಾರ ಸ್ವೀಕರಿಸುವ ಪ್ರತಿಭಾವಂತ ವೃಂತರಿಗೂ ಹಾಗೂ ವಿಶೇಷ ಸಾಧನೆ ಮಾಡಿ ಸಾಧಕರನ್ನು ತುಂಬು ಹೃದಯದಿಂದ ಸ್ವಾಗತ ಬಯಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜದ ಮಾಜಿ ಅಧ್ಯಕ್ಷರುಗಳಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕೊಡಗು ಮತ್ತು ದಕ್ಷಿಣ ಕನ್ನಡ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕೊಡಗು ಗೌಡ ಸಮಾಜದ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೆ ತುಂಬು ಹೃದಯದ ಸ್ವಾಗತ. ದಕ್ಷಿಣ ಕನ್ನಡ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಯಲಹಂಕ ಗೌಡ ಸಮಾಜದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ದಾಸರಹಳ್ಳಿ ಗೌಡ ಸಮಾಜದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜದ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಮಹನೀಯರಿಗೆ, ಕೊಡುಗೈ ದಾನಿಗಳಿಗೆ, ಹಿರಿಯರಿಗೆ, ಕಿರಿಯರಿಗೆ, ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸಮಾರಂಭಕ್ಕೆ ಆಗಮಿಸಿರುವ ನಮ್ಮ ಸಮಾಜದ ಹಿರಿಯ ಅಧಿಕಾರಿಗಳು, ರಾಜಗೋಪಾಲ್ ನಗರ ಆರಕ್ಷಕ ಠಾಣೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ, ಮಾಧ್ಯಮ ಪ್ರತಿನಿಧಿಗಳಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸ್ನೇಹ ಮಿಲನ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡುತ್ತಿರುವ ನ್ಯೂಸ್ ಪುತ್ತೂರು ಚಾನಲಿನ ಆಡಳಿತ ಮಂಡಳಿಯವರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಸಭೆಗೆ ಆಗಮಿಸಿರುವಂಥ ಸರ್ವರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇಂದಿನ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರನ್ನು ಪ್ರೀತಿಯಿಂದ ಬರಮಾಡಿಕೊಂಡ ಶ್ರೀಯುತರಿಗೆ ಅನಂತ ಧನ್ಯವಾದಗಳು. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಜೊತೆಗೂಡುವುದು ಆರಂಭ, ಜೊತೆಗೂಡಿ ಯೋಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡುವುದು ಯಶಸ್ಸು ಎಂಬ ನುಡಿವಾಣಿಯಂತೆ ನಾವೆಲ್ಲ ಜೊತೆಯಾಗಿ ಒಂದೇ ಸೂರಿನಡಿಯಲ್ಲಿ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನು ಸಮಾಲೋಚಿಸಲು ಆಯೋಜಿಸಿರುವ ಈ ಸುಂದರ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಬೇಕೆಂದು ಇಂದಿನ ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀ ದೇವರಗೊಂಡ ವಿ ಸದಾನಂದ ಗೌಡರು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು ಹಾಗೂ ಮಾನ್ಯ ಲೋಕಸಭಾ ಸದಸ್ಯರು, ಬೆಂಗಳೂರು ಉತ್ತರ ಕ್ಷೇತ್ರ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಲ್ಲಿ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ಜ್ಯೋತಿಯಿಂದ ಜ್ಯೋತಿಯನ್ನು ಬೆಳಗಿಸುವಂತಹ ಸಮಯ.
ಮುಂದುವರಿಸಲಿ ಎಂದು ಶುಭ ಹಾರೈಸುತ್ತಿದ್ದಾರೆ ಗಣ್ಯಮಾನ್ಯರು. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ. ಬನ್ನಿ ನಾವೆಲ್ಲರೂ ಸಾಗೋಣ ದೀಪ ಅಜ್ಞಾನದಿಂದ ಜ್ಞಾನದೆಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ. ಇಂದಿನ ಈ ಕಾರ್ಯಕ್ರಮದ ಕಂಪು ಎಲ್ಲೆಡೆ ಪಸರಿಸಲೆಂದು ಶುಭ ಹಾರೈಸುತ್ತಿದ್ದಾರೆ ಎಲ್ಲ ಗಣ್ಯಮಾನ್ಯರು. ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡುತ್ತಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ, ವಿಶೇಷವಾಗಿ ಉದ್ಘಾಟಕರಾಗಿ ಆಗಮಿಸಿರುವಂತಹ ಸನ್ಮಾನ್ಯ ದೇವರಗೊಂಡ ವಿ ಸದಾನಂದ ಗೌಡರು ಅವರಿಗೆ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು, ಅಲ್ಲಲ್ಲಿ ಕರ್ಣ ಚಾಚೇವು. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು, ಸ್ನೇಹ ಮಿಲನ ಕಾರ್ಯಕ್ರಮವು ಅತ್ಯಂತ ಪ್ರಕಾಶಮಾನವಾಗಿ ಬೆಳಗಲಿ. ಈ ಎಲ್ಲರ ಸ್ನೇಹ ಹೀಗೆ ಇರಲಿ. ನಮ್ಮ ಆಚಾರ ಸಂಪ್ರದಾಯಗಳು, ಶಾಸ್ತ್ರ ಸಂಪ್ರದಾಯಗಳು ಹೀಗೆ ಮುಂದುವರಿಯಲಿ, ಬೆಳೆಯಲಿ ಎಂದು ಶುಭ ಹಾರೈಸಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ಜೋರಾದ ಚಪ್ಪಾಳೆಯ ಮೂಲಕ ನಮ್ಮ ಗೌರವದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವುದರ ಮೂಲಕ ವಿದ್ಯುಕ್ತ ಚಾಲನೆಯನ್ನು ನೀಡಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ, ಮುಖ್ಯ ಅತಿಥಿಗಳಿಗೆ, ವೇದಿಕೆ ಮೇಲಿರುವ ಗಣ್ಯರಿಗೆ ಅನಂತ ಅನಂತ ಧನ್ಯವಾದಗಳು. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಇಂದಿನ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ವಿದ್ಯುಕ್ತವಾಗಿ ಚಾಲನೆ ನೀಡಿದ್ದಾರೆ ಅತಿಥಿಗಳು. ಮುಂದಕ್ಕೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮತ್ತು ಸ್ನೇಹ ಮಿಲನ ಹಾಗೆ ಪ್ರತಿಭಾ ಪುರಸ್ಕಾರ. ಮೊದಲಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಬಾಲ್ಯವೆಂಬುದು ಮಾನವ ಜೀವನದ ಭದ್ರ ಬುನಾದಿ. ಬೀಜವು ಮೊಳಕೆಯೊಡೆದು ಒಂದು ಸುಂದರ ಸಸಿಯಾಗಿ ರೂಪುಗೊಳ್ಳುವಂತೆ ಮಕ್ಕಳು ತನ್ನ ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿಯನ್ನು ಉಪಯೋಗಿಸಿ ವಿದ್ಯಾಭ್ಯಾಸದ ಪಯಣದಲ್ಲಿ ಉತ್ತಮ ಸಾಧನೆಗೈದು ಜನಾಂಗದ ಕೀರ್ತಿಯನ್ನು ಬೆಳಗಿಸಿದ ಯುವ ಪ್ರತಿಭೆಗಳನ್ನು ಸನ್ಮಾನಿಸುವ ಸುಂದರ ಕ್ಷಣ ಇದೀಗ. ನಮ್ಮ ಜನಾಂಗದ ವಿದ್ಯಾರ್ಥಿಗಳು ರಾಜ್ಯದ ಬೇರೆ ಬೇರೆ ಶಾಲಾ ಕಾಲೇಜುಗಳಲ್ಲಿ ಓದಿ ಶೈಕ್ಷಣಿಕವಾಗಿ ಸಾಧನೆ ಮಾಡಿರುವಂಥವರನ್ನು ಈಗ ಗುರುತಿಸಿ ಅವರಿಗೆ ಸನ್ಮಾನಿಸಲಾಗುತ್ತೆ. ಇದಕ್ಕಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ ಕುಮಾರಿ ಬಂಟೋಡಿ ಭೂಮಿಕಾ ಅವರನ್ನು. ನಮಸ್ಕಾರ. ಮೊದಲಿಗೆ ಡೋಲನ ಮನೆ ಶಶಿಧರ್ ಹಾಗೂ ವನಿತಿ ಅವರ ಪುತ್ರಿ ಸಿಂಚನ 625ಗೆ 615 ಅಂಕಗಳನ್ನು ಗಳಿಸಿ 98.4% ಗಳಿಸಿರುತ್ತಾರೆ. ಸಿಂಚನ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ಡೋಲನ ಮನೆ ಶ್ರೀಧರ್ ಹಾಗೂ ವನಿತಾ ಅವರ ಪುತ್ರಿ ಸಿಂಚನ 98.4% SSLCಯಲ್ಲಿ. ಬೈಲಾಡಿ ನಿತ್ಯಾನಂದ ಹಾಗೂ ನಮಿತಾ ಅವರ ಪುತ್ರಿ ಸಿಂಚನಾ ಬಿ 601 ಔಟ್ ಆಫ್ 625 96.1% ಗಳಿಸಿರುತ್ತಾರೆ. ಸಿಂಚನಾ ಬಿ. ಓಕೆ. ಕಾಳಮೆ ಸುಕುಮಾರ್ ಹಾಗೂ ಮೀರಾ ಅವರ ಪುತ್ರ ಮಯಾಂಕ್ 480 ಔಟ್ ಆಫ್ 500 96%. ಮಯಾಂಕ್ ಕಾಳಮೆ.
SSLC ಮಕ್ಕಳು ಎಲ್ಲರೂ ದಯವಿಟ್ಟು ಸ್ಟೇಜಿನ ರೈಟ್ ಸೈಡ್ಗೆ ಬಂದು ನಿಲ್ಲಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ಯುವ ಪ್ರತಿಭೆಗಳನ್ನು ಅಭಿನಂದಿಸಬೇಕೆಂದು ಮನವಿ ಮಾಡಿಕೊಳ್ತಾ ಇದ್ದೇವೆ. ಅನನ್ಯ, ತಾತ್ವಿಕ್, ರಜತ್, ಪರಿಣಿತ್, ತನುಶ್ರೀ, ಜಗನ್, ಹರ್ಜಿತ್, ಧ್ರುವ ದಯವಿಟ್ಟು ಸ್ಟೇಜ್ನ ರೈಟ್ ಸೈಡ್ಗೆ ಬಂದು ನಿಲ್ಲಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಕಡವದೀರ ಅರವಿಂದ್ ಹಾಗೂ ಜಯಂತಿ ಮಾಲಾ ಅವರ ಪುತ್ರಿ ಅನನ್ಯ ಅರವಿಂದ್ 595 ಔಟ್ ಆಫ್ 625 95.2% ಗಳಿಸಿರುತ್ತಾರೆ. ಅನನ್ಯ ಅವರ ಪರವಾಗಿ ಅವರ ತಂದೆ ಅರವಿಂದ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಮನೆ ದುರ್ಗಪ್ರಸಾದ್ ಹಾಗೂ ಅಮಿತಾ ಅವರ ಪುತ್ರ ತಾತ್ವಿಕ್ 469 ಔಟ್ ಆಫ್ 500 93.8% ಗಳಿಸಿರುತ್ತಾರೆ. ಪಿಂಡಿ ಮನೆ ತಾತ್ವಿಕ್ ಪರವಾಗಿ ಅವರ ತಂದೆ ದುರ್ಗಪ್ರಸಾದ್ ಅವರು ಬಂದಿದ್ದಾರೆ. ಕಡೀರ ಕುಶಾಲಪ್ಪ ಗೌಡ ಹಾಗೂ ಜ್ಯೋತಿ ಕುಮಾರಿ ಅವರ ಪುತ್ರ ರಜತ್ 578 ಔಟ್ ಆಫ್ 625 92.4% ಗಳಿಸಿರುತ್ತಾರೆ. ಕಡೀರ ರಜತ್ ಅವರ ಪರವಾಗಿ ಅವರ ತಾಯಿ ಗುತ್ತಿಗಾರು ಮೂಲೆ ರಾಧಾಕೃಷ್ಣ ಹಾಗೂ ವನಿತಾ ಅವರ ಪುತ್ರ ಪರಿಣಿತ್ 460 ಔಟ್ ಆಫ್ 500 92% ಗಳಿಸಿರುತ್ತಾರೆ. ಗುತ್ತಿಗಾರು ಮೂಲೆ ಪರಿಣಿತ್. ಕಲ್ಲಡಕ ಮಂಜುನಾಥ್ ಹಾಗೂ ಜಲಜಾಕ್ಷಿ ಅವರ ಪುತ್ರಿ ತನುಶ್ರೀ 574 ಔಟ್ ಆಫ್ 625 91.8%. ಕಲ್ಲಡಕ ತನುಶ್ರೀ ಅವರ ಪರವಾಗಿ ಅವರ ತಮ್ಮ ಬಂದಿದ್ದಾರೆ ಇವತ್ತು. ಚಪ್ಪಾಳೆಯ ಮೂಲಕ ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ. ಬಾಡನ ಮನೆ ಕುಶಿಕರ ಹಾಗೂ ಉದಯಕಲಾ ಅವರ ಪುತ್ರ ಜಗನ್ 562 ಔಟ್ ಆಫ್ 625 89.9%. ಜಗನ್ ಪರವಾಗಿ ಅವರ ತಂದೆ ಬಂದಿದ್ದಾರೆ ಇವತ್ತು. ಬಾಡನ ಮನೆ ಜಗನ್. ಕುಕ್ಕನೂರು ಅರುಣ್ ಹಾಗೂ ನಮಿತಾ ಅವರ ಪುತ್ರ ಹರ್ಜಿತ್ ದೇವಯ್ಯ 442 ಔಟ್ ಆಫ್ 500 88.4% ಗಳಿಸಿರುತ್ತಾರೆ. ಹರ್ಜಿತ್ ಅವರ ಅಕ್ಕ ಬಂದಿದ್ದಾರೆ ಇವತ್ತು. ಕುಕ್ಕನೂರು ಹರ್ಜಿತ್ ದೇವಯ್ಯ 88.4%. ತೆಕ್ಕಡೆ ಪ್ರಶಾಂತ್ ಹಾಗೂ ಕಾವ್ಯ ಅವರ ಪುತ್ರ ಧ್ರುವ ಕಾರ್ಯಪ್ಪ 515 ಔಟ್ ಆಫ್ 600 85.8%.
ಕಡೆ ಧ್ರುವ ಕಾರ್ಯಪ್ಪ. ಎಲ್ಲ ಮಕ್ಕಳಿಗೂ ಹಾರ್ದಿಕ ಅಭಿನಂದನೆಗಳು. ಈಗ PUC ಕಾಮರ್ಸ್ 2022 ಹಾಗೂ 23 ತಳೂರು ರಾಮಚಂದ್ರ ಹಾಗೂ ಭಾಗೀರಥಿ ಅವರ ಪುತ್ರ ಪ್ರಖ್ಯತ್ 573 ಔಟ್ ಆಫ್ 600 95.5%. PUC ಕಾಮರ್ಸ್ ಇರುವ ಮಕ್ಕಳೆಲ್ಲ ದಯವಿಟ್ಟು ಸ್ಟೇಜ್ನ ರೈಟ್ ಸೈಡಿಗೆ ಬನ್ನಿ. ಶ್ರೀಷ್ಮಾ, ಭರತ್, ದೀಕ್ಷಾ, ರಿಷಿತಾ. ಅಣ್ಣಚಿರ ಪ್ರವೀಣ್ ಹಾಗೂ ಭಾನುಮತಿ ಅವರ ಪುತ್ರಿ ಶ್ರೀಷ್ಮಾ 568 ಔಟ್ ಆಫ್ 600 94.6%. ಅಣ್ಣಚಿರ ಶ್ರೀಷ್ಮಾ ಅವರ ಪರವಾಗಿ ಅವರ ತಂದೆ ಬಂದಿದ್ದಾರೆ ಇವತ್ತು. ಮೊಟ್ಟೆಮನೆ ಮೋಹನ್ ಕುಮಾರ್ ಹಾಗೂ ಭುವನೇಶ್ವರಿ ಅವರ ಪುತ್ರ ಭರತ್ 566 ಔಟ್ ಆಫ್ 600 94.3%. ಮೊಟ್ಟೆಮನೆ ಭರತ್. ದಯವಿಟ್ಟು ಚಪ್ಪಾಳೆ ಮೂಲಕ ಮಕ್ಕಳಿಗೆ ಹಾರೈಸಬೇಕು. ಕುಯ್ಮುಡಿ ಮುತ್ತಣ್ಣ ಹಾಗೂ ವೇದ ಅವರ ಪುತ್ರಿ ದೀಕ್ಷಾ 548 ಔಟ್ ಆಫ್ 600 91.3%. ದೀಕ್ಷಾ ಅವರ ತಂದೆ ಬಂದಿದ್ದಾರೆ. ಕುಯ್ಮುಡಿ ದೀಕ್ಷಾ. ಸುಳ್ಯಕೋಡಿ ದಿನೇಶ್ ಕುಮಾರ್ ಹಾಗೂ ರಾಧಾ ಅವರ ಪುತ್ರಿ ರಿಷಿತಾ 534 ಔಟ್ ಆಫ್ 600 89%. ಸುಳ್ಯಕೋಡಿ ರಿಷಿತಾ. ಇದೀಗ PUC ಸೈನ್ಸ್ ಹಿಮಶ್ರೀ, ಪ್ರೇಕ್ಷಾ, ಪ್ರಣೀತ್, ಪ್ರಜ್ವಲ್, ಆಶಿಷ್, ಅಭಿಜ್ಞಾ, ದಿವಿಜ್, ಹರ್ಷಿತ್, ತೇಜಸ್ವಿ, ಶರ್ಮಿಳಾ, ಪ್ರಮಿತ್, ತಾನ್ವಿಕಾ, ಶ್ರೇಯಾಂಕಾ, ಪ್ರಣವ್, ಜಾನ್ವಿ ದಯವಿಟ್ಟು ಸ್ಟೇಜ್ನ ರೈಟ್ ಸೈಡಿಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೊದಲಿಗೆ ಕುಂಬಳಚೇರಿ ಭವಾನಿ ಶಂಕರ್ ಹಾಗೂ ಗೀತಾ ಕುಮಾರಿ ಅವರ ಪುತ್ರಿ ಹಿಮಶ್ರೀ KB PCMBಯಲ್ಲಿ 584 ಔಟ್ ಆಫ್ 600 97.3%. ಕುಂಬಳಚೇರಿ ಹಿಮಶ್ರೀ ಅವರ ಪರವಾಗಿ ಅವರ ತಾಯಿ. ಪೋರೆಯನ ಸತೀಶ್ ಹಾಗೂ ಕಲ್ಪನಾ ಅವರ ಪುತ್ರಿ ಪ್ರೇಕ್ಷಾ 583 ಔಟ್ ಆಫ್ 600 97.2%. ಪೋರೆಯನ ಪ್ರೇಕ್ಷಾ. ಕುತ್ತಿಮುಂಡ ನಿರಂಜನ್ ಹಾಗೂ ಆಶಲತಾ ಅವರ ಪುತ್ರ ಪ್ರಣೀತ್ 574 ಔಟ್ ಆಫ್ 600 95.6%. ಬಾಡನಮನೆ ಕುಶಿಕರ ಹಾಗೂ ಉದಯಕಲಾ ಅವರ ಪುತ್ರ ಪ್ರಜ್ವಲ್ 568 ಔಟ್ ಆಫ್ 600 94.6%.
ಕುಂಚಡ್ಕ ದಾಮೋದರ್ ಹಾಗೂ ರತ್ನ ಅವರ ಪುತ್ರ ಆಶಿಷ್ 565 ಔಟ್ ಆಫ್ 600, 94.1%. ಇನ್ನೊಂದು ರೌಂಡ್ ಕಾಫಿ ಕಳಿಸ್ಬೇಕಾ ಕ್ಲಾಪ್ಸ್ ಬರಲಿಕ್ಕೆ? ಪಳಂಗಾಯ ಶಶಿಧರ್ ಹಾಗೂ ರಶ್ಮಿ ಅವರ ಪುತ್ರಿ ಅಭಿಜ್ಞಾ 561 ಔಟ್ ಆಫ್ 600, 93.5%. ಅವರ ಪರವಾಗಿ ಅವರ ಅಣ್ಣ ಬಂದಿದ್ದಾರೆ ಇವತ್ತು. ಪಳಂಗಾಯ ಅಭಿಜ್ಞಾ. ಕೆದಂಬಾಡಿ ಅನಿಲ್ ಕುಮಾರ್ ಹಾಗೂ ಸುಧಾ ಅವರ ಪುತ್ರ ದಿವಿಜ್ ಬೆಳ್ಳಿಯಪ್ಪ 546 ಔಟ್ ಆಫ್ 600, 91%. ಕೆದಂಬಾಡಿ ದಿವಿಜ್ ಬೆಳ್ಳಿಯಪ್ಪ. ಅಮ್ಮಾಜಿರ ಕಿರಣ್ ಕುಮಾರ್ ಹಾಗೂ ಸವಿತಾ ಅವರ ಪುತ್ರ ಹರ್ಷಿತ್ 545 ಔಟ್ ಆಫ್ 600, 91%. ಓಕೆ, ಅವರ ಪರವಾಗಿ ಅವರ ಅಕ್ಕ ಇವತ್ತು ಬಂದಿದ್ದಾರೆ. ಕಲ್ಲಂಬಿ ಅಶೋಕ್ ಹಾಗೂ ಲೀಲಾಕ್ಷಿ ಅವರ ಪುತ್ರಿ ತೇಜಸ್ವಿ 544 ಔಟ್ ಆಫ್ 600, 90.6%. ಬೆಳ್ಳಿಪಾಡಿ ವಿನಯ್ ತಿಮ್ಮಯ್ಯ ಹಾಗೂ ಕಾವ್ಯ ಅವರ ಪುತ್ರಿ ಶರ್ಮಿಳಾ ತಿಮ್ಮಯ್ಯ 543 ಔಟ್ ಆಫ್ 600, 90.50%. ಬೆಳ್ಳಿಪಾಡಿ ಶರ್ಮಿಳಾ ತಿಮ್ಮಯ್ಯ. ಚೆರಿಯಮನೆ ಸಾಯಿ ಪ್ರಸಾದ್ ಹಾಗೂ ಕುಸುಮ ಅವರ ಪುತ್ರ ಪ್ರಮಿತ್ 540 ಔಟ್ ಆಫ್ 600, 90%. ಚೆರಿಯಮನೆ ಪ್ರಮಿತ್. ನೂಜಿಬೈಲು ಜೋಯಪ್ಪ ಹಾಗೂ ಮುತ್ತಮ್ಮ ಅವರ ಪುತ್ರಿ ತನ್ವಿಕಾ 537 ಔಟ್ ಆಫ್ 600, 89.5%. ನೂಜಿಬೈಲು ತನ್ವಿಕಾ ಅವರ ಪೊಡ್ನೋಳ್ನ ತಿಲಕ್ ಹಾಗೂ ಚಂದ್ರಕಲಾ ಅವರ ಪುತ್ರಿ ಶ್ರೇಯಾಂಕ 534 ಔಟ್ ಆಫ್ 600, 89%. ಪೊಡ್ನೋಳ್ನ ತಿಲಕ್, ಚಂದ್ರಕಲಾ ಅವರ ಪುತ್ರಿ ಶ್ರೇಯಾಂಕ. ಅವರ ಪರವಾಗಿ ಅವರ ಅಕ್ಕ ಇವತ್ತು ಸ್ವೀಕರಿಸ್ತಿದ್ದಾರೆ. ಬೈಮನ ಸುರೇಶ್ ಹಾಗೂ ಪ್ರತಿಭಾ ಪ್ರೀತಿ ಅವರ ಪುತ್ರ ಪ್ರಣವ್ 532 ಔಟ್ ಆಫ್ 600, 88.6%. ಬೈಮನ ಪ್ರತಿಭಾ ಅವರಿವತ್ತು ಅವರ ಮಗನ ಪರವಾಗಿ ಸ್ವೀಕರಿಸ್ತಾ ಇದ್ದಾರೆ. ಅಬೀರ ಸದಾನಂದ ಹಾಗೂ ದೀಪಾ ಅವರ ಪುತ್ರಿ ಜಾನ್ವಿ 511 ಔಟ್ ಆಫ್ 600, 85.2%. ಅಬೀರ ಜಾನ್ವಿ.
ಎಲ್ಲ ಮಕ್ಕಳಿಗೂ ಹಾಗೂ ಪೋಷಕರಿಗೂ ಹಾರ್ದಿಕ ಅಭಿನಂದನೆಗಳು ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಶಾಲಾ ಕಾಲೇಜು ದಿನಗಳಲ್ಲಿ ಈಗಾಗಲೇ ಒಂದಷ್ಟು ಸಾಧನೆಯನ್ನು ಮಾಡಿರುವಂಥ ಪ್ರತಿಭೆಗಳಿಗೆ ನಾವು ಪುರಸ್ಕಾರವನ್ನು ನೀಡಲಾಯಿತು. ಇನ್ನು ಜೀವನದಲ್ಲಿ ಮತ್ತಷ್ಟು ಅವಕಾಶಗಳು ಅವರಿಗೆ ಎದುರು ನೋಡ್ತಾ ಇದೆ. ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಏರಿ ಸಾಧನೆಯನ್ನು ಮಾಡಿ ಮತ್ತೆ ನಮ್ಮ ಜನಾಂಗಕ್ಕೆ ಕೀರ್ತಿಯನ್ನು ತರಲಿ ಅಂತ ಇನ್ನೊಮ್ಮೆ ಹಾರೈಸ್ತಾ ಇದ್ದೇವೆ. ಈಗ ಮುಂದಿನ ಕ್ಯಾಟಗರಿಗೆ ನಾವು ಹೋಗ್ತಾ ಇದ್ದೀವಿ. ಪದವಿ ವಿಭಾಗದಲ್ಲಿ ಇಂಜಿನಿಯರ್, ಇದರಲ್ಲಿ ಕುಮಾರಿ ಸೊನಾಲಿ KP ಇವರು BE ಏರೋನಾಟಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಇವರ ಕಿರು ಪರಿಚಯ. ಸೊನಾಲಿ KP ಇವರು ಕೊಡಗಿನ ಕಡೀತೂರು ಗ್ರಾಮದ ಕುಂಜಿಲನ ಮನೆತನದವರು. ಇವರ ತಂದೆ ಶ್ರೀ ಪ್ರಭಾಕರ್ ಹಾಗೂ ತಾಯಿ ಶ್ರೀಮತಿ ನಳಿನಿ. ಸೊನಾಲಿ PUC ವ್ಯಾಸಂಗವನ್ನು ಬೆಂಗಳೂರಿನ PS ಕಾಲೇಜ್ ಹನುಮಂತನಗರದಲ್ಲಿ ಓದಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಗಾಗಿದ್ದಾರೆ. ಬೆಂಗಳೂರಿನ ಈಸ್ಟ್ ವೆಸ್ಟ್ ಕಾಲೇಜಿನಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ವ್ಯಾಸಂಗ ಮಾಡಿ ಬೆಂಗಳೂರಿನ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ 6ನೇ ರ್ಯಾಂಕನ್ನು ಪಡೆದಿದ್ದಾರೆ. ಪ್ರಸ್ತುತ ಇವರು ಅಸೆಂಚರ್ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದು ಇವರಿಗೆ ಕುಲದೇವರು ವೆಂಕಟರಮಣ ಸ್ವಾಮಿಯ ಆಶೀರ್ವಾದ ಸದಾ ಇರಲಿ ಎಂದು ಹಾರೈಸುತ್ತಿದ್ದೇವೆ. ಸ್ನಾತಕೋತ್ತರ ವಿಭಾಗದಲ್ಲಿ MCom ಕುಮಾರಿ ಶ್ರೀನಿಧಿ PG ಪೂಂದ್ರಕೋಡಿ. ಕುಮಾರಿ ಶ್ರೀನಿಧಿ PG ಇವರು MCom ವಿಭಾಗದಲ್ಲಿ ಫಿನಾನ್ಸ್ ಆ್ಯಂಡ್ ಅಕೌಂಟಿಂಗ್ ಇದರಲ್ಲಿ ಸಾಧನೆಯನ್ನು ಮಾಡಿರುವಂಥವರು. ಕುಮಾರಿ ಶ್ರೀನಿಧಿ PG ಇವರು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕೊಳತೆಗೆ ಗ್ರಾಮದ ಪೂಂದ್ರಕೋಡಿ ಮನೆ ಗಿರಿಧರ ಗೌಡ ಜಾನಕಿ ಕೇಸಿ ಇವರ ಸುಪುತ್ರಿ. ತಮ್ಮ ವಾಣಿಜ್ಯ ಪದವಿ ವ್ಯಾಸಂಗವನ್ನು ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಮುಗಿಸಿ MCom ಫಿನಾನ್ಸ್ ಆ್ಯಂಡ್ ಅಕೌಂಟೆನ್ಸಿಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ 3ನೇ ರ್ಯಾಂಕನ್ನು ಪಡೆದಿರುತ್ತಾರೆ. ಪ್ರಸ್ತುತ ಕುಮಾರಿ ಶ್ರೀನಿಧಿಯವರು LSEG ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಗ್ರೂಪ್ ಎಂಬ MNC ಕಂಪನಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಇವರನ್ನು ಗೌರವಿಸಿ ಸನ್ಮಾನಿಸ್ತಾ ಇದೆ. ಇದೀಗ ನೀಟ್ ವಿಭಾಗದಲ್ಲಿ ಮೊದಲಿಗೆ ನಿತಿನ್ ಕುಮಾರ್ ಹೊಸಗದ್ದೆ ಮನೆ. ನೀಟ್ ವಿಭಾಗದಲ್ಲಿ ನಿತಿನ್ ಕುಮಾರ್ ಹೊಸಗದ್ದೆ ಇವರು ಬೆಳ್ತಂಗಡಿ ತಾಲೂಕು ಚಾರ್ಮಾಡಿ ಗ್ರಾಮದ ಹೊಸಮನೆ ಚಿನ್ನಯ್ಯ ಗೌಡ ಮತ್ತು ಜಾನಕಿ ದಂಪತಿಗಳ ಸುಪುತ್ರ. ಇವರು ಬೆಳ್ತಂಗಡಿಯ ಸರ್ಕಾರಿ ಪ್ರೌಢಶಾಲೆ ನಾರಾವಿಯಲ್ಲಿ PUC ವ್ಯಾಸಂಗ ಮಾಡಿದ್ದು ಪ್ರಸ್ತುತ 2023ನೇ ಸಾಲಿನ ವೈದ್ಯಕೀಯ ನೀಟ್ ಪರೀಕ್ಷೆಯಲ್ಲಿ ಅಖಿಲ ಭಾರತ ರ್ಯಾಂಕಿಂಗ್ನಲ್ಲಿ 225ನೇ ಸ್ಥಾನವನ್ನು ಪಡೆದಿದ್ದಾರೆ. ಮುಂದೆ ನೀಟ್ ಅರ್ಹತಾ ಪರೀಕ್ಷೆಯಲ್ಲಿ ರಿತ್ವಿಕ್ NB ಶ್ರೀ ರಿತ್ವಿಕ್ NB ಇವರು ಕಡಬ ತಾಲೂಕು ಮರ್ದಾಳ ಕೆಳಗಿನ ಬೀಡು ಮನೆ ನಾರಾಯಣಗೌಡ ಮತ್ತು ಸುಂದರಿ ದಂಪತಿಗಳ ಸುಪುತ್ರ. ಇವರು ಉಪ್ಪಿನಂಗಡಿಯ ಇಂದ್ರಪ್ರಸ್ಥ ಪದವಿ ಪೂರ್ವ ಕಾಲೇಜಿನಲ್ಲಿ PUC ವ್ಯಾಸಂಗ ಮಾಡಿದ್ದು ಪ್ರಸ್ತುತ 2023ನೇ ಸಾಲಿನ ವೈದ್ಯಕೀಯ ನೀಟ್ ಪ್ರವೇಶ ಪರೀಕ್ಷೆಯಲ್ಲಿ ಅಖಿಲ ಭಾರತ ರ್ಯಾಂಕಿಂಗ್ನಲ್ಲಿ 3723ನೇ ಸ್ಥಾನವನ್ನು ಪಡೆದಿದ್ದಾರೆ. ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಅತಿಥಿ ಗಣ್ಯರು ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ. ಮುಂದೆ PhD ಪದವೀಧರರಿಗೆ ಸನ್ಮಾನಿಸುವಂಥ ಸಂದರ್ಭ. ರಕ್ಷಿತಾ TS, ಡಾಕ್ಟರ್ ಸಿಂಧು ವಸಂತ ಬಳ್ಕಾಜೆ, ಡಾಕ್ಟರ್ ಶರ್ಮಿಳಾ ನಟರಾಜ್ ದಯವಿಟ್ಟು ತಯಾರಾಗಿರಬೇಕು ಅಂತ ಕೇಳ್ಕೊತಾ ಇದ್ದೇನೆ.
ಇದೀಗ PhD ವಿಭಾಗದಲ್ಲಿ ರಕ್ಷಿತಾ TN, ಕುಮಾರಿ ರಕ್ಷಿತಾ TN, ಉಳುವಾರು ಸಣ್ಣ ಮನೆ ತಿರುಮಲೇಶ್ವರ ನಳಿನಾಕ್ಷಿ ದಂಪತಿಗಳ ಸುಪುತ್ರಿ. ಇವರು ತಮ್ಮ ಕೃಷಿ ಪದವಿಯನ್ನು 2018ರಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಮುಗಿಸಿ ಕೃಷಿ ಕೀಟಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪಡೆದರು. ನಂತರ 12/6/2023ರಂದು ಧಾರವಾಡದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಇವರಿಗೆ ಕೃಷಿ ಕೀಟಶಾಸ್ತ್ರ ವಿಷಯದಲ್ಲಿ ಡಾಕ್ಟರೇಟ್ ಪದವಿಯನ್ನು ನೀಡಿರುತ್ತದೆ. ಇವರಿಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ 2022-23ನೇ ಸಾಲಿನಲ್ಲಿ ಬೆಸ್ಟ್ ಓರಲ್ ಪೇಪರ್ ಪ್ರೆಸೆಂಟೇಷನ್ ಅವಾರ್ಡನ್ನು ಕೂಡ ಕೊಟ್ಟು ಸನ್ಮಾನಿಸಿದೆ. ಪ್ರಸ್ತುತ ಕುಮಾರಿ ರಕ್ಷಿತಾ ಇವರು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಇಂದು ಈ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸ್ತಾ ಇದೆ. ಇವರ ಭವಿಷ್ಯ ಉಜ್ವಲವಾಗಲಿ ಎಂದು ಇದೇ ಸಂದರ್ಭ ಹಾರೈಸೋಣ. ಮುಂದೆ ಡಾಕ್ಟರ್ ಸಿಂಧು ವಸಂತ ಬೋಳ್ಕಜೆ. ಶ್ರೀಮತಿ ಡಾಕ್ಟರ್ ಸಿಂಧು ಇವರು ಬೋಳ್ಕಜೆ ಮನೆತನದ ವಸಂತ್ ಕುಮಾರ್ ಹಾಗೂ ಶ್ರೀಮತಿ ಪ್ರಭಾ ಅವರ ಸುಪುತ್ರಿ. ಇವರು ತಮ್ಮ ಪದವಿ ವಿದ್ಯಾಭ್ಯಾಸವನ್ನು ಕಲಾ ವಿಭಾಗದಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಪಡೆದು ಪ್ರಥಮ ರ್ಯಾಂಕ್ನೊಂದಿಗೆ ಉತ್ತೀರ್ಣರಾಗಿದ್ದರು. ತದನಂತರ ಮನೋಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು 4ನೇ ರ್ಯಾಂಕ್ ಪಡೆದು ಉತ್ತೀರ್ಣರಾಗಿದ್ದಾರೆ. ಕ್ರೈಸ್ಟ್ ಯೂನಿವರ್ಸಿಟಿ ಬೆಂಗಳೂರು ಇಲ್ಲಿ MPhil ಇನ್ ಸೈಕಾಲಜಿಯನ್ನು ಪ್ರಥಮ ಶ್ರೇಣಿಯಲ್ಲಿ ಪಡೆದು ಉತ್ತೀರ್ಣರಾಗಿದ್ದಾರೆ. ಪ್ರಸ್ತುತ ಇವರು ಮಂಡಿಸಿದ ಮನೋಶಾಸ್ತ್ರ ಪ್ರಬಂಧ ಕ್ಲಾಸ್ ರೂಮ್ ಡೈನಾಮಿಕ್ಸ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಎಟ್ ಪ್ರೀ ಯೂನಿವರ್ಸಿಟಿ ಲೆವೆಲ್, ಇದಕ್ಕೆ ಮೈಸೂರು ವಿಶ್ವವಿದ್ಯಾಲಯವು 18/12/2023ರಂದು ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿರುತ್ತದೆ. ಪ್ರಸ್ತುತ ಇವರು ಬೆಂಗಳೂರಿನ ಪ್ರತಿಷ್ಠಿತ PES ಯೂನಿವರ್ಸಿಟಿಯಲ್ಲಿ ಮನಃಶಾಸ್ತ್ರ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಮಾನಸಿಕ ಆರೋಗ್ಯದ ಬಗ್ಗೆ ವಿವಿಧ ಸೆಮಿನಾರ್ಗಳನ್ನು ನಡೆಸಿ ಮಾನಸಿಕ ತೊಂದರೆಯುಳ್ಳ ಜನರಿಗೆ ಆಪ್ತ ಸಮಾಲೋಚನೆ ಮೂಲಕ ಸಲಹೆ ಮಾರ್ಗದರ್ಶನವನ್ನು ನೀಡುತ್ತಾ ಸಮಾಜ ಚಟುವಟಿಕೆಯಲ್ಲೂ ಕೂಡ ಸಕ್ರಿಯರಾಗಿದ್ದಾರೆ. ಡಾಕ್ಟರ್ ಸಿಂಧು ಅವರ ಪತಿ ರಘುನಂದನ್ ಮತ್ತು ಮಗ ದಕ್ಷ್ ಇವರೊಂದಿಗೆ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿ ಈ ಹೊತ್ತಿನಲ್ಲಿ ಇವರನ್ನು ಸನ್ಮಾನಿಸಲಾಗ್ತಾ ಇದೆ. ಇದೀಗ ಆಹ್ವಾನಿಸ್ತಾ ಇದ್ದೇನೆ ಡಾಕ್ಟರ್ ಶರ್ಮಿಳಾ ನಟರಾಜ್ ಇವರನ್ನು. ಡಾಕ್ಟರ್ ಶರ್ಮಿಳಾ ನಟರಾಜ್ ಕುದ್ಮಾರು ಗ್ರಾಮದ ದಿವಂಗತ ನೂಜಿ ಲಿಂಗಪ್ಪ ಗೌಡ ಹಾಗೂ ಶ್ರೀಮತಿ ದುಗ್ಗಮ್ಮ ಇವರ ಪುತ್ರಿ. ಅರಸೀಕೆರೆ ತಾಲೂಕು ಬಾಣವಾರದ ಕೋರನಹಳ್ಳಿ ಕೊಪ್ಪಲು ಶ್ರೀಮತಿ ರಾಜೇಶ್ವರಿ ಹಾಗೂ ಅಮೃತೇಶ್ ಅವರ ಸೊಸೆ. ಉದ್ಯಮಿ ನಟರಾಜ್ ಕಲ್ಯಾಣಿ ಅವರ ಪತ್ನಿ ತ್ರಿಷಾ ಎಸ್ ಕಲ್ಯಾಣಿ ಹಾಗೂ ಧ್ರುವ ಎಸ್ ಕಲ್ಯಾಣಿ ಇವರ ಮಕ್ಕಳು. ಇವರ ಉನ್ನತ ಶಿಕ್ಷಣವನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸ್ ಮತ್ತು ಮಾಸ್ಟರ್ ಆಫ್ ಲೈಬ್ರರಿ ಸೈನ್ಸ್ ಅನ್ನು ಪಡೆದಿದ್ದಾರೆ. ಹಾಗೆ ಡಾಕ್ಟರ್ ಆಫ್ ಫಿಲಾಸಫಿ ಇನ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಇವರು ಡಾಕ್ಟರ್ R ಬಾಲಸುಬ್ರಹ್ಮಣ್ಯ ಇವರ ಮಾರ್ಗದರ್ಶನದಲ್ಲಿ ಮಂಡಿಸಿದ ಯೂಸ್ ಆ್ಯಂಡ್ ಇಂಪ್ಯಾಕ್ಟ್ ಆಫ್ ಆಕ್ಸೆಸ್ ಟು ಇನ್ಲೆಸ್ಟ್ ರಿಸೋರ್ಸ್ ಬೈ ದ ಫ್ಯಾಕಲ್ಟೀಸ್ ಮೆಂಟರ್ಸ್ ಸ್ಕಾಲರ್ಸ್ ಆಫ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇನ್ ಬ್ಯಾಂಗ್ಳೂರು ರೀಜನ್ ಎಂಬ ಪ್ರಬಂಧಕ್ಕೆ ಭಾರತೀಯ ವಿಶ್ವವಿದ್ಯಾಲಯ ಡಾಕ್ಟರೇಟ್ ಪದವಿಯನ್ನು ನೀಡಿದೆ. ಬಾಲ್ಯದಿಂದಲೇ ನೃತ್ಯ, ಸಂಗೀತ ಹಾಗೂ ಸಾಹಿತ್ಯದಲ್ಲಿ ಪರಿಣಿತಿ ಹೊಂದಿರುವ ಇವರಿಗೆ ಬೆಳ್ಳಾರೆ JC ಸಂಸ್ಥೆ ವತಿಯಿಂದ ಉತ್ತಮ ನಟಿ ಪ್ರಶಸ್ತಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಅಕಾಡೆಮಿ ಬೆಂಗಳೂರು ಇವರ ವತಿಯಿಂದ 2004ರಲ್ಲಿ ಅರಳು ಮಲ್ಲಿಗೆ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಗಿದೆ. ಇವರನ್ನು ಕೂಡ ಈ ಹೊತ್ತಿನಲ್ಲಿ ನಾವು ಸನ್ಮಾನಿಸಿ ಗೌರವಿಸಿದ್ದೇವೆ. ಇಲ್ಲಿಯವರೆಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಎಲ್ಲ ಗಣ್ಯಮಾನ್ಯರಿಗೆ ಅನಂತ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ವಿನೋದ್ ಮೂಡಗದ್ದೆ ಮತ್ತು ಕುಮಾರಿ ಭೂಮಿಕಾ ಬಂಟೋಡಿರವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ಮುಂದಿನ ಕಾರ್ಯಕ್ರಮ ಸಾಧಕರಿಗೆ ಸನ್ಮಾನ. ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಎಂಬ ವಿವೇಕಾನಂದರ ವಾಣಿಯಂತೆ ಕಷ್ಟದ ಹಾದಿಯನ್ನು ಕ್ರಮಿಸಿ ಆತ್ಮವಿಶ್ವಾಸ, ತಾಳ್ಮೆ ಮತ್ತು ಛಲವೆಂಬ ಆಯುಧಗಳನ್ನು ಧರಿಸಿ ಯಶಸ್ಸಿನ ಮೆಟ್ಟಿಲನ್ನು ಏರಿ ನಮ್ಮೆಲ್ಲರಲ್ಲಿ ನವ ಚೈತನ್ಯ ತುಂಬುವಂತೆ ಮಾಡಿದ ಹಾಗೂ ಮುಂದಿನ ಯುವ ಜನಾಂಗಕ್ಕೆ ಆಶಾದೀಪವಾಗಿ ಜನಾಂಗದ ಕೀರ್ತಿ ಪತಾಕೆಯನ್ನು ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹಾರಿಸುತ್ತಿರುವ ಗೌಡ ಕಣ್ಮಣಿಗಳನ್ನು ಅಭಿನಂದಿಸುವ ಅವಿಸ್ಮರಣೀಯ ಕ್ಷಣ ಇದೀಗ. ಪ್ರಪ್ರಥಮದಲ್ಲಿ ಶ್ರೀಮತಿ ಬಿಟ್ಟೀರ ಚೋಂದಮ್ಮ ಶಂಭು ಲಲಿತಾರವರು ವೇದಿಕೆಗೆ ಆಗಮಿಸಬೇಕೆಂದು ಮನವಿ ಮಾಡಿಕೊಳ್ತಾ ಇದ್ದೇವೆ. ಶ್ರೀಮತಿ ಬಿಟ್ಟೀರ ಚೋಂದಮ್ಮ ಶಂಭು ರವರು ಕೂಡಕಂಡಿ ಪೂವಯ್ಯ ಮತ್ತು ಅಕ್ಕಮ್ಮ ದಂಪತಿಗಳ 2ನೇ ಮಗಳಾಗಿ 1956ನೇ ಇಸವಿಯಲ್ಲಿ ಬೇಂಗುನಾಡಿನಲ್ಲಿ ಬೇಂಗೂರು ಗ್ರಾಮದಲ್ಲಿ ಜನಿಸಿದರು.
ಇವರ ಪ್ರಾಥಮಿಕ ವಿದ್ಯಾಭ್ಯಾಸ ಬೀಬಾಡಗ ಗ್ರಾಮದ ಹಿರಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲೂ, ಪ್ರೌಢ ಶಿಕ್ಷಣ ಮತ್ತು ಪದವಿ ಪೂರ್ವ ಶಿಕ್ಷಣ ಅರುಣ ಹೈಸ್ಕೂಲ್, ಅರುಣ ಜೂನಿಯರ್ ಕಾಲೇಜಿನಲ್ಲೂ, ಪದವಿ ಶಿಕ್ಷಣ ಬೆಂಗಳೂರು ಆಚಾರ್ಯ ಪಾಠಶಾಲೆಯಲ್ಲೂ ಪಡೆದರು. ಬಾಲ್ಯದಿಂದಲೂ ಬರೆಯುವ ಹವ್ಯಾಸ ಬೆಳೆದುಕೊಂಡಿದ್ದ ಇವರು ಸಂಸ್ಕೃತದಲ್ಲಿ ಕೋವಿದ ಪದವಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಕೊಡಗು ಸಂಗಾತಿ ಎಂಬ ನಮ್ಮದಿ ಜನಾಂಗದ ಪಾಕ್ಷಿಕ ಪತ್ರಿಕೆಯಲ್ಲಿ ನಿರಂತರ ಕಥೆ, ಕವನ, ಲೇಖನಗಳನ್ನು ಬರೆಯುತ್ತಿದ್ದರು. ಕೋವಿಡ್ ಸಮಯದಲ್ಲಿ ಹಲವು ವಾಟ್ಸಪ್ ಬಳಗಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾ ಛಂದಸ್ಸಿನ ಬಗ್ಗೆ ತಿಳಿಸುವ ಸರಳ ಪಾಠವನ್ನು ಕೊಟ್ಟು ಸ್ಪರ್ಧೆಗಳನ್ನು ಕೂಡ ನಡೆಸುತ್ತಿದ್ದರು. ಇವರು ಕಲಿಸುವ ವೈಖರಿಗೆ ಇಂದು ಸಾವಿರಾರು ಜನರು ಛಂದಸ್ಸಿನಲ್ಲಿ ಕವನಗಳ ಹಲವು ಪ್ರಾಕಾರಗಳನ್ನು ಲೀಲಾಚಾಲವಾಗಿ ಬರೆಯುತ್ತಿರುವರು. ಇಂದು ವಿಶ್ವದಾದ್ಯಂತ ಶಿಷ್ಯವರ್ಗವನ್ನು ಹೊಂದಿದ್ದ ಇವರು ಕಲಿಸುತ್ತಿದ್ದ ಸರಳ ಪಾಠವನ್ನೇ ಕ್ರೋಢೀಕರಿಸಿ ಛಂದಸ್ಸಿನ ಮಡಿಲು ಮತ್ತು ಲಲಿತ ಲಹರಿ ಕವನ ಸಂಕಲನ ಎಂಬ ಹೊತ್ತಿಗೆಗಳನ್ನು ಹೊರತಂದಿರುವರು. ಛಂದಸ್ಸಿನ ಈ ಕೃತಿಯು ಮುಂದಿನ ಪೀಳಿಗೆಗೂ ಮೈಲಿಗಲ್ಲಾಗಬಹುದು. ಮಕ್ಕಳಿಗೂ ಶಿಕ್ಷಕರಿಗೂ ಬಹಳ ಉಪಯುಕ್ತವಾದ ಈ ಪುಸ್ತಕ ಹಲವು ಕನ್ನಡ ಪಂಡಿತರಿಂದ ಪ್ರಶಂಸೆಯನ್ನು ಕೂಡ ಪಡೆದುಕೊಂಡಿದೆ. ಇವರ ಕಥಾ ಸಂಕಲನ ಮೌನ ರಾಗ ಇದು ಅಚ್ಚಿನಲ್ಲಿದೆ. ಕಾದಂಬರಿಯೊಂದು ಮುಕ್ತಾಯದ ಹಂತದಲ್ಲಿದೆ. ಹಾಗೆಯೇ ಮುಂದಿನ ಹಂತದಲ್ಲಿ ವೃತ್ತರತ್ನ ಮಂಜರಿ ಎಂಬ ಕೃತಿ ಕೂಡ ಲೋಕಾರ್ಪಣೆಗೊಳ್ಳಲು ಸಜ್ಜಾಗುತ್ತಿದೆ. ಇವರಿಗೆ ಜನಾಂಗದ ಪರವಾಗಿ ಅಭಿನಂದನೆಗಳು. ಇವರಿಗೆ ಆ ಭಗವಂತನು ಆಯುರಾರೋಗ್ಯ, ಸುಖ, ಶಾಂತಿಯನ್ನು ನೀಡಿ ಹರಸಲಿ ಎನ್ನುವುದು ನಮ್ಮೆಲ್ಲರ ಹರಕೆ, ಹಾರೈಕೆ. ಧನ್ಯವಾದಗಳು. ಮುಂದಿನ ಸನ್ಮಾನಕ್ಕಾಗಿ ಡಾಕ್ಟರ್ ಮೋಹಿನಿ ಹೆಚ್. ಡಾಕ್ಟರ್ ಮೋಹಿನಿ ಹೆಚ್ ಇವರು ಹೊಸಮನೆ ಕುಟುಂಬಸ್ಥರಾದ ಚಿನ್ನಪ್ಪ ಗೌಡ ಲಕ್ಷ್ಮಿಯವರ ಸುಪುತ್ರಿ. ಇವರು ನರ್ಸಿಂಗ್ನಲ್ಲಿ ಎಂಎಸ್ಸಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಸೈಕಾಲಜಿಯಲ್ಲಿ MA ಪದವೀಧರರು. ನಿಟ್ಟೆ ವಿಶ್ವವಿದ್ಯಾಲಯದ PhD ಪಡೆದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ಸಂಸ್ಥೆಯಲ್ಲಿ PhD ಗೈಡ್ ಆಗಿದ್ದಾರೆ. RGUHSನ NSS ಘಟಕದ ಕಾರ್ಯಕ್ರಮ ನಿರ್ವಾಹಕರು ಆಗಿ ಸಮಾಜಮುಖಿ ಕಾರ್ಯಕ್ರಮದಲ್ಲೂ ಕೂಡ ಇವರು ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಪ್ರಸ್ತುತ SDS ಟ್ಯೂಬರ್ಕ್ಲೋಸಿಸ್ ರಿಸರ್ಚ್ ಆ್ಯಂಡ್ ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಷನ್ ಕಾಲೇಜ್ ಆಫ್ ನರ್ಸಿಂಗ್ ಇಲ್ಲಿ ಪ್ರಾಂಶುಪಾಲರಾಗಿ ಆರೋಗ್ಯ ಇಲಾಖೆಯಲ್ಲಿ 37 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಇವರು ತಮ್ಮ ಪತಿ ಬಾಯಂಬಾಡಿ ಹೊನ್ನಪ್ಪಗೌಡ ಹಾಗೂ 2 ಪುತ್ರಿಯರೊಂದಿಗೆ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಇವರನ್ನು ಈ ಸಂದರ್ಭ ಈ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸ್ತಾ ಇದ್ದೇವೆ. ಇದೀಗ ಮುಂದಿನ ಸಾಧಕರು ಡಾಕ್ಟರ್ ಚೇತನ್ ಚೆಟ್ಟಿಮಾಡ ಹಾಗೂ ಡಾಕ್ಟರ್ ಮೇಘಾ ಚೇತನ್ ಚೆಟ್ಟಿಮಾಡ. ದಯವಿಟ್ಟು ವೇದಿಕೆಗೆ ಅವರನ್ನು ಬರಮಾಡಿಕೊಳ್ಳಬೇಕು. ಡಾಕ್ಟರ್ ಚೇತನ್ ರವರು ಚೆಟ್ಟಿಮಾಡ ಮನೆತನದ ಡಾಕ್ಟರ್ ಆನಂದ್ ಮತ್ತು ಸುಲೋಚನ ದಂಪತಿಗಳ ಸುಪುತ್ರರು. 21 ವರ್ಷಗಳಿಂದ ಇವರು ಬೆಂಗಳೂರಿನಲ್ಲಿ ಪ್ರಖ್ಯಾತ ಚರ್ಮರೋಗ ತಜ್ಞರಾಗಿ, ಅದರಲ್ಲೂ ವಿಶೇಷವಾಗಿ ಚರ್ಮ, ಕೂದಲು ಮತ್ತು ಉಗುರು ಇದಕ್ಕೆ ಸಂಬಂಧಪಟ್ಟ ಕಾಯಿಲೆಗಳ ವಿಶೇಷ ತಜ್ಞರಾಗಿದ್ದು, ಈಗಾಗಲೇ ಇವರ ಸೇವಾವಧಿಯಲ್ಲಿ ಸುಮಾರು 2.5 ಲಕ್ಷ ರೋಗಿಗಳಿಗೆ ಚಿಕಿತ್ಸೆ ಸಲಹೆಗಳನ್ನು ನೀಡಿರುತ್ತಾರೆ. ಇವರ ಪತ್ನಿ ಡಾಕ್ಟರ್ ಮೇಘಾ ಪ್ರಖ್ಯಾತ ದಂತ ವೈದ್ಯೆಯಾಗಿದ್ದು, ನಮ್ಮ ಸಮಾಜದ ಹಿಂದಿನ ಅಧ್ಯಕ್ಷರು ಮತ್ತು ಹಿರಿಯರಾದ ಶ್ರೀಯುತ ದಂಬಿಕೋಡಿ ಆನಂದರವರ ಸುಪುತ್ರಿ. ಡಾಕ್ಟರ್ ಚೇತನ್ ರವರು ತಮ್ಮ ವೈದ್ಯಕೀಯ ವೃತ್ತಿಯೊಂದಿಗೆ ಕಾಫಿ ಬೆಳೆಗಾರರೂ ಆಗಿದ್ದು, ತಮ್ಮ ಬಿಡುವಿಲ್ಲದ ವೈದ್ಯಕೀಯ ವೃತ್ತಿಯಲ್ಲೂ ನಮ್ಮ ಕೊಡಗು ಮತ್ತು ದಕ್ಷಿಣ ಕನ್ನಡ ಸಮಾಜದ ಹಾಗೂ KDK ಸೌಹಾರ್ದ ಸೊಸೈಟಿಯಲ್ಲಿ ಸುಮಾರು 10 ವರ್ಷಗಳ ಕಾಲ ನಿರ್ದೇಶಕರಾಗಿ, ಪದಾಧಿಕಾರಿಯಾಗಿ ಸಮಾಜಕ್ಕೆ ಅಮೋಘ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೆ 2 ಪುತ್ರಿಯರು. ಡಾಕ್ಟರ್ ಸಂಸ್ಕೃತಿ ಅಂತಿಮ ವರ್ಷ BDS ಮತ್ತು ಡಾಕ್ಟರ್ ಸಾಹಿತಿ 3ನೇ ವರ್ಷದ MBBSನಲ್ಲಿ ಓದುತ್ತಿದ್ದಾರೆ. ಹಾಗೆಯೇ ಡಾಕ್ಟರ್ ಮೇಘಾ ಚೇತನ್ ರವರು ಇವರ ಧರ್ಮಪತ್ನಿ, ಸಮಾಜದ ಹಿಂದಿನ ಅಧ್ಯಕ್ಷರು, ಹಿರಿಯರಾದ ಶ್ರೀಯುತ ದಂಬೆಕೋಡಿ ಆನಂದರವರ ಸುಪುತ್ರಿಯಾಗಿದ್ದು, ಪ್ರಖ್ಯಾತ ದಂತ ವೈದ್ಯರಾಗಿರುತ್ತಾರೆ. ಹಾಲಿ KGF ಡೆಂಟಲ್ ಕಾಲೇಜಿನಲ್ಲಿ ಕನ್ಸರ್ವೇಟಿವ್ ಡಿಪಾರ್ಟ್ಮೆಂಟಿನ ಮುಖ್ಯಸ್ಥರಾಗಿ ಕೆಲಸ ನಿರ್ವಹಿಸುತ್ತಿರುವ ಇವರು ರೂಟ್ ಎನಾಮೆಲ್ ಸ್ಪೆಷಲಿಸ್ಟ್ ಆಗಿ
ಕಾರ್ಯನಿರ್ವಹಿಸುತ್ತಿದ್ದಾರೆ. 2006ರಲ್ಲಿ ಮಾಸ್ಟರ್ ಆಫ್ ಡೆಂಟಲ್ ಸರ್ಜರಿ ಪರೀಕ್ಷೆಯಲ್ಲಿ ಕರ್ನಾಟಕದ ಟಾಪರ್ ಆಗಿರುವ ಇವರು ಡಾಕ್ಟರ್ ಮೇಘನಾರವರು ಚೇತನ್ ರವರ ಸುಲೋಚನಾ ಕ್ಲಿನಿಕ್ ಮತ್ತು ಬೆಂಗಳೂರಿನ ಅನೇಕ ಕ್ಲಿನಿಕ್ಗಳಲ್ಲಿ ಕನ್ಸಲ್ಟೆಂಟ್ ಆಗಿ ಸಹ ಕಾರ್ಯನಿರ್ವಹಿಸುತ್ತಿರುವ ದಂತ ವೈದ್ಯಕೀಯ ಕ್ಷೇತ್ರದಲ್ಲಿ ಅವರು ಇನ್ನೂ ಉನ್ನತ ಸಾಧನೆಯನ್ನು ಮಾಡಲಿ ಎಂದು ಸಮಾಜವು ತುಂಬು ಮನಸ್ಸಿನಿಂದ ಹಾರೈಸ್ತಾ ಇದೆ. ಸಭಿಕರ ಈಗ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಸಣ್ಣ ವಿರಾಮವನ್ನು ನೀಡುತ್ತಾ ಈಗ ಈ ದಿನದ ಮುಖ್ಯ ಉದ್ಘಾಟಕರಾಗಿರುವಂಥ ಸನ್ಮಾನ್ಯ ಶ್ರೀ ದೇವರಗುಂಡ ಬಿ ಸದಾನಂದ ಗೌಡ ಇವರು ಸಭಿಕರನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಶಿವಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ನಿಮ್ಮ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದಾಗ ಮಧ್ಯದಲ್ಲೇ ನಾನು ಮಾತಾಡಿ ಮುಂದೆ ಹೋಗ್ತೇನೆ, ದಯವಿಟ್ಟು ತಾವೆಲ್ಲ ಕ್ಷಮಿಸಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಕೆ ಆರ್ ಪುರಂನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇದೆ ರಾಜೇಶ್ವರೇ, ಹಾಗಾಗಿ ನಾನು ಅಲ್ಲಿಗೆ ಅನಿವಾರ್ಯವಾಗಿ ಹೋಗಬೇಕಾಗಿದೆ. 12:30 ಗಂಟೆಗೆ ಅಲ್ಲಿ ಕಾರ್ಯಕ್ರಮ. ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಬೆಂಗಳೂರು ಇದರ ವತಿಯಿಂದ ನಡೀತಾ ಇರುವಂತಹ ಸ್ನೇಹ ಮಿಲನ, ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಕೊಡಗು ದಕ್ಷಿಣ ಕನ್ನಡ ಗೌಡ ಸಮಾಜದ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು ಆದಂಥ ಸನ್ಮಾನ್ಯ ಪಳಂಗಪ್ಪನವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಲಿಕ್ಕೆ ಬಂದಿರುವಂಥ ಸನ್ಮಾನ್ಯ ದಾಮೋದರ್ ಕಣಜಾಲ್ರವರೇ, ಸುಲೋಚನಾ ಧನಂಜಯರವರೇ, ಸುಮಿತಾ ನಿಂಗರಾಜ್ರವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಈ ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ ಸೇರಿದಂಥ ನನ್ನೆಲ್ಲ ಪ್ರೀತಿಯ ಸಮಾಜ ಬಾಂಧವರೇ, ನಾ ಅರೆ ಭಾಷೆಯಲ್ಲಿ ಮಾತಾಡೋಕ್ಕೋ, ತುಳುಲಿ ಮಾತಾಡೋಕ್ಕೋ, ಕನ್ನಡಲ್ಲಿ ಮಾತಾಡೋಕ್ಕೋ ಒಂದು ಸಣ್ಣ ಗೊಂದಲ ನನಗೆ. ಯಾಕೆ ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡದ ಕೆಲವು ಭಾಗದ ಬಂದ ನಮ್ಮ ಹಿರಿಯರೆಲ್ಲ ಖುದ್ದವೆಲ್ಲ ತುಳು ಮಾತಾಡೋವಲ್ಲ, ಒಂದು ಭಾಗಲ್ಲಿ ಸುಳ್ಯ ಈ ಭಾಗದಿಂದ ಬಂದವೆಲ್ಲ ಅರೆ ಭಾಷೆಯಲ್ಲಿ ಮಾತಾಡೋವು. ಐಡ್ತಾತೆ ನಾನು ತುಳುಟ್ಲ ಪಾತಿರುಜಿ, ಅರೆ ಭಾಷೆ ಇಟ್ಲ ಪಾತಿರುಜಿ, ಬೆಂಗಳೂರು ಕನ್ನಡ ಪಾತಿರುಪೆ. ಪ್ರಾಯಶಃ ಒಂದು ಅದ್ಭುತ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಈ ಒಂದು ಸಂಘಟನೆ ಮಾಡ್ತಾ ಇದೆ ಅಂತ ಹೇಳುವಂಥ ನನಗೆ ತುಂಬ ಸಂತೋಷ ಆಗ್ತದೆ. ಇಲ್ಲಿ ಕೂತವ್ರನ್ನೆಲ್ಲ ನೋಡಿದಾಗ ಎಲ್ಲೋ ನನ್ನ ಊರಿನಲ್ಲಿ ಒಂದು ಮದುವೆಗೆ ಹೋದಂಗೆ ಅನ್ನಿಸ್ತದೆ ನನಗೆ. ನಮ್ಮ ಸಂಬಂಧಿಕರು, ನಮ್ಮ ಸಮಾಜದವರು, ನಮ್ಮ ಆತ್ಮೀಯರು ಅವರೆಲ್ಲ ಒಂದೇ ಕಡೆ ಸೇರುವಂಥ ಒಂದು ವ್ಯವಸ್ಥೆ ಬೆಂಗಳೂರಿನಲ್ಲಿ ಮಾಡಿರುವಂಥದ್ದು ಮತ್ತು ಅದಕ್ಕಾಗಿಯೇ ತಮ್ಮ ಸ್ವಂತ ಅಸ್ತಿತ್ವ ವಿಶೇಷವಾಗಿ ಎಲ್ಲೆಲ್ಲೋ ಸಂಘಟನೆ ಮಾಡಿದವರು ಎಲ್ಲೆಲ್ಲೋ ಬಾಡಿಗೆಯಲ್ಲಿಯೋ ಮತ್ತೊಂದರಲ್ಲೋ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಆದರೆ ನಮ್ಮದೇ ಸ್ವಂತ ಆಸ್ತಿಯಲ್ಲಿ ನಾವೇ ಒಂದು ಸಣ್ಣ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅಲ್ಲಿಯೇ ನಾವು ಸೇರುವಂಥ ಕೆಲಸ ಕಾರ್ಯಗಳನ್ನು ಮಾಡಿದಾರಲ್ಲ, ನಿಜವಾಗಿ ಇವರೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನೇನು ಸುದೀರ್ಘವಾಗಿ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ, ಆದರೆ 1-2-3 ಸಂಗತಿಗಳನ್ನು ಪ್ರಸ್ತಾಪ ಮಾಡಬೇಕು ಅಂತ ಹೇಳುವಂಥದ್ದು ಮಾತ್ರ ನನ್ನ ಮನಸ್ಸಲ್ಲಿದೆ. ಈ ಒಂದು ವಿಶೇಷವಾಗಿ ದಕ್ಷಿಣ ಕನ್ನಡ ಮತ್ತು ಕೊಡಗಿನ ಗೌಡ ಸಮಾಜ, ಇಡೀ ನಮ್ಮ ಈ ಸಮುದಾಯ ರಾಜ್ಯಕ್ಕೆ, ದೇಶಕ್ಕೆ ಅಭೂತಪೂರ್ವವಾದಂಥ ಒಂದು ಸಂಸ್ಕೃತಿ ಸಂಸ್ಕಾರಗಳನ್ನು ಕೊಟ್ಟಿದೆ. ಈ ಒಂದು ಸಮುದಾಯದಲ್ಲಿರುವಂಥ ಆ ವ್ಯವಸ್ಥೆಗಳು, ಆ ನಡವಳಿಕೆಗಳು, ಆ ಆಚಾರಗಳು, ಆ ವಿಚಾರಗಳು ಅದೆಲ್ಲವೂ ಕೂಡ ಅದ್ಭುತ. ನಾವು ನೋಡ್ತಾ ಇರುವಂಥದ್ದಲ್ಲ. ಇತ್ತೀಚೆಗೆ ನಾನು ನಮ್ಮ ಬೆಂಗಳೂರಿನ ಒಕ್ಕಲಿಗ ಸಮಾಜದವರ ಜೊತೆ ಸಮಾಲೋಚನೆ ಮಾಡ್ತಾ ಇದ್ದೆ. ಮೊನ್ನೆ ಅದರ ಅಧ್ಯಕ್ಷರು, ನಿನ್ನೆಲ್ಲ ಮೊನ್ನೆ ಕೂಡ ಅಧ್ಯಕ್ಷರು, ನಿರ್ದೇಶಕರೆಲ್ಲ ನನ್ನಲ್ಲಿಗೆ ಬಂದಿದ್ದರು. ನಾವು ಸುಮಾರು 1 ವರ್ಷಗಳ ಹಿಂದೆ
ಎಲ್ಲವೂ ಅಲ್ಲಿರುವಂಥ ಸಣ್ಣ ಪುಟ್ಟ ಗೊಂದಲಗಳೆಲ್ಲ ಪರಿಹಾರ ಆದಮೇಲೆ ಒಂದು ಹೊಸ ಭಾವನೆಗಳಿದ್ದನ್ನು ಕಂಡಿದ್ದೇವೆ. ಇದಕ್ಕಾಗಿಯೇ ಮೊನ್ನೆ ನಾನು ಅವರಲ್ಲಿ ಹೇಳಿದೆ, ದಯವಿಟ್ಟು ನಮ್ಮ ರಾಜ್ಯ ಒಕ್ಕಲಿಗ ಸಂಘ ನಿಜ ಅಲ್ಲಿರುವಂಥ ಸಣ್ಣ ಪುಟ್ಟ ಗೊಂದಲಗಳು, ಅವ್ಯವಸ್ಥೆಗಳು ಇದನ್ನು ನೋಡಿದರೆ ಬೇಸರ ಆಗ್ತದೆ ಎಲ್ರಿಗೂ, ನಮಗಿಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಇಡೀ ರಾಜ್ಯದಲ್ಲಿರುವಂಥ ಅತ್ಯಂತ ಪವರ್ಫುಲ್ ಒಂದು ಸಮುದಾಯದ ಸಂಘಟನೆ ಅಂತ ಹೇಳಿದರೆ ಅದು ಒಕ್ಕಲಿಗರ ಆ ಸಂಘ ರಾಜ್ಯದ್ದು ಅಂತ ಹೇಳುವಂಥದ್ದನ್ನು ಹೇಳಿ. ಆದರೆ ಅದರ ವಿಚಾರಗಳು ಎಲ್ರಿಗೂ ತಲುಪಬೇಕಲ್ಲ. ಎಲ್ರಿಗೂ ತಲುಪಬೇಕಾದ್ರೆ ರಾಜ್ಯದ ಮೂಲೆಗಳಲ್ಲಿರುವಂಥ ಬೇರೆ ಬೇರೆ ಭಾಗಗಳಲ್ಲಿರುವಂಥ ಈ ಸಮಾಜದ ವಿವಿಧ ಆಚರಣೆ, ಸಂಸ್ಕೃತಿ, ಸಂಸ್ಕಾರಗಳನ್ನು ಮಾಡುವಂಥ ಎಲ್ಲ ಆ ವಿಚಾರಗಳ ಬಗ್ಗೆ ಒಂದು ದೊಡ್ಡದಾದಂಥ ಒಂದು ನಿಘಂಟುವನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಾನು ಅವರಲ್ಲಿ ಪ್ರಸ್ತಾಪ ಮಾಡಿದೆ. ಪ್ರಿನ್ಸಿಪಾಲ್ರೇ, ಅವರಲ್ಲಿ ಹೇಳಿದೆ, ಪ್ರಾಯಶಃ ದಕ್ಷಿಣ ಕನ್ನಡ ಮತ್ತು ಕೊಡಗಿನ ಎಲ್ಲಿರುವಂಥ ಈ ಸಮಾಜ, ನಮ್ಮಲ್ಲಿರುವಂಥ 10 ಕುಟುಂಬ 18 ಗೋತ್ರದ ಆಚಾರ ವಿಚಾರಗಳು, ಮಗು ಹುಟ್ಟುವಾಗ ತೊಟ್ಟಿಲಿಗೆ ಹಾಕುವುದರಿಂದ ಹಿಡಿದು ಯಾವುದೋ ಒಂದು ಕಟ್ಟಕಡೆಯ ವ್ಯಕ್ತಿ ಅವನನ್ನು ಅಂತಿಮ ಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಹೇಳುವಂಥ ಮಾತುಗಳು, ಆ ಮಾತುಗಳಲ್ಲಿರುವಂಥ ಮಾತುಗಳು ಎಲ್ಲರೂ ಮಾತಾಡಬಲ್ಲರು. ಆದರೆ ಮಾತಾಡುವಂಥ ವಿಚಾರದ ಹಿನ್ನೆಲೆ, ಆ ವಿಚಾರದಲ್ಲಿರುವಂಥ ಸಾಮಾಜಿಕ ಸಂಬಂಧ, ಆ ವಿಚಾರ ಒಂದು ರೀತಿಯಲ್ಲಿ ಆ ಸತ್ತವರ ಆತ್ಮಕ್ಕೂ ಶಾಂತಿ ಕೊಡುವಂಥದ್ದು, ಆ ಹುಟ್ಟಿದ ಮಗುವಿಗೂ ಭವಿಷ್ಯದಲ್ಲಿ ಒಂದು ರೀತಿಯ ಸಂಸ್ಕಾರಗಳನ್ನು ಕೊಡುವಂಥ ರೀತಿಯ ಭಾವನೆಗಳಿರುವಂಥದ್ದು, ಇದನ್ನೆಲ್ಲ ಕ್ರೋಢೀಕರಣ ಮಾಡಬೇಕು. ಮದುವೆ ಮುಂಜಿಗಳ ಆ ಒಂದು ಆಚರಣೆ ಅದು ಅದ್ಭುತ. ಆ ಪ್ರಕ್ರಿಯೆ ಎಲ್ಲಿಯೂ ಇರಲಿಕ್ಕೆ ಸಾಧ್ಯ ಇಲ್ಲ. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಕಾರಣ ನಾವು ಕೂಡ ಬೇರೆ ಬೇರೆ ಭಾಗಗಳಲ್ಲಿ ಹೋಗಿ ಬರುವಂಥವರಾದ ಕಾರಣ ಅದರ ಆಚರಣೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರ್ಬೋದು. ನಾನು ಯಾಕೆ ಈ ಮಾತನ್ನು ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದರೆ, ಒಂದು ಸಮಾಜದ ಆಧಾರ ಸ್ತಂಭಗಳು ಸಂಸ್ಕೃತಿ, ಸಂಸ್ಕಾರ, ಪ್ರೀತಿ, ವಿಶ್ವಾಸ, ಇದು ಒಂದು ಸಮಾಜದ ಆಧಾರ ಸ್ತಂಭಗಳು. ಒಂದು ರಾಜ್ಯದ, ಒಂದು ದೇಶದ ಆಧಾರ ಸ್ತಂಭಗಳು. ಯಾವುದರಲ್ಲಿ ಕೊರತೆ ಆಗ್ತದೋ ಆ ಒಂದು ಕೊರತೆ ಆದರೂ ಕೂಡ ಆ ಸಮಾಜದಲ್ಲಿ ಅವ್ಯವಸ್ಥೆ ಆಗುತ್ತೆ, ಆ ಸಮುದಾಯದಲ್ಲಿ ಅವ್ಯವಸ್ಥೆ ಆಗುತ್ತೆ. ನಮ್ಮ ಮನೆಯಲ್ಲಿರುವಂಥ ನಾವೆಲ್ಲರೂ ಕೂಡ ಆ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ತಿಳಿಸ್ಕೊಡದಿದ್ದರೆ ಆ ಮಕ್ಕಳು ಒಂದು ರೀತಿಯಲ್ಲಿ ನಮ್ಮ ಕುಟುಂಬದಲ್ಲೇ ಒಂದು ವಿಭಜಿತ ವ್ಯವಸ್ಥೆಗೆ ಹೋಗುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ನಾವು ಆಡುವಂಥ ಭಾಷೆ ಅರೆ ಭಾಷೆ ಅಂತ ಹೇಳಿದರೆ ಒಂದು ಕಾಲ ಅದು ಕವಿ ಮುದ್ದಣ್ಣನ ಭಾಷೆ ಅಂತ ಹೇಳುವಂಥದ್ದನ್ನು ಹೇಳ್ತಾ ಇದ್ರು. ಮುದ್ದಣ್ಣ ಹೇಳ್ತಾ ಇದ್ದ, ಓಂ ಕಾಲ ಪುರುಷಂಗೆ ಗಣಮಣವಿಲ್ಲ ಗಡಂ ಒಡಂ ನಿಸ್ತೇಜಂ ಗುಡುಗುಟ್ಟಂಗಡಂ ಅಂತ ಹೇಳಿ ಆ ಒಂದು ಮಳೆ ಬರುವಂಥ ಸಂದರ್ಭದಲ್ಲಿ ಅವನು ಹೇಳಿದಂಥ ಶಬ್ದ ಅದೇ ಶಬ್ದ ಅರೆ ಭಾಷೆಯಲ್ಲಿರುವಂಥದ್ದು. ಹೋತಗಡ, ಬಾತಗಡ, ಇದನ್ನೆಲ್ಲ ನಾವು ಕೇಳಿದಾಗ ನಮಗೆ ಏನು ಅನ್ನಿಸ್ತದೆ ಅಂತ ಹೇಳಿದರೆ, ಯಾವುದೋ ಒಂದು ಸಂಸ್ಕೃತಿ ಸಂಸ್ಕಾರದಿಂದ ಎದ್ದು ಬಂದವಂಥವರು ನಾವು. ಆ ಸಂಸ್ಕೃತಿ ಸಂಸ್ಕಾರ ನಮಗೆ ಶಕ್ತಿಯನ್ನು ಕೊಡ್ತದೆ. ಒಬ್ಬ ಸಮುದಾಯದಲ್ಲಿರುವಂಥ ವ್ಯಕ್ತಿ ಸಮಾಜಕ್ಕೆ ಶಕ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯತೆ ಆಗುತ್ತೆ. ನಾನೀಗ ಪ್ರತಿಭಾ ಪುರಸ್ಕಾರ ಮಾಡಿದಂಥ ಸಂದರ್ಭದಲ್ಲಿ ನೋಡಿದೆ. ನಿಜ, ಒಂದು ಕಾಲಘಟ್ಟದಲ್ಲಿ ನಮ್ಮ ಸಮುದಾಯ ಹೇಗಿತ್ತು, ವಿಶೇಷವಾಗಿ ದಕ್ಷಿಣ ಕನ್ನಡ ಕೊಡಗಿನಲ್ಲಿ ನಾವೆಲ್ಲ ಒಕ್ಕಲ್ತನ ಮಾಡುವವರು ಆಗಿದ್ದೆವು. ಒಕ್ಕಲ್ತನ ಅಂತ ಹೇಳಿದರೆ ಕೇವಲ ಕೃಷಿ ಅಂತ ಅಲ್ಲ. ಈಗ ಒಕ್ಕಲ್ತನ ಅಂತ ಹೇಳಿದರೆ ಶಬ್ದಕ್ಕೆ ಕೃಷಿ ಅಂತ ಅರ್ಥ ಬರುತ್ತೆ. ಒಕ್ಕಲ್ತನ ಅಂತ ಹೇಳಿದರೆ ಯಾರ್ದೋ ಒಬ್ಬ ಅವನ ಆಸ್ತಿಯಲ್ಲಿ ನಾವು ಅಲ್ಲಿ ಒಕ್ಕಲಾಗಿ ಅಲ್ಲಿ ನಾವು ಮಾಡ್ತಾ ಇರುವಂಥದ್ದು. ಕೊಡಗಿನಲ್ಲಿ ಸ್ವಲ್ಪ ಕಡಿಮೆ ಆದರೂ ಕೊಡಗಿಗೆ ನಮ್ಮ ಭಾಗದಿಂದ, ದಕ್ಷಿಣ ಕನ್ನಡದ ಭಾಗದಿಂದ ಭಾರಿ ಜನ ಬಂದು ಕೊಡಗಿನಲ್ಲಿ ಇವತ್ತು ಬೇರೆ ಬೇರೆ ಮನೆಯ ಹೆಸರುಗಳನ್ನು ನಾವು ನೋಡ್ತಾ ಇದ್ದೇವೆ. ಅದು ನಮ್ಮಲ್ಲಿ ಕೂಡ ವಿಸ್ತಾರವಾಗಿರುವಂಥದ್ದು. ಆದರೆ ಕಾಲ ಬದಲಾಯಿತು. ಯಾವಾಗ ದೇವರಾಜ ಅರಸ್ ತಂದಂಥ ಆ ಭೂ ಸುಧಾರಣಾ ಕಾಯ್ದೆ ನಮ್ಮನ್ನೆಲ್ಲ ಸ್ವಂತ ಶಕ್ತಿಯಿಂದ ಬೆಳೆಸುವಂಥ ಕೆಲಸ ಕಾರ್ಯಗಳಾಯಿತು. ದಕ್ಷಿಣ ಕನ್ನಡ ಮತ್ತು ಕೊಡಗಿನ ಭಾಗದಲ್ಲಿ ನಾನು ಯಾವುದೇ ಸಮುದಾಯದ ಮೇಲೆ ಆರೋಪ ಮಾಡ್ತಾ ಇಲ್ಲ. ದಕ್ಷಿಣ ಕನ್ನಡದಲ್ಲಿ ಈ ನಮ್ಮ ಗೌಡ ಸಮುದಾಯ ಅಂತ ಹೇಳಿದರೆ ಸಾಧಾರಣವಾಗಿ
ಒಂದು ಯಾರು ಅರ್ಚಕರು ಪೂಜೆಯವರು ಇದ್ದಾರೆ ಅವರಿಗೆ ಸಾಮಾನುಗಳನ್ನು ಜೋಡಿಸಿಕೊಡೋರು. ಯಾರು ಈ ಬಂಡ್ ಸಮಾಜದವರು ದೊಡ್ಡವರು ಅಂತ ಇದ್ದಾರಲ್ಲ ಅವರ ಜೊತೆಯಲ್ಲಿ ಕೋಳಿ ಕಟ್ಟಕ್ಕೆ ಕೋಳಿ ಹಿಡ್ಕೊಂಡು ಹೋಗ್ಲಿಕ್ಕೆ ಅವರಿಗೆ ನಾವು ಸಾರಾಯಿ ಕಳ್ಳು ತಂದು ಕೊಡಲಿಕ್ಕೆ ಇರುವವರು ಅಂತ ಹೇಳುವಂಥ ಭಾವನೆ ಒಂದು ಕಾಲಘಟ್ಟದಲ್ಲಿತ್ತು. ಭಾರಿ ದೂರದಲ್ಲಿ ಅಲ್ಲ, ಸುಮಾರು ಒಂದು 50 ವರ್ಷಗಳ ಹಿಂದೆ ಭಾವನೆಗಳಿದ್ದದನ್ನು ನಾವು ಕಂಡಿದ್ದೇವೆ. ತುಳಿತಕ್ಕೊಳಗಾದಂಥ ಒಂದು ಸಮಾಜ ಕೊಡಗಿನಲ್ಲಿ ಕೂಡ ಇತ್ತು. ಇವತ್ತು ಕೂಡ ಅದು ಸಣ್ಣ ಸಂಗತಿಯಲ್ಲಿ ಮುಂದುವರಿತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ನಮ್ಮಂಥ ರಾಜಕೀಯ ವ್ಯಕ್ತಿಗಳು ಇದನ್ನೆಲ್ಲ ಮಾತಾಡೋದಿಲ್ಲ. ಯಾಕೆಂತ ಹೇಳಿದರೆ ಸ್ವಲ್ಪ ಅಲ್ಲಿ ತೊಂದರೆಗಳಾಗ್ತವೆ ಅಂತ ಹೇಳುವಂಥ ಭಾವನೆಯಿಂದ. ಆದರೆ ಇದಕ್ಕೆಲ್ಲ ಪರಿಹಾರ ಒಂದೇ. ಈ ರೀತಿಯ ನಮ್ಮ ದೊಡ್ಡ ಸಮುದಾಯ ಆ ವಿದ್ಯಾಕ್ಷೇತ್ರದಲ್ಲಿ ಪ್ರಬಲವಾಗಿ ಬೆಳೆದರೆ, ಈ ಸಮುದಾಯ ನಮ್ಮ ಕಾರ್ಯಕ್ಷೇತ್ರದಿಂದ ಹೊರಗೆ ಬಂದು ನಮ್ಮ ಅಸ್ತಿತ್ವವನ್ನು ತೋರಿಸಿಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರೆ ಪ್ರಾಯಶಃ ಇದು ಎಲ್ಲ ನಮಗಿರುವಂಥ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಲಿಕ್ಕೆ ಸಾಧ್ಯ. ಯಾವಾಗ ಸಮಸ್ಯೆಗಳನ್ನು ಸವಾಲಾಗಿ ನಾವು ಸ್ವೀಕಾರ ಮಾಡ್ತೇವೋ, ಆ ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲುವಂಥ ವ್ಯವಸ್ಥೆಗಳಲ್ಲಿ ನಾವು ಮುಂಚೂಣಿಯಲ್ಲಿರ್ತೇವೋ, ಏರುಪೇರುಗಳನ್ನು ಸಮಾನವಾಗಿ ಸ್ವೀಕಾರ ಮಾಡ್ತೇವೋ, ಆಗ ಮಾತ್ರ ಯಶಸ್ವಿ ಆಗಲಿಕ್ಕೆ ಸಾಧ್ಯ. ಪ್ರಾಯಶಃ ಈ ರೀತಿಯ ಸಮುದಾಯದ ಸಂಘಟನೆಗಳು ಖಂಡಿತವಾಗಿ ಇದನ್ನು ಹೊಸ ದಿಕ್ಕಲ್ಲಿ ತಗೊಂಡೋಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಇವತ್ತು ನಾವು ಸಾಧಕರಿಗೆ ಸನ್ಮಾನ ಮಾಡಿದ್ದೇವೆ. 90% ಜಾಸ್ತಿ ನಮ್ಮ ಸಮಾಜದಲ್ಲಿ ಕೂಡ ವಿದ್ಯೆ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಟ್ಟಿದ್ದೇವೆ. ಇದು ಇನ್ನಷ್ಟು ಇಲ್ಲಿ ಕೂತಂಥ ವಿದ್ಯಾರ್ಥಿಗಳಿಗೆ ನಾನು ಕೂಡ ಆ ವೇದಿಕೆಗೆ ಇನ್ನೊಮ್ಮೆ ಬರುವಂಥ ವ್ಯವಸ್ಥೆ ಆಗಬೇಕು ಅಂತ ಹೇಳುವಂಥ ಒಂದು ಮೋಟಿವೇಶನ್, ಅದಕ್ಕೊಂದು ವೇದಿಕೆ ಸೃಷ್ಟಿ ಮಾಡುವಂಥದ್ದಾಗುತ್ತೆ. ನಾವೀಗ ಸನ್ಮಾನ ಮಾಡಿದಂಥ ಡಾಕ್ಟ್ರು ಬಾಕಿಯವರನ್ನೆಲ್ಲ ಸನ್ಮಾನ ಮಾಡಿದಾಗ ಅವರಿಗೂ ಅನ್ನಿಸ್ತದೆ ನನ್ನ ಮನೆಯ ಒಂದು ಮಗು ಕೂಡ ಆ ವೇದಿಕೆಯಲ್ಲಿ ಮುಂದೆ ಸನ್ಮಾನ ಪಡೆಯುವಂಥ ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳುವಂಥ ಭಾವನೆ ಬರುತ್ತದೆ. ಈ ರೀತಿಯಲ್ಲಿ ಸಮುದಾಯದ ನಮ್ಮ ಆ ವ್ಯವಸ್ಥೆಗಳು ಒಂದು ಪೂರಕವಾದಂಥ ವೇದಿಕೆಯನ್ನು ಸೃಷ್ಟಿಸುವಂಥ ವ್ಯವಸ್ಥೆಗಳಾದಾಗ ಎಲ್ಲವೂ ಯಶಸ್ವಿ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದಕ್ಕಾಗಿಯೇ ನಮ್ಮ ಸಂಸ್ಕಾರಗಳು ಉಳಿಬೇಕು, ನಮ್ಮ ಸಂಸ್ಕೃತಿಗಳು ಉಳಿಬೇಕು, ನಮ್ಮಲ್ಲಿರುವಂಥ ಪ್ರೀತಿ ವಿಶ್ವಾಸಗಳು ಜಾಸ್ತಿ ಆಗಬೇಕು. ಹೀಗೆ ಸೇರಿದರೆ ಮಾತ್ರ ಇಲ್ಲಿ ಕೂತವರಲ್ಲಿ ನಾನು ಆ ಭಾಗದಿಂದ ಬಂದವ, ನಾನು ದಕ್ಷಿಣ ಕನ್ನಡದವ, ನನ್ನ ಹೆಂಡತಿ ಕೊಡಗಿನವಳು, ನನ್ನ ಮಗ ದಕ್ಷಿಣ ಕನ್ನಡದವ, ನನ್ನ ಸೊಸೆ ಕೊಡಗಿನವಳು, ಎಲ್ಲೋ ಸಂಬಂಧಗಳು ಅಷ್ಟಾದರೆ ಸಾಕಾಗೋದಿಲ್ಲ. ಅದು ನಮ್ಮ ಕುಟುಂಬದ ಸಂಬಂಧ. ಈ ಸಮಾಜದಲ್ಲಿರುವಂಥ ಕುಟುಂಬಗಳ ಸಂಬಂಧ ವೃದ್ಧಿ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಈ ರೀತಿ ಕೊಡಗು ದಕ್ಷಿಣ ಕನ್ನಡದ ಈ ಗೌಡ ಸಮಾಜದಂಥ ಸಂಘಟನೆಗಳೇ ಇದಕ್ಕೆ ಪೂರಕವಾದಂಥ ವೇದಿಕೆಯನ್ನು ಸೃಷ್ಟಿ ಮಾಡಬಲ್ಲವು ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಇತ್ತೀಚೆಗೆ ನನಗೆ ಗೊತ್ತಾಗಿದೆ, ನಮ್ಮ ರಾಜೇಶು ಬಾಕಿಯವರೆಲ್ಲ ನಮ್ಮ ಸಂಘಟನೆಗಳ ಆ ಒಂದು ಫೆಡರೇಷನ್ಗಳನ್ನು ಕೂಡ ಮಾಡಿಕೊಂಡು ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿರಬೇಕು ಅಂತ. ನಿಮಗೆ ಗೊತ್ತಿರಲಿ, ದಕ್ಷಿಣ ಕನ್ನಡದ ಗೌಡ ಸಮಾಜ ಭಾರಿ ದೊಡ್ಡ ಒಂದು ಕೆಲಸ ಮಾಡಿದೆ. ಊರು ಗೌಡ್ರು ಅಂತ ಹೇಳಿದರು ಹಿಂದೆ. ಮದುವೆ ಮುಂಜಿಗಳಲ್ಲಿ ಅವರೇ ನಮಗೆ ಗೌಡ್ರು. ಯಾವುದೇ ಸಾಂಪ್ರದಾಯಿಕ ವ್ಯವಸ್ಥೆಗಳನ್ನು ಮಾಡಿದರೆ ಅವರೇ ಗೌಡ್ರು. ಅವನು ಎಷ್ಟೇ ಬಡವಾಗಿರಲಿ, 100 ಕೋಟಿ ಆಸ್ತಿ ಇದ್ದ ಗೌಡ ಕೂಡ ಅವನಿಗೆ ಆ ಸಂಸ್ಕೃತಿ ಮತ್ತು ಆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಾಡುವಂಥ ಕೆಲಸಕ್ಕೆ ಆ ಊರು ಗೌಡನೇ ಪ್ರಾಮುಖ್ಯ. ಸುಮಾರು 400 ಊರು ಗೌಡರಿಗೆ ತರಬೇತಿ ಕೊಡುವಂಥ ಒಂದು ಕಾರ್ಯಕ್ರಮಗಳನ್ನು ಹಾಕಿ ಈಗ ಪ್ರತಿ ಗ್ರಾಮದಲ್ಲಿ, ದಕ್ಷಿಣ ಕನ್ನಡದ ಗ್ರಾಮದಲ್ಲಿ ಮದುವೆ ಮುಂಜಿಗೆ ಆ ಎಷ್ಟೇ ದೊಡ್ಡವಾದರೂ ಅದು ಹಾಗೆಲ್ಲ ಹೀಗೆ ಅಂತ ಆಗೋದಿಲ್ಲ. ಆ ಸಂಸ್ಕೃತಿ ಸಂಸ್ಕಾರದ ಜೋಡಣೆಗಳು ಆ ಊರು ಗೌಡನ ಮುಖಾಂತರವೇ ಆಗಿ ಆ ನಮ್ಮ ಗೌಡರ ಸಂಪ್ರದಾಯಗಳು ಇನ್ನಷ್ಟು ಬೆಳವಣಿಗೆಗೆ ಸಾಧ್ಯತೆ ಆಗುವಂಥದ್ದನ್ನು ನಾವು ಕಂಡಿದ್ದೇವೆ. ಕೊಡಗಿನಲ್ಲಿ ಕೂಡ ಈ ಫೆಡರೇಷನ್ನ ಮುಖಾಂತರ ಒಂದು ರೀತಿ ಸಾಂಸ್ಕೃತಿಕ ವಿಚಾರಗಳನ್ನು ಮತ್ತೆ ಕೈಗೆತ್ತಿಕೊಳ್ಳುವಂಥ ವ್ಯವಸ್ಥೆಗಳನ್ನು ಮಾಡುವಂಥದ್ದು ನಾವು ಕಂಡಿದ್ದೇವೆ. ಇದು ಆಗಬೇಕಾದಂಥ ಅವಶ್ಯಕತೆ ಇದೆ. ಏರುಪೇರುಗಳು ಸಾಮಾನ್ಯವಾಗಿರುತ್ತೆ. ನಿಮಗೆ ಗೊತ್ತಿರ್ಬೋದು, ನಾನು ಕೂಡ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಆದಂಥ ಒಂದು ವಿಚಾರವನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಾನು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭ, ಒಂದು ಕಾಲದಲ್ಲಿ ಇಡೀ ಸಮಾಜ ಹೇಳ್ತು, ನಮ್ಮ ಮಠ ಆದಿಚುಂಚನ ಮಹಾಸಂಸ್ಥಾನ ಸ್ವಾಮೀಜಿಯವರು, ಬಾಲಗಂಗಾಧರ ಸ್ವಾಮೀಜಿಯವರಿದ್ದರು. ಅವರಿಗೆ ಒಂದು ದೊಡ್ಡ ಸನ್ಮಾನಗಳನ್ನು ಬ್ಯಾಂಗ್ಳೂರಿನಲ್ಲಿ ಮಾಡಬೇಕು. ಅರಮನೆ ಮೈದಾನದಲ್ಲಿ ಒಂದು ಅದ್ಭುತ ಕಾರ್ಯಕ್ರಮ ಮಾಡಿದೆವು. ಒಂದೆರಡಲ್ಲ, ಸುಮಾರು 5 ಲಕ್ಷ ಜನ ಸೇರಿ ಇಡೀ ಬ್ಯಾಂಗ್ಳೂರು ಆ ದಿವಸ ಜಾಮ್ ಆಗುವಂಥ ಅದ್ಭುತ ಕಾರ್ಯಕ್ರಮಗಳನ್ನು ಬ್ಯಾಂಗ್ಳೂರಿನ ಒಕ್ಕಲಿಗ ಸಮಾಜ ಮತ್ತು ನಾನು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭ ಅದನ್ನೆಲ್ಲ ವಿನಿಯೋಗ ಮಾಡಿಕೊಂಡು ಮಾಡಿದೆವು. ಆ ವೇದಿಕೆಯಲ್ಲಿ ಭಾಷಣ ಮಾಡುವಾಗ ನಾನೊಂದು ಹೇಳಿಬಿಟ್ಟೆ, ನಾನು ಈ ಸಮಾಜದಿಂದ ಹುಟ್ಟಿ ಬಂದು ಈ ಸಮಾಜದ ಆಶೀರ್ವಾದದಿಂದ ನಾನು ಇವತ್ತು ಮುಖ್ಯಮಂತ್ರಿ ಆದೆ ಅಂತ ಹೇಳಿದೆ. ಆ ಒಂದೇ ಸ್ಟೇಟ್ಮೆಂಟು
ಗೌಡ್ರ ಹುಡುಗ ಅಂತ ಹೇಳಿ ಇವ ಸಾಬೀತು ಮಾಡಲಿಕ್ಕೆ ಹೊರಟಿದ್ದಾನೆ, ಇವನನ್ನು ಇಳಿಸಬೇಕು ಅಂತ ಇಳಿಸಿದಂಥ ಸಂದರ್ಭಗಳು ಕೂಡ ನಡೆದದನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆದರೆ ಯಾವತ್ತೂ ಕೂಡ ಅದಕ್ಕೆ ನಾವು ಬೇಸರ ಪಟ್ಟುಕೊಳ್ಳುವಂಥದ್ದು, ಯಾವತ್ತೂ ಕೂಡ ಅಂಥ ಸಂದರ್ಭಗಳಾದಾಗ ಅದನ್ನು ಸವಾಲು ಅಂತ ಸ್ವೀಕಾರ ಮಾಡಿಕೊಂಡು ನಾವು ಮುಂದೆ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರೆ ಮತ್ತೆ ಯಶಸ್ವಿ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಈ ರೀತಿಯಲ್ಲಿ ನಮ್ಮ ಸಂಘಟನೆ ಬೆಳಿಬೇಕು. ಇವತ್ತು ಯಾರೆಲ್ಲ ಪ್ರಶಸ್ತಿಗಳನ್ನು ಪಡ್ಕೊಂಡ್ರ ಆ ಪ್ರಶಸ್ತಿ ಪಡ್ಕೊಂಡ ಎಲ್ಲ ಮಕ್ಕಳು ಈ ಒಂದು ಸಮಾಜದ ಆಶೀರ್ವಾದದ ಮುಖಾಂತರ ಮುಂದೆ ಅತ್ಯಂತ ಯಶಸ್ವಿಯಾದಂಥ ಬೇರೆ ಬೇರೆ ಜಾಗಗಳಿಗೆ ಹೋಗಬೇಕು. ಆ ಜಾಗಗಳಿಗೆ ಹೋದಾಗ ನಮ್ಮನ್ನು ಮರಿಬಾರ್ದು, ಆ ಜಾಗಗಳಿಗೆ ಹೋದಾಗ ನಮ್ಮ ಸಮುದಾಯವನ್ನು ಮರಿಬಾರ್ದು, ಆ ಜಾಗಗಳಿಗೆ ಹೋದಾಗ ನಮ್ಮ ಸಮುದಾಯಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡುವಂಥದ್ದನ್ನು ಮಾಡಬೇಕು. ನಾನು ಮುಖ್ಯಮಂತ್ರಿಯಾಗಿ ಕೇವಲ 1 ವರ್ಷ ಇದ್ದೆ. ನನ್ನ ಮನಸ್ಸಲ್ಲಿ ಒಂದು ಭಾವನೆ ಇತ್ತು, ಅರೆ ಭಾಷೆ ಮಾತಾಡುವಂಥ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ದಕ್ಷಿಣ ಕನ್ನಡ ಮತ್ತು ಕೊಡಗಿನ ಈ ಭಾಷೆಯನ್ನು ಒಂದು ಅಕಾಡೆಮಿ ಮಾಡಬೇಕು ಅಂತ ಹೇಳಿ ಅರೆ ಭಾಷೆ ಅಕಾಡೆಮಿಯನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಂದರ್ಭ ನನಗೆ ಒದಗಿ ಬಂತು. ನನ್ನ ಮಠದ ಆ ಹಿರಿಯ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡ್ಕೊಂಡ ಕಾರಣ ಆ ಸ್ವಾಮೀಜಿಗಳ ಒಂದು ವೈಭವದ ಒಂದು ದೊಡ್ಡ ಜಾತ್ರೋತ್ಸವವನ್ನು ಬ್ಯಾಂಗ್ಳೂರಿನಲ್ಲಿ ಮಾಡಬೇಕು ಅಂತ ಹೇಳುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆವು. ಈ ರೀತಿ ಎಲ್ಲಿಂದ ನಾವು ಬಂದೆವೋ ಆ ಬಂದ ದಾರಿಯನ್ನು ಸ್ವಲ್ಪ ನೋಡಬೇಕು. ನಾವೆಲ್ಲ ಸಿಂಹದ ಮರಿಗಳಾಗಬೇಕು. ಸಿಂಹದ ನಡಿಗೆ ಹೇಗೆ ಹೇಳಿ? ಸಿಂಹದ ನಡಿಗೆ ಹೇಗೆ? ಒಂದಷ್ಟು ದೂರಕ್ಕೆ ಸಿಂಹ ಹೋಗ್ತದೆ, ಒಮ್ಮೆ ಹಿಂತಿರುಗಿ ನೋಡ್ತದೆ. ಅದು ಹಿಂತಿರುಗಿ ನೋಡ್ತದೆ ಯಾಕೆ ಅಂತ ಹೇಳಿದರೆ ಯಾರೋ ನನ್ನನ್ನು ಹಿಂಬಾಲಿಸಿ ಬರ್ತಾರೆ, ಬೆನ್ನಟ್ಟಿ ಬರ್ತಾರೆ ಅಂತಲ್ಲ, ನಾನು ಬಂದಂಥ ಹೆಜ್ಜೆಗಳೇನು ಅಂತ ನೋಡೋದಕ್ಕಾಗಿ ಆ ಸಿಂಹ ಹಿಂದಕ್ಕೆ ನೋಡಿ ಆ ಬಂದ ಹೆಜ್ಜೆಗಳನ್ನು ನೋಡಿ ಮುಂದಕ್ಕೆ ಹೋಗುವ ಸಿಂಹದ ಮರಿಗಳು ನಾವು ಆಗಬೇಕು. ಈ ಸಮಾಜದಿಂದ ಬಂದವರೆಲ್ಲ ನಮ್ಮ ಸಮಾಜದ ಹೆಜ್ಜೆಗಳನ್ನು ನೋಡಿಕೊಂಡು ಮುಂದಕ್ಕೆ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರೆ ಈ ಸಮಾಜ ಅತ್ಯಂತ ಯಶಸ್ವಿ ಸಮಾಜ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಿರಲ್ಲ, ಆಗಾಗ ಸೇರ್ತಾನೆ ಇರಬೇಕು. ಪಳಂಗಪ್ಪಣ್ಣ, ನೀವು ಯಾಗಳು ಸೇರಿಸಿ ಯಾಗಳು ಕರೀನಿ, ನಾ ಬನ್ನೆ. ಆದರೆ ಇಂದು ನಿಮ್ಮೊಟ್ಟಿಗೆ ಊಟ ಮಾಡಿಕೆ ನನಗೆ ಇದಕ್ಕೆ ಆದಲೇ ನಾ KR ಪುರಂನ ಕಾರ್ಯಕ್ರಮದಲ್ಲಿ 12:30 ಗಂಟೆ ಕಾರ್ಯಕ್ರಮದಲ್ಲಿ ನಾ ಭಾಗವಹಿಸೋಕು, ಅದಕ್ಕಾಗಿ ಅಲ್ಲಿಗೆ ಹೋಗಾದೆ. ಐಡ್ತಾತು ಮಾತ ತುಳು ಪಾತ್ರೆನಕ್ಕೆಲ್ಲ ಇಟ್ಲ ಕೇಂಡವನೇ ನಿಕ್ಲೇರ್ಲ ಬೇಜಾರ ಮಲ್ಪರಬಲ್ಲಿ ಇನ್ನಿಕ್ಕಲ್ ನೋಟಿಗೆ ಸೇರಿ ರಾಪುಜಿ ನಮ್ಮ ಮಾತ ಕೆಲಸವನ್ನು ಒಟ್ಟಿಗೆ ಸೇರ್ತು ಮಾಲ್ಪನಂಚಿನ ನಮ್ಮ ಮಾತರ್ಲ ಮಾಲ್ಪುಗ ಪ್ರೀತಿ ವಿಶ್ವಾಸ ದೆಡ್ತ ಮಲ್ಲವ ಜಗತ್ತಿಟ್ಟು ಊಲಜ್ಜಿ ಒಯ್ನು ಬೋಡನ್ಲ ಕ್ರಯಕ್ಕೆ ತನ್ನಲಿ ಅಂಟ ಪ್ರೀತಿ ವಿಶ್ವಾಸನು ಕ್ರಯಕ್ಕಿದೆ ಪರಾಪಜಿ ವಾಸ್ತಾನುಗೀರು ಏರಳಿ ಅಲ್ಲಿ ಈ ಎಡ್ಡೆ ಜನನ ತೋಜ್ಪಡೋಂತ ಒಂಜಿ ಪ್ರೀತಿ ವಿಶ್ವಾಸ ನಡಪನಂಚಿನ ಕೆಲಸ ಮಾಲ್ಪಡು ಐನು ನಮ್ಮ ಮಾತಾಡಲ ಮಾಲ್ಪುಕ ಈ ಕೊಡಗು ದಕ್ಷಿಣ ಕನ್ನಡದ ಈ ಗೌಡ ಸಮಾಜ ಒಂದು ಅದ್ಭುತ ಸಮಾಜವಾತು. ಇಡೀ ಬೆಂಗಳೂರು ಮಾತ್ರ ಇಡೀ ದೇಶಕ್ಕೆ ಮೂಡ್ತು ಬರ್ಪನಂಚಿನ ಕೆಲಸ ಆವಡು. ಈ ಗೌಡ ಸಮಾಜದ ಸಂಸ್ಕೃತಿ ಸಂಪ್ರದಾಯ ಒಂಜತ್ತು ದಿನ ನಮ್ಮ ದೇಶದ ಅದ್ಭುತವಾದ ಸಂಸ್ಕೃತಿ ಸಂಸ್ಕಾರ ಅಂದ ಆವಡು. ಈ ರೀತಿಟ್ ಏನು 2 ಪಾತ್ರ ಪಂಡಿತ ನಿಕ್ಲೇಟ ಈ ರಾಜ್ಯಟು ಈ ದೇಶಟು ಪ್ರತಿಯೊಂಜಟ್ಲು ನಮ್ಮ ನಂಬರ್ 1 ಐನೊಂಜಿ ಪಾತ್ರ ಪಣೋಡು ಎಂಕ್ ತೋಜುಂಡವು. ಪ್ರಾಯಶಃ ಸ್ವಾತಂತ್ರ್ಯ ಸಂಗ್ರಾಮ ನಮ್ಮ ಮಾಂತೈನಿ ಒಂಜಿ ಸ್ವತಂತ್ರ ಭಾರತದ ಪ್ರಜೆಗಳು ನಾವೆಲ್ಲ ತಿಳ್ಕೊಂಡಿದ್ದೇವೆ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆದ 1857 ಅಂತ ನಾವು ಹಿಸ್ಟ್ರಿಯಲ್ಲಿ ಎಲ್ಲ ಓದ್ತಾ ಇದ್ದೇವೆ. ಆದರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಮಾಡಿದ್ದು ಅದು ನಮ್ಮ ದಕ್ಷಿಣ ಕನ್ನಡ ಕೊಡಗಿನ ವೀರರು, ಅದು ಗುಡ್ಡಮನೆ ಅಪ್ಪಯ್ಯ ಮತ್ತು ಕೆಂಬಾಡಿ ರಾಮಯ್ಯ ಗೌಡರು 1837 ಒಬ್ಬರು ಮಂಗಳೂರಲ್ಲಿ ನೇಣಿಗಂಬಕ್ಕೆ ಇರುವಂಥ ಪರಿಸ್ಥಿತಿ ಆಯಿತು, ಒಬ್ಬರು ಕೊಡಗಿನ ಮಡಿಕೇರಿಯಲ್ಲಿ ನೇಣಿಗಂಬಕ್ಕೆ ಇರುವಂಥ ಪರಿಸ್ಥಿತಿ ಆಯಿತು. 1857 ಅಲ್ಲ, 1837 ಈ ಸಮಾಜದ ಆ ಹಿರಿಯರು ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮವನ್ನು ಮಾಡಿ ಪ್ರಾರಂಭ ಮಾಡಿ ಅದಕ್ಕೆ ಬಲಿದಾನ ಆಗಿ ಇವತ್ತು ನಾವೆಲ್ಲ ಸ್ವತಂತ್ರ ಭಾರತದ ಪ್ರಜೆಗಳು ಅಂತಾಗಿದ್ದರೆ ಅದು ಈ ಸಮಾಜ. ಆದ ಕಾರಣ ನಾವೇನು ಮುಂಚೂಣಿಯಲ್ಲಿರುವವರು. ನೀವು ನೋಡಿದ್ರಿ ಇವತ್ತು ಸಮಾಜವಾದ ಮತ್ತೊಂದನ್ನು ಹೇಳುವಂಥ ಸಾವಿರಾರು ಜನ ಇದ್ದಾರೆ. ಕುವೆಂಪು ಅಂತ ಕೇಳಿದ್ದೀರಾ ನೀವು? ರಾಷ್ಟ್ರಕವಿ ಕುವೆಂಪು ಅವರು ಈ ದೇಶಕ್ಕೆಲ್ಲ ಜಗತ್ತಿಗೆ ವಿಶ್ವ ಮಾನವನ ಸಂದೇಶ ಕೊಟ್ಟು ಈ ಜಗತ್ತಿನಲ್ಲಿರುವಂಥ ನಾವೆಲ್ಲ ಸಮಾನರು ಅಂತ ತೋರಿಸ್ಕೊಟ್ಟ ಸಂದೇಶ ಕೊಟ್ಟವರು ಬೇರೆ ಯಾರು ಅಲ್ಲ, ನಮ್ಮ ಸಮಾಜದ ಕುವೆಂಪುರವರು. ನೀವು ನೋಡ್ಕೊಳ್ಳಿ. ನಾನೊಬ್ಬ ರಾಜಕಾರಣಿ. ಇವತ್ತು ನಾನು ಹೇಳ್ತೇನೆ,
ಸಿಟಿಯನ್ನು ಹಿಂಗೆ ಡೆವಲಪ್ ಮಾಡಬೇಕು, ಈ ಸಿಟಿಯನ್ನು ಹಿಂಗೆ ಡೆವಲಪ್ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಹೇಳಿ ಸುಮಾರು 514 ವರ್ಷಗಳ ಹಿಂದೆ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನಲ್ಲಿ ಸಿಟಿ ಹೇಗಿರಬೇಕು, ಎಲ್ಲಿ ಉದ್ಯಾನವನ ಇರಬೇಕು, ಎಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು, ಎಲ್ಲಿ ಬೇರೆ ಬೇರೆ ಕಸುಬುಗಳನ್ನು ಮಾಡುವಂಥ ವ್ಯಕ್ತಿಗಳಿಗೆ ಆ ಪೇಟೆಗಳಿರಬೇಕು ಅಂತ ಹೇಳುವಂಥದ್ದನ್ನು ಮಾಡಿ ಇವತ್ತಿನ ಸ್ಮಾರ್ಟ್ ಸಿಟಿಯ ಕಲ್ಪನೆಯನ್ನು 500 ವರ್ಷದ ಹಿಂದೆ ಈ ದೇಶಕ್ಕೆ ಜಗತ್ತಿಗೆ ಕೊಟ್ಟಿದ್ರೆ ಅದು ನಮ್ಮ ಸಮಾಜದ ಕೆಂಪೇಗೌಡರು ಸ್ವಾಮಿ. ನಾವು ನೋಡ್ತಾ ಇದ್ದೇವೆ ಇವತ್ತು ಮಠ ಮಂದಿರಗಳು ಹೇಳಿಕೊಂಡು ಎಲ್ಲ ಕಡೆಗಳಿರುತ್ತವೆ. ಆದಿಚುಂಚನಗಿರಿ ಮಹಾಸಂಸ್ಥಾನ, ಕಣ್ಣಿಲ್ಲದವರಿಗೆ ಕಣ್ಣು ಅಂದರೆ ಆ ರೀತಿಯ ಕುರುಡರ ಶಾಲೆಗಳು, ಕಿವಿಲ್ಲದವರಿಗೆ ಕಿವುಡರ ಶಾಲೆಗಳು, ಇವತ್ತು ಎಲ್ಲವನ್ನು ಹಿಡಿದು ಮೆಡಿಕಲ್ ಹೈಯರ್ ಎಜುಕೇಷನ್ನವರೆಗೆ ಹಿಡಿದು ಎಲ್ಲ ಎಜುಕೇಷನ್ಗಳನ್ನು ನಿಷ್ಪಕ್ಷಪಾತವಾಗಿ ಕೊಟ್ಟು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಜಾತಿ ಮತ ಪಂಥ ನೋಡದೆ ಉಚಿತ ವಿದ್ಯಾಭ್ಯಾಸವನ್ನು ಕೊಡುವುದರ ಮೂಲಕ ಒಂದು ಸಾರ್ಥಕವಾದಂಥ ಮಠ ಅಂತ ಅನ್ನಿಸ್ಕೊಂಡಿದ್ರೆ ಅದು ನಮ್ಮ ನಿಮ್ಮೆಲ್ಲರ ಮಠವಾದಂಥ ಆದಿಚುಂಚನ ಮಹಾಸಂಸ್ಥಾನ, ಬೇರೆ ಮಠಗಳೆಲ್ಲ. ಆದ ಕಾರಣ ನಮ್ಮಲ್ಲಿ ಯಾರಲ್ಲಿ ಕೀಳರಿಮೆ ಅಗತ್ಯ ಇಲ್ಲ. ಯಾರನ್ನು ನೋಡಿದರೂ ಕೂಡ ನಾವೇ ಸುಪ್ರೀಮ್, ನಾವೇ ನಂಬರ್ 1, ಇದು ಮನಸ್ಸಿನ ಭಾವನೆ ಇರಬೇಕು. ಇದನ್ನು ನಾವು ಹೊರಗಡೆ ತೋರಿಸುವಂಥ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ನಮ್ಮ ರಕ್ತದ ಕಣಕಣಗಳಲ್ಲಿ ಇದನ್ನು ಜೋಡಿಸಿಕೊಂಡು ಮುಂದೆ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡೋಣ. ಇಷ್ಟು ದೊಡ್ಡ ಸಂಖ್ಯೆ ಇದ್ದ ಕಾರಣ ನಾನು ಸ್ವಲ್ಪ ಜಾಸ್ತಿ ಮಾತಾಡಿದೆ. ಆದ ಕಾರಣ ತಾವು ದಯವಿಟ್ಟು ಕ್ಷಮಿಸಬೇಕು. ಎಲ್ರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೊಡಗು ದಕ್ಷಿಣ ಕನ್ನಡ ಗೌಡ ಸಮಾಜ್. ಒಂದು ಪ್ರಮುಖ ಮಾತು ಬಿಟ್ಟುಬಿಟ್ಟೆ. ಈ ಸಮಾಜದ ವತಿಯಿಂದ ಈಗಾಗಲೇ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳನ್ನು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಈಗಾಗಲೇ ಕುಶಾಲನಗರ, ಮಡಿಕೇರಿ ಈ ಭಾಗದಲ್ಲಿ ಮಾಡಿದ್ದಾರೆ. ದಕ್ಷಿಣ ಕನ್ನಡದವರು ಕೂಡ ಇರುವ ಕಾರಣ ಸುಳ್ಯದಲ್ಲಿ ಮಾಡಬೇಕು ಅಂತ ಹೇಳುವಂಥ ದೊಡ್ಡ ವಿಚಾರವನ್ನು ಕೈಗೆತ್ತಿಕೊಂಡು ಅದನ್ನು ಮುಂದೆ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಅದರ ವಿಚಾರಗಳನ್ನು, ಅದರ ಬಡ್ಡಿ ಬಾಕಿದ್ದನ್ನು ಡೆಪಾಸಿಟಿಗೆ ಕೊಡುವಂಥದ್ದನ್ನೆಲ್ಲ ಮತ್ತೆ ಅವರೇ ಹೇಳ್ತಾರೆ, ನಾನೇನು ಹೇಳೋದಿಲ್ಲ. ತುಂಬ ಡಿವಿಡೆಂಟ್ ಕೊಡಬೇಕು ಅಂತ ಹೇಳುವಂಥದ್ದು ಈಗಾಗಲೇ 11% ಡಿವಿಡೆಂಟ್ ಏನಾದ್ರು ಕೊಡ್ತಾ ಇದ್ದಾರಂತೆ. ಸುಮಾರು 19 ಕೋಟಿಗಿಂತ ಹೆಚ್ಚು ಡೆಪಾಸಿಟ್ ಇದೆ. ಸುಮಾರು 17 ಕೋಟಿ ಸಾಲ ವಿತರಣೆ ಮಾಡುವಂಥ ಕೆಲಸ ಕಾರ್ಯನ ಈಗಾಗಲೇ ಭಾರಿ ಸಣ್ಣ ಅವಧಿಯಲ್ಲಿ ಮಾಡಿದ್ದಾರೆ. ಆದ ಕಾರಣ ಸುಳ್ಯದಲ್ಲಿ ಇದನ್ನು ಮಾಡಬೇಕು. ನಾವು ಬಂದವರೆಲ್ಲ ಈ ಸೊಸೈಟಿಯ ಒಂದು ಮೆಂಬರ್ ಆಗಬೇಕು. ಸುಳ್ಯದ ನಿಮ್ಮಲ್ಲಿರುವಂಥ ಬ್ಯಾಂಗ್ಳೂರಿನಲ್ಲಿ ಸಾಧಾರಣವಾಗಿ ಬಂದವರಿಗೆಲ್ಲ ಪರ್ಸ್ಗಳೆಲ್ಲ ಗಟ್ಟಿ ಆಗ್ತದೆ, ದೊಡ್ಡದಾಗುತ್ತೆ ಅಂತ ಕೇಳಿದ್ದೀನಿ. ನಮ್ಮಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ನವರಿದ್ದಾರೆ, ನಮ್ಮಲ್ಲಿ ಅಬ್ಕಾರಿ ಇಲಾಖೆಯವರಿದ್ದಾರೆ. ಇವರೆಲ್ಲ ಬೇರೆ ಬೇರೆಯವ್ರನ್ನ ಹೇಳಿ ಸ್ವಲ್ಪ ಡೆಪಾಸಿಟ್ ಎಲ್ಲ ಕೊಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರೆ ಪ್ರಾಯಶಃ ಈ ಸೊಸೈಟಿ ಇನ್ನಷ್ಟು ವೇಗವಾಗಿ ಬೆಳೆಯುತ್ತದೆ. ಇದಕ್ಕೆ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ಳಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಸಂಸ್ಕೃತಿ, ಸಂಸ್ಕಾರ, ಪ್ರೀತಿ, ವಿಶ್ವಾಸಗಳು ನಮ್ಮ ಜನಾಂಗದ ಹಾಗೂ ದೇಶದ ಆಧಾರ ಸ್ತಂಭಗಳಾಗಿದ್ದು, ಈ ದೇಶಕ್ಕೆ ಅಭೂತಪೂರ್ವ ಸಂಸ್ಕೃತಿಯನ್ನು ನೀಡುತ್ತಿರುವ ನಮ್ಮ ಜನಾಂಗದ ಆಚಾರ ವಿಚಾರಗಳು ದೇಶ ವಿದೇಶಗಳಲ್ಲೂ ಮತ್ತಷ್ಟು ಬೆಳಕನ್ನು ಚೆಲ್ಲುವಂತಾಗಬೇಕೆಂದು ಸ್ಪಷ್ಟ ಸಂದೇಶವನ್ನು ತಮ್ಮ ಉದ್ಘಾಟನಾ ನುಡಿಗಳಲ್ಲಿ ನುಡಿದಂತಹ ಸನ್ಮಾನ್ಯ ಶ್ರೀ ದೇವರಗುಂಡ ವಿ ಸದಾನಂದ ಗೌಡರು, ಕುಡ್ಲದ ಕುವರರು, ಕೊಡಗಿನ ಅಳಿಯಂದರು ಆಗಿರುವ ಇವರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನನಾಯಕರು. ಇವರಿಗೆ ಅನಂತ ಧನ್ಯವಾದಗಳನ್ನು ಜೋರಾದ ಚಪ್ಪಾಳೆಯ ಮೂಲಕ ಅರ್ಪಿಸ್ತಾ ಇದ್ದೇವೆ. ಗ್ರಾಮ, ಪಟ್ಟಣ ಹಾಗೂ ಜಿಲ್ಲಾ ಪ್ರತಿನಿಧಿಯಾಗಿ ಗುರುತಿಸಿಕೊಂಡು ಜನಪ್ರೀತಿ ಗಳಿಸಿ ಪುತ್ತೂರು, ಮಂಗಳೂರು, ಬೆಂಗಳೂರು, ಚಿಕ್ಕಮಗಳೂರುಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಸೋಲಿಲ್ಲದ ಸರದಾರರಾಗಿ, ಶಾಸಕರಾಗಿ, ಸಚಿವರಾಗಿ, ರಾಜ್ಯದ ಮುಖ್ಯಮಂತ್ರಿಯಾಗಿ, ಕೇಂದ್ರ ಸಚಿವರಾಗಿ ಕಾರ್ಯನಿರ್ವಹಿಸಿ ಇದೀಗ ಬೆಂಗಳೂರು ಉತ್ತರ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿ ಅನನ್ಯ ಸೇವೆಯನ್ನು ಸಲ್ಲಿಸುತ್ತಿರುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನನಾಯಕರು ಸನ್ಮಾನ್ಯ ದೇವರಗುಂಡ ವಿ ಸದಾನಂದ ಗೌಡರು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರನ್ನ ಉದ್ದೇಶಿಸಿ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯಗಳು ಬೆಳೆಯಬೇಕೆಂದು ಶುಭ ಹಾರೈಸಿದ್ದಾರೆ. ತುರ್ತು ಕಾರ್ಯದ ನಿಮಿತ್ತ ಅವರು ತೆರಳಬೇಕಾಗಿ ಬಂದಿರುವುದರಿಂದ ಇದೀಗ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಮುಂದುವರಿಯುತ್ತಾ ಇದೆ. ಶ್ರೀದೇವಿ ಅಂಬೈಕಲ್ಲು ಇವರು ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಏನೇಕಲ್ಲು ಗ್ರಾಮದ ಅಂಬೈಕಲ್ಲಿನವರು. ಇವರ ತಂದೆ ದಿವಂಗತ ಶ್ರೀಧರಗೌಡ, ತಾಯಿ ಶ್ರೀಮತಿ ತಿಲಕ.
ಶ್ರೀದೇವಿಯವರು ಪತ್ರಿಕೋದ್ಯಮದಲ್ಲಿ ಪದವಿಯನ್ನು SDM ಕಾಲೇಜ್ ಉಜಿರೆ ಮತ್ತು ಸ್ನಾತಕೋತ್ತರ ಪದವಿಯನ್ನು ಕೊಣಾಜೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮುಗಿಸಿದ್ದಾರೆ. ಪ್ರಜಾವಾಣಿಯಲ್ಲಿ 1 ವರ್ಷ ಕೆಲಸ ನಿರ್ವಹಿಸಿ ನಂತರ 2012ರಲ್ಲಿ ವಿಜಯ ಕರ್ನಾಟಕ ಪತ್ರಿಕೆ ಮುಂದಿನ ಸಾಧಕರು ಶ್ರೀಯುತ ವಿನೋದ್ ಮೂಡಗದ್ದೆ, ರಂಗ ಕಲಾವಿದರು, ರೇಡಿಯೋ ಉದ್ಘೋಷಕರು, ಲೇಖಕರು, ಸಂಪಾದಕರು ಶ್ರೀಯುತ ವಿನೋದ್ ಮೂಡಗದ್ದೆರವರನ್ನು ಸನ್ಮಾನಿಸಬೇಕೆಂದು, ಅಭಿನಂದಿಸಬೇಕೆಂದು ಸನ್ಮಾನ್ಯರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಮುಂದಿನ ಸಾಧಕರು ಶ್ರೀಯುತ ಋಷಿ ಬೋಪಣ್ಣ ಸುಳ್ಯಕೋಡಿ, ಕ್ರೀಡಾ ವಿಭಾಗದಲ್ಲಿ ಅನನ್ಯ ಸಾಧನೆಯನ್ನು ಮಾಡಿರುವಂತಹ ಯುವ ಪ್ರತಿಭೆ. ಶ್ರೀ ವಿನೋದ್ ಮೂಡಗದ್ದೆರವರು ರಂಗ ಕಲಾವಿದರು, ಸಾಹಿತಿಗಳು ಹಾಗೂ ಸಂಪಾದಕರು ಆಗಿದ್ದಾರೆ. ಮುಂದಿನ ಸಾಧಕರು ಶ್ರೀಯುತ ಋಷಿ ಬೋಪಣ್ಣ ಸುಳ್ಯಕೋಡಿ, ಕ್ರೀಡಾ ವಿಭಾಗದಲ್ಲಿ ಅನನ್ಯ ಸಾಧನೆಯನ್ನು ಸಾಧಿಸಿದ್ದಾರೆ. ಇವರಿಗೆ ಶುಭ ಹಾರೈಸುತ್ತಿದ್ದಾರೆ ಹಾಗೂ ಅಭಿನಂದಿಸ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ ಸದಾನಂದ ಗೌಡ ಸಾಹೇಬರು. ಇವರ ಉಜ್ವಲ ಭವಿಷ್ಯಕ್ಕಾಗಿ ಶುಭ ಹಾರೈಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸಬೇಕೆಂದು ಕೋರ್ತಾ ಇದ್ದೇವೆ. ಅವರ ಸಂಕ್ಷಿಪ್ತ ಪರಿಚಯವನ್ನು ಮುಂದಿನ ಅವಧಿಯಲ್ಲಿ ಓದ್ತಾ ಇದ್ದೇವೆ. ನೆಕ್ಸ್ಟ್ ಮುಂದಿನ ಹಿಮಾಂಶು ಡಿ ಕೊಲ್ಚಾರು, ಕ್ರೀಡಾ ವಿಭಾಗದಲ್ಲಿ ಅನನ್ಯ ಸಾಧನೆಯನ್ನು ಗೈದಿದ್ದಾರೆ. ಹಿಮಾಂಶು ಡಿ ಕೊಲ್ಚಾರು. ಮುಂದಿನ ಸಾಧಕರು ಅನ್ಮೋಲ್, NCC ವಿಭಾಗದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಕುಮಾರಿ ಅನ್ಮೋಲ್ ರವರು. ಮುಂದಿನ ಸಾಧಕರು ಋಷಿಕಾ ಬೆಳ್ಯಪ್ಪ ತಡಿಯಪ್ಪನರವರು ಕೂಡ ಆಗಮಿಸಬೇಕೆಂದು ಕೇಳ್ತಾ ಇದ್ದೇವೆ. ಕುಮಾರಿ ಅನ್ಮೋಲ್ ರವರು ಋಷಿಕಾ ಬೆಳ್ಯಪ್ಪ ತಡಿಯಪ್ಪನ NCC ವಿಭಾಗದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಿದ್ದಾರೆ. ಮುಂದಿನ ಸಾಧಕರು ವೇದಿಕೆಗೆ ಆಗಮಿಸಬೇಕೆಂದು ಕೋರ್ತಾ ಇದ್ದೇವೆ. ಋಷಿಕಾ ಬೆಳ್ಯಪ್ಪ ತಡಿಯಪ್ಪನ. ಪ್ರಜ್ಞಾ ವೈ, ಕ್ರೀಡಾ ವಿಭಾಗದಲ್ಲಿ ಸಾಧನೆಯನ್ನು ಮಾಡಿರುವಂತಹ ಪ್ರಜ್ಞಾ ವೈ ರವರು ಇದೀಗ ಸನ್ಮಾನಿಸ್ತಾ ಇರೋದು ಋಷಿಕಾ ಬೆಳ್ಯಪ್ಪ ತಡಿಯಪ್ಪನ. NCC ವಿಭಾಗದಲ್ಲಿ ಅತಿ ಹೆಚ್ಚಿನ ಸಾಧನೆಯನ್ನು ಗೈದಿದ್ದಾರೆ. ಇವರ ಸಾಧನೆಯ ಬಗ್ಗೆ ಮುಂದಿನ ಅವಧಿಯಲ್ಲಿ ನಾವು ವಿವರವಾಗಿ ನಿಮ್ಮ ಮುಂದಿಡ್ತಿದ್ದೇವೆ. ಪ್ರಜ್ಞಾ ವೈ, ಕ್ರೀಡಾ ವಿಭಾಗ, ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಧನುಷ್ ಕಲ್ಲುಮುಟ್ಲು, ಕ್ರೀಡಾ ವಿಭಾಗದಲ್ಲಿ, ಫುಟ್ಬಾಲ್ ಕ್ರೀಡಾ ವಿಭಾಗದಲ್ಲಿ ಹೆಚ್ಚಿನ ಸಾಧನೆಯನ್ನು ಇದೀಗಲೇ ಸಾಧಿಸ್ತಾ ಇದ್ದಾರೆ. ಕುಮಾರ್ ಧನುಷ್ ಕಲ್ಲುಮುಟ್ಲುರವರು ವೇದಿಕೆಗೆ ಆಗಮಿಸಬೇಕು. ಪ್ರಜ್ಞಾ ವೈರವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ನಡೆಸಿಕೊಡಲಾಗ್ತಾ ಇದೆ. ಪ್ರಜ್ಞಾ ವೈ. ಮುಂದಿನ ಸಾಧಕರು ಕುಮಾರ್ ಧನುಷ್ ಕಲ್ಲುಮುಟ್ಲು,
ಕುಮಾರ್ ಧನುಷ್ ಕಲ್ಲುಮುಟ್ಲು, ಕುಮಾರ್ ಧನುಷ್ ಕಲ್ಲುಮುಟ್ಲು ಕ್ರೀಡಾ ವಿಭಾಗದಲ್ಲಿ ಅಂದರೆ ಫುಟ್ಬಾಲ್ನಲ್ಲಿ ಹೆಚ್ಚಿನ ಸಾಧನೆಗೆ ಮುನ್ನುಡಿಯನ್ನು ಬರಿತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದಿಸುವಂತಹ ಕ್ಷಣ. ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜದ ಉಪಾಧ್ಯಕ್ಷರ ಸುಪುತ್ರ ಇವರು. ಮುಂದಿನ ಸಾಧಕರು ಕುಮಾರಿ ಧನ್ವಿ ಹನೀಶ್ ಕಾನಡ್ಕ. ಮುಂದಿನ ಸಾಧಕರನ್ನ ವೇದಿಕೆಗೆ ಆಹ್ವಾನಿಸುವಂತಹ ಸಮಯ. ಕುಮಾರಿ ಧನ್ವಿ ಹನೀಶ್ ಕಾನಡ್ಕ. ಕುಮಾರಿ ಧನ್ವಿ ಹೆಚ್ ಕಾನಡ್ಕರ್ ಶೂಟಿಂಗ್ ವಿಭಾಗದಲ್ಲಿ ಹೆಚ್ಚಿನ ಸಾಧನೆಯನ್ನ ಮಾಡಲು ಮುನ್ನುಡಿಯನ್ನ ಬರೆಯುತ್ತಿರುವಂತಹ ಯುವ ಪ್ರತಿಭೆ. ಮುಂದಿನ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ವಾಣಿಜ್ಯ ತೆರಿಗೆಗಳ ಅಪರ ಆಯುಕ್ತರು ಹಾಗೂ ವಾಣಿಜ್ಯ ತೆರಿಗೆ ಸದಸ್ಯರು, ಕರ್ನಾಟಕ ಮೇಲ್ಮನವಿ ನ್ಯಾಯಾಧಿಕರಣ ಶ್ರೀಮತಿ KM ಸುಲೋಚನಾ ಧನಂಜಯ ಅಡ್ಪೈಂಗಾಯರವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಬೇಕೆಂದು ಸನ್ಮಾನ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಮತಿ KM ಸುಲೋಚನಾ ಧನಂಜಯ ಅಡ್ಪಂಗಾಯರವರು ಅವ್ರಿಗೂ ಮಾಡ್ಬೇಕಂತಲ್ಲ, ಆಯ್ತಾ? ಸುಲೋಚನಾರವರು ಶ್ರೀಮತಿ KM ಸುಲೋಚನಾ ಧನಂಜಯ ಅಡ್ಪಂಗಾಯರವರನ್ನು ಕೂಡ ಒಂದು ಸನ್ಮಾನಿಸುವಂತಹ ಸಮಯ. ಇವರು ವಾಣಿಜ್ಯ ತೆರಿಗೆಗಳ ಅಪರ ಆಯುಕ್ತರು ಹಾಗೂ ವಾಣಿಜ್ಯ ತೆರಿಗೆ ಸದಸ್ಯರು, ಕರ್ನಾಟಕ ಮೇಲ್ಮನವಿ ನ್ಯಾಯಾಧಿಕರಣದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಧಿಕಾರಿ KM ಸುಲೋಚನಾ ಧನಂಜಯ ಅಡ್ಪಂಗಾಯರವರನ್ನು ಅಭಿನಂದಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕೆಂದು ಮನವಿ ಮಾಡಿಕೊಳ್ತಾ ಇದ್ದೇವೆ. ಮುಂದಿನ ಅತಿಥಿ, ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀಮತಿ ಸುಮಿತಾ ನಿಂಗರಾಜು ನಂಗಾರು. ಇವರು ಉಪ ಆಯುಕ್ತರು, ಅಬಕಾರಿ ಇಲಾಖೆ, ಶಿವಮೊಗ್ಗ ಜಿಲ್ಲೆ, ಕರ್ನಾಟಕ ಸರ್ಕಾರ. ಇವರನ್ನು ಈಗ ಅಭಿನಂದಿಸುವಂತಹ ಸುಸಮಯ. ಶ್ರೀಮತಿ ಸುಮಿತಾ ನಿಂಗರಾಜು ನಂಗಾರುರವರು ಉಪ ಆಯುಕ್ತರು, ಅಬಕಾರಿ ಇಲಾಖೆ, ಶಿವಮೊಗ್ಗ ಜಿಲ್ಲೆ, ಕರ್ನಾಟಕ ಸರ್ಕಾರ. ಇವರನ್ನು ಅಭಿನಂದಿಸ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿರುವಂತಹ ಇಂತಹ ಅಧಿಕಾರಿಗಳಿಗೆ ಅಭಿನಂದಿಸುವಂತಹ ಈ ಸುಸಂದರ್ಭದಲ್ಲಿ ಜೋರಾದ ಚಪ್ಪಾಳೆ ಮೂಲಕ ಇವರನ್ನು ಗೌರವದಿಂದ ಸನ್ಮಾನಿಸುವಂತಹ ಸಮಯ. ಮುಂದಿನ ಮುಖ್ಯ ಅತಿಥಿ ಸನ್ಮಾನ್ಯ ಶ್ರೀ ದಾಮೋದರ ಕಣಜಾಲು, ಪ್ರಾಚಾರ್ಯರು, ಡಾಕ್ಟರ್ ಶಿವರಾಮ್ ಕಾರಂತ್ ಪ್ರಥಮ ದರ್ಜೆ ಕಾಲೇಜು, ಬೆಳ್ಳಾರೆ, ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಸನ್ಮಾನ್ಯ ಶ್ರೀ ದಾಮೋದರ ಕಣಜಾಲ್ರವರು, ಪ್ರಾಚಾರ್ಯರು, ಡಾಕ್ಟರ್ ಶಿವರಾಮ್ ಕಾರಂತ್ ಪ್ರಥಮ ದರ್ಜೆ ಕಾಲೇಜು, ಬೆಳ್ಳಾರೆ, ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಇವರನ್ನು ಅಭಿನಂದಿಸ್ತಾ ಇದ್ದಾರೆ. ಮಾನ್ಯ ಲೋಕಸಭಾ ಸದಸ್ಯರಾಗಿರುವ ಸನ್ಮಾನ್ಯ ಶ್ರೀ ದೇವರಗೊಂಡ ವಿ ಸದಾನಂದ ಗೌಡರವರು ಮತ್ತು ಇತರೆ ಗಣ್ಯಮಾನ್ಯರು. ಸಾಧಕರನ್ನು ಸನ್ಮಾನಿಸಿ ಅಭಿನಂದಿಸಿದ ಗಣ್ಯಮಾನ್ಯರಿಗೆ ಅನಂತಾನಂತ ಧನ್ಯವಾದಗಳನ್ನು ಜೋರಾದ ಚಪ್ಪಾಳೆ ಮೂಲಕ ಸಲ್ಲಿಸೋಣ. ಇದೀಗ ತುರ್ತು ಕಾರ್ಯದ ನಿಮಿತ್ತ ತೆರಳುತ್ತಿರುವಂತಹ ನಮಸ್ತೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು, ಲೋಕಸಭಾ ಸದಸ್ಯರು, ಬೆಂಗಳೂರು ಉತ್ತರ ಕ್ಷೇತ್ರರವರು, ನಮ್ಮೆಲ್ಲರ
ಉದ್ದೇಶಿಸಿ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯಗಳನ್ನ ಮುಂದಕ್ಕೆ ಕೊಂಡೊಯ್ಯಬೇಕು. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಭಾಗವಹಿಸಿ ಉದ್ಘಾಟನೆಯನ್ನು ನಡೆಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ಜೋರಾದ ಗೌರವದ ಪ್ರೀತಿಯ ಚಪ್ಪಾಳೆಯ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಅವರು ಯಾವ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ವಿವರವಾಗಿ ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಶ್ರೀದೇವಿ ಅಂಬೇಕಲ್ರವರು ಮತ್ತೊಮ್ಮೆ ವೇದಿಕೆಗೆ ಆಗಮಿಸಬೇಕೆಂದು ಮನವಿ ಮಾಡಿಕೊಳ್ತಾ ಇದ್ದೇವೆ. ತುರ್ತಾಗಿ ನಾವು ಒಂದು ಸಾಧಕರ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿರೋದ್ರಿಂದ ಮತ್ತೊಮ್ಮೆ ತಮ್ಮ ಪರಿಚಯವನ್ನು ನಾವು ವೇದಿಕೆಯಲ್ಲಿ ಮಾಡ್ತೀವಿ. ಯಾಕಂದರೆ ನಮ್ಮೆಲ್ಲ ಆಗಮಿಸಿರುವಂತಹ ಬಂಧುಗಳು ಜನಾಂಗದವರಿಗೆ ಮತ್ತೆ ನೀವೆಲ್ಲರೂ ಕೂಡ ಸ್ಫೂರ್ತಿ ಆಗ್ತೀರಾ, ದಾರಿದೀಪವಾಗ್ತೀರಾ ಅಂತ ನಮ್ಮ ಒಂದು ಪ್ರೀತಿಯ ಮನವಿ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಶ್ರೀದೇವಿ ಅಂಬೇಕಲ್ಲು ಇವರು ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕಿನ ಏನೇಕಲು ಗ್ರಾಮದ ಅಂಬೇಕಲ್ಲಿನವರು. ಇವರ ತಂದೆ ದಿವಂಗತ ಶ್ರೀಧರ ಗೌಡ, ತಾಯಿ ಶ್ರೀಮತಿ ತಿಲಕ. ಶ್ರೀದೇವಿಯವರು ಪತ್ರಿಕೋದ್ಯಮದಲ್ಲಿ ಪದವಿಯನ್ನು SDM ಕಾಲೇಜು ಉಜಿರೆ ಮತ್ತು ಸ್ನಾತಕೋತ್ತರ ಪದವಿಯನ್ನು ಕೊಣಾಜೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮುಗಿಸಿರುತ್ತಾರೆ. ಪ್ರಜಾವಾಣಿಯಲ್ಲಿ 1 ವರ್ಷ ಕೆಲಸವನ್ನು ನಿರ್ವಹಿಸಿ ನಂತರ 2012ರಲ್ಲಿ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಲವಲವಿಕೆ, ಪುರವಣಿಯ, ಪ್ರವಾಸ, ಆರೋಗ್ಯ, ಶಿಕ್ಷಣ ಮೊದಲಾದ ವಿಭಾಗಗಳಲ್ಲಿ ಕೆಲಸ ಮಾಡಿದ್ದಾರೆ. ಇದುವರೆಗೆ 2000ಕ್ಕೂ ಅಧಿಕ ಲೇಖನಗಳು ಪ್ರಕಟಗೊಂಡಿವೆ. ಹಲವಾರು ಕತೆ, ಕವನ, ವ್ಯಕ್ತಿತ್ವ ವಿಕಸನ, ಕ್ಷೇತ್ರ ದರ್ಶನ, ಸಂದರ್ಶನ ಆಧಾರಿತ ಬರಹಗಳನ್ನು ಇವರು ಬರೆದಿದ್ದಾರೆ. ಪ್ರಸ್ತುತ ವಿಜಯ ಕರ್ನಾಟಕ ಪತ್ರಿಕೆಯ ಆಧ್ಯಾತ್ಮಿಕ ವಾರಪತ್ರಿಕೆ ಬೋಧಿ ವೃಕ್ಷದಲ್ಲಿ ಹಿರಿಯ ಉಪಸಂಪಾದಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಪತಿ ನಿರಂಜನಗೌಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ TCSನಲ್ಲಿ ಪ್ರೋಗ್ರಾಂ ಮ್ಯಾನೇಜರ್ ಆಗಿದ್ದಾರೆ. ಮಗ ಪಾರ್ಥ್ 4ನೇ ತರಗತಿ ಓದುತ್ತಿದ್ದಾರೆ. ಪತ್ರಿಕೋದ್ಯಮದಲ್ಲಿ ಇವರ ಸಾಧನೆಯನ್ನು ಗುರುತಿಸಿ ನಮ್ಮ ಸಮಾಜದ ವತಿಯಿಂದ ಇವರನ್ನು ಇಂದು ಸನ್ಮಾನಿಸಲಾಗಿದೆ. ಭಗವಂತನ ಆಶೀರ್ವಾದ ತಮ್ಮ ಮೇಲಿರಲಿ. ಮುಂದಿನ ಸಾಧಕರು ಶ್ರೀಯುತ ವಿನೋದ್ ಮೂಡಗದ್ದೆ. ನನ್ನೊಂದಿಗೆ ಕಾರ್ಯಕ್ರಮವನ್ನು ನಿರೂಪಣೆ ಕಾರ್ಯದಲ್ಲಿ ಸಹಯೋಗವನ್ನು ಮಾಡಿದಂತಹ ವಿನೋದ್ ಮೂಡಗದ್ದೆರವರು 26/1/1991 ಕೊಡಗು ಜಿಲ್ಲೆ ಮಡಿಕೇರಿ ಇಲ್ಲಿ ಜನಿಸಿದರು. ಇವರ ತಂದೆ ಮೂಡಗದ್ದೆ ನಾಣಯ್ಯ, ತಾಯಿ ದಮಯಂತಿ KG. ಶ್ರೀಯುತರು BSc ಪದವೀಧರರಾಗಿದ್ದು ಶಾಲಾ ದಿನಗಳಲ್ಲಿಯೇ ಕವನ ಬರೆಯುವ ಹವ್ಯಾಸ ಬೆಳೆಸಿಕೊಂಡು ಕಂಪಲಾಪುರ ಮೋಹನ್ ಸಾರಥ್ಯದ ಮನೆ ಮನೆ ಕವಿಗೋಷ್ಠಿಯ 8 ಆವೃತ್ತಿಯಲ್ಲಿ ಕವನ ವಾಚನ ಮಾಡಿದ ಅನುಭವ ಇವರಿಗಿದೆ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ, ಮಡಿಕೇರಿ, ವಿರಾಜಪೇಟೆ, ಸುಳ್ಯ ತಾಲೂಕು ಸಮ್ಮೇಳನ, ಮಡಿಕೇರಿ ದಸರಾ ಕವಿಗೋಷ್ಠಿ, ಬೆಂಗಳೂರು ಸಾಹಿತ್ಯ ಪರಿಷತ್ ಬಹುಭಾಷಾ ಕವಿಗೋಷ್ಠಿ ಸೇರಿದಂತೆ 30ಕ್ಕೂ ಹೆಚ್ಚು ಹಲವು ಕವಿಗೋಷ್ಠಿಗಳಲ್ಲಿ ಭಾಗಿಯಾಗಿ ಅರೆಭಾಷೆ ಮತ್ತು ಕನ್ನಡ ಕವನ ವಾಚನ ಮಾಡಿದ ಹೆಗ್ಗಳಿಕೆ ಇವರದ್ದಾಗಿದೆ. ಅರೆಭಾಷೆಯಲ್ಲಿ ನೆಂಪುನ ಜೊಂಪೆ ಕಥಾ ಸಂಕಲನ, ಹಲವು ಪತ್ರಿಕೆಗಳಲ್ಲಿ ಕಥೆ ಕವನ ಪ್ರಕಟಿಸಿದ್ದಾರೆ. ರಂಗಭೂಮಿಯಲ್ಲಿ 2006ರಲ್ಲಿ ಆಳ್ವಾಸ್ ರಂಗ ಅಧ್ಯಯನ ಕೇಂದ್ರದಲ್ಲಿ ಡಾಕ್ಟರ್ ಜೀವನ್ ರಾಮ್ ಸುಳ್ಯದ ತರಬೇತಿಯಲ್ಲಿ ರಂಗಭೂಮಿ ಪಯಣದ ಆರಂಭ ಮಾಡಿ ಅಲ್ಲಿಂದ ಇಂದಿನವರೆಗೆ ಮಹಾಮಾಯಿ, ಮಕ್ಕಳ ಮಾಯಾಲೋಕ, ಮಾಧ್ಯಮ ವ್ಯಾಯೋಗ, ಊರು ಭಂಗ, ಹುಲಿಯ ನೆರಳು, ಚಾಳೇಶ, ಸಾಹೇಬ್ರು ಬಂದವೆ, ಅಮರ ಕ್ರಾಂತಿ ಹೀಗೆ 17 ನಾಟಕಗಳಲ್ಲಿ ಪಾತ್ರವಹಿಸಿ ರಾಜ್ಯಾದ್ಯಂತ 100ಕ್ಕೂ ಹೆಚ್ಚು ಪ್ರದರ್ಶನಗೊಂಡಿರುವಂತೆ ಮಾಡಿರುವ ಇವರು ನಮ್ಮೆಲ್ಲರ ಅಭಿನಂದನೆಗೆ ಅರ್ಹರಾಗಿದ್ದಾರೆ. ಪತ್ರಿಕಾ ರಂಗ ಬೆಂಗಳೂರಿನ ಸರ್ವೋಚ್ಚ ಭಾರತ ಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ಕಾರ್ಯನಿರ್ವಹಿಸಿರುವ ಇವರು ಕೊಡಗಿನ ಪ್ರಜಾಸತ್ಯ ಪತ್ರಿಕೆಯಲ್ಲಿ ವರದಿಗಾರರಾಗಿ, ಪ್ರಸ್ತುತ ವಿಜಯವಾಣಿ ಪತ್ರಿಕೆಯಲ್ಲಿ ಪೊನ್ನಂಪೇಟೆ ತಾಲೂಕು ವರದಿಗಾರರಾಗಿದ್ದಾರೆ. ಅರೆಭಾಷೆಯ ಮೊದಲ ಮಾಸಿಕ ಪತ್ರಿಕೆ ಅರೆಭಾಷೆ ಮುಡುಪು ಸಂಪಾದಕರು ಆಗಿದ್ದಾರೆ. ಸಿನಿಮಾ ಮತ್ತು ಧಾರಾವಾಹಿ ಉದಯ ಟಿವಿ ಮತ್ತು ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ ಶಾಂತಂ ಪಾಪಂ, ಚಂದ್ರ ಚಕೋರಿ, ಮಹಾಭಾರತ, ಆಶಾಯೇ ಹಿಂದಿ ಧಾರಾವಾಹಿಯಲ್ಲಿ ನಟನೆ ಮತ್ತು ಸಹ ಸಂಭಾಷಣಾಕಾರರಾಗಿ ಕೆಲಸ ನಿರ್ವಹಿಸಿದ್ದಾರೆ. ರಾಜ್ ಬಹದ್ದೂರ್ ಮತ್ತು ಮಡಿವಾಳ ಮಾಚಿದೇವ ಚಲನಚಿತ್ರದಲ್ಲಿ ಸಂಭಾಷಣಾಕಾರರಾಗಿ ಕಾರ್ಯನಿರ್ವಹಿಸಿ ಜನಾಂಗದ ಹೆಜ್ಜೆ ಗುರುತನ್ನು ಮೂಡಿಸಿದ್ದಾರೆ. ಭರಣಿ ಕಲಾ ತಂಡ ಕಟ್ಟಿ ಕೊಡಗಿನ ಹುತ್ತರಿ ಕೋಲಾಟ ಪ್ರದರ್ಶನವನ್ನು ರಾಜ್ಯಾದ್ಯಂತ ನೀಡಿದ ಕೀರ್ತಿ ಇವರದ್ದಾಗಿದೆ. ಇವರಿಗೆ ಆ ದಯಾಮಯನು ಇನ್ನಷ್ಟು ಸಾಧಿಸುವ ಶಕ್ತಿಯನ್ನು ದಯಪಾಲಿಸಲೆಂಬುದೇ ನಮ್ಮೆಲ್ಲರ ಹರಕೆ ಹಾರೈಕೆ. ಧನ್ಯವಾದಗಳು. ಮುಂದಿನ ಸಾಧಕರು
ಇವರೇ ತಾನೆ, ನಾನು ಓದ್ತೇನೆ. ಋಷಿ ಬೋಪಣ್ಣ ಸುಳ್ಯಕೋಡಿರವರು ವೇದಿಕೆಗೆ ಆಗಮಿಸಬೇಕು. ಇವರು ಸುಳ್ಯಕೋಡಿ ಕುಟುಂಬದ ಶ್ರೀ ಅಮರನಾಥ್ ಮತ್ತು ವೈಶಾಲಿರವರ ಸುಪುತ್ರನಾಗಿದ್ದು ರಾಜ್ಯದ ಉದಯೋನ್ಮುಖ ಯುವ ಕ್ರಿಕೆಟ್ ಆಟಗಾರರಾಗಿರುತ್ತಾರೆ. 25 ವರ್ಷದ ಒಳಗಿನ ಒನ್ ಡೇ ಟೂರ್ನಮೆಂಟ್ ಮತ್ತು ಕರ್ನಲ್ ಸಿ.ಕೆ. ನಾಯ್ಡು ಟ್ರೋಫಿ ಟೂರ್ನಮೆಂಟ್ಗಳಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದ್ದಾರೆ. ಕೆಪಿಎಲ್ ಟೂರ್ನಮೆಂಟ್ಗಳಲ್ಲಿ ಸತತವಾಗಿ 3 ವರ್ಷಗಳಿಂದ ಕಲ್ಯಾಣಿ ಬ್ಯಾಂಗಳೂರು ಬ್ಲಾಸ್ಟರ್ಸ್ ತಂಡವನ್ನು ಪ್ರತಿನಿಧಿಸಿ ಉತ್ತಮವಾಗಿ ಆಡಿ ಜನಾಂಗದ ಕೀರ್ತಿಯನ್ನು ಎತ್ತಿ ಹಿಡಿದಿದ್ದಾರೆ. ದಕ್ಷಿಣ ಭಾರತದ ರಾಜ್ಯಗಳ ತಂಡವನ್ನು 19 ವರ್ಷದ ಟೂರ್ನಮೆಂಟ್ಗಳಲ್ಲಿ ಪ್ರತಿನಿಧಿಸಿದ್ದು 16 ವರ್ಷದ ಟೂರ್ನಮೆಂಟ್ನಲ್ಲಿ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಕರ್ನಾಟಕ ರಾಜ್ಯ ತಂಡದ ಕ್ಯಾಪ್ಟನ್ ಆಗಿಯೂ ಅತ್ಯುತ್ತಮ ಆಟವನ್ನು ಪ್ರದರ್ಶಿಸಿರುತ್ತಾರೆ. ರಾಜ್ಯವನ್ನು ಪ್ರತಿನಿಧಿಸಿ ದಕ್ಷಿಣ ಆಫ್ರಿಕಾದ ನಮೀಬಿಯಾ ಹಾಗೂ USA ಟೀಮ್ ಟೂರ್ನಮೆಂಟ್ನಲ್ಲಿ ಭಾಗವಹಿಸಿರುವುದು ಹೆಮ್ಮೆಯ ವಿಷಯವಾಗಿದೆ. ರಣಜಿ ಟ್ರೋಫಿ, ವಿಜಯ ಹಜಾರೆ ಟ್ರೋಫಿ ಹಾಗೂ ಸೈಯದ್ ಮುಸ್ತಕ್ ಅಲಿ ಟ್ರೋಫಿ ಇದರ ಸಂಭವನೀಯ ಪಟ್ಟಿಯ ಆಟಗಾರರಾಗಿ ಪ್ರತಿಷ್ಠಿತ ಸೇಂಟ್ ಜೋಸೆಫ್ ಕಾಲೇಜಿನ ಕ್ರಿಕೆಟ್ ಕ್ಯಾಪ್ಟನ್ ಆಗಿಯೂ ಕಾರ್ಯನಿರ್ವಹಿಸಿರುವುದು ಪ್ರಶಂಸನೀಯವಾಗಿದೆ. ಪ್ರಸ್ತುತ MS ರಾಮಯ್ಯ ಕಾಲೇಜ್ ಇಲ್ಲಿ MBA ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಇವರ ಶೈಕ್ಷಣಿಕ ಭವಿಷ್ಯ ಹಾಗೂ ಕ್ರೀಡಾ ಕ್ಷೇತ್ರದ ಭವಿಷ್ಯಕ್ಕೆ ನಮ್ಮ ಜನಾಂಗದ ಎಲ್ಲ ಹಿರಿಯ ಕಿರಿಯರ ಆಶೀರ್ವಾದ ಮತ್ತು ಶುಭ ಹಾರೈಕೆ ನಿಮ್ಮೊಂದಿಗಿದೆ. ಆ ಭಗವಂತನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಕೀರ್ತಿ ಬೆಳಗುವಂತೆ ಮಾಡಲಿ ಎಂಬುದೇ ನಮ್ಮೆಲ್ಲರ ಸದಾಶಯ. ಮುಂದಿನ ಸಾಧಕರು ಹಿಮಾಂಶು ದಿವೇಶ್ ಕೋಲ್ಚಾರ್. ಹಿಮಾಂಶು ಇವರು ಕೋಲ್ಚಾರು ಮನೆತನದ ದಿವೇಶ್ ಮತ್ತು ಜ್ಯೋತಿ ಇವರ ಸುಪುತ್ರ. ಇವರು 18ನೇ ವರ್ಷದೊಳಗಿನ ಬಾಲಕರ ಕ್ರೀಡೆಗಳಲ್ಲಿ ತಮ್ಮ ಶಾಲೆಯನ್ನು ಜಿಲ್ಲಾ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿರುತ್ತಾರೆ. ಪ್ರಸ್ತುತ ಬೆಂಗಳೂರಿನ ಸಿಂಧಿ ಶಾಲೆಯಲ್ಲಿ 12ನೇ ತರಗತಿಯಲ್ಲಿ ಓದುತ್ತಾ ಅನೇಕ ಪ್ರಶಸ್ತಿಗಳನ್ನು ಗಳಿಸಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದ್ದಾರೆ. 2023 ಅಕ್ಟೋಬರ್ನಲ್ಲಿ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಮಾಲೆಗಾಂವ್ನಲ್ಲಿ ನಡೆದ ರೋಪ್ ಸ್ಕಿಪ್ಪಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸುಮಾರು 80 ಮಂದಿ ಸ್ಪರ್ಧೆಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ 5ನೇ ಸ್ಥಾನವನ್ನು ಗಳಿಸಿರುತ್ತಾರೆ. ಈ ಸ್ಪರ್ಧೆಯಲ್ಲಿ 3 ನಿಮಿಷದಲ್ಲಿ ಸ್ಕಿಪ್ಪಿಂಗ್ ಹಗ್ಗವನ್ನು ಬಳಸಿ ದಾಖಲೆ ಸಂಖ್ಯೆಯನ್ನು ಎಣಿಕೆ ಮಾಡುತ್ತಾ ತನ್ನ ಸಹಿಷ್ಣುತೆಯನ್ನು ಪರಿಶೀಲಿಸುವ ಮೂಲಕ ಹೆಚ್ಚು ಎಣಿಕೆ ಮಾಡಿದವರಿಗೆ ಬಹುಮಾನ ನೀಡಲಾಗುತ್ತದೆ. ಹಿಮಾಂಶು 3 ನಿಮಿಷಗಳಲ್ಲಿ 375 ಸ್ಕಿಪ್ಗಳನ್ನು ಮಾಡಿ ರಾಷ್ಟ್ರ ಮಟ್ಟದಲ್ಲಿ 5ನೇ ಸ್ಥಾನವನ್ನು ಪಡೆದಿದ್ದಾರೆ. ನವೆಂಬರ್ 2023ರಲ್ಲಿ ಬೆಂಗಳೂರಿನಲ್ಲಿ ನಡೆದ ಕರ್ನಾಟಕ ರಾಜ್ಯ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಹಿಮಾಂಶು ಪ್ರತಿನಿಧಿಸಿ 4x100 ಮೀಟರ್ ರಿಲೆಯಲ್ಲಿ ಬೆಂಗಳೂರನ್ನು ಪ್ರತಿನಿಧಿಸಿ ಚಾಂಪಿಯನ್ಶಿಪ್ನಲ್ಲಿ 4x100 ಮೀಟರ್ ರಿಲೆ 47.99 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಇವರ ಸಾಧನೆಯನ್ನು ಗುರುತಿಸಿ ಇಂದು ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಈ ಹೊತ್ತಿನಲ್ಲಿ ಇವರನ್ನು ಸನ್ಮಾನಿಸಿದ್ದಾರೆ. ಧನ್ಯವಾದಗಳು. ಕುಮಾರಿ ನಂಗಾರು ಎಂ ಅನ್ಮೋಲ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಮೂಲತಃ ಕೊಡಗಿನ ಕೋಪಟ್ಟಿ ಗ್ರಾಮದ ಇವರು ನಂಗಾರು ಶ್ರೀ ಮಹೇಂದ್ರ ಕುಮಾರ್ ಹಾಗೂ ಶ್ರೀಮತಿ ಅನಿತಾರವರ ಸುಪುತ್ರಿ. ತಂದೆಯವರು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಇವರು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಊಟಿಯ ಕೇಂದ್ರೀಯ ವಿದ್ಯಾಲಯದಲ್ಲಿ ಪಡೆದಿದ್ದು ಪದವಿ ಪೂರ್ವ ಶಿಕ್ಷಣವನ್ನು ಮಡಿಕೇರಿಯ ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಪಡೆದು ಪದವಿಯನ್ನು ಮೈಸೂರಿನ ಪ್ರತಿಷ್ಠಿತ JSS ಕಾಲೇಜಿನಲ್ಲಿ ಪಡೆದಿರುತ್ತಾರೆ. ಇವರು ಭರತನಾಟ್ಯದಲ್ಲಿ ಜೂನಿಯರ್ ಪರೀಕ್ಷೆಯನ್ನು ತೇರ್ಗಡೆ ಮಾಡಿದ್ದು ಕೊರೋನಾ ಸಂದರ್ಭದಲ್ಲಿ 10 ದಿನಗಳ ಮಗುವಿನ ಪ್ರಾಣ ಉಳಿಸುವ ಕಾರ್ಯದಲ್ಲಿ ಕೊರೋನಾ ವಾರಿಯರ್ ಆಗಿ NCC ವತಿಯಿಂದ ಇವರು ಸಲ್ಲಿಸಿರುವ ಸೇವೆ ಶ್ಲಾಘನೀಯ ಎಂದು ಪರಿಗಣಿಸಿ NCCಯ ಡೈರೆಕ್ಟರ್ ಜನರಲ್ ರವರಿಂದ ಪ್ರಶಂಸನಾ ಪತ್ರವನ್ನು ಕೂಡ ಪಡೆದಿರುತ್ತಾರೆ. ಇವರು 2023ರಲ್ಲಿ ರಾಷ್ಟ್ರದ ರಾಜಧಾನಿಯಾದ ದೆಹಲಿಯಲ್ಲಿ ನಡೆದ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಕರ್ನಾಟಕ ಗೋವಾ ಡೈರೆಕ್ಟರೇಟ್ ಅನ್ನು ಪ್ರತಿನಿಧಿಸಿರುತ್ತಾರೆ. ಇವರದು 14C KAR in NCC ಆಗಿರುತ್ತದೆ. ಇವರ ಉನ್ನತ ಸಾಧನೆಯನ್ನು ಗುರುತಿಸಿ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಅಭಿನಂದಿಸುತ್ತದೆ, ಆಶೀರ್ವದಿಸುತ್ತದೆ, ಹಾರೈಸುತ್ತದೆ. ರಿಷಿಕಾ TB, ತಡಿಯಪ್ಪನ ಬೆಳ್ಳಿಯಪ್ಪ
ರಿಷಿಕಾ ಟಿವಿ ತಡಿಯಪ್ಪನ ಬೆಳ್ಳಿಯಪ್ಪ ಮತ್ತು ನಳಿನಿ ದಂಪತಿಯ ಪುತ್ರಿ. ಜನವರಿ 25, 2003ರಂದು ಜನಿಸಿದ ರಿಷಿಕಾ ಪ್ರಸ್ತುತ ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಅಂತಿಮ ವರ್ಷದ BCA ವ್ಯಾಸಂಗ ಮಾಡುತ್ತಿದ್ದಾರೆ. ಈಕೆ 2016ರಲ್ಲಿ ತನ್ನ 13ನೇ ವಯಸ್ಸಿನಲ್ಲಿ ವಿರಾಜಪೇಟೆಯ ಸೆಂಟ್ ಆನ್ಸ್ ಸ್ಕೂಲ್ನಿಂದ ಹ್ಯಾಂಡ್ಬಾಲ್ ಆಟದಲ್ಲಿ ದೆಹಲಿಯಲ್ಲಿ ಭಾಗವಹಿಸಿರುತ್ತಾರೆ. ನಂತರ 2017ರಲ್ಲಿ ಛತ್ತೀಸ್ಗಢದಲ್ಲಿ ಹ್ಯಾಂಡ್ಬಾಲ್ ಕ್ರೀಡೆಯಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿದ್ದಾರೆ. ತದನಂತರ 2022ರಲ್ಲಿ ಫಸ್ಟ್ BCA ವ್ಯಾಸಂಗ ಮಾಡುವಾಗ ಸೆಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ NCCಯ ರಿಪಬ್ಲಿಕ್ ಡೇ ಪೆರೇಡ್, ರಾಜ್ಪಥ್ ಮತ್ತು ಪ್ರಧಾನಮಂತ್ರಿಗಳ ರ್ಯಾಲಿ ಡೆಲ್ಲಿ ಇಲ್ಲಿ ಭಾಗವಹಿಸಿದ್ದಾರೆ. ಇವರ ಈ ಸಾಧನೆಯನ್ನು ಗುರುತಿಸಿ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಇಂದು ಇವರನ್ನು ಸನ್ಮಾನಿಸಿ ಗೌರವಿಸಿದೆ. ಅಭಿನಂದನೆಗಳು ರಿಷಿಕಾ. ಮುಂದಿನ ಸಾಧಕರು ಪ್ರಜ್ಞಾ ವೈ ಗಾಯತ್ರಿ. ಇವರು ನಾರಾಯಣ PU ಕಾಲೇಜ್, ಸಹಕಾರ ನಗರ್, ಬೆಂಗಳೂರು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇವರ ಸ್ಪೋರ್ಟ್ಸ್ ಪ್ರೊಫೈಲ್ ಈ ರೀತಿ ಇದೆ. ಬ್ರಾನ್ಸ್ ಮೆಡಲ್ 19th ಏಷ್ಯನ್ ರೋಲರ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ಸ್ ಜೂನಿಯರ್ ಆ್ಯಂಡ್ ಸೀನಿಯರ್ ವಿಮೆನ್ ಇನ್ಲೈನ್ ಇಂಡಿಯಾ ಹಾಕಿ ಟೀಮ್ ಈವೆಂಟ್ ಹೆಲ್ಡ್ ಇನ್ ಚೈನಾ October 2023. Bronze medal inline hockey representing Karnataka team, Jodhpur, Rajasthan, July 2022. Bronze medal inline hockey representing Karnataka team, Bangalore, Karnataka, December 2022. Gold medal inline hockey as Karnataka team captain, Chandigarh, April 2020. Gold medal inline hockey as Karnataka team captain, Chandigarh, December 2019. Gold medal inline hockey as Karnataka team captain, Visakhapatnam, Andhra Pradesh, December 2019. Bronze medal inline hockey representing Karnataka team, Haryana, Kurukshetra, January 2018. ಇವರು ನಮಗೆ ಚಿನ್ನದ ಹುಡುಗಿಯೇ ಆಗಿದ್ದಾರೆ. ನಮ್ಮ ಜನಾಂಗಕ್ಕೆ ಕೀರ್ತಿಯನ್ನು ತರುವಂತಹ ಎಲ್ಲ ಯುವ ಪ್ರತಿಭೆಯಾಗಿ ನಮಗೆ ಆಶಾ ದೀಪವಾಗಿದ್ದಾರೆ. ನಮ್ಮೆಲ್ಲರಿಗೂ ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಅವರ ಉಜ್ವಲ ಭವಿಷ್ಯಕ್ಕೆ ಹಾರೈಸೋಣ. ಧನ್ಯವಾದಗಳು. ಧನುಷ್ ಕಲ್ಲಮುಟ್ಲು. ಧನುಷ್ ಕಲ್ಲುಮುಟ್ಲು ಇವರು ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಅರಂತೋಡು ಗ್ರಾಮದ ಕಲ್ಲುಮುಟ್ಲಿನವರು. ಇವರು ಕಲ್ಲುಮುಟ್ಲು ಶ್ರೀ ನಾಗೇಶ್ ಕುಮಾರ್ ಮತ್ತು ಶ್ರೀಮತಿ ತಿಲೋತ್ತಮೆ ದಂಪತಿಯವರ ಸುಪುತ್ರ. ಪ್ರಸ್ತುತ ಅದಮಾರು ಮಟ್ಟದ ವಿಡಿಯಾ ಪೂರ್ಣಪ್ರಜ್ಞಾ ಪ್ರೌಢಶಾಲೆ ಬೆಂಗಳೂರಿನಲ್ಲಿ SSLCಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಓದಿನಲ್ಲಿಯೂ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದಾರೆ. ಇವರು 2023-24ನೇ ಸಾಲಿನ 17 ವರ್ಷದೊಳಗಿನ ಬಾಲಕರ ವಿಭಾಗದ SGFI ರಾಷ್ಟ್ರಮಟ್ಟದ ಫುಟ್ಬಾಲ್ ಪಂದ್ಯಕ್ಕೆ ರಾಜ್ಯ ಮಟ್ಟದಿಂದ ಆಯ್ಕೆಯಾಗಿ ಡಿಸೆಂಬರ್ 27ರಿಂದ ಜನವರಿ 5ರವರೆಗೆ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ನಡೆದ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿರುತ್ತಾರೆ. ಇವರ ಈ ಎಲ್ಲ ಕ್ರೀಡಾ ಕ್ಷೇತ್ರದ ಸಾಧನೆಯನ್ನು ಗುರುತಿಸಿ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜದ ವತಿಯಿಂದ ಇವರನ್ನು ಇಂದು ಸನ್ಮಾನಿಸಲಾಗಿದೆ. ಅಭಿನಂದನೆಗಳು ಧನುಷ್ ಕಲ್ಮುಟ್ಲು. ಮುಂದಿನ ಸಾಧಕರು ಕುಮಾರಿ ಕಾನಡ್ಕ ಧನ್ವಿ ಹರೀಶ್, ಶೂಟಿಂಗ್ ವಿಭಾಗ. ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಮರಗೋಡು ಗ್ರಾಮದ ಕಾನಡ್ಕ ಶ್ರೀ ಹರೀಶ್ ಮತ್ತು ಆಶಾರವರ ಸುಪುತ್ರಿಯಾದ ಕುಮಾರಿ ಧನ್ವಿ ಹರೀಶ್ ರವರು ಪ್ರಸ್ತುತ 8ನೇ ತರಗತಿಯ ವಿದ್ಯಾರ್ಥಿನಿಯಾಗಿದ್ದು ಕೊಡಗು ವಿದ್ಯಾಲಯ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಕರ್ನಾಟಕ ರಾಜ್ಯ ರೈಫಲ್ ಅಸೋಸಿಯೇಷನ್ ವತಿಯಿಂದ ನಡೆದ ರಾಜ್ಯ ಮಟ್ಟದ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಸಬ್ ಯೂತ್ ವಿಭಾಗದಲ್ಲಿ ರಾಜ್ಯಕ್ಕೆ 4ನೇ ಸ್ಥಾನ ಹಾಗೂ ಯೂತ್ NR ವಿಭಾಗದಲ್ಲಿ ರಾಜ್ಯಕ್ಕೆ 5ನೇ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಕೇರಳ ರಾಜ್ಯದ ತಿರುವನಂತಪುರದಲ್ಲಿ ನಡೆದ ನ್ಯಾಷನಲ್ ರೈಫಲ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ವತಿಯಿಂದ ದಕ್ಷಿಣ ರಾಜ್ಯಗಳ ವಿಭಾಗ ಮಟ್ಟ ಝೋನಲ್ ಲೆವೆಲ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿ ನಾಡಿನ ಕೀರ್ತಿಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವುದು ನಮ್ಮ ಜನಾಂಗಕ್ಕೆ ಹೆಮ್ಮೆಯ ವಿಷಯವಾಗಿದೆ. ಮುಂದೆ ಪಶ್ಚಿಮ ಬಂಗಾಳದ ಅಸನ್ಸೋಲ್ನಲ್ಲಿ ನಡೆದ 32ನೇ GV ಮೌಲಾಂಕರ್ ಆಲ್ ಇಂಡಿಯಾ ಶೂಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಷ್ಟ್ರ ಮಟ್ಟದ ಶೂಟಿಂಗ್ ಸ್ಪರ್ಧೆಗೆ ಆಯ್ಕೆಯಾಗಿರುವುದು ಜನಾಂಗದ ಕೀರ್ತಿ ಮುಕುಟಕ್ಕೆ ಸೇರಿದ ಮತ್ತೊಂದು ಗರಿಯಾಗಿದೆ.
2023 ನವೆಂಬರ್ನಲ್ಲಿ ರಾಜ್ಯ ಮಟ್ಟದ ಅರ್ಜುನ್ ಸ್ಪೋರ್ಟ್ಸ್ ಶೂಟಿಂಗ್ ಅಕಾಡೆಮಿಯ ಓಪನ್ ಶೂಟಿಂಗ್ ಕಾಂಪಿಟಿಷನ್ನಲ್ಲಿ ಸಬ್ ಯೂತ್ ಮತ್ತು ಯೂತ್ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದಿರುವುದು ನಿಜಕ್ಕೂ ಪ್ರಶಂಸನೀಯ. ಕಳೆದ ತಿಂಗಳು ಅಂದರೆ ಡಿಸೆಂಬರ್ 2023 ಮಾಹೆಯಲ್ಲಿ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ನ್ಯಾಷನಲ್ ರೈಫಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ವತಿಯಿಂದ ನಡೆದ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿ ಇಂಡಿಯನ್ ಶೂಟಿಂಗ್ ಟೀಮ್ ಟ್ರಯಲ್ಸ್ಗೆ ಯೂತ್ ಹಾಗೂ ಜೂನಿಯರ್ ವಿಭಾಗಗಳಲ್ಲಿ ಆಯ್ಕೆಯಾಗಿರುವುದು ಅಭಿನಂದನಾರ್ಹವಾಗಿದೆ ಮತ್ತು ಇತರರಿಗೂ ಸ್ಫೂರ್ತಿಯ ಚಿಲುಮೆಯಾಗಿ ಹೊರಹೊಮ್ಮಿದ್ದಾರೆ. ಇವರಿಗೆ ಆ ಭಗವಂತನು ಇನ್ನೂ ಹೆಚ್ಚಿನ ಸಾಧನೆಯನ್ನು ಅಂದರೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆಲುವು ಸಾಧಿಸಿ ನಮ್ಮ ಜನಾಂಗದ ಜನಪ್ರಿಯತೆಯ ಹೆಸರನ್ನು ಸಾಗರದಾಚೆಗೂ ಪಸರಿಸುವಂತೆ ಮಾಡುವ ಶಕ್ತಿಯನ್ನು ದಯಪಾಲಿಸಲೆಂಬುದು ನಮ್ಮೆಲ್ಲರ ಹರಕೆ ಹಾರೈಕೆ. ಸಾಧಕರು, ಇದೀಗ ಸಾಧಕರನ್ನು ವೇದಿಕೆಗೆ ಪರಿಚಯಿಸುವಂತಹ ಕಾರ್ಯಕ್ರಮ. ಮೊದಲಿಗೆ ಸನ್ಮಾನ್ಯ ಶ್ರೀ ದಾಮೋದರ ಕಣಜಾಲು ಪ್ರಾಚಾರ್ಯರು, ದಯವಿಟ್ಟು ತಮ್ಮನ್ನು ಕೂಡ ಪರಿಚಯ ಮಾಡಿದ್ರೆ ಎಲ್ರಿಗೂ ದಾರಿದೀಪ ಆಗತ್ತೆ ಅಂತ ಹಾಗೆ ಓದ್ತೀನಿ. ಎಸ್. ದಾಮೋದರ ಕಣಜಾಲು ಇವರು ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಕನಕ ಮಜಲಿನವರು. ಪ್ರಸ್ತುತ ಪುತ್ತೂರಿನಲ್ಲಿ ವಾಸವಾಗಿದ್ದಾರೆ. ಇವರು ಎಂಫಿಲ್ ಪದವೀಧರರಾಗಿದ್ದು ಪ್ರಾಥಮಿಕ ಶಿಕ್ಷಣವನ್ನು ಕನಕ ಮಜಲಿನಲ್ಲಿ ಹಾಗೆ ಪ್ರೌಢ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಶ್ರೀ ಸೀತಾರಾಘವ ಪದವಿ ಪೂರ್ವ ಕಾಲೇಜು ಪೆರ್ನಾಜೆ ಹಾಗೆ ಪದವಿಯನ್ನು ನೆಹರು ಸ್ಮಾರಕ ಪದವಿ ಕಾಲೇಜು ಸುಳ್ಯದಲ್ಲಿ ಪಡೆದಿದ್ದಾರೆ. MA ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಿದ್ದಾರೆ. ನಂತರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ಳಾರೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೈಂದೂರು ಉಡುಪಿ ಜಿಲ್ಲೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಟ್ಟಂಪಾಡಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸುಳ್ಯ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಯಲಬುರ್ಗಾ ಕೊಪ್ಪಳ ಜಿಲ್ಲೆ, ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಚಿಕ್ಕಮಗಳೂರು, ಈ ಎಲ್ಲ ಕಾಲೇಜುಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ನಂತರ ಬಡ್ತಿಯನ್ನು ಪಡೆದು ಪ್ರಾಂಶುಪಾಲರಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸುಳ್ಯ, ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಚಿಕ್ಕಮಗಳೂರು ಇಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿತು. ಪ್ರಸ್ತುತ ಡಾಕ್ಟರ್ ಕೆ ಶಿವರಾಮ ಕಾರಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ಳಾರೆ ಇಲ್ಲಿ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದರ ಜೊತೆಗೆ ಯುವಕ ಮಂಡಲ ಕನಕ ಮಜ್ಜಲು, ಯುವಜನ ಸಂಯುಕ್ತ ಮಂಡಳಿ ಸುಳ್ಯ, ಸಾಹಿತ್ಯ ಪರಿಷತ್ತು ಸುಳ್ಯ, ಗೌಡ ಯುವ ಸೇವಾ ಸಂಘ ಸುಳ್ಯ, ಸುಳ್ಯ ಜೂನಿಯರ್ ಚೇಂಬರ್, ಪುತ್ತೂರು ತಾಲೂಕು ಚೆಸ್ ಅಸೋಸಿಯೇಷನ್ ಹೀಗೆ ವಿವಿಧ ಸಂಘ ಸಂಸ್ಥೆಗಳಲ್ಲೂ ತಮ್ಮ ಸೇವೆಯನ್ನು ನೀಡುತ್ತಾ ಇದ್ದಾರೆ. ಕುವೆಂಪು ವಿಶ್ವವಿದ್ಯಾಲಯ ಮತ್ತು ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಇದರ ಪರೀಕ್ಷಾ ಮಂಡಳಿ ಮತ್ತು ಅಧ್ಯಯನ ಮಂಡಳಿಯ ಸದಸ್ಯರಾಗಿದ್ದಾರೆ. ಇವರು ಪತ್ನಿ ರಶ್ಮಿ PS ಇವರು ಸಂತ ಫಿಲೋಮಿನಾ ಕಾಲೇಜಿನ ಉಪನ್ಯಾಸಕಿ ಹಾಗೂ ಮಕ್ಕಳು ಮನ್ವಿತ್ ಮತ್ತು ಗಮನ್ ಇವರೊಂದಿಗೆ ತುಂಬು ಸಂಸಾರವನ್ನು ನಡೆಸುತ್ತಿದ್ದಾರೆ. ಧನ್ಯವಾದಗಳು. ಹಾಗೆ ನಮ್ಮೊಂದಿಗೆ ಮತ್ತೊಬ್ಬ ಸಾಧಕರಿದ್ದಾರೆ. ಶ್ರೀಮತಿ ಸುಲೋಚನಾ KM. ಶ್ರೀಮತಿ ಸುಲೋಚನಾ ಧನಂಜಯ ಅಡಪಂಗಾಯ ಇವರು ವಾಣಿಜ್ಯ ತೆರಿಗೆ ಅಪರ ಆಯುಕ್ತೆ, ಪ್ರಸ್ತುತ ಕರ್ನಾಟಕ ಮೇಲ್ಮನವಿ ಪ್ರಾಧಿಕಾರದ ಸದಸ್ಯರಾಗಿರುತ್ತಾರೆ. ಇವರು ಸುಳ್ಯ ನೆಹರು ಮೆಮೋರಿಯಲ್ ಕಾಲೇಜಿನಲ್ಲಿ ಸುಮಾರು 10 ವರ್ಷಗಳ ಕಾಲ ಇಂಗ್ಲಿಷ್ ಉಪನ್ಯಾಸಕರಾಗಿ ಕೆಲಸ ಮಾಡಿದ್ದಾರೆ. 1997ರಲ್ಲಿ ಕರ್ನಾಟಕ ಆಡಳಿತ ಸೇವೆಗೆ ಆಯ್ಕೆಯಾಗಿ ವಾಣಿಜ್ಯ ತೆರಿಗೆ ಇಲಾಖೆ ಸಹಾಯಕ ಆಯುಕ್ತರಾಗಿ ನೇಮಕಗೊಂಡು ಉಪ ಆಯುಕ್ತೆ, ಜಂಟಿ ಆಯುಕ್ತೆಯಾಗಿ ಪದೋನ್ನತಿ ಹೊಂದಿ ಈಗ ಅಪರ ಆಯುಕ್ತೆಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇವರು ಸೆಂಟ್ ಆಗ್ನೆಸ್ ಕಾಲೇಜು ಮಂಗಳೂರು ಇಲ್ಲಿ BA ಪದವಿಯನ್ನು 8ನೇ ರ್ಯಾಂಕಿನೊಂದಿಗೆ ಪಡೆದು ಮಂಗಳೂರು ಯೂನಿವರ್ಸಿಟಿಯಿಂದ MA ಇಂಗ್ಲಿಷ್ ಹಾಗೂ MPhil ಹಾಗೂ MBA ಡಿಗ್ರಿಯನ್ನು ಪಡೆದುಕೊಂಡಿರುತ್ತಾರೆ. ವಾಣಿಜ್ಯ ತೆರಿಗೆ ಇಲಾಖೆಗೆ ಸೇರಿದ ನಂತರ ತಮ್ಮ ಸೇವಾ ಅವಧಿಯಲ್ಲಿ ವಿದೇಶಗಳಲ್ಲಿಯೂ ಸೇರಿದಂತೆ GST, VAT ಕಾಯ್ದೆ ಬಗ್ಗೆ ವಿವಿಧ ತರಬೇತಿಗಳನ್ನು ಪಡೆದಿರುತ್ತಾರೆ. ಸದ್ಗುರು ಶ್ರೀ ಕೃಪಾನಂದ ಸ್ವಾಮಿ ಇವರ ಪುಸ್ತಕವನ್ನು ಕನ್ನಡಕ್ಕೆ ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1 ಎಂದು ಅನುವಾದ ಮಾಡಿರುತ್ತಾರೆ. ಇವರ ಪತಿ ಶ್ರೀ ಧನಂಜಯ ಅಡಪಂಗಯ್ಯ ಇವರು ರಾಜಕೀಯ ನಾಯಕರು ಮತ್ತು ಸುಳ್ಯದಲ್ಲಿ ಉದ್ದಿಮೆಯನ್ನು ನಡೆಸುತ್ತಿದ್ದಾರೆ. ಇವರಿಗೆ 2 ಮಕ್ಕಳು, ಪುತ್ರ ಕರಣ್ ಉದ್ಯಮಿ ಮತ್ತು ಮಗಳು ಡಾಕ್ಟರ್ ಆಕಾಂಕ್ಷ ಬೆಂಗಳೂರು ಅಪೋಲೋ ಆಸ್ಪತ್ರೆಯಲ್ಲಿ ಜೂನಿಯರ್ ರೆಸಿಡೆಂಟ್ ಡಾಕ್ಟರ್ ಆಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಧನ್ಯವಾದಗಳು. ಮುಂದಿನ ಸಾಧಕರು ಶ್ರೀಮತಿ ಸುಮಿತಾ ನಿಂಗರಾಜು ನಂಗಾರು. ಇವರು ಉಪ ಆಯುಕ್ತರು ಅಬಕಾರಿ ಇಲಾಖೆ ಶಿವಮೊಗ್ಗ ಜಿಲ್ಲೆ,
ಶ್ರೀಮತಿ ಕೆ ಸುಮಿತಾ ರವರು ಕುಂಭಗೌಡನ ದಿವಂಗತ ಕುಶಾಲಪ್ಪ ಮತ್ತು ಶ್ರೀಮತಿ ಬೇಬಿ ದಂಪತಿಯ ಸುಪುತ್ರಿ. ಕೊಡಗಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಕಾಲೇಜು ಮತ್ತು ಪದವಿ ಶಿಕ್ಷಣವನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಪೂರೈಸಿದರು. ಇವರು ತಮ್ಮ ವಂಶ ಪಾರಂಪರಿಕವಾಗಿ ಹರಿದು ಬಂದ ಕ್ರೀಡಾಸಕ್ತಿಯಿಂದ ಬ್ಯಾಸ್ಕೆಟ್ಬಾಲ್ ಆಟದಲ್ಲಿ ನಮ್ಮ ರಾಜ್ಯದ ಕೀರ್ತಿ ಪತಾಕೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಉತ್ತುಂಗಕ್ಕೇರುವಂತೆ ಮಾಡಿದರು. ಮೈಸೂರಿನ ಸ್ಪೋರ್ಟ್ಸ್ ಹಾಸ್ಟೆಲ್ನಲ್ಲಿದ್ದು ಬ್ಯಾಸ್ಕೆಟ್ಬಾಲ್ ಆಟದಲ್ಲಿ ಕರ್ನಾಟಕ ರಾಜ್ಯವನ್ನು 7 ಬಾರಿ ಪ್ರತಿನಿಧಿಸಿದ್ದು, ಮೈಸೂರು ಯೂನಿವರ್ಸಿಟಿಯನ್ನು 5 ಬಾರಿ ಪ್ರತಿನಿಧಿಸಿದ್ದಾರೆ. ರಾಜಸ್ಥಾನದ ಬನಸ್ಥಳಿಯಲ್ಲಿ ನಡೆದ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಮೀಟ್ನಲ್ಲಿ ಮೈಸೂರು ಯೂನಿವರ್ಸಿಟಿ ತಂಡವು ಪ್ರಥಮ ಸ್ಥಾನ ಪಡೆದಿದ್ದು, ಸದರಿ ತಂಡವನ್ನು ಪ್ರತಿನಿಧಿಸಿದ ಆಟಗಾರ್ತಿಯಾಗಿದ್ದಾರೆ. ಪ್ರಸ್ತುತ ಇವರು ಕರ್ನಾಟಕ ಸ್ಟೇಟ್ ಬ್ಯಾಸ್ಕೆಟ್ಬಾಲ್ ಅಸೋಸಿಯೇಷನ್ ಇದರ ಉಪಾಧ್ಯಕ್ಷರಾಗಿದ್ದಾರೆ. ಬಹುಮುಖ ಪ್ರತಿಭೆಯಾಗಿರುವ ಇವರು ರಿಸರ್ಚ್ ಸ್ಕಾಲರ್ ಆಗಿದ್ದು, ಕರ್ನಾಟಕ ಲೋಕಸೇವಾ ಆಯೋಗವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತ್ಯುತ್ತಮ ಶ್ರೇಣಿಯನ್ನು ಪಡೆದು ಅಬಕಾರಿ ಇಲಾಖೆಯಲ್ಲಿ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಗಿ ವೃತ್ತಿಯನ್ನು ಪ್ರಾರಂಭಿಸಿ ಪ್ರಸ್ತುತ ಶಿವಮೊಗ್ಗ ಜಿಲ್ಲೆಯ ಡೆಪ್ಯೂಟಿ ಕಮಿಷನರ್ ಆಫ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರ ಪತಿಯು ಶ್ರೀಯುತ ನಂಗಾರು ನಿಂಗರಾಜುರವರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾಗಿದ್ದು, ಇವರು ಸಹ ರಾಜ್ಯ ಸರ್ಕಾರದಿಂದ ಉತ್ತಮ ಪ್ರಾಂಶುಪಾಲರ ಪ್ರಶಸ್ತಿಗೆ ಭಾಜನರಾಗಿರುವುದು ಹೆಮ್ಮೆಯ ವಿಷಯ. ಇವರ ಏಕೈಕ ಪುತ್ರಿಯು MD ರೇಡಿಯಾಲಜಿಯನ್ನು ಮುಗಿಸಿದ್ದಾರೆ. ನಾನು ವೈಯಕ್ತಿಕವಾಗಿ ಹೇಳಬೇಕಂದ್ರೆ, ನಾನು ಕೂಡ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾದ್ರೆ ಮೊಟ್ಟ ಮೊದಲ ಸರ್ವಪ್ರಥಮ ಪ್ರೇರಣಾ ಶಕ್ತಿ ಆಮೇಲೆ ಸ್ಫೂರ್ತಿಯ ಸೆಲೆ ಇವರೇ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಈ ವೇದಿಕೆಯಲ್ಲಿ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಇವರಿಗೆ ಆ ದಯಾಮಯನು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡುವಂತಹ ಒಂದು ಶಕ್ತಿಯನ್ನು ತುಂಬಲಿ ಎಂಬುದೇ ನಮ್ಮೆಲ್ಲರ ಶುಭ ಹಾರೈಕೆ. ಮುಖ್ಯ ಅತಿಥಿಗಳು ದಯವಿಟ್ಟು ಮಾತಾಡುವವರಿದ್ರೆ ದಯವಿಟ್ಟು ಯಾರು ಮಾತಾಡ್ತಾರೆ? ಮೊದಲಿಗೆ ಸನ್ಮಾನ್ಯ ಶ್ರೀ ದಾಮೋದರ ಕಣಜಾಲು. ಸಮಯ 1:15 ಆಗಿದೆ. ಹಾಗಾಗಿ ಈ ಸಮಯದ ಚೌಕಟ್ಟಿನ ಅಡಿಯಲ್ಲಿ ಒಂದೆರಡು ವಿಚಾರಗಳನ್ನು ಇಲ್ಲಿ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಈ ಸುಂದರ ಸಮಾರಂಭದ ಅಧ್ಯಕ್ಷರು, ಕೊಡಗು ದಕ್ಷಿಣ ಕನ್ನಡ ಗೌಡ ಸಮಾಜದ ಅಧ್ಯಕ್ಷರು ಆಗಿರುವಂಥ ಶ್ರೀಯುತ ಪಳಂಗಪ್ಪನವರೇ, ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವಂಥ ನನ್ನ ಗುರುಗಳು, ಸುಮಾರು ವರ್ಷದ ನಂತರದಲ್ಲಿ ನಾವು ಭೇಟಿಯಾಗಿರುವಂಥದ್ದು. ಕಂಡ ತಕ್ಷಣ ನಮ್ಮ ಸ್ಟೂಡೆಂಟ್ ಅಂತ ಗುರುತು ಹಚ್ಚಿದ್ರು. ಬಹುಶಃ ಗುರು ಶಿಷ್ಯರ ಸಂಬಂಧ ಅಂದರೆ ಅದು. ಶ್ರೀಮತಿ ಸುಲೋಚನಾ ಮೇಡಮ್ ಅವರೇ, ಹಾಗೆ ಇನ್ನೋರ್ವ ಮುಖ್ಯ ಅತಿಥಿ ಸುಮಿತಾ ಮೇಡಮ್ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಇತರ ಗೌರವಾನ್ವಿತರೇ, ಸೇರಿರುವಂಥ ನಮ್ಮ 10 ಕುಟುಂಬ 18 ಗೋತ್ರದ ಎಲ್ಲ ಹಿರಿಯ ಕಿರಿಯ ಬಂಧು ಬಾಂಧವರು, ಬಹಳಷ್ಟು ಸಂತೋಷ ಆಗ್ತಾ ಇದೆ. ಒಂದು ಕೌಟುಂಬಿಕ ವಾತಾವರಣದಲ್ಲಿ ನಾವೆಲ್ಲ ಈ ಒಂದು ಆದಿತ್ಯವಾರವನ್ನು ನಾವು ಕಳೀತಾ ಇದ್ದೇವೆ ಎನ್ನುವಂಥದ್ದು. ಎಷ್ಟೋ ಸಂದರ್ಭದಲ್ಲಿ ವಾರದಲ್ಲಿ ಒಂದು ರಜೆ ಸಿಕ್ಕಿದರೆ ನಾವೆಲ್ಲೋ ಭಿನ್ನವಾಗಿ ಆಲೋಚನೆ ಮಾಡುವಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟು ಸೇರಿ ಒಂದು ಚೌಕಟ್ಟಿನ ಅಡಿಯಲ್ಲಿ ನಾವೆಲ್ಲರೂ ಒಂದು ದಿನವನ್ನು ಕಳೆಯುವಂಥ ಈ ಸುಂದರ ಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ. ನಮ್ಮ ಸ್ವಗ್ರಾಮದ ಹಿರಿಯರು ಆನಂದಣ್ಣ ಇದ್ದಾರೆ, ಮತ್ತು ಬೇರೆ ಬೇರೆ ಬಂಧುಗಳಿದ್ದಾರೆ. ಇಲ್ಲಿ ಬಂದಾಗ ನಮ್ಮ ಈ ಸಂಘಟನೆಯ ಹಿರಿಯರು ಹೇಳಿದರು, ಒಂದು ಸಂದರ್ಭದಲ್ಲಿ ಮರದ ಅಡಿಯಲ್ಲಿ ಮೀಟಿಂಗ್ ಮಾಡ್ತಾ ನಮ್ಮ ಸಂಘಟನೆ ಮಾಡುವಂಥ ಪ್ರಯತ್ನ ಅಲ್ಲಿಂದ ಪ್ರಾರಂಭ ಆಗಿತ್ತು ಅಂತ. ಆದರೆ ಇವತ್ತು ಬಹಳಷ್ಟು ಸಂತೋಷ ಆಗ್ತಾ ಇದೆ. 13,000 ಸ್ಕ್ವೇರ್ ಫೀಟ್ನ ಒಂದು ಸುತ್ತಳತೆಗೆ ಒಂದು ಸುಂದರವಾದಂಥ ಸಭಾಂಗಣ, ಅದಕ್ಕೆ ಪೂರಕವಾದಂಥ ಇತರ ಏನು ಚೌಕಟ್ಟಿನ ಅಡಿಯಲ್ಲಿ ನಾವೆಲ್ಲರೂ ಕೂಡ ಒಟ್ಟು ಸೇರಿ ಈ ಕಾರ್ಯಕ್ರಮವನ್ನು ನಾವು ಸಂಘಟಿಸ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ಹಿಂದೆ ಕಾರ್ಯನಿರ್ವಹಿಸಿದಂಥ ಎಲ್ಲ ಅಧ್ಯಕ್ಷರುಗಳು ಮತ್ತು ಈಗ ಕಾರ್ಯನಿರ್ವಹಿಸುವಂಥ ಅಧ್ಯಕ್ಷರು, ಉಪಾಧ್ಯಕ್ಷರು ಇರ್ಬೋದು, ನಾಗೇಶನ್ನ, ಮತ್ತು ಅವರೆಲ್ಲ ತಂಡದ ಸದಸ್ಯರು ಯಾರಿದ್ದಾರೆ, ಕಾರಣಕರ್ತರು, ನಿಮಗೆ ಪ್ರಥಮವಾಗಿ ವಿಶೇಷವಾದಂಥ ಅಭಿನಂದನೆಗಳು. ದೂರದ
ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಅಥವಾ ಕೊಡಗು ಈ ಭಾಗದಿಂದ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಾರಣದಿಂದ ಬಂದು ನೆಲೆಸಿದಂಥ ನೀವೆಲ್ಲರೂ ಒಮ್ಮನಸ್ಸಿನಿಂದ ಈ ಒಂದು ಸಂಘಟನೆಯನ್ನು ಈ ರೀತಿಯಲ್ಲಿ ಸಮಾಜಮುಖಿಯಾಗಿ ಕೊಂಡೊಯ್ತಾ ಇರುವಂಥ ಈ ಸಂದರ್ಭದಲ್ಲಿ ಈ ಸಮಾಜವನ್ನು ಸಂಘಟಿಸುವಂಥ ರೀತಿ ಇದೆಯಲ್ಲ, ಅದಕ್ಕೆ ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳು. ಈ ವೇದಿಕೆಯಲ್ಲಿ ಈಗಾಗಲೇ ಬೇರೆ ಬೇರೆ ಸಾಧಕರು ವಿವಿಧ ಕ್ಷೇತ್ರಗಳಲ್ಲಿ ವಿಶಿಷ್ಟವಾದಂಥ ಸಾಧನೆಯನ್ನು ಮಾಡಿದಂಥ ಸಾಧಕರಿಗೆ ಸನ್ಮಾನ ಆಯಿತು. ಸನ್ಮಾನ ಈ ಸಂಘಟನೆಯ ಮೂಲಕ, ಈ ಸಮಾಜದ ಸಂಘಟನೆಯ ಮೂಲಕ ಅವರಿಗೆ ಸನ್ಮಾನದ ಮೂಲಕ ಒಂದಷ್ಟು ಪ್ರೇರಣೆ ಕೊಡುವಂಥ ಪ್ರಯತ್ನ ಇವತ್ತು ಇಲ್ಲಿ ಆಗಿದೆ. ಆ ಪ್ರೇರಣೆಯ ಮೂಲಕ ನೀವೆಲ್ಲರೂ ಕೂಡ ಮುಂದಿನ ನಿಮ್ಮ ಭವಿಷ್ಯದ ಬದುಕಿನಲ್ಲಿ ಉತ್ತಮ ಸಾಧನೆ ಮಾಡುವಂಥ ಕೆಲಸ ನಿಮ್ಮಿಂದ ಆಗಲಿ ಅಂತ ಆಶಿಸ್ತಾ, ಆಧುನಿಕ ಬೆಂಗಳೂರಿನ ನಿರ್ಮಾಣಕ್ಕೆ ತಳಹದಿಯನ್ನು ಹಾಕಿಕೊಟ್ಟಂಥ ನಾಡಪ್ರಭು ಕೆಂಪೇಗೌಡ ಅವರನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ, ಡಿ ವಿ ಅವರು ಆಗಲೇ ಹೇಳಿದರು, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಏನಿದೆ, ಆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ 20 ವರ್ಷದ ಪೂರ್ವದಲ್ಲಿಯೇ ಬಹುಶಃ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಆಳ್ವಿಕೆಯ ಅಡಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಆ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಮತ್ತು ದಬ್ಬಾಳಿಕೆಯನ್ನು ನಾವು ಗಮನಿಸಬೇಕು, ಅದರ ವಿರುದ್ಧ ನಾವು ಎದ್ದು ನಿಲ್ಲಬೇಕು ಎನ್ನುವಂಥ ಕೆಚ್ಚೆದೆಯ ಹೋರಾಟವನ್ನು ಸಂಘಟಿಸಿದಂಥ ಕೆದಂಬಾಡಿ ರಾಮಯ್ಯಗೌಡ, ಗುಡ್ಡೆಮನೆ ಅಪ್ಪಯ್ಯಗೌಡ ಇವರನ್ನು ನಾವು ನೆನೆಸ್ಕೊಳ್ಳೇಬೇಕು. ಯಾಕೆಂದರೆ ಆ ಒಂದು ಸ್ವಾತಂತ್ರ್ಯದ ಸ್ವಾಭಿಮಾನದ ಕಿಚ್ಚನ್ನು ಹಚ್ಚಿದಂಥ ನಮ್ಮ ಹಿರಿಯರು. ಅದೇ ರೀತಿಯಲ್ಲಿ ಕವಿ ಕಾವ್ಯ ಪರಂಪರೆಯ ಮೂಲಕ ಜಗದ ಕವಿಯಾಗಿ ಗುರುತಿಸಿಕೊಂಡಂಥ ಕುವೆಂಪು ನಮ್ಮ ಸಮುದಾಯದವರು ಅಂತ ಈಗಾಗಲೇ ಡಿ ವಿ ಅವರು ಹೇಳಿದರು. ಅದರ ಜೊತೆಗೆ ಬಹುಶಃ ಸುಳ್ಯದಂತಹ ಒಂದು ಗ್ರಾಮೀಣ ಭಾಗದಲ್ಲಿ, ಗ್ರಾಮೀಣ ತಾಲೂಕಿನಲ್ಲಿ ಶಿಕ್ಷಣ ಕ್ರಾಂತಿಯ ಮೂಲಕ ಬಹುಶಃ ನನ್ನಂಥ ಸಾಮಾನ್ಯ ವ್ಯಕ್ತಿ ಕೂಡ ಇವತ್ತು ಒಂದು ಉನ್ನತ ಸ್ಥಾನಕ್ಕೆ ಬರಲಿಕ್ಕೆ ಪ್ರೇರಣೆ ನೀಡಿದಂಥ ಶ್ರೀಯುತ ಕುರುಂಜಿ ವೆಂಕಣ್ಣಗೌಡರು ನೆನೆಸ್ಕೊಳ್ಳೇಬೇಕು. ಸೊ ನಮ್ಮ ಸಮಾಜದ ಬೇರೆ ಬೇರೆ ಈ ರೀತಿಯ ಸಾಧಕರು ಯಾರಿದ್ದಾರೆ, ಆ ಸಾಧಕರು ಹಾಕಿಕೊಟ್ಟಂಥ ದಾರಿ ಏನಿದೆ, ಆ ಸಾಧಕರು ಹಾಕಿಕೊಟ್ಟಂಥ ಮೇಲ್ಪಂಕ್ತಿ ಏನಿದೆ, ಅದರಲ್ಲಿ ನಾವು ಇವತ್ತು ಮುಂದುವರಿತಾ ಇದ್ದೇವೆ. ಒಂದು ಮಾತಿದೆ, ಇತರನ್ನು ಬೆಳೆಸುವಂಥ ದೊಡ್ಡ ಗುಣ ಯಾರಲ್ಲಿ ಇರ್ತದೋ ಆ ವ್ಯಕ್ತಿ ತನಗೆ ಅರಿವಿಲ್ಲದಂತೆ ಎತ್ತರಕ್ಕೆ ಏರ್ತಾ ಹೋಗ್ತಾರೆ. ಅದಕ್ಕೆ ನಮಗೆ ಅತ್ಯಂತ ಸಮೀಪದ ನಿದರ್ಶನ ಸಿಗುವಂಥದ್ದು ನಮ್ಮದೈಗೆ ಇದ್ದಂಥ ಡಿ ವಿ ಈಗಾಗಲೇ ಅನ್ಯಕಾರ ನಿಮಿತ್ತ ತೆರೆದಿರಲಿಲ್ಲ. ಒಬ್ಬ ವ್ಯಕ್ತಿ, ಒಂದು ಗ್ರಾಮೀಣ ಪರಿಸರದಿಂದ ಬಂದಂಥ ವ್ಯಕ್ತಿ ತನ್ನ ಸಂಘರ್ಷದ ಹೋರಾಟದ ಬದುಕಿನ ಮೂಲಕ ಯಾವ ಉನ್ನತ ಹುದ್ದೆಯನ್ನು ಅಲಂಕರಿಸಲಿಕ್ಕೆ ಸಾಧ್ಯ ಇದೆ ಆ ಎಲ್ಲ ಹುದ್ದೆಯನ್ನು ಅಲಂಕರಿಸಿದಂಥ ನಮ್ಮ ಸಮಾಜದ ದೊಡ್ಡ ವ್ಯಕ್ತಿತ್ವ ನಮಗೆ ಆದರ್ಶ. ಮೊನ್ನೆ ನಾಗೇಶಣ್ಣ ಮತ್ತು ರಾಜೇಶ್ ಅಂಬೇಕಲ್ ಅವರು ಇನ್ವಿಟೇಷನ್ ಕೊಡಲಿಕ್ಕೆ ಕಾಲೇಜಿಗೆ ಬಂದಾಗ ಒಂದಷ್ಟು ಹೀಗೆ ಕೂತ್ಕೊಂಡು ಚರ್ಚೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ರಾಜೇಶ್ ಅವರು ಒಂದು ಮಾತು ಹೇಳಿದರು. ಸುಳ್ಯದಲ್ಲಿ ಡಿ ವಿ ಅವರು ಇದ್ದಂಥ ಸಂದರ್ಭದಲ್ಲಿ ನಾವು ಯಾವುದೇ ಒಂದು ಸಮಸ್ಯೆಯನ್ನು ತಗೊಂಡೋಗಿ ಅವರ ಆಫೀಸ್ನಲ್ಲಿ ಕೂತಾಗ ಆ ಸಮಸ್ಯೆಗೆ ಸ್ಪಷ್ಟವಾದಂಥ ಪರಿಹಾರವನ್ನು ಕಂಡುಕೊಳ್ಳುವಂಥ, ಪರಿಹಾರವನ್ನು ಕೊಡುವಂಥ ತಾಕತ್ತು, ಸಾಮರ್ಥ್ಯ ಇದ್ದಂಥ ವ್ಯಕ್ತಿತ್ವ ಅವ್ರದ್ದು ಅಂತ. ಬಹುಶಃ ಆ ರೀತಿಯ ವ್ಯಕ್ತಿತ್ವ ನಮ್ಮ ಸಮಾಜದಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರಬೇಕಾಗಿದೆ. ಆ ಮೂಲಕ ನಮ್ಮ ಸಮಾಜವನ್ನು ಒಟ್ಟುಗೂಡಿಸುವಂಥ, ಸಮಾಜವನ್ನು ಎತ್ತರಕ್ಕೆ ಬೆಳೆಸುವಂತಹ ಶಕ್ತಿ ತುಂಬುವಂಥ ವ್ಯಕ್ತಿತ್ವ ನಮ್ಮಲ್ಲಿ ಬರಬೇಕಾಗಿದೆ. ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ನಮ್ಮ ಸಾಂಸ್ಕೃತಿಕ ನೆಲೆಗಟ್ಟನ್ನು ಗಮನಿಸಿದಾಗ ಒಂದಷ್ಟು ಭಿನ್ನತೆ ಇದ್ದರೂ ಕೂಡ, ಭಾಷೆಯ ಭಿನ್ನತೆ, ತುಳು, ಅರೆಭಾಷೆ, ಬೇರೆ ಬೇರೆ ಭಿನ್ನತೆ ಇದ್ದರೂ ಕೂಡ, ನಮ್ಮ ಡ್ರೆಸ್ ಹ್ಯಾಬಿಟ್ಸಲ್ಲಿ ಒಂದಷ್ಟು ಭಿನ್ನತೆ ಇದ್ದರೂ ಕೂಡ, ನಮ್ಮ ಫುಡ್ ಹ್ಯಾಬಿಟ್ಸಲ್ಲಿ ದಕ್ಷಿಣ ಕನ್ನಡ ಕೊಡಗು ಇದ್ದರೂ ಕೂಡ ಗಮನಿಸಿ, 6 ದಶಕಗಳ ಹಿಂದೆ 1964ರಲ್ಲಿ ಹುಟ್ಟುಕೊಂಡಂಥ ಈ ಸಂಸ್ಥೆ ಏನಿದೆ, ಸಂಘಟನೆ ಏನಿದೆ, ಈ 2 ಜಿಲ್ಲೆಗಳ ನಮ್ಮ ಸಮುದಾಯವನ್ನು ಒಟ್ಟಾಗಿ ಕೊಂಡೊಯ್ತಾ ಇಡೀ ಸಮಾಜಕ್ಕೆ ಒಂದು ಮಾರ್ಗದರ್ಶನ ನೀಡ್ತಾ ಇರುವಂಥ ಕೊಡಗು
ಮತ್ತು ದಕ್ಷಿಣ ಕನ್ನಡ ಸಮಾಜ ಏನಿದೆ, ಗೌಡ ಸಮಾಜ, ಇವತ್ತು ನಮ್ಮೆಲ್ಲರನ್ನು ಇಷ್ಟು ಸಂಖ್ಯೆಯಲ್ಲಿ ಈ ಸೂರ್ಯನಡಿಯಲ್ಲಿ ಸೇರಿಸಿದೆ ಅಲ್ಲ, ಅದರ ಹಿಂದೆ ಇರುವಂಥ ಉದ್ದೇಶ ಇಷ್ಟೇ. ನಮ್ಮ ಸಮಾಜದ ಎಲ್ಲ ಬಂಧುಗಳು ಒಟ್ಟು ಸೇರಿ ನಮ್ಮ ಸಮಾಜದ ಡಿ ಬಿ ಅವರು ಏನೋ ಹೇಳಿದರು, ಅದರ ಮಾತನ್ನು ಮುಂದುವರಿಸ್ತಾ, ನಮ್ಮ ಸಮಾಜದ ಸಂಸ್ಕೃತಿ ಇರ್ಬೋದು, ನಮ್ಮ ಸಮಾಜದ ಬೇರೆ ಬೇರೆ ಆಚಾರ ವಿಚಾರಗಳಿರ್ಬೋದು, ಅದರ ಮೂಲಕ ಅಥವಾ ನಮ್ಮ ಭಾಷೆ ಇರ್ಬೋದು, ಅದರ ಮೂಲಕ ನಮ್ಮೊಂದಿಗೆ ಬೆಸೆದುಕೊಂಡಿರುವಂತಹ ನಮ್ಮ ಜೀವನ ಮೌಲ್ಯಗಳು ಏನಿದ್ದಾವೆ, ಒಂದು ಭಾಷೆ, ಸಂಸ್ಕೃತಿ ಅಥವಾ ನಮ್ಮ ಆಚಾರ ವಿಚಾರಗಳ ಹಿಂದೆ ಇರುವಂಥ ಜೀವನ ಮೌಲ್ಯಗಳು ಏನಿದ್ದಾವೆ, ಅದು ಈ ಸಂಘಟನೆಯ ಮೂಲಕ ಇವತ್ತು ವಿಸ್ತಾರಗೊಳ್ತಾ ಇದೆ. ಹಾಗಾಗಿ ನಮಗೆ ಸಂಘಟನೆಗಳು ಬೇಕು. ಆ ಸಂಘಟನೆಯ ಮೂಲಕ ನಮ್ಮ ಸಮಾಜವನ್ನು ಒಟ್ಟು ಸೇರಿಸುವಂಥ, ನಮ್ಮ ಸಮಾಜವನ್ನು ಬೆಳೆಸುವಂಥ, ಆ ಮೂಲಕ ನಮ್ಮ ಸಮಾಜದ ಈ ಸಾಂಸ್ಕೃತಿಕ ಮೌಲ್ಯಗಳನ್ನು ನಮ್ಮ ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯುವಂಥ ಕೆಲಸಗಳಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಗೌಡ ಸಮಾಜ ಕೆಲಸ ಮಾಡ್ತಾ ಇದೆ. ಹಾಗೆ ಹೇಳಿದಾಗೆ ಈ ಭಿನ್ನತೆ ಇದ್ದರೂ ಕೂಡ 2 ಜಿಲ್ಲೆಗಳು ಕೂಡ ನಮ್ಮೊಳಗಡೆ ಇರುವಂಥ ಒಂದು ಸಮಾಜದ ಭಾವನಾತ್ಮಕ ಸಂವೇದನೆಯ ಮೂಲಕ ನಾವೆಲ್ಲರೂ ಒಟ್ಟು ಸೇರಿ ಇವತ್ತು ಕೆಲಸ ನಿರ್ವಹಿಸ್ತಾ ಇದ್ದೇವೆಲ್ಲ, ಇದು ಅತ್ಯಂತ ಪ್ರಾಮುಖ್ಯವಾದಂಥ ಅಂಶ. ಹಾಗಾಗಿ ಇಲ್ಲಿ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಇವತ್ತು ಮಾಡ್ತಾ ಇರುವಂಥ ಕಾರ್ಯ, ನಾನಾಗಲೇ ತಿಳ್ಕೊಂಡ ಹಾಗೆ ಈ ರೀತಿಯ ವಾರ್ಷಿಕವಾದಂಥ ಸಮ್ಮೇಳನ ಮೂಲಕ, ವಾರ್ಷಿಕ ಸಮ್ಮೇಳನ, ಸಾಧಕರಿಗೆ ಸನ್ಮಾನ, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಕ್ರೀಡಾ ಚಟುವಟಿಕೆ ಇರ್ಬೋದು, ಈ ಮೂಲಕ ಒಂದೇ ವೇದಿಕೆಯ ಅಡಿಯಲ್ಲಿ, ಒಂದೇ ಸೂರ್ಯನ ಅಡಿಯಲ್ಲಿ ನಾವೆಲ್ಲರೂ ಒಂದೇ ಎನ್ನುವಂಥ ಮನಸ್ಥಿತಿಯನ್ನು ರೂಪಿಸುವಂತಹ ಕೆಲಸ ಇವತ್ತು ಆಗ್ತಾ ಇದೆ. ಈ ಕೆಲಸ ನಿರಂತರವಾಗಿ ಮುಂದುವರಿಯಬೇಕು. ಈ ಕೆಲಸದ ಮೂಲಕ ನಮ್ಮ ಹಿರಿಯ ಮತ್ತು ಕಿರಿಯ 2 ತಲೆಮಾರುಗಳ ಸಂಪರ್ಕ ಕೊಂಡಿ ಏನು ಅದು ಜೋಡಣೆ ಆಗಬೇಕು. ಆ ಕೆಲಸ ಇವತ್ತು ಸಂಘಟನೆಯ ಮೂಲಕ ಆಗ್ತಾ ಇದೆ. ಹಾಗಾಗಿ 6 ದಶಕಗಳ ಹಿಂದೆ ಪ್ರಾರಂಭವಾದಂಥ ಸಂಸ್ಥೆ, ಶೂನ್ಯದಿಂದ ಪ್ರಾರಂಭವಾದಂಥ ಸಂಸ್ಥೆ ಇವತ್ತು ಅತ್ಯಂತ ಎತ್ತರಕ್ಕೆ ಬೆಳೆದು ನಿಂತಿದೆ. ಆ ಎತ್ತರಕ್ಕೆ ಬೆಳೆದು ನಿಲ್ಲುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಜನರ, ಹಿರಿಯರ ಕೊಡುಗೆ ಏನಿದೆ ಅದನ್ನು ನಾವಿಲ್ಲಿ ಸ್ಮರಿಸಿಕೊಳ್ಳಲೇಬೇಕು. ಹಾಗಾಗಿ ಬಹುಶಃ ನಮ್ಮ ಅರೆಭಾಷೆ ಅಕಾಡೆಮಿ ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ಅದಕ್ಕೆ ಕಾರಣಕರ್ತರಾಗಿದ್ದಂಥವರು ಮುಖ್ಯಮಂತ್ರಿಗಳಾಗಿದ್ದಂಥ ಆ ಸಂದರ್ಭದಲ್ಲಿ ಡಿ ವಿ ಸದಾನಂದರು. ಅವರ ಪ್ರೇರಣೆ ಮತ್ತು ಅವರ ಇಚ್ಛಾಶಕ್ತಿಯ ಮೂಲಕ ಒಂದು ಭಾಷೆಗೆ ಪೂರಕವಾಗಿ ಒಂದು ಅಕಾಡೆಮಿ ಪ್ರಾರಂಭ ಆಯಿತು. ಅಕಾಡೆಮಿಯ ಒಳಗಡೆ ಇವತ್ತು ಬಹುಶಃ ನಮ್ಮೂರಿನ ಹುಡುಗ ಲಕ್ಷ್ಮೀನಾರಾಯಣ ಕಜಗದ್ದೆ ಅವರ ಮೂಲಕ ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿದ ಹಾಗೆ ಒಂದು ಭಾಷೆ ಮತ್ತು ಸಂಸ್ಕೃತಿಯನ್ನು ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯುವಂಥ ಉದ್ದೇಶದಿಂದ ಅಲ್ಲಿ ದಾಖಲೆಗಳು ಅಥವಾ ದಾಖಲೀಕರಣ ಆಗಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಅರೆಭಾಷೆ ಶಬ್ದಕೋಶ ಇರಬಹುದು ಅಥವಾ ಇನ್ನಿತರ ಪುಸ್ತಕಗಳು ಏನಿದ್ದಾವೆ, ಈ ಪುಸ್ತಕಗಳು ಏನಿದ್ದಾವೆ ಅದು ಮುಂದಿನ ಜನಾಂಗಕ್ಕೆ ನಮ್ಮ ದಾಖಲೆಯನ್ನು ಅಥವಾ ನಮ್ಮ ಜನಾಂಗದ ಸಂಸ್ಕೃತಿಯ ಭಾಗ ಏನಿದೆ ಅಥವಾ ಸಂಸ್ಕೃತಿಯ ಮೌಲ್ಯಗಳೇನಿದ್ದಾವೆ ಅದನ್ನು ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯುವಂಥ ಒಂದು ದಾಖಲೆಯಾಗಿ ಉಳ್ಕೊಳ್ತದೆ. ಈ ರೀತಿಯ ಕೆಲಸಗಳು ಆಗಿದೆ, ಅದು ಮುಂದುವರಿಯಬೇಕು, ಆಗ್ತಾ ಇದೆ. ಹಾಗಾಗಿ ನಾನು ಇಲ್ಲಿ ಗಮನಿಸಿದ ಹಾಗೆ ಒಂದು ಅಂಶ, ಮೊನ್ನೆ ನಾಗೇಶನ್ನ ಹೇಳಿದರು, ಪ್ರತಿ ಅವಧಿಗೆ ದಕ್ಷಿಣ ಕನ್ನಡ ಮತ್ತು ಕೊಡಗು ಭಾಗದ ಅಧ್ಯಕ್ಷರ ಬದಲಾವಣೆ, ಇದು ಅತ್ಯಂತ ಒಂದು ಒಳ್ಳೆಯ ಬೆಳವಣಿಗೆಯ ಸಂಕೇತವಾಗಿ ನಾವು ಗುರುತಿಸುವಂಥದ್ದು. ಇಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲದೆ ಒಂದು ಅವಧಿಗೆ ದಕ್ಷಿಣ ಕನ್ನಡ ಅಧ್ಯಕ್ಷರಾದರೆ ಮುಂದಿನ ಅವಧಿಗೆ ಆ ಕಡೆ ಕೊಡಗಿನವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವಂಥದ್ದು. ಹಾಗಾಗಿ ಈ ರೀತಿಯ ಚಟುವಟಿಕೆಗಳೇನಿದೆ ಇವತ್ತು ನಮ್ಮ ಸಂಘಟನೆಯ ಮೂಲಕ ಆಗ್ತಾ ಇದೆ. ಸಾಮಾನ್ಯ ಶಾಸಕರಾಗಿರುವಂಥ ಶ್ರೀಯುತ ಮುನಿರತ್ನ ಅವರು ಆಗಮಿಸಿದ್ದಾರೆ. ತಮಗೆ ನಮ್ಮ ಎಲ್ಲ ಸಮಾಜ ಬಂಧವರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ.
ಕೃಷಿ ಪರಂಪರೆಯ ಮೂಲವನ್ನು ಹೊಂದಿರುವಂಥ ನಮ್ಮ ಸಮಾಜ. ಗಮನಿಸಿ, ಈ ಕೃಷಿ ಪರಂಪರೆಯ ಮೂಲಕ ಇಡೀ ಸಮಾಜ ಏನಿದೆ ಇವತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ಒಕ್ಕಲಿಗ ಎನ್ನುವಂಥ ಪದ, ಒಕ್ಕಲತನದ ಆ ಮೂಲ ಪದ ಏನಿದೆ ಅದರ ನಿಷ್ಪತ್ತಿ ಅಲ್ಲಿ ಆದರೆ, ಮತ್ತೊಂದು ಕಡೆ ಅದು ಬಯಲುಸೀಮೆಯ ಪದ ಆದರೆ, ಈ ಕಡೆ ನಮ್ಮ ತುಳುನಾಡು, ದಕ್ಷಿಣ ಕನ್ನಡ, ಈ ಕಡೆ ಕಾಸರಗೋಡಿನ ಒಂದು ಭಾಗ ಅಥವಾ ಈ ಕೊಡಗು ಭಾಗ ಬಂದಾಗ ಗೌಡ ಎನ್ನುವಂಥ ಪದ ಒಂದು ಯಜಮಾನಿಕೆಯ ಸಂಕೇತವಾಗಿ ನಾವು ಆ ಪದವನ್ನು ನಾವು ಗುರುತಿಸ್ತಾ ಇರುವಂಥದ್ದು. ಹಾಗಾಗಿ ಗಮನಿಸಿ ನಮ್ಮ ಸಮಾಜ ಚಾರಿತ್ರಿಕವಾಗಿ ನಾವು ಗಮನಿಸಿದ ಹಾಗೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಗುರುತಿಸಿಕೊಂಡಿರುವಂಥ ಸಮಾಜ ಇಡೀ ಸಮಾಜಕ್ಕೆ ಮಾರ್ಗದರ್ಶಿಯಾಗಿ ನಿಲ್ಲುವಂತಹ ಒಂದು ಸಮಾಜದ ಹಿರಿಯರು, ಏನು ನಮ್ಮ ಗೌಡ ಸಮಾಜ ಅಥವಾ ಗೌಡ ಅಂದರೆ ಹಿರಿಯರು, ಆ ಪರಂಪರೆಯಲ್ಲಿ ಬಂದಿರುವಂಥ ಏನೋ ಕಟ್ಟೆಮನೆ ಅಥವಾ ಆನಂತರದ ಮಾಗನೆ ಇರ್ಬೋದು, ಅಥವಾ ಊರುಗೌಡರು, ಒತ್ತುಗೌಡರು, ಈ ಎಲ್ಲ ಪರಿಕಲ್ಪನೆಗಳೇನಿದ್ದಾವೆ, ಅಥವಾ ನಮ್ಮ ಎಲ್ಲ ಪರಂಪರೆಯ ಹಿನ್ನೆಲೆಯಲ್ಲಿ ಬರ್ತಾ ಇರುವಂಥ ಗುರುಮನೆ, ಅರಮನೆ, ಈ ಸಂಬಂಧಗಳು ಏನಿದ್ದಾವೆ ಇದೆಲ್ಲವೂ ಕೂಡ ಬಂದಿರುವಂಥದ್ದು. ಒಂದು ಕಾಲದಲ್ಲಿ ಊರಿನ ಹಿರಿಯರಾಗಿ ಈ ಕಟ್ಟೆ ಮನೆ ಇರ್ಬೋದು, ಮಾಗನೆ ಮನೆ ಇರ್ಬೋದು, ಅಥವಾ ಊರುಗೌಡರು ಇರ್ಬೋದು, ಆ ಊರಿನ ಎಲ್ಲ ಕಾರ್ಯಕ್ರಮಗಳನ್ನು ಮುಂದಾಳತ್ವ ವಹಿಸಿ ನಿಂತು ಕಾರ್ಯಕ್ರಮವನ್ನು ಸಂಘಟಿಸುವಂಥ, ನಿರ್ವಹಿಸಿಕೊಡುವಂಥ ಸಂದರ್ಭ ಇತ್ತು. ಆನಂತರದಲ್ಲಿ ಪಟೇಲತಿಗೆ ಕೂಡ ಒಂದು ಹಂತದಲ್ಲಿ ನಮ್ಮ ಸಮುದಾಯದ ಕೈಯಲ್ಲೇ ಇತ್ತು. ಅಂದರೆ ಇಡೀ ಸಮಾಜಕ್ಕೆ ನಾಯಕತ್ವವನ್ನು ಕೊಡುವಂಥ, ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಕೊಡುವಂಥ, ಇಡೀ ಸಮಾಜಕ್ಕೆ ನಿರ್ದೇಶನ ಕೊಡುವಂಥ ಸಾಮರ್ಥ್ಯ ಇರುವಂಥ ಒಂದು ಸಮುದಾಯ ನಮ್ಮದಾಗಿತ್ತು. ಗಮನಿಸಿ, ಆದರೆ ಇವತ್ತು ನನ್ನ ಒಳಗಡೆ ಹುಟ್ಟುಕೊಳ್ತಾ ಇರುವಂಥ ಒಂದು ಪ್ರಶ್ನೆ, ಸುಮಾರು 15% ಜನಸಂಖ್ಯೆ ಕರ್ನಾಟಕದಲ್ಲಿ ನಮ್ಮ ಸಮುದಾಯವನ್ನು ಜನಸಂಖ್ಯೆ ಇದೆ. ಒಂದು ಕರ್ನಾಟಕದ ವಿಧಾನಸಭಾ ಕ್ಷೇತ್ರಗಳಲ್ಲಿ 100 ವಿಧಾನಸಭಾ ಕ್ಷೇತ್ರ, 90ರಿಂದ 100 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸುವಂಥ ಸಾಮರ್ಥ್ಯ ಇರುವಂಥ ನಮ್ಮ ಸಮಾಜ ಶಕ್ತಿ ಇದೆ. ಆದರೆ ಇವತ್ತು ನಮ್ಮ ಸಮಾಜ ಈ ಶಕ್ತಿ, ನಮ್ಮ ಸಾಮರ್ಥ್ಯ ಏನಿದೆ ಅದನ್ನು ಸಮರ್ಪಕವಾಗಿ ಬಳಸಿಕೊಂಡು ಮುಂದೆ ಬರುವಂತಹ ಕೆಲಸದಲ್ಲಿ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ನಮ್ಮ ಸಮಾಜದ ನಾಯಕತ್ವ ಮುಂದೆ ಬರ್ತಾ ಇದೆ. ಆದರೆ ಸಾಮರ್ಥ್ಯ ಇರುವಂತಹ ನಾಯಕತ್ವ ಮುಂದೆ ಬರ್ತಾ ಇಲ್ಲ ಎನ್ನುವಂತಹ ಒಂದು ಕೊರಗು ನನ್ನನ್ನು ಇವತ್ತು ಕಾಡ್ತಾ ಇರುವಂಥದ್ದು. ಹಾಗಾಗಿ ಗಮನಿಸಿ, ಸುಮಾರು 5 ದಶಕಗಳ ಹಿಂದೆ ಬಯಲುಸೀಮೆಯಿಂದ ದಕ್ಷಿಣ ಕನ್ನಡ ಅಥವಾ ತುಳುನಾಡು ಅಂದರೆ ಎಲ್ಲ ಭಾಗಗಳು, ಕಾಸರಗೋಡಿನ ಭಾಗ ಕೂಡ ಬಂತು, ವಲಸೆ ಬಂದಿರುವಂಥ ನಮ್ಮ ಸಮುದಾಯ ಮೂಲ ವೃತ್ತಿ ನಿರ್ವಹಿಸ್ತಾ ಒಂದಷ್ಟು ಆರ್ಥಿಕವಾಗಿ ಸದೃಢರಾದಂಥ ಆ ಸಂದರ್ಭದಲ್ಲಿ ಈ ದಕ್ಷಿಣ ಕನ್ನಡ ಭಾಗದಿಂದ ಕೊಡಗು ಕಡೆಗೆ ಒಂದಷ್ಟು ನಮ್ಮ ಸಮುದಾಯ ಆ ಕಡೆಗೆ ಬಹುಶಃ 2ನೇ ವೀರರಾಜೇಂದ್ರ ಒಡೆಯರು ಅಥವಾ ವೀರರಾಜೇಂದ್ರ ಮಡಿಕೇರಿ ಅರಸರು, ಅನಂತರದಲ್ಲಿ ಲಿಂಗರಾಜರ ಆ ಸಂದರ್ಭದಲ್ಲಿ ಗಮನಿಸಿ, ಆ ಸಂದರ್ಭದಲ್ಲಿ ಆ ಕಡೆಯಿಂದ ಟಿಪ್ಪುನ ಆಡಳಿತ ಸಂದರ್ಭದಲ್ಲಿ ಇದ್ದಂಥ ಒಂದಷ್ಟು ಕ್ರೌರ್ಯದ ಹಿನ್ನೆಲೆಯಲ್ಲಿ ಅಥವಾ ಮಡಿಕೇರಿಯಿಂದ ಮೈಸೂರಿಗೆ ಒಂದಷ್ಟು ಒತ್ತಾಯಪೂರ್ವಕವಾಗಿ ಸ್ಥಳಾಂತರ ಆದಂಥ ಆ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಜನರು ಕೂಡ ಈ ಕೊಡಗಿನ ರಾಜ್ಯರು ದಕ್ಷಿಣ ಕನ್ನಡ ಕಡೆಯಿಂದ ಒಂದಷ್ಟು ನಮ್ಮ ಸಮುದಾಯದ ಜನರನ್ನು ಅಲ್ಲಿ ವಲಸೆ ಕರೆಸಿಕೊಂಡು ಅಲ್ಲೇ ನೆಲೆ ನಿಂತು
ಕೃಷಿ ಚಟುವಟಿಕೆಯನ್ನು ನಿರ್ವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥದ್ದು. ಗಮನಿಸಿ, ಇವತ್ತಿಗೂ ಕೂಡ ದಕ್ಷಿಣ ಕನ್ನಡ ಭಾಗದಲ್ಲಿರುವಂಥ ಬೇರೆ ಬೇರೆ ಮನೆತನಗಳು ಅಲ್ಲಿ ಕೂಡ ಇದೆ. ಅಲ್ಲಿ ಕೂಡ ಕೆದಂಬಾಡಿ ಇರ್ಬೋದು, ಅಂಬೇಕಲ್ ಇರ್ಬೋದು, ಅಥವಾ ಬೇರೆ ಬೇರೆ ನಾವು ಮನೆತನಗಳು ಏನಿದ್ದಾವೆ ಮಡಿಕೇರಿಯಲ್ಲಿ ಕೂಡ ಇದೆ. ಹಾಗಾಗಿ ಎರಡೂ ಜಿಲ್ಲೆಗಳ ಈ ಸಂಬಂಧಗಳು ಏನಿದ್ದಾವೆ ಅದು ಪೂರ್ವ ಕಾಲದಿಂದಲೇ ಕೂಡ ಭಾವನಾತ್ಮಕವಾಗಿ ಬೆಸೆದುಕೊಂಡಿದೆ. ಹಾಗಾಗಿ ಈ ಸಮಾಜ ಮುಂದಕ್ಕೆ ಗಟ್ಟಿಯಾಗಿ ಬೆಳೆಯುವಂಥ ಅವಕಾಶ ಈ ಸಂಘಟನೆಯ ಮೂಲಕ ಆಗಬೇಕಾಗಿದೆ. ದೇಶ ಕಾಯುವಂಥ ಒಬ್ಬ ದೇಶ ಕಾಯುವಂಥ ಒಬ್ಬ ಸೈನಿಕ ಎಷ್ಟು ಪ್ರಾಮುಖ್ಯನೋ ಅದೇ ರೀತಿಯಲ್ಲಿ ನಮ್ಮ ದೇಶದ ಜನರಿಗೆ ಅನ್ನ ಕೊಡುವಂಥ ರೈತ ಕೂಡ ಅಷ್ಟೇ ಪ್ರಾಮುಖ್ಯ. ಈ ರೈತಾಪಿ ವರ್ಗದ ಮೂಲಕ ನಮ್ಮ ಸಮಾಜ ಇವತ್ತು ಏನು ಬೆಳವಣಿಗೆ ಆಗಿದೆ, ಅಥವಾ ಈ ಸಮಾಜ ಏನು ವಿಸ್ತಾರಗೊಂಡಿದೆ, ಅಥವಾ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅಥವಾ ಶೈಕ್ಷಣಿಕವಾಗಿ ನಾವು ಗಟ್ಟಿಗೊಂಡಿದ್ದೇವೆ. ಇವತ್ತು ನಮ್ಮ ಸಮಾಜ ಕೂಡ ಈ ರಾಷ್ಟ್ರ ಕಟ್ಟುವ, ರಾಷ್ಟ್ರ ನಿರ್ಮಾಣದ ಚಟುವಟಿಕೆಯಲ್ಲಿ ಬಹುದೊಡ್ಡ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಇದನ್ನು ನಾವು ಗಮನಿಸಲೇಬೇಕು. ಹಾಗಾಗಿ ಇವತ್ತು ದೇಶದ ನಿಜವಾದಂಥ ಶಕ್ತಿ, ಮಾನವ ಸಂಪನ್ಮೂಲ ಏನಿದೆ, ಆ ಮಾನವ ಸಂಪನ್ಮೂಲ ನಮ್ಮ ಸಮಾಜದಲ್ಲಿ ಕೂಡ ಸಾಕಷ್ಟು ಇದೆ. ಈ ಮಾನವ ಸಂಪನ್ಮೂಲವನ್ನು ನಮ್ಮ ಸಂಘಟನೆಯ ಮೂಲಕ ಒಟ್ಟು ಸೇರಿಸಿ ಆ ಮಾನವ ಸಂಪನ್ಮೂಲಕ್ಕೆ ಒಂದಷ್ಟು ನಿರ್ದೇಶನ, ಮಾರ್ಗದರ್ಶನ ಕೊಡುವಂಥ ಅವಶ್ಯಕತೆ ಇದೆ. ಇಲ್ಲಿ ಬೇರೆ ಬೇರೆ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಬಂದು ನೆಲೆಸಿರುವಂಥ, ಇಲ್ಲೇ ನೆಲೆಸಿರುವಂತಹ ನಮ್ಮ ಸಮಾಜದ ಹಿರಿಯರಿರ್ಬೋದು, ನಮ್ಮ ಸಮಾಜದ ಯುವ ಸಮುದಾಯ ಇರಬಹುದು, ಅವರನ್ನು ಮಾರ್ಗದರ್ಶನದ ಮೂಲಕ ಮುಂದಕ್ಕೆ ಕೊಂಡೊಯ್ಯುವಂಥ ಒಂದು ಸಮುದಾಯವನ್ನು ಗಟ್ಟಿಯಾಗಿ ಈ ಸಂಘಟನೆಯ ಮೂಲಕ ಬೆಸೆಯುವಂತಹ ಕಾರ್ಯ ಈ ಸಮಾಜದ ಮೂಲಕ ಆಗಬೇಕಾಗಿದೆ. ಆ ಬಹುದೊಡ್ಡ ಕಾರ್ಯವನ್ನು ಮುಂದಿನ ದಿನಗಳಲ್ಲಿ ಗೌಡ ಸಮಾಜ ಏನಿದೆ, ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಮಾಡುವಂಥ ಅವಶ್ಯಕತೆ ಇದೆ. ಹಾಗಾಗಿ ಇಲ್ಲಿ ಇವತ್ತು ಏನು ಗೌಡ ಸಮಾಜ ಏನಿದೆ, ದಕ್ಷಿಣ ಕನ್ನಡ ಮತ್ತು ಕೊಡಗು ಗೌಡ ಸಮಾಜ ಏನಿದೆ ಮಾಡ್ತಾ ಇರುವಂಥ ಕಾರ್ಯ, ಅದರ ಜೊತೆಗೆ ಒಂದಷ್ಟು ಹೊಸ ಆಲೋಚನೆಯ ಮೂಲಕ ನಮ್ಮ ಸಮುದಾಯದ ಯುವ ಮನಸ್ಸುಗಳನ್ನು ಒಟ್ಟು ಸೇರಿಸುವಂಥ, ಯುವ ಮನಸ್ಸುಗಳನ್ನು ಒಂದು ಕಡೆ ಸೇರಿಸುವ ಆ ಮೂಲಕ ಸಮಾಜಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಬೇಕಾಗಿದೆ. ನಾವು ಬೇರೆ ಬೇರೆ ಚಟುವಟಿಕೆಯನ್ನು ಮಾಡ್ತಾ ಇದ್ದೇವೆ, ಸರಿ. ಅದರ ಜೊತೆಗೆ ನನಗನ್ನಿಸುವಂಥದ್ದು ಇವತ್ತು ನಮ್ಮ ಸಮಾಜದ ಬಂಧುಗಳು ಎಷ್ಟು ಜನ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂಥ ಮನಸ್ಸು ಮಾಡ್ತಾ ಇದ್ದಾರೆ, ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂಥ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಷ್ಟು ಜನ ಉತ್ತೀರ್ಣರಾಗ್ತಾ ಇದ್ದಾರೆ, ಸಾಧನೆ ಮಾಡ್ತಾ ಇದ್ದಾರೆ, ಅಲ್ಲೋ ಇಲ್ಲೋ ಕೆಲವು ಮಾತ್ರ. ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಲ್ಲಿ ಒಂದು ವಿನಂತಿ, ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ವೇದಿಕೆಯನ್ನು ಈ ಸಂಘಟನೆಯ ಮೂಲಕ ಒದಗಿಸಿಕೊಟ್ರೆ, ನಾವು ನಮ್ಮ ಕಾಲೇಜಿನಲ್ಲಿ, ನಾನು ಬೆಳ್ಳಾರಿಗೆ ಬಂದು 1 ವರ್ಷ ಆಯ್ತಷ್ಟೇ, ಈ ರೀತಿ ಒಂದು ಹೊಸ ಚಿಂತನೆಯನ್ನು ಹುಟ್ಟುಹಾಕಿರುವಂಥದ್ದು. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತಿ ಒಂದು ಘಟಕವನ್ನು, ಸಣ್ಣ ಮಟ್ಟಿನ ಪ್ರಯತ್ನವನ್ನು ನಾವು ಮಾಡ್ತಾ ಇರೋದು. ಈ ರೀತಿಯ ಪ್ರಯತ್ನ ನಮ್ಮ ಸಂಘಟನೆಯ ಮೂಲಕ ಆದರೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ರೆ, ಅಥವಾ ವರ್ಷದಲ್ಲಿ ಒಂದು 4-5 ಬಾರಿ ನಮ್ಮ ವಿದ್ಯಾವಂತ ಯುವ ಸಮೂಹ ಏನಿದೆ ಅವರನ್ನು ಒಟ್ಟು ಸೇರಿಸಿ ಒಂದು ಕಡೆ ಈ ರೀತಿಯ ತರಬೇತಿ ಕಾರ್ಯಕ್ರಮವನ್ನು ಸಂಘಟಿಸುವಂಥ ಪ್ರಯತ್ನ ಆದರೆ, ಬಹುಶಃ ನಮ್ಮ ಯುವಕರು ಕೂಡ ನಾಳೆ ಈ ಸಮಾಜದಲ್ಲಿ ಉನ್ನತ ಹಂತಕ್ಕೆ ಇರಲಿಕ್ಕೆ ಸಾಧ್ಯ ಇದೆ. ಎಷ್ಟೋ ಸಂದರ್ಭದಲ್ಲಿ ನಮ್ಮ ಯುವಕರು ಡಿಗ್ರಿ ಪೂರೈಸಿ ಈ ಕಡೆ ಬರ್ತಾರೆ, ಅಲ್ಲೋ ಇಲ್ಲೋ ಉದ್ಯೋಗ ನಿರ್ವಹಿಸ್ತಾರೆ, ಅಲ್ಲಿಗೆ ಅವರ ಶೈಕ್ಷಣಿಕ ಬದುಕು ಸ್ಥಗಿತ ಆಗತ್ತೆ. ಈ ಒಂದು ಚೌಕಟ್ಟಿನ ಅಡಿಯಲ್ಲಿ ಅವರು ಸೀಮಿತ ಆಗ್ತಾರೆ. ಅದನ್ನು ವಿಸ್ತಾರಗೊಳಿಸುವಂಥ ಪ್ರಯತ್ನ ಆಗಬೇಕಾಗಿದೆ. ಹಾಗಾಗಿ ನಾವಿವತ್ತು ಈ ರೀತಿಯ ಹೊಸ ಆಲೋಚನೆಗಳನ್ನು ಹುಟ್ಟು ಹಾಕುವಂಥ ಅವಶ್ಯಕತೆ ಇದೆ ಖಂಡಿತವಾಗಿಯೂ. ವಧುವರರ ಸಮಾವೇಶ ಮಾಡ್ತೇವೆ ಖಂಡಿತ. ಅದರ ಜೊತೆಯಲ್ಲಿ ಅದರಿಂದ ಆಚೆಗೆ ಒಂದಷ್ಟು ಶಕ್ತಿ ತುಂಬುವಂತಹ, ಸಾಮರ್ಥ್ಯ ತುಂಬುವಂತಹ ಒಂದಷ್ಟು ಕಾರ್ಯಕ್ರಮಗಳು ನಾವು ಸಂಘಟಿಸುವಂಥ ಅವಶ್ಯಕತೆ ಇದೆ. ಮತ್ತೊಂದು ಕಡೆ ನಾನು ಗಮನಿಸ್ತಾ ಇರುವಂಥ ಅಂಶ, ನಮ್ಮ ಊರಿಂದ ಬೆಂಗಳೂರಿಗೆ ಬರ್ತಾರೆ,
ಅಥವಾ ಬೆಂಗಳೂರಲ್ಲೇ ಬಂದು ಒಂದಷ್ಟು ವರ್ಷ ಕೆಲಸ ಮಾಡಿ ಆ ಕಡೆ ವಿದೇಶಕ್ಕೆ ಹೋಗ್ತಾರೆ. ಹೋಗಲಿ, ಆ ವಿದೇಶಕ್ಕೆ ಹೋಗುವಂಥ ಏನೋ ಸಂಖ್ಯೆ ಕೂಡ ಕಡಿಮೆ. ಅಂತಹ ಸಂದರ್ಭದಲ್ಲಿ ವಿದೇಶಕ್ಕೆ ಹೋಗುವಂಥ ಆಸಕ್ತಿ ಇರುವಂಥ, ಅಪೇಕ್ಷೆ ಇರುವಂಥ ನಮ್ಮ ಯುವ ಸಮೂಹಕ್ಕೆ ಒಂದಷ್ಟು ಏನು ಪೂರಕವಾದಂಥ ಅವರ ಪಾಸ್ಪೋರ್ಟ್ ಇರ್ಬೋದು ಅಥವಾ ಇನ್ನಿತರ ಕೆಲಸ ಚಟುವಟಿಕೆಗಳಿಗೆ ನಮ್ಮ ಸಂಘಟನೆಯ ಮೂಲಕ ಯಾಕೆ ನಾವು ಒಂದಷ್ಟು ಪ್ರಯತ್ನವನ್ನು ಮಾಡಬಾರದು? ಕೆಲವೊಂದು ಸಂದರ್ಭದಲ್ಲಿ, ಎಷ್ಟೋ ಸಂದರ್ಭದಲ್ಲಿ ನಮ್ಮ ಯುವಕರು ಒದ್ದಾಡ್ತಾ ಇರುವಂಥ, ತೊಳಾಡ್ತಾ ಇರುವಂಥನ್ನು ನಾವು ಗಮನಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮತ್ತೊಂದು ಅಂಶ ನಾನು ಗಮನಿಸ್ತಾ ಇರುವಂಥದ್ದು, ನಮ್ಮ 10 ಕುಟುಂಬ 18 ಗೋತ್ರ ವ್ಯವಸ್ಥೆಯ ಚೌಕಟ್ಟಿನಲ್ಲಿ ಒಂದು ನಮ್ಮದೇ ಆದಂಥ 18 ಗೋತ್ರದ ಒಂದು ಬಳ್ಳಿ ಗೊತ್ತಿದೆ ನಮಗೆ, ಗುಂಡನ ಬಳಿ. ಕೆಲವೊಮ್ಮೆ ಇಷ್ಟ ಅನಿಷ್ಟಗಳ ಚೌಕಟ್ಟಿನ ಮಧ್ಯದಲ್ಲಿ ಒಂದಷ್ಟು ಅಪ್ಪಚ್ಚಿ ಆಗ್ತಾ ಇದೆ. ಗಮನಿಸಿ, ನಮ್ಮ ಸಂಘಟನೆ ಇದಕ್ಕೆ ಪೂರಕವಾಗಿ ಒಂದಷ್ಟು ಈ ಅಂತರವನ್ನು ಕಡಿಮೆಗೊಳಿಸುವಂಥ ಒಂದಷ್ಟು ಕೆಲಸ ಆದರೆ ಬಹುಶಃ ಅದು ಕೂಡ ಒಂದು ಪೂರಕವಾದಂಥ ಬೆಳವಣಿಗೆ ಅಂತ ನಾನು ಗಮನಿಸ್ತೇನೆ. ಮತ್ತೊಂದು ಅಂಶ ನಾನು ಗಮನಿಸ್ತಾ ಇರುವಂಥದ್ದು, ಇವತ್ತು ಹಳ್ಳಿಯಿಂದ ಪೇಟೆಗೆ ಬಂದ ನಂತರದಲ್ಲಿ ನಮ್ಮ ಯುವಕರು, ಯುವ ಮನಸ್ಸುಗಳು ಹಳ್ಳಿಯಿಂದ ಡೀಲಿಂಕ್ ಆಗ್ತಾ ಇದ್ದಾರೆ. ಗಮನಿಸಿ, ಇದು ಗಮನಿಸಬೇಕಾದಂಥ ಅಂಶ. ಡೀಲಿಂಕ್ ಆಗ್ತಾ ಇದೆ. ಕನಿಷ್ಠ ವರ್ಷಕ್ಕೆ ಒಂದು ಬಾರಿ ದೀಪಾವಳಿಗಾದರೂ, ವರ್ಷಕ್ಕೊಂದು ಬಾರಿ ನಮ್ಮ ಕುಟುಂಬ ದೈವಗಳಿರ್ಬೋದು ಅಥವಾ ನಮ್ಮ ತರವಾಡು ಮನೆಗಳಲ್ಲಿ ಆಗ್ತಾ ಇರುವಂಥ ಕಾರ್ಯಕ್ರಮಗಳಿರ್ಬೋದು, ಈ ಕಾರ್ಯಕ್ರಮಗಳಿಗೆ ನಾವು, ನಮ್ಮ ಯುವಕರು, ನಮ್ಮ ಮಕ್ಕಳು ಬಂದು ಸೇರುವಂತಹ ಒಂದು ಪ್ರವೃತ್ತಿ ಬೆಳವಣಿಗೆ ಆಗಬೇಕಿಲ್ಲ ಅಂತ ಹೇಳಿದರೆ, ಸಂಪೂರ್ಣವಾಗಿ ನಾವು ಡೀಲಿಂಕ್ ಆಗಿ ಹೋದರೆ ಮುಂದಿನ ನಮ್ಮ ತಲೆಮಾರು ಏನಿದೆ ಎಲ್ಲೋ ಸಂಪೂರ್ಣ ಕಳಚಿಕೊಳ್ಳುವಂಥ ಸಾಧ್ಯತೆ ಇದೆ. ಇತ್ತೀಚೆಗೆ ನಮ್ಮ ಊರಿನ ನಮ್ಮ ಬಂಧು ಒಬ್ಬ ಅಮೇರಿಕಾದಲ್ಲಿ ವೆಲ್ ಸೆಟ್ಲ್, ಅಮೇರಿಕಾದಲ್ಲಿ ಮನೆ ಇದೆ, ಎಲ್ಲ ಇದೆ, ಬ್ಯಾಂಗ್ಳೂರಿನಲ್ಲಿ ದೊಡ್ಡ ಸೈಟ್ ಇದೆ, ಸುಳ್ಯದಲ್ಲಿ ಸೈಟ್ ಇದೆ, ಎಲ್ಲ ಇದೆ. ಇತ್ತೀಚೆಗೆ ಅವರ ಅಮ್ಮ ತೀರ್ಕೊಂಡಾಗ ಅವರ ಹೆಂಡತಿ ಮಕ್ಕಳು ಬರಲಿಲ್ಲ. ಕೇಳಿದೆ, ಬರೋದಿಲ್ವಾ ಅಂತ. ಇಲ್ಲ ಅಣ್ಣ, ಎಲ್ಲ ಡೀಲಿಂಕ್ ಆಗ್ತಾ ಇದೆ. ಯಾವುದೋ ಒಂದು ಆ ಸಂದರ್ಭದಲ್ಲಿ ನಾವು ಉದ್ಯೋಗ, ದುಡ್ಡು ಅಂತ ನಾವು ಆ ಕಡೆ ಹೋದವು. ಇವತ್ತು ಈ ರೀತಿಯಾಗಿ ಡೀಲಿಂಕ್ ಆಗ್ತಾ ಇದೆ. ಅದು ಮತ್ತೆ ಲಿಂಕ್ ಆಗುವಂಥ ಅವಶ್ಯಕತೆ ಇದೆ. ನಮ್ಮ ಸಮಾಜ ಮತ್ತೆ ಲಿಂಕ್ ಆಗುವಂಥ ಅವಶ್ಯಕತೆ ಇದೆ. ಆ ಲಿಂಕ್ ಆದರೆ ಮಾತ್ರ ನಾವು ಎಲ್ಲ ವೇದಿಕೆಗಳಲ್ಲಿ ಹೇಳುವಂಥ ನಮ್ಮ ಸಮಾಜದ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ, ನಮ್ಮ ಪರಂಪರೆ, ನಮ್ಮ ಮೌಲ್ಯಗಳು ಏನಿದ್ದಾವೆ ಅದು ಮುಂದಿನ ತಲೆಮಾರಿಗೆ ಲಿಂಕ್ ಆಗ್ತಾ ಹೋಗ್ತದೆ. ಇಲ್ಲ ಅಂತ ಹೇಳಿದರೆ ನಾಳೆ ನಾವು ಮತ್ತೆ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸಮಯದ ಅಭಾವದ ಹಿನ್ನೆಲೆಯಲ್ಲಿ ಕೊನೆಗೆ ಒಂದು ಮಾತನ್ನು ಹೇಳಲೇಬೇಕು. ಡಿ.ವಿ. ಆಗ ಪ್ರಸ್ತಾಪ ಮಾಡಿದರು, ಡಿ.ವಿ. ಸರ್. ಎಲ್ಲ ಸಮಾಜಕ್ಕೆ ಕೂಡ, ಎಲ್ಲ ಸಮಾಜದ ಬಂಧುಗಳು ಕೂಡ ಇವತ್ತು ತಮ್ಮದೇ ಆದಂಥ ಒಂದು ನಿರ್ದಿಷ್ಟವಾದಂಥ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಐಡೆಂಟಿಟಿಯನ್ನು ಉಳಿಸ್ಕೊಂಡಿದ್ದಾರೆ. ಗಮನಿಸಿ, ಹಿರಿಯರಿದ್ದೀರಿ, ಕಿರಿಯರಿದ್ದೀರಿ, ಎಲ್ಲರೂ ಇದ್ದೀರಿ. ತಮ್ಮದೇ ಆದಂಥ ಐಡೆಂಟಿಟಿ ಏನಿದೆ ಅದರ ಮೂಲಕ ಗುರುತಿಸ್ಕೊಳ್ತಾ ಇದ್ದಾರೆ. ಕಂಬಳ ಅಂತ ಬಂದರೆ ಒಂದು ಸಮುದಾಯ ಗುರುತಿಸ್ಕೊಳ್ತಾ ಇದೆ, ಹೌದಾ? ಯಕ್ಷಗಾನ ಅಂದರೆ ಒಂದು ಸಮುದಾಯ ಗುರುತಿಸ್ಕೊಳ್ತಾ ಇದೆ. ಹಿಂದೂಸ್ತಾನಿ ಸಂಗೀತ ಇರ್ಬೋದು, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂತ ಬಂದಾಗ ಒಂದು ಸಮುದಾಯ ಇಲ್ಲಿ ಗುರುತಿಸ್ಕೊಳ್ತಾ ಇದೆ. ನಮ್ಮ ಸಮುದಾಯ ಈ ರೀತಿಯ ನಮ್ಮ ಸಾಂಸ್ಕೃತಿಕ ಮೌಲ್ಯಗಳನ್ನು ಹೆಚ್ಚಿಸುವಂಥ ಹಿನ್ನೆಲೆಯಲ್ಲಿ ನಮ್ಮ ಸಮುದಾಯ ಯಾಕೆ ಈ ರೀತಿಯ ಒಂದು ಐಡೆಂಟಿಟಿ ಏನಿದೆ ಅದನ್ನು ಬೆಳೆಸ್ಕೊಳ್ತಾ ಇಲ್ಲ? ಇದು ಇರುವಂಥ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವಾಗಿ ನಮ್ಮ ಸಂಘಟನೆ ಒಂದಷ್ಟು ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ನಮ್ಮದೇ ಆದಂಥ ಐಡೆಂಟಿಟಿ ಏನಿದೆ ಅದನ್ನು ಉಳಿಸಿಕೊಳ್ಳುವುದರ ಮೂಲಕ ಇವತ್ತು ನಮ್ಮ ಯುವ ಸಮುದಾಯವನ್ನು ಕೂಡ ಗಟ್ಟಿಯಾಗಿ ಬೆಳೆಸುವಂತಹ ಅವಶ್ಯಕತೆ ಇದೆ. ಗಮನಿಸಿ, ಇತ್ತೀಚೆಗೆ ನಮ್ಮ ಸಂಸದೀಯ ಸಮಿತಿ ಒಂದು ರಿಪೋರ್ಟ್ ಕೊಟ್ಟಿತ್ತು. ಏನಂದರೆ, ಮಾದಕ ದ್ರವ್ಯ ಮತ್ತು ಇತರ ವ್ಯಸನಗಳಲ್ಲಿ ತೊಡಗಿಕೊಂಡಿರುವಂತಹ ನಮ್ಮ ಈ ರಾಷ್ಟ್ರದ ಎಲ್ಲ ಭಾಗದ
ಸಂಖ್ಯೆಯಲ್ಲಿ ಬಹು ಸಂಖ್ಯೆ ಇರುವಂಥದ್ದು ನಮ್ಮ ಯುವ ಸಮೂಹ. ಹಾಗಾಗಿ ಆ ಯುವ ಸಮೂಹವನ್ನು ಈ ಒಂದು ವ್ಯಸನದಿಂದ ಹೊರಗಡೆ ತರುವಂಥ ಹಿನ್ನೆಲೆಯಲ್ಲಿ ನಮ್ಮ ಸಂಘಟನೆ ಒಂದಷ್ಟು ಆಲೋಚನೆ ಮಾಡಬೇಕಾಗಿದೆ. ಹಾಗಾಗಿ ಸಮಯದ ಅಭಾವದ ಹಿನ್ನೆಲೆಯಲ್ಲಿ ನಮ್ಮ ಸಂಘಟನೆ ಏನಿದೆ ಅಥವಾ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಏನಿದೆ, ಈ ರೀತಿಯ ವಾರ್ಷಿಕ ಒಂದಷ್ಟು ಆವರ್ತನೀಯ ಚಟುವಟಿಕೆಯ ಮೂಲಕ ಏನು ಸಮಾಜವನ್ನು ಒಟ್ಟು ಸೇರಿಸುವಂಥ ಕೆಲಸ ಆಗ್ತಾ ಇದೆಯಲ್ಲ, ಅದರ ಜೊತೆಗೆ ನಮ್ಮ ಸಮಾಜವನ್ನು ಗಟ್ಟಿಗೊಳಿಸುವಂಥ, ನಮ್ಮ ಸಮಾಜದಲ್ಲಿ ಸಾಮರ್ಥ್ಯವನ್ನು ತುಂಬುವ, ನಮ್ಮ ಸಮಾಜಕ್ಕೆ ಒಂದಷ್ಟು ಶಕ್ತಿ ತುಂಬುವಂಥ ಕೆಲಸ ಕೂಡ ಆಗಬೇಕು. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಸಂಘಟನೆ ಕಾರ್ಯನಿರ್ವಹಿಸಲಿ ಅಂತ ಹೇಳ್ತಾ, ಅಷ್ಟು ದೂರದಿಂದ ನನ್ನನ್ನು ಬರಮಾಡಿಸಿಕೊಂಡು ಒಂದಷ್ಟು ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಕಲ್ಪಿಸಿದಂಥ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೆ, ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ, ಸಮಯದ ಅವಕಾಶದ ಕೊರತೆಯ ಹಿನ್ನೆಲೆಯಲ್ಲಿ ಒಂದಷ್ಟು ವಿಚಾರಗಳನ್ನ ಹಂಚಿಕೊಳ್ಬೇಕು ಅಂತ ಮನಸ್ಸಿತ್ತು, ಸಾಧ್ಯ ಆಗಲಿಲ್ಲ. ಆದರೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ವಂದನೆಗಳು ಸಲ್ಲಿಸ್ತಾ, ನಮ್ಮ ಸಮಾಜ ಮುಂದಿನ ದಿನಗಳಲ್ಲಿ ಅದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯ ಕ್ಷೇತ್ರದಲ್ಲಿ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ, ಉದ್ಯಮ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರದಲ್ಲಿ ಕೂಡ ನಮ್ಮ ಸಮಾಜ ಎದ್ದು ನಿಂತು ಎದೆಯೊಬ್ಬಿಸಿ ನಿಲ್ಲುವಂಥ ಸಂದರ್ಭ ಕ್ರಿಯೇಟ್ ಆಗಲಿ, ಸಂದರ್ಭ ಮೂಡಿ ಬರಲಿ. ಆ ಸಂದರ್ಭ ಮೂಡಿ ಬರಲಿಕ್ಕೆ ಪೂರಕವಾಗಿ ನಮ್ಮ ಸಮಾಜದ ಸಂಘಟನೆ ಅದಕ್ಕೆ ಪ್ರೇರಣೆ, ಪ್ರೋತ್ಸಾಹ ನೀಡಲಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ವಂದನೆಗಳು. ನಮಸ್ಕಾರ. ಸಮಾಜಕ್ಕೆ ಅಹರ್ನಿಶಿ ದುಡಿದ ಮಹನೀಯರನ್ನು ಹಾಗೂ ಆದರ್ಶಪ್ರಾಯರನ್ನು ಸ್ಮರಿಸುತ್ತಾ, ಜನಾಂಗದ ಹೆಮ್ಮೆಯ ಆಚಾರ ವಿಚಾರಗಳ ಕುರಿತು ಸರಳ ಸಜ್ಜನಿಕೆಯ ಅತ್ಯುತ್ತಮವಾಗಿ ಮಾತನಾಡಿರುವಂತಹ ಸರಳ ಸಜ್ಜನಿಕೆಯ ನಗುಮೊಗದ ಪ್ರಾಚಾರ್ಯರಿಗೆ ನಮ್ಮ ಗೌರವದ ಚಪ್ಪಾಳೆಯೊಂದಿಗೆ ವಂದನೆಗಳನ್ನು ಅರ್ಪಿಸೋಣ. ಇದೀಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ಸನ್ಮಾನ್ಯ ಶ್ರೀ ಮುನಿರತ್ನರವರು, ಮಾನ್ಯ ಮಾಜಿ ಸಚಿವರು, ಶಾಸಕರು, ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ, ಇವರಿಗೆ ಸ್ವಾಗತ ಮತ್ತು ಅಭಿನಂದಿಸುವಂತಹ ಅವಿಸ್ಮರಣೀಯ ಕ್ಷಣ ಇದೀಗ. ಸನ್ಮಾನ್ಯರು ತನ್ನ 16ನೆಯ ವಯಸ್ಸಿನಲ್ಲಿ ಅತಿ ಪ್ರಮುಖ ಯೋಜನೆಗಳಾದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕಿಸುವ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಬಿಬಿಎಂಪಿ ವಾರ್ಡ್ಗಳಲ್ಲಿ ಉದ್ಯಾನವನಗಳಂತಹ ಜವಾಬ್ದಾರಿಯುತ ಕಾರ್ಯಗಳನ್ನು ಗುತ್ತಿಗೆದಾರರಾಗಿ ನಿಭಾಯಿಸಿದ ಕೀರ್ತಿಗೆ ಪಾತ್ರರಾಗಿದ್ದು, ಕಂಬಾಲಹಳ್ಳಿ, ರಕ್ತ ಕಣ್ಣೀರು, ಕುರುಕ್ಷೇತ್ರಗಳಂತಹ ಹಲವಾರು ಸದಭಿರುಚಿಯ ಚಲನಚಿತ್ರಗಳ ನಿರ್ಮಾಪಕರಾಗಿ ಜನಮನವನ್ನು ಗೆದ್ದಿದ್ದಾರೆ. ಕಂಬಾಲಹಳ್ಳಿ ಚಿತ್ರಕ್ಕೆ ಮನಮುಟ್ಟುವಂತೆ ಕಥೆಯನ್ನು ಬರೆದಿದ್ದು, ಮಾನ್ಯ ಮುಖ್ಯಮಂತ್ರಿಗಳಿಂದ ಉತ್ತಮ ಕಥೆಗಾರ ಪ್ರಶಸ್ತಿಯನ್ನು ಸ್ವೀಕರಿಸಿರುವುದು ಸನ್ಮಾನ್ಯರ ಬಹುಮುಖ ಪ್ರತಿಭೆಗೆ ಹಿಡಿದ ಸಾಕ್ಷಿಯಾಗಿದೆ. ಕನ್ನಡದ ಪ್ರಪ್ರಥಮ 3D ಚಲನಚಿತ್ರ ಕಠಾರಿ ವೀರ ಸುರಸುಂದರಾಂಗಿ ಚಿತ್ರವನ್ನು ನಿರ್ಮಿಸಿದ ಕೀರ್ತಿಗೆ ಭಾಜನರಾಗಿದ್ದು, ಸಮಾಜದ ಸೇವೆಗಳಲ್ಲಿಯೂ ಸಕ್ರಿಯವಾಗಿ ತೊಡಗಿಸಿಕೊಂಡು ಬೆಂಗಳೂರಿನ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಗಳು ಶ್ರೀಯುತರ ದಕ್ಷ ಪ್ರಬುದ್ಧ ಆಡಳಿತಕ್ಕೆ ಹಿಡಿದ ಕನ್ನಡಿಯಾಗಿವೆ. ಅನ್ನ, ಅಕ್ಷರ, ಆರೋಗ್ಯಕ್ಕೆ ಈ 3 ವಿಷಯಗಳನ್ನು ಸಮಾಜ ಸೇವೆಯ ದಿವ್ಯ ಮಂತ್ರಗಳನ್ನಾಗಿಸಿಕೊಂಡು ಜನಸೇವೆ ಮಾಡುತ್ತಿರುವ ಜನಪ್ರಿಯ ನಾಯಕರಿಗಿಂದು ನಮ್ಮ ಗೌರವದ ಸನ್ಮಾನ. ಇನ್ನು ಬಹುಸಂಖ್ಯೆಯಲ್ಲಿ ಜನಸಾಮಾನ್ಯರು, ಅಬಲೆಯರು, ದೀನ ದುರ್ಬಲೆಯರು ತಮ್ಮ ಜನಸೇವೆಯ ಫಲಾನುಭವಿಗಳಾಗಲಿ ಎಂಬುದೇ ನಮ್ಮೆಲ್ಲರ ಸದಾಶಯ. ಸರ್, ತಮಗೆ ನಮ್ಮ ಗೌರವದ ಅಭಿನಂದನೆಗಳು. ತಮಗೆ ಬಂಧುಗಳೇ, ಸನ್ಮಾನ್ಯ ಮುನಿರತ್ನವರು ಶಾಸಕರು, ರಾಜರಾಜೇಶ್ವರಿ ಕ್ಷೇತ್ರ ಬೆಂಗಳೂರು, ಸತತವಾಗಿ 4 ಬಾರಿ ಶಾಸಕರಾಗಿ ನಮ್ಮ ಈ ಕ್ಷೇತ್ರ ಏನಿದೆ, ನಮ್ಮ ಲೇಔಟ್ ಕೆಳಗಡೆ ನಮಗೆ ತಾವು ಬಂದಾಗ ನೋಡಿರ್ಬೋದು, ನಮ್ಮ ಬ್ರಿಡ್ಜ್ ಏನು ಆಗಿದೆ, ಹೊಸದಾಗಿ ಬ್ರಿಡ್ಜ್ ಆಗಿದೆ. ಮತ್ತು ಅಲ್ಲೇನು ರಾಜಕಾಲುವೆ ಇದೆ, ಆ ಕಾಲುವೆಗೆ 2 ಸೈಡ್ ರಿಟೈನ್ ವಾಲು, ಇಂಥ ಮಹತ್ತರವಾದ ಕೆಲಸಗಳನ್ನು ನಮ್ಮ ಲೇಔಟ್ ನಿವಾಸಿಗಳಿಗೆ ಭಾಳ ಅವರ ಅವಧಿಯಲ್ಲಿ, ಯಾಕೆಂದರೆ ಅದು ಮಳೆ ಬಂದಾಗ ತುಂಬ ತೊಂದರೆ ಆಗ್ತಿತ್ತು, 2 ಕಡೆಯಿಂದ ಅದು ಮಣ್ಣು ಇಳಿಯುವಂಥ ಇದು ಪರಿಸ್ಥಿತಿಯಲ್ಲಿದ್ದ ಇವತ್ತು ಉತ್ತಮವಾದ ಒಂದು ಕೆಲಸವನ್ನೆಲ್ಲ ನಮ್ಮ ಲೇಔಟ್ ಜನರಿಗೆ, ಈ ಕ್ಷೇತ್ರ ಜನರಿಗೆ ಮಾಡಿಕೊಟ್ಟಿದ್ದಾರೆ. ನಾವು ಕಳೆದ ವರ್ಷ ಸಹ ಅವರು ಸಚಿವರಾಗಿದ್ದಾಗ ನಾವು ಅವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು, ಅವರ ಕಾರಣಾಂತರಗಳಿಂದ ಬರಲಿಕ್ಕೆ ಆಗಿರಲಿಲ್ಲ. ಈ ಸಲ ನಮ್ಮ ಕರೆಗೆ ಹೋಗೊಟ್ಟು ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ತಮ್ಮನ್ನು ಉದ್ದೇಶಿಸಿ, ಅವರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ತಮ್ಮಗಳನ್ನ ಉದ್ದೇಶಿಸಿ 1-2 ಮಾತುಗಳನ್ನ ಹೇಳಬೇಕು ಅಂತ ಕೇಳ್ಕೊಳ್ತೇನೆ.
ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಭಾನುವಾರ ನಿಮಗೆ ಬಿಡುವಿನ ಸಮಯ, ನಮಗೆ ಹೆಚ್ಚಿನ ಕೆಲಸ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಕೊಟ್ಟಂತಹ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜದ ವತಿಯಿಂದ ಆಹ್ವಾನ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಸಹ, ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಸಹ ನನ್ನ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಭಾಳ ಒಳ್ಳೆಯ ಕಾರ್ಯಕ್ರಮ. ನಾನಿಲ್ಲಿ ಬಂದಾಗ ನನ್ನ ಕಾರ್ಯಕರ್ತರು, ನನ್ನ ಮುಖಂಡರು ಕೇಳಿದೆ, ನನ್ನನ್ನು ಯಾಕೆ ಇಲ್ಲಿ ಕರೆದ್ರಿ ಅಂತ ಕೇಳಿದೆ. ಇದು ನನ್ನ ವಿಧಾನಸಭಾ ಕ್ಷೇತ್ರ ಅಲ್ಲ, ಇದು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ. ಆದರೂ ಇಲ್ಲಿನ ಇರ್ತಕ್ಕಂಥ ಭಾಳಷ್ಟು ಜನ ನನ್ನ ಆತ್ಮೀಯರು, ಸ್ನೇಹಿತರು ನನಗೂ ಇದ್ದಾರೆ. ಇಲ್ಲಿ ಬಂದ ಕೂಡಲೇ ನನಗೆ ಜ್ಞಾಪಕ ಬಂದಿದ್ದು ಒಂದೇ, ಕಳೆದ ವರ್ಷ ನೀವು ಯಾರಾದರೂ ಇಲ್ಲಿ ಬಂದಿದ್ದರೆ ಇಲ್ಲಿ ನಮ್ಮ ಸಂಘಕ್ಕೆ ಇಷ್ಟೊಂದು ನಾವು ಖರ್ಚು ಮಾಡ್ತಾ ಇದ್ದೀವಿ, ಅವಶ್ಯಕತೆ ಇತ್ತ ಅಂತ ನೀವು ಭಾವಿಸಿರ್ತೀರಿ. ಹೌದಾ? ಸುಳ್ಳ ನಿಜನ? ಆದರೆ ಇವತ್ತು ಹೇಳ್ತಾ ಇದ್ದೀನಿ, ರಾಜಾಜಿನಗರದಿಂದ ಕಾರ್ಡ್ ರೋಡಿಂದ ಇಲ್ಲಿಗೆ ನೀವು ಬರೋದಕ್ಕೆ ಇನ್ನು 1 ವರ್ಷದಲ್ಲಿ 5 ನಿಮಿಷ ಮಾತ್ರ ಬೇಕಾಗತ್ತೆ. ಅದಕ್ಕಿಂತ ಹೆಚ್ಚು ಸಮಯ ಬೇಕಾಗಲ್ಲ. ಯಾತಕ್ಕೆ ನಾನು ಹೇಳ್ತೀನಿ ಈ ಮಾತನ್ನ ಅಂದರೆ, ನಾವು ಶಾಶ್ವತವಲ್ಲ, ನಾವು ಮಾಡೋವಂಥ ಕೆಲಸ ಶಾಶ್ವತವಾಗಿರುತ್ತೆ. ಅಲ್ಲಿ ಅಂಡರ್ ಪಾಸಲ್ಲಿ ನೀವು ಬರ್ತೀರಲ್ಲ, ಬರುವಾಗ ಬಹುಶಃ ಅದನ್ನು ಮುನಿರತ್ನ ಅನ್ನೋ ಒಂದು ವ್ಯಕ್ತಿ ಇಲ್ಲ ಶಾಸಕನಾಗದೇ ಇದ್ದಿದ್ದರೆ ಇನ್ನು 100 ವರ್ಷ ಆಗಿದ್ದು ಅದನ್ನು ಮಾಡೋವಂಥ ವ್ಯಕ್ತಿಗಳು ಯಾರೂ ಇರಲಿಲ್ಲ. ಇವತ್ತು ಅದೇ ಸೇತುವೆ ಕೆಳಗಡೆ ಕಾರ್ಡ್ ರಸ್ತೆ ರಾಜಾಜಿನಗರ್ ಫಸ್ಟ್ ಬ್ಲಾಕಿಂದ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಕಾಮಗಾರಿ ಪ್ರಾರಂಭ ಮಾಡಿ ಈಗಾಗಲೇ ಕಳೆದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದಲ್ಲಿ ಇದನ್ನು ಚಾಲನೆ ಕೊಟ್ಟಿದ್ದೀವಿ. ನಿಮಗೆ ಗೊತ್ತಿಲ್ಲ. ಭಾಳ ಒಳ್ಳೆಯದಾಗಲಿ ನಿಮಗೆ. ನಿಮ್ಮ ಬಗ್ಗೆ ನನಗೆ ಅಪಾರವಾದ ಅಭಿಮಾನ, ಗೌರವ. ಭಾಳಷ್ಟು ಜನ ಭಾಳಷ್ಟು ಚಿಹ್ನೆಗಳನ್ನ ಬಳಸ್ತಾರೆ, ಆದರೆ ನೀವು ಬಳಸಿರೋಂಥ ಚಿಹ್ನೆ ಇದೆಯಲ್ಲ, ನಮ್ಮನ್ನು ಎದುರಿಸತ್ತೆ. ಯಾಕೆ ಎದುರಿಸತ್ತೆ ಅಂದರೆ, ನಾವು ಹಳೆ ಮೈಸೂರಿನಲ್ಲಿ ಬರೀ ಮಾತಿನಲ್ಲೇ ಜಗಳ ಆಡ್ತಾ ಇರ್ತೀವಿ, ಬೇರೆ ಏನು ಮಾಡ್ಕೊಳ್ಳಲ್ಲ. ನಾವೇನು ಮಾಡ್ಕೊಳ್ಳಲ್ಲ, ಸುಮ್ಮನೆ ಹಿಂಗೆ ಟಿ ವಿನವ್ರು ಸಿಕ್ಕಿದಾಗ ಮಾತನಾಡ್ತೀವಿ, ಟಿ ವಿನವ್ರು ಹೋದರೆ ಸುಮ್ಮನೆ ಆಗ್ಬಿಡ್ತೀವಿ. ನೀವು ಅದನ್ನೆಲ್ಲ ನೋಡಿ ಏನು ಹಿಂಗೆ ನಡೀತಾ ಇದೆ ಬೆಂಗಳೂರಲ್ಲಿ ಅಂದ್ಕೊಳ್ತೀರಿ. ಬೆಂಗಳೂರಲ್ಲಿ ಏನೂ ನಡೆಯಲ್ಲ. ಆದರೆ ನಿಮ್ಮ ಚಿಹ್ನೆ ಇದೆಯಲ್ಲ, ಎಡಗೈಯಲ್ಲಿ ಯಾವ್ದು ಇಟ್ಕೊಳ್ತೀರೋ, ಇಲ್ಲಿ ಬಲಗೈಯಲ್ಲಿ ಯಾವ್ದು ಇಟ್ಕೊಳ್ತೀರೋ ನನಗೆ ಗೊತ್ತಿಲ್ಲ. ಗುಂಡಾರಿಸ್ತೀರಿ ಅನ್ನೋ ಭಯನೂ ಇರ್ತಾರೆ, ಹೊಡಿತೀರಿ ಅನ್ನೋ ಭಯನೂ ಇರುತ್ತೆ. ನಾನು ಇವಾಗ ನನಗೆ ಗೊತ್ತಿಲ್ಲ, ನಮಗೆಲ್ಲ ಕಮ್ಮಿ ಅಲ್ಲ, ನಾವು ಈ ಭಾಗದಲ್ಲೇ ಜೀವನ ಕಳೆದಿರೋದು. ಇದನ್ನು ನೋಡಿದ ತಕ್ಷಣ ನಾವು ಅಂದ್ಕೊಳ್ಳೋದು ಕೂರ್ಗೀಸ್ ಅಂದ್ಬಿಡ್ತೀವಿ ಫಸ್ಟ್ ನಾವು ಅನ್ನೋದು. ಉದಾಹರಣೆಗೆ ನಮ್ಮ ವಸಂತ ನಗರದಲ್ಲಿ ಕೊಡವು ಸಮಾಜ ಇದೆ, ಅಲ್ಲಿಗೋದ್ರೂ ಇದೇ ಚಿಹ್ನೆ ಇರುತ್ತೆ. ಓ ಎಲ್ಲ ಇವರು ಒಂದೇ. ಈಗ ಹೇಳಿದ್ರು ನನಗೆ, ಇಲ್ಲ ಇಲ್ಲ ನಾವು ಗೌಡ ಸಮಾಜ ಅಂತ. ಒಂದಂತೂ ಖಂಡಿತ, ಗೌಡ ಸಮಾಜ ಕೊಡೋ ಕೈಯಾಗಿರೋ ಹೊರತು ಇನ್ನೊಬ್ಬರ ಹತ್ರ ಬೇಡೋ ಕೈಯಾಗಿರಲ್ಲ. ಇದು ಯಾವತ್ತೂ ಹಿಂಗಂತಾರೆ ಹೊರತು ಹಿಂಗನ್ನಲ್ಲ, ರಕ್ತದಲ್ಲೇ ಇದೆ ಅದು. ಹಾಗಾಗಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ನನ್ನಿಂದ ನೀವು ಏನೇ ಒಂದು
ಸಲಹೆ, ಸಹಾಯ ಎರಡಕ್ಕೂ ಸಿದ್ಧವಾಗಿರ್ತೇನೆ. ನಿಮ್ಮೆಲ್ರಿಗೂ ಒಳ್ಳೆಯದಾಗಬೇಕು. ಈಗ ನನ್ನ ಹತ್ರ ಮಾತನಾಡ್ತಾ ಒಂದು ಮಾತು ಹೇಳಿದ್ರೆ, ನಾವಿಲ್ಲಿ ಲೇಔಟ್ ಮಾಡ್ತೀವಿ ಅಂತ. ಅದಕ್ಕೆ ನಾನು ನಿಮಗೊಂದು ಸಲಹೆ ಕೊಟ್ಟೆ. ಇವತ್ತು ಬೆಂಗಳೂರಿನ 4 ದಿಕ್ಕುಗಳಲ್ಲಿ ಅತಿ ವೇಗವಾಗಿ ಬೆಳೀತಕ್ಕಂಥ ಒಂದು ಪ್ರದೇಶ ಅದು ಬೆಂಗಳೂರು ಉತ್ತರ. ನೀವೇನಾದರೂ ಮಾಡೋಂಗಿದ್ರೆ ಲೇಔಟ್ನ ಬೆಂಗಳೂರು ಉತ್ತರದ ಕಡೆ ಈಗಲೇ ನೀವು ಪ್ರಾರಂಭ ಮಾಡಿದ್ರೆ ನಿಮಗೆ ಭವಿಷ್ಯದಲ್ಲಿ ಭಾಳಷ್ಟು ಒಳ್ಳೆಯದಾಗತ್ತೆ. ಇದನ್ನು ನೀವು ಮಾಡಿ. ನಾನು ಭಾಳಷ್ಟು ದೂರದೃಷ್ಟಿ ಇಟ್ಟು ಮಾತನಾಡೋಂಥ ವ್ಯಕ್ತಿ. ಬೆಂಗಳೂರಿನ ಜನಸಂಖ್ಯೆ 2050ಕ್ಕೆ 3.5 ಕೋಟಿ. ಗೊತ್ತಿರಲಿ, ಬೆಂಗಳೂರಿನ ಜನಸಂಖ್ಯೆ 2050ಕ್ಕೆ 3.5 ಕೋಟಿ. ಈ 3.5 ಕೋಟಿನಲ್ಲಿ ಸುಮಾರು 1.5 ಕೋಟಿ ಉತ್ತರ ಭಾರತದವರಿರ್ತಾರೆ. ನಮ್ಮ ದಕ್ಷಿಣ ಭಾರತದಲ್ಲಿ ತಗೊಂಡಾಗ ಅತಿ ಹೆಚ್ಚು ಭೂ ಖರೀದಿ ಮಾಡ್ತಾ ಇರ್ತಕ್ಕಂಥದ್ದು ಬೆಂಗಳೂರು ಉತ್ತರದಲ್ಲಿ ಆಂಧ್ರ ಪ್ರದೇಶ. ನಿಮಗೇನಾದರೂ ಮಾಡಬೇಕು ಲೇಔಟ್ ನನಗಿದ್ರೆ ಈಗಲೇ ಪ್ರಾರಂಭ ಮಾಡಿ. ಯಾತಕ್ಕೆ ಮಾತು ಹೇಳ್ತೀನಿ ಅಂದರೆ, ನಿಮ್ಮ ಕೊಡಗಿನಿಂದ ಮತ್ತು ದಕ್ಷಿಣ ಕನ್ನಡದಿಂದ ಬಂದಾಗ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅಕ್ಕಪಕ್ಕದಲ್ಲಿ ನಿವೇಶನಗಳು ಮಾಡಿ. ಇವತ್ತು ಎಲ್ಲ ಕಡೆಯಿಂದ ವಿಮಾನ ಸೌಲಭ್ಯ ಎಲ್ಲ ಕಡೆಯೂ ಇದೆ. ಮುಂದಕ್ಕೆ ನಿಮ್ಮ ಮಕ್ಕಳಿಗೆ ಅವ್ರಿಗೆಲ್ರಿಗೂ ಒಳ್ಳೆಯದಾಗತ್ತೆ. ನಮ್ಮನ್ನು ನೀವು ಸಾಧಕರು ಅಂತ ಇವತ್ತು ಇಲ್ಲಿ ಕರೆದಿದ್ದೀರಿ. ನಿಮ್ಮ ಒಂದು ಒಂದು ಸಂಘ ಇದೆ, ಈ ಕೆಲಸ ಮಾಡಿದ್ರೆ ನಿಮ್ಮ ಸಂಘಕ್ಕೆ ನೀವು ಸಾಧನೆ ಮಾಡ್ದಂಗೆ ಆಗುತ್ತೆ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಭಾನುವಾರ ಜೊತೆಯಲ್ಲಿ ನಿಮ್ಮ ಬಗ್ಗೆ ಅಪಾರವಾದ ಗೌರವ. 1790ರಿಂದ 90-90ವರೆಗೂ 1799 ಎಷ್ಟು ಹೋರಾಟ ಮಾಡಿರೋಂಥ ಭೂಮಿ ನಿಮ್ಮ ಕೊಡಗು ನನಗೆ ಗೊತ್ತಿದೆ. 1799 ಕೊನೆ ಆಯಿತು. 1750ರಿಂದ 1799ವರೆಗೂ ಕೊಡಗು ಭಾಳಷ್ಟು ಕಷ್ಟಪಟ್ಟಿದೆ, ಮತಾಂತರ ಆಗಿದೆ, ಎಲ್ಲ ಆಗಿದೆ. ಅದನ್ನು ಮೆಟ್ಟಿ ನಿಂತಹ ಸಮಾಜ ಅದು ಗೌಡ ಸಮಾಜ. ಇವತ್ತು ನಾವು ಯಾವುದೋ ಪೂರ್ವ ಜನ್ಮದ ಪುಣ್ಯ, ಸುಮಾರು 500 ವರ್ಷಗಳ ಹಿಂದೆ ಬಾಬರ್ ಅನ್ನೋಂಥ ಒಂದು ವ್ಯಕ್ತಿ ನಮ್ಮ ಹಿಂದೂ ಧರ್ಮದ ಒಂದು ರಾಮ ಜನ್ಮಭೂಮಿನ ಧ್ವಂಸ ಮಾಡಿ ಒಂದು ಮಸೀದಿ ಕಟ್ಟಂಥದ್ದು ನಾವು ನೋಡಿಲ್ಲ. ಆದರೆ ಇವತ್ತು ನಮ್ಮ ಪುಣ್ಯ ಈ ಶತಮಾನದಲ್ಲಿ ಅದೇ ಸ್ಥಳದಲ್ಲಿ ಒಂದು ರಾಮ ಮಂದಿರ ಕಟ್ತಾ ಇರೋಂಥದ್ದು ನೋಡೋಂಥ ಭಾಗ್ಯ ನಮಗೆಲ್ಲ ಸಿಕ್ಕಿದೆ. ಬಹುಶಃ ಈ ಶತಮಾನದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲ ಪುಣ್ಯವರು ಅಂತ ನಾವು ಭಾವಿಸ್ಬೇಕಾಗತ್ತೆ. ನಾವೇ ಪುಣ್ಯವಂತರು. ಇದೇ ತಿಂಗಳು ನಮ್ಮ ಭಾರತದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು
ನಮ್ಮ ನಗಲಿರ್ತಕ್ಕಂತಹ ಅಟಲ್ ಬಿಹಾರಿ ವಾಜಪೇಯಿನವರು, ಈ ಹೋರಾಟಕ್ಕೆ ಮುಂಚೂಣಿಯಲ್ಲಿದ್ದಂತಹ ಲಾಲ್ ಕೃಷ್ಣ ಅದ್ವಾನಿಯವರು, ಮುರಳಿ ಮನೋಹರ್ ಜೋಶಿಯವರು, ಕಲ್ಯಾಣ್ ಸಿಂಗ್ ಅವರು, ಅವ್ರನ್ನೆಲ್ಲ ನಾವು ನೆನೆಸ್ಕೊಳ್ಬೇಕಾಗತ್ತೆ. 22ನೇ ತಾರೀಕು ರಾಮ ಜನ್ಮಭೂಮಿ ಉದ್ಘಾಟನೆ ಆದಮೇಲೆ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹಿಂದೂ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥವರು ಕೊನೆ ಉಸಿರಿರೋ ಒಳಗಡೆ ಒಂದು ಸಾರಿ ಅಲ್ಲಿಗೆ ಭೇಟಿ ಕೊಡಬೇಕು. ಆ ಕೆಲಸನ ನಾವೆಲ್ಲರೂ ಮಾಡಬೇಕು. ಎಲ್ರಿಗೂ ಒಳ್ಳೆಯದಾಗಲಿ. ಸಂಕ್ರಾಂತಿ 14ನೇ ತಾರೀಕು ಬರ್ತಕ್ಕಂಥ ಸಂಕ್ರಾಂತಿ ಹಬ್ಬದ ಮುಂಚಿತವಾಗಿ ನಿಮ್ಮೆಲ್ರಿಗೂ ಸಹ ನನ್ನ ಶುಭಾಶಯಗಳು. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ಭೇಟಿ ಮಾಡೋಣ. ಮತ್ತೊಮ್ಮೆ ನಿಮ್ಮ ಜೊತೆಯಲ್ಲಿ ನಾನಿದ್ದೇನೆ. ನೀವು ಯಾವುದೇ ಕೆಲಸ ಹೇಳಿದ್ರು ನಾನು ಮಾಡಿಕೊಡ್ತೇನೆ. ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೊತೆಯಲ್ಲಿದೆ. ಈಗ ಸದಾನಂದ ಗೌಡರು ಬಂದು ಹೋಗಿದ್ದಾರೆ. ಅವರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ನಿಮ್ಮ ಜೊತೆಗೆ ನಾವೆಲ್ಲರೂ ಇದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಮತ್ತೆ ಭೇಟಿ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಒಗ್ಗಟ್ಟು ಮತ್ತು ಪ್ರಗತಿಯ ಕುರಿತಾಗಿ ಮಾತನಾಡಿದಂಥ ಮಾನ್ಯ ಮಾಜಿ ಸಚಿವರು, ಕರ್ನಾಟಕ ಸರ್ಕಾರದ ಹಾಗೆ ರಾಜರಾಜೇಶ್ವರಿ ನಗರದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಶ್ರೀ ಮುನಿರತ್ನ ಇವರಿಗೆ ಧನ್ಯವಾದಗಳು. ಮುಂದಿನ ಮಾತಿಗಾಗಿ ನಾನು ಆಹ್ವಾನಿಸುತ್ತಿದ್ದೇನೆ ಶ್ರೀಮತಿ KM ಸುಲೋಚನಾ ಧನಂಜಯ ಅಡಪಂಗಾಯ ಇವರನ್ನು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಮತ್ತು ವೇದಿಕೆ ಮುಂದೆ ಇರುವ ಎಲ್ಲ ನನ್ನ 10 ಕುಟುಂಬ 18 ಗೋತ್ರದ ಸಮಸ್ತ ಕುಲ ಬಾಂಧವರಿಗೆ ಪ್ರೀತಿಯ ನಮಸ್ತೆ. ನಾನು ಅರಭಾಷೆಯಲ್ಲೇ ಮಾತಾಡೋದು. ನನ್ನನ್ನು ಇಲ್ಲಿ ಕರೆಸಿದ ನಿಮಗೆಲ್ರಿಗೂ ತುಂಬ ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಟ್ಟೆ. ಮೊದಲಿಗೆ ಪಳಂಗಪ್ಪಣ್ಣ ಮತ್ತು ಎರಡನೇ ನಗರ್ ನಾಣಯ್ಯ, ಆಮೇಲೆ ಇಲ್ಲಿರುವ ಎಲ್ಲೂ ನನಗೆ ಅಟ್ಲೀಸ್ಟ್ ಇಲ್ಲಿ ಬಂದು 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್. ಇನ್ನೊಮ್ಮೆ ನಾನು ಯಾವಾಗಾದ್ರೂ ಸಾವಕಾಶವಾಗಿ ಬಂದು ನಿಮ್ಮೊಟ್ಟಿಗೆಲ್ಲ ಮಾತಾಡೋಕ್ಕೆ ಇಚ್ಛಿಸಿನಿ. ನಮ್ಮನ್ನು ಕರೆದ ಉದ್ದೇಶ ಇಷ್ಟೇ. ನನ್ನನ್ನು ಸುಮಿತನ ಇರೋದು ಯಾಕೆ ಕರೆದೋಳು ಅಂತ ನೀವು ನಾನು ಯೋಚನೆ ಮಾಡಿರಿ. ಇಷ್ಟೇ, ಇಫ್ ಯು ಕ್ಯಾನ್ ಐ ಕ್ಯಾನ್ ಅಂತ ತೋರಿಸಿಕೊಡಿಕೆ, ಅಥವಾ ಇಫ್ ಐ ಕ್ಯಾನ್ ಯು ಕ್ಯಾನ್ ಅಂತ ತೋರಿಸಿಕೊಡಿಕೆ ಮಾತ್ರ ಕರೆದದ್ದು. ಹಾಗೆಯೇ ನನಗಿಲ್ಲಿ ಬಂದು ಇಲ್ಲಿ ನೋಡ್ದಂಥ ಇಲ್ಲೆಲ್ಲ ಅಚೀವ್ಮೆಂಟ್ಸ್ ಮಾಡ್ದಂಥ ಎಲ್ಲ ಇಲ್ಲಿ ಮಕ್ಕಳನ್ನ ನೋಡ್ಕನ, ನನ್ನ ಕಿರಿಯ ನೋಡ್ಕನ ನಾವೆಲ್ಲ ತುಂಬ ಚಿಕ್ಕಂತ ಅನಿಸಿದೆ. ನಮ್ಮ ಅಚೀವ್ಮೆಂಟ್ ಏನಿಲ್ಲ. ಯಾಕೆಂತೇಳಿದರೆ ಒಂದು ಹೇಳುವೆ, ಬ್ರೇಕಿಂಗ್ ದ ಗ್ಲಾಸ್ ಸೀಲಿಂಗ್ ಅಂತೇಳಿ. ಗ್ಲಾಸ್ ಸೀಲಿಂಗ್ನ ಬ್ರೇಕ್ ಮಾಡಿ ನಾವೆಲ್ಲ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಬಂದೋಳು, ಎಕ್ಸೈಸ್ ಡಿಪಾರ್ಟ್ಮೆಂಟಿಗೆ ಬಂದೋಳು. ಸುಮಾರಾಗಿ ಅದು ಲೇಡೀಸ್ಗೆ ಹೇಳಿದಂತಹ ಕ್ಷೇತ್ರ ಅಲ್ಲ, ಆದರೂ ನಾವು ಬಂದೋಳು. ಬಟ್ ಇಂದು ನಾನು ನೋಡಿದೆ ಸ್ಕೇಟಿಂಗ್, ಶೂಟಿಂಗ್, ಧನ್ವಿ, ಹನೀಶ್ ಮತ್ತು ಒಬ್ಬಳು ಶೂಟಿಂಗ್ ಮೋಡ್, ನನಗೆ ಹೆಸರು ಮರ್ತಿತ್ತು, ಅನ್ಮೋಲ್, ಇವೆಲ್ಲನೂ ಅಂದರೆ ಒಂದು ಯುನೀಕ್ ಆದಂಥ ಫೀಲ್ಡ್ಗಳಲ್ಲಿ ಹೋಗಿ ಅಚೀವ್ಮೆಂಟ್ ಮಾಡೋಳು. ಸೊ ಇದು ನಿಜವಾಗಿ ಗ್ರೇಟ್. ಆಮೇಲೆ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ ಅಂತ ಹೇಳಿದ್ರೆ, ತುಂಬ ನನ್ನ ಲೇಡೀಸ್ಗೆ ಅಂದರೆ ಹೆಣ್ಣು ಮಕ್ಕಳಲ್ಲಿ ಬಂದೋಳು. ದಯವಿಟ್ಟು ನಿಮ್ಮ ಮನೇಲಿ ಎಲ್ಲೋಕೆ ಹೆಣ್ಣು ಮಕ್ಕಳನ್ನ ಪ್ರೋತ್ಸಾಹಿಸಿ ಅವಕ್ಕೆ ಅವಕಾಶ ಕೊಟ್ಟರೆ ಅವು ಎಲ್ಲೂ ತಲುಪಿವೆ. ಅದರ ಜೊತೆಗೆ ನಾವು ಹೆಣ್ಣು ಮಕ್ಕ ಏನೇ ಸಾಧನೆ ಮಾಡ್ರೂ ಮನೆಯ ಚೌಕಟ್ಟು, ಮನೆಯ ಸಂಸ್ಕೃತಿನ ಸಹ ಉಳಿಸ್ಕೊಂಡೆ ನಾವು ಮೇಲೆ ಬರೋಣ. ಸಮಾಜನ ಉಳಿಸೋಣ, ಸಮಾಜದ ಸಂಸ್ಕೃತಿನ ಉಳಿಸುವ, ಪ್ರತಿ ಮನೆಯ ಸಂಸ್ಕೃತಿನ ಕೂಡ ನಾವು ಉಳಿಸಿ ಸಮಾಜನ ಬೆಳೆಸುವಂಥ ಈ 2 ಮಾತನ್ನು ಹೇಳಿ ನನ್ನ ಮಾತಿನ ನಿಲ್ಲಿಸಿನೇ. ಧನ್ಯವಾದ. ಬಾರಿ ಲಾಯ್ಕ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದ್ರಿ. ಎಲ್ಲ ಮಕ್ಕಳಿಗೆ ಒಂದು ನೀವು ಆಶೀರ್ವಾದ ಕೂಡ ಮಾಡಿದ್ರಿ. ನಿಮ್ಮಂಗೆ ಒಂದು ಉಜ್ವಲ ಭವಿಷ್ಯ ಅವರದಾಗಲಿ ಅಂತ ಹೇಳಿಬಿಟ್ಟು ನೀವು ಆಶಿಸಿದ್ರಿ. ನಿಮಗೆಲ್ಲ ನಮ್ಮ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ನಿಮಗೆ ಅರ್ಪಿಸ್ತವಳು. ಇದೀಗ ನಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕೆಂದು ಶ್ರೀಮತಿ ಸುಮಿತಾ ನಿಂಗರಾಜು ನಂಗಾರವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ನಿಜವಾಗಿ ಇದು ಈಗ ಭಾಷಣ ಮಾಡುವಂತಹ ಸಮಯ ಅಲ್ಲ, ಆದರೂ ನಾನು ಜಸ್ಟ್ ನನ್ನ ಒಂದು 2 ಅನಿಸಿಕೆಯನ್ನು ಹೇಳ್ತಾ ಇದ್ದೀನಿ. ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಇಲ್ಲಿ ನೆರೆದಿರುವಂತಹ ಬಂಧು ಮಿತ್ರರೇ, ನಮ್ಮ ಈ ಸಮಾಜಕ್ಕೆ ಒಂದು ಕೊಡಗು ಮತ್ತು ದಕ್ಷಿಣ ಕನ್ನಡ ಸಮಾಜಕ್ಕೆ ಅದರದೇ ಆದ ಇತಿಹಾಸ ಇದೆ.
ಒಂದು ನಾಣ್ಣುಡಿ ಇದೆ, ಹಿಂದಿನದು ಇಲ್ಲದೆ ಮುಂದಿನದು ಇಲ್ಲ, ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಸೃಷ್ಟಿಸಲಾರ ಅಂತ. ಈ ಒಂದು ನನ್ನ ಸಂದರ್ಭದಲ್ಲಿ ಈ ಒಂದು ಸಮಾಜ, ಕೊಡಗು ಮತ್ತು ದಕ್ಷಿಣ ಕನ್ನಡ ಸಮಾಜ ಈ ಒಂದು ಅಸ್ತಿತ್ವ ಬರೋದಕ್ಕೆ ಕಾರಣರಾದಂತಹ ಕೆಲವರು ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದರಲ್ಲಿ ನಾವು ಮುಖ್ಯವಾಗಿ ಶ್ರೀ ಕಾಯರ್ಮರ್ ವೀರಪ್ಪ ಗೌಡರು, ಪೂಜಾರಿರ ಮೊಣ್ಣಪ್ಪ ಮಾವನವರು, ಪೂಜಾರಿರ ಹೂವಯ್ಯನವರು, ಶ್ರೀ ಕುರಿಯರ್ ಚಾಮಯ್ಯನವರು, ದಂಬೆಕೋಡಿ ಆನಂದ್ ಅವರು ಹಾಗೂ ನಂಗಾರು ನಾಣಯ್ಯನವರು, ಹೀಗೆ ಹಲವಾರು ಜನರು ಈ ಒಂದು ಸಂಘ ಸಂಸ್ಥೆಯನ್ನು ಬೆಳೆಸಿದ್ದಕ್ಕೆ ತಮ್ಮ ತನು ಮನ ಧನಗಳನ್ನು ಅರ್ಪಿಸಿದ್ದಾರೆ. ಬಹಳ ಒಂದು ಖುಷಿಯಾದಂತಹ ಒಂದು ವಿಷಯ, ನಾವೆಲ್ಲರೂ ಒಂದು ಇಲ್ಲಿ ಕಲಿತು ಒಂದು ಕುಟುಂಬ ಒಂದು ವಾತಾವರಣವನ್ನು ಸೃಷ್ಟಿಸಿ ನಮ್ಮ ಏಷ್ಯನ್ ಮೋಟೋ ಆದಂತಹ ಫ್ರೆಂಡ್ಶಿಪ್ ಫಾರ್ ಎವರ್ ಈ ಒಂದು ನಾಣ್ಣುಡಿಯಂತೆ ನಾವೆಲ್ಲರೂ ಸಹಬಾಳ್ವೆಯಿಂದ ನಾವು ನಡೆಸ್ತಾ ಇದ್ದೀವಿ. ಈ ಒಂದು ಸಮಾಜದ ಇನ್ನೊಂದು ಹೆಗ್ಗಳಿಕೆ ಅಂದರೆ ಈಗಾಗಲೇ 2 ಸಮಾಜವನ್ನು ಅಂಗಸಂಸ್ಥೆಯನ್ನು ಹುಟ್ಟಾಕಿರೋದು. ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಹಾಗೂ ಇನ್ನೊಂದು ಹೌಸ್ ಬಿಲ್ಡಿಂಗ್ ಸೊಸೈಟಿ. ಈ ಹೌಸ್ ಬಿಲ್ಡಿಂಗ್ ಸೊಸೈಟಿ ಸುಮಾರು ನಮಗೆ ಒಂದು 200 ಸೈಟ್ಗಳನ್ನ ಹಂಚಿ ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಿರುವಂತಹ ಈ ಸಭಾಂಗಣವನ್ನು ಸಹ ನಮ್ಮ ಹೌಸ್ ಬಿಲ್ಡಿಂಗ್ ಸೊಸೈಟಿಯವರು ಕೊಟ್ಟಿದ್ದಾರೆ. ಇದಕ್ಕೆ ಮುಖ್ಯ ಕಾರಣಕರ್ತರು ಪೂಜಾರಿರ ಮೊಣ್ಣಪ್ಪನವರು. ಸೊ ಜೊತೆಗೆ ನಮ್ಮ ಈ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಮ್ಮ ಮೊದಲ ಅಧ್ಯಕ್ಷರಾಗಿ ಕೇವಲ ರವೀಂದ್ರನಾಥನವರು, ಪ್ರಸ್ತುತ ಶ್ರೀಯುತ ಪಾಣ್ತಲೆ ಪಳಂಗಪ್ಪನವರು ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸುಮಾರು 40 ಕೋಟಿಯಷ್ಟು ವ್ಯವಹಾರನ ನಡೆಸ್ತಾ ಇದೆ. ಇದೆಲ್ಲ ನಿಮಗೆ ತಿಳಿದಿರೋಂತಹ ವಿಷಯ. ಇದಲ್ಲದೆ ಈಗ ರೀಸೆಂಟಾಗಿ ಸುಳ್ಯದಲ್ಲೂ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಲು ನೋಡ್ತಾ ಇದ್ದಾರೆ. ಆ ಸ್ಥಳ ನೋಡೋಕ್ಕೆ ಇನ್ಕ್ಲೂಡಿಂಗ್ ನಾನು ಹೋಗಿದ್ದೆ ಅಲ್ಲಿ ಆ ಬಿಲ್ಡಿಂಗ್ ನೋಡೋದಕ್ಕೆ. ಹೀಗೆ ಸುಮಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಈಗಾಗಲೇ ನಮ್ಮ ಅಕ್ಕ ಹೇಳಿದಾಗೆ ಮಹಿಳೆಯರಿಗೂ ಸಹ ಪ್ರೋತ್ಸಾಹನ ನೀಡ್ತಾ ಇದ್ದಾರೆ. ನಿಮಗೆ ಗೊತ್ತು ಸ್ತ್ರೀ ಶಕ್ತಿ ಅಂದರೆ ಏನು ಅಂತ. ವಿದ್ಯೆಗೆ ಹೇಗೆ ಸರಸ್ವತಿ, ಲಕ್ಷ್ಮಿ, ಸಂಪತ್ತಿಗೆ ಲಕ್ಷ್ಮಿ ಹಾಗೂ ಶಕ್ತಿಗೆ ಪಾರ್ವತಿ ಎಂಬಂತೆ ನಿಮ್ಮೆಲ್ಲರಿಗೂ ಜನ್ಮ ನೀಡಿದವಳು ಹೆಣ್ಣು. ಹಾಗೆ ಮಹಿಳಾ ಸಂಘವನ್ನು ಸಹ ಇವರು ಹೆಣ್ಣನ್ನು ಪ್ರೋತ್ಸಾಹಿಸಲು ಅಥವಾ ಸ್ತ್ರೀಯರಿಗೆ ಬೆಂಬಲ ನೀಡಲು ಮಹಿಳಾ ಸಮಾಜ ಸಹ ಹುಟ್ಟುಹಾಕಿ ಸುಮಾರು ಜನ ಅಧ್ಯಕ್ಷಣಿಯರು ಇದನ್ನು ವ್ಯವಸ್ಥಿತವಾಗಿ ನಡ್ಕೊಂಡು ಬಂದಿದ್ದಾರೆ. ಈಗ ಪ್ರಸ್ತುತ ಶಶಿಪ್ರಭಾ ಅವರು ಈಗ ಇದರ ನೇತೃತ್ವವನ್ನು ವಹಿಸಿಕೊಂಡು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಈ ಹಿಂದೆ ದುಡಿದಂತಹ ಎಲ್ಲ ಮಹಿಳಾ ಅಧ್ಯಕ್ಷನಿಗೆ ನಾನು ಈ ಒಂದು ಸುಸಂದರ್ಭದಲ್ಲಿ ನಾನು ನನ್ನ ನಮಸ್ಕಾರಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಸೊ ಇದಲ್ಲದೆ ಸಂಘ ಒಂದು ಯೂತ್ ವಿಂಗನ್ನು ಒಂದು ಹುಟ್ಟು ಹಾಕಿದೆ. ಸೊ ನಿಮಗೆ ಗೊತ್ತು ಈ ಜನವರಿ 12 ವಿವೇಕಾನಂದರ ಜನ್ಮದಿನ. ವಿವೇಕಾನಂದರು ಅಂದರೆ ನಿಮಗೆ ಗೊತ್ತು ಯುವಕರಿಗೆ ಸ್ಫೂರ್ತಿ. ಅವರ ಇಂಪಾರ್ಟೆಂಟ್ ಒಂದು ಪ್ರೊವರ್ಬ್ ಗೊತ್ತಿದೆ ನಿಮಗೆ, ಅವೇಕ್ ಅರೈಸ್ ಸ್ಟಾಪ್ ನಾಟ್ ಅಂಟಿಲ್ ಯು ರೀಚ್ ದಿ ಗೋಲ್ ಅಂತ. ಸೊ ಹಾಗೆ ಇವರು ಯುವಕರನ್ನು ಸಹ ಪ್ರೋತ್ಸಾಹಿಸಿ ಮುಂದೆ ಸೆಕೆಂಡ್ ಲೈನ್ ಲೀಡರ್ಶಿಪ್ ಅಂತ ಏನಿದೆ ಅದನ್ನು ಬೆಳೆಸೋದಕ್ಕೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಸೊ ಒಂದು ಲೀಡರ್ಶಿಪ್ ಹೋದ ತಕ್ಷಣ ಆ ಗ್ಯಾಪನ್ನು ಫಿಲ್ಅಪ್ ಮಾಡೋದಕ್ಕೆ ನೆಕ್ಸ್ಟ್ ವಿಂಗ್ ಬರಬೇಕು. ಸೊ ಇದರಲ್ಲೂ ಸಹ ಯುವತಿಯರು ಬಹಳ ಪ್ರೋತ್ಸಾಹದಾಯಕವಾಗಿ ಹಾಗೂ ಬಹಳ ಸ್ಫೂರ್ತಿದಾಯಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ನಿಂತು ಮಾತಾಡೋದಕ್ಕೆ ಸಂಘದ ಎಲ್ಲರಿಗೂ ನನಗೆ ಅವಕಾಶನ ಕೊಟ್ಟಿದ್ದಾರೆ. ಹಾಗೂ ಈ ಒಂದು ನಿಮ್ಮೆಲ್ಲರ ಮುಂದೆ ನಿಂತು ನನಗೆ ಮಾತನಾಡಲು ನನಗೆ ಪ್ರೋತ್ಸಾಹ ನೀಡಿದಂತಹ ನಮ್ಮ ತಂದೆ ತಾಯಿಯಂಥ ಕೆ ಕುಶಾಲಪ್ಪನವರಿಗೂ, ಬೇಬಿ ಕುಶಾಲಪ್ಪನವರಿಗೂ, ನನ್ನ ಪತಿಯಾದಂತಹ ನಂಗಾರು ನಿಂಗರಾಜರವರಿಗೂ, ಹಾಗೂ ನಮ್ಮ ಭಾವನಾದಂತಹ ನಂಗಾರು ನಾಣಯ್ಯನವರು, ಹಾಗೂ ನನ್ನೆಲ್ಲ ಕುಟುಂಬಸ್ಥರಿಗೂ, ನನ್ನ ಅತ್ತಿಗೆಂದಿರೋ ಎಲ್ಲರಿಗೂ ನಾನು ಈ ಒಂದು ನನ್ನ ಪ್ರೀತಿಯ ತಮ್ಮನಾದಂತಹ ಕೆ ಸೋಮಣ್ಣ ಹಾಗೂ ಲೀಲಾವತಿ ಸೋಮಣ್ಣನವರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಹೃದಯಪೂರ್ವಕ ವಂದನೆಗಳು. ರಾಜ್ಕುಮಾರ್ ಅವರ ಹಾಡಿದೆ, ಹನಿ ಹನಿ ಕೂಡಿದರೆ ಹಳ್ಳ, ತೆನೆ ತೆನೆ ಕೂಡಿದರೆ ಬಳ್ಳ ಅಂತ. ಸೊ ಈ ಸಂಘ ಸಂಸ್ಥೆ ನಾವು ಮುಂದುವರಿಬೇಕಾದ್ರೆ ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ ಇಂಪಾರ್ಟೆಂಟ್. ಸೊ ಪ್ರತಿಯೊಬ್ಬರು ತಮ್ಮ ಕೈಲಾದಂತಹ ಸಹಾಯ, ತನು ಮನ ಧನವನ್ನು ನೀಡಿದರೆ ನಮ್ಮ ಈ ಸಂಘ ಮುಂದೆ ಇನ್ನೂ ಹೆಮ್ಮರವಾಗಿ ಬೆಳೆಯಬಹುದೆಂದು ನಾನು ಹೇಳಲು ಇಚ್ಛಿಸ್ತೇನೆ. ಇಲ್ಲಿಗೆ ನನ್ನ ಅನಿಸಿಕೆನ ನಾನು ಹೇಳೋದಕ್ಕೆ ಹೇಳಿದ್ದೀನಿ. ನಾವಿಂದು ಖುಷಿಯಾಗಿ ಇಲ್ಲಿ ಕುಳಿತು ನಾವು ಒಂದು ಮಾತನ್ನು ನಾವು ಕೇಳ್ತಾ ಇದ್ವಿ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ದೇಶವನ್ನು ಕಾಯುವಂತಹ ಸೈನಿಕರು. ಅವರಿಗೆ ನಾನು ನನ್ನ ಒಂದು ನಮನವನ್ನು ಅರ್ಪಿಸುತ್ತೇನೆ.
ಜೈ ಭಾರತ ಮಾತಾ, ಜೈ ಕರ್ನಾಟಕ. ಥ್ಯಾಂಕ್ ಯು ಒನ್ನೈಂಡ. ಎಲ್ಲ ಸಮಾಜಕ್ಕೆ ದುಡಿದಂತಹ ಹಿರಿಯರನ್ನು, ಆದರ್ಶಪ್ರಾಯರನ್ನು, ಹಿರಿಯ ಚೇತನಗಳನ್ನು ನೆನಪಿಸಿಕೊಳ್ಳುತ್ತಾ ತಾನು ಈ ದಿನ ಈ ಸ್ಥಾನಕ್ಕೆ ಬಂದು ಆಸೀನರಾಗುವಂತೆ ಸ್ಫೂರ್ತಿ ತುಂಬಿದ ಸರ್ವರನ್ನು ನೆನಪಿಸಿಕೊಂಡು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉತ್ತಮವಾಗಿ ಮಾತನಾಡಿದ್ದೀರಿ. ತಮಗೆ ಅನಂತ ಧನ್ಯವಾದಗಳನ್ನು ನಾವು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಆಲ್ಮೋಸ್ಟ್ ಸುಸಂಪನ್ನಗೊಳಿಸುವಂತಹ ಸಮಯ. ವೃತ್ತಿಯಿಂದ ನಿವೃತ್ತಿ ಹೊಂದಿ ಗೌಡ ಸಮಾಜದ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ಸಕ್ರಿಯವಾಗಿ ತೊಡಗಿಸಿಕೊಂಡು ಇಂದಿನ ಸುಂದರ ಸಮಾರಂಭವು ಇಷ್ಟೊಂದು ಅಚ್ಚುಕಟ್ಟಾಗಿ ಬರಬೇಕು, ಅರ್ಥಪೂರ್ಣವಾಗಿ ಹೊರಹೊಮ್ಮಲೇಬೇಕು ಅಂತ ಅವಿಶ್ರಾಂತವಾಗಿ ದುಡಿದಂತಹ ನಿವೃತ್ತ ದಕ್ಷ ಅಧಿಕಾರಿಗಳಾಗಿರುವ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜದ ಅಧ್ಯಕ್ಷರು, ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವ ಶ್ರೀಯುತ ಪಾಣತಲೆ ಪಳಂಗಪ್ಪರವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಅಧ್ಯಕ್ಷೀಯ ನುಡಿಗಳನ್ನಾಡಬೇಕೆಂದು ಮನವಿ ಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ಇವತ್ತಿನ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಸಮಾಜದ ಹಿರಿಯ ಮತ್ತು ಕಿರಿಯ ಬಂಧುಗಳೇ, ಶ್ರಮಿಸಬೇಕು. ಕಾರ್ಯಕ್ರಮ ಭಾಳ ಹೊತ್ತು, ಯಾಕೆಂದರೆ ನಾನು ಊಟವನ್ನು ಮಾಡದೆ ನಾವು ಕಾರ್ಯಕ್ರಮವನ್ನು ಭಾಳ ಹೊತ್ತು ಮಾಡೋದು ಭಾಳ ಮಹಾಪಾಪದ ಕೆಲಸ. ಆದಾಗ್ಯೂ ಸಹ ನಾನು ಒಂದೆರಡು ಎಲ್ಲ ನಮ್ಮ ಸಮಾಜದ ಬಗ್ಗೆ ಏನು ಹೇಳಬೇಕು ಅದನ್ನು ನಮ್ಮ ಡಿ ವಿ ಸದಾನಂದಗೌಡರು ಮತ್ತು ನಮ್ಮ ದಾಮೋದರ್ ಕಣಜಾಲ್ ಅವರು ಭಾಳಷ್ಟು ಪಾಪ ಸಾರಿ ಹೇಳ್ತೇನೆ, ಕಣಜಾಲ್ ಅವ್ರಿಗೆ ಇನ್ನೂ ಭಾಳಷ್ಟು ವಿಷಯಗಳು ನಮ್ಮ ಸಮಾಜದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಮಾತಾಡೋದಿತ್ತು. ಕಾರಣಾಂತರಗಳಿಂದ ಮಾತಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಸಮಯದ ಅಭಾವ. ಇನ್ನೊಂದು ನಮ್ಮ ಸನ್ಮಾನ್ಯ ಡಿ ವಿ ಸದಾನಂದಗೌಡರು ಯಾವಾಗಲೂ ನಮ್ಮ ಈ ಸಮಾಜದ ಮೇಲೆ ಅಪಾರವಾದ ಪ್ರೇಮ ಕಾಳಜಿಯನ್ನು ಇಟ್ಕೊಂಡು ನಾವು ಯಾವತ್ತೂ ಹೋದಾಗಲೂ ನಮ್ಮ ಸಮಸ್ಯೆಗಳೇನಿರಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಕರೆದಾಗ ಯಾವತ್ತೂ ನಾನು ಭಾಳ ಸಲ ಬಂದೆ, ನಾನು ಬರಲ್ಲ ಅಂತ ಹೇಳಲಿಲ್ಲ. ಪ್ರತಿ ಸಲ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಳ ಎಷ್ಟೊತ್ತಾದರೂ ಇದ್ದು ಈ ಕಾರ್ಯಕ್ರಮ ನಡೆಸ್ಕೊಡುವಂಥ ಒಂದು ಅವರ ಅಪಾರ ಕಾಳಜಿ, ಅಂತ ಪ್ರೇಮಕ್ಕೆ ನಾನು ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಹಾಗೆಯೇ ನಮ್ಮ ಎಮ್ ಎಲ್ ಎ ಅವರು ಮುನಿರತ್ನವರು, ಬಹುಶಃ ಅವ್ರು ಹೇಳಿದಾಗೆ ಈ ಕ್ಷೇತ್ರ ಅವ್ರದ್ದಲ್ಲ. ನಮ್ಮ ಕೆಳಗಡೆ ಏನಿದೆ ಆ ಕಾಲುವೆ ಬರ್ತದೆ, ಕಾಲುವೆಯಿಂದ ಆ ಕಡೆ ಅವರ ಕ್ಷೇತ್ರ. ಆದರೂ ಒಂದು ಅವರಿಗೆ ಅವರ ಕ್ಷೇತ್ರ ಅಲ್ಲದಿದ್ದರೂ ಬೇರೆ ಆದರೂ ಸಹ ಒಂದು ಕೆಲಸ ಮಾಡಿಸಿಕೊಡುವಂಥ ಒಂದು ತಾಕತ್ತಿದೆ, ಕೆಪಾಸಿಟಿ ಇದೆ. ಆದ್ದರಿಂದ ನಾವು ಕಳೆದ ಸಲನೂ ಅವರು ಸಚಿವರಾಗಿದ್ದಾಗಲೂ ಸಹ ಕರೆದಿದ್ದು ಬರಲಿಲ್ಲ. ಈ ಸಲ ಬಂದಾಗ ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ. ಬಹುಶಃ ನಮ್ಮ ಈ ಲೇಔಟ್ ಅಭಿವೃದ್ಧಿಗೆ ಅವರ ಸಹಕಾರ ಇದು ಇದ್ದರೆ ಖಂಡಿತ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಅವ್ರಿಗೂ ಸಹ ನಾನು ಅಭಿನಂದನೆ ಹೇಳ್ತೇನೆ. ಮತ್ತು ಅನೇಕ ನಮ್ಮ ಸಮಾಜದ ಬಗ್ಗೆ ನಾವು ಎಷ್ಟು ಗಂಟೆಗಟ್ಟಲು ಮಾತಾಡಿದ್ರೂ ನಾವು ಅದನ್ನು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ವಿಚಾರ ಅಂತೂ, ನಮ್ಮ ಸಂಸ್ಕೃತಿ, ಈ ಅರೆಭಾಷೆ ಸಂಸ್ಕೃತಿ ಏನಿದೆ, ಈಗ ಅವ್ರು ಹೇಳಿದ್ರು ಮುನಿರತ್ನವರು, ನಾವು ಅದೇನೇ ಮಾತಾಡ್ತಾ ಇದ್ದೆ, ನೀವು ಕೊಡಗರಲ್ವಾ, ಕೂರ್ಗಿಸಲ್ವಾ ನೀವು ಅಂತ. ಅಯ್ಯೋ ನಿಮಗೆಲ್ಲ ನಾವು ಪೇಪರ್ನವ್ರಿಗೆ ಹೇಳಿದ್ರು ಅರ್ಥ ಆಗಲ್ಲ. ನೀವು ಇಷ್ಟೆಲ್ಲ ಮಾತಾಡ್ಬಿಟ್ಟು ನಾವು ಮೀಡಿಯಾದವ್ರಿಗೆ ಕೊಟ್ಟರೆ ನಿಮ್ಮ ಪೇಪರ್ನಲ್ಲಿ ಕೊಡವ ಸಮಾಜ ಕಾರ್ಯಕ್ರಮ ಅಂತ ಹಾಕ್ತಾರೆ. ಆದ್ದರಿಂದ ನನಗೆ ಯಾವುದೋ ಒಂದು ಇದರಲ್ಲೇ ನಾನು ನೋಡಿದ ನೆನಪು, ನೆಪೋಲಿಯನ್ ಒಂದು ಇದು ಹೇಳ್ತಾರೆ, ಒಂದು ಜನಾಂಗವನ್ನು ನಾಶ ಮಾಡಬೇಕಾದ್ರೆ ಮೊದಲು ಅವರ ಭಾಷೆಯನ್ನು ನಾಶ ಮಾಡಬೇಕಂತ. ಆ ಭಾಷೆ ಹೋದರೆ ಆ ಜನಾಂಗ ನಾಶ ಆಗ್ತದೆ ಅಂತ. ಆದ್ದರಿಂದ ನಾವು ಅರೆಭಾಷೆ ನಮ್ಮ ಮಾತೃಭಾಷೆ, ಅರೆಭಾಷೆ ನಮ್ಮ ಸಂಸ್ಕೃತಿ, ಇದನ್ನು ಏನಿದೆ ಅದನ್ನು ಇಟ್ಕೊಂಡು ನಾವು ಹೇಳಿದಾಗ ನಾವು ಒಕ್ಕಲಿಗರು ಹೌದು, ಗೌಡರು ಹೌದು, ಅರೆಭಾಷೆ ಗೌಡರು ಹೌದು. ಆದ್ದರಿಂದ ನಾವು ಎಲ್ಲ ಇದರಲ್ಲಿ, ಯಾಕೆಂದರೆ ನಮ್ಮ ಇವತ್ತು ಕೊಡಗಿನಲ್ಲಿ ಏನು ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಆಗ್ತಾ ಇರೋದನ್ನು ನಾವು ದಿನನಿತ್ಯ ನೋಡ್ತೇವೆ. ಆದ್ದರಿಂದ ನಾವು ಗೌಡ್ರಲ್ಲ, ನಾವು ಒಕ್ಕಲಿಗೌಡ್ರಲ್ಲ ಅಂತ ಹೇಳೋದು ಖಂಡಿತ ತಪ್ಪಾಗ್ತದೆ. ನಾವು ಎಲ್ಲರೊಂದಿಗೂ ಒಂದು ಮುಖ್ಯ ವಾಹಿನಿಯಲ್ಲಿ ಹೋಗಬೇಕು ಅಂತ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮನ ಅದೇ ಎಲ್ಲ ಸಮಾಜದ ನಮ್ಮ ಬೆಂಗಳೂರಿನಲ್ಲಿರುವ ಎಲ್ಲ ಸಮಾಜದ
ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ನಮ್ಮ ಸಮಾಜದ ಬಂಧುಗಳು ಬಹಳ ಅಧಿಕ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅವರು ಇದೇ ರೀತಿ ಇನ್ನು ಮುಂದೆ ಸಹ ನಮ್ಮ ಸಮಾಜದ ಕಾರ್ಯಕ್ರಮಗಳಲ್ಲಿ, ನಮ್ಮ ಸಮಾಜದ ಆಗುಹೋಗುಗಳಲ್ಲಿ ಪಾಲ್ಗೊಂಡು ನಮ್ಮಗಳಿಗೂ ಒಂದು ಸಮಾಜದ ಕೆಲಸ ಮಾಡಲಿಕ್ಕೆ ಪ್ರೋತ್ಸಾಹದಾಯಕವಾಗಿರಲಿ ಅಂತ ಹೇಳ್ತಾ ನಾನು ಜಾಸ್ತಿ ಹೊತ್ತು ಮಾತಾಡಲ್ಲ. ನನ್ನ ಈ ಅಧ್ಯಕ್ಷ ಭಾಷಣವನ್ನು ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ, ಎಲ್ಲರಿಗೂ ಅಭಿನಂದನೆಗಳು. ಅಧ್ಯಕ್ಷೀಯ ನುಡಿಗಳನ್ನಾಡಿದಂಥ ಅಧ್ಯಕ್ಷರಾದಂಥ ಪಳಂಗಪ್ಪ ಪಾಣತಲೆ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಗೆ ಈ ಸಭಾ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ತೆರೆಯಲಿಕ್ಕೆ ಆಹ್ವಾನಿಸುತ್ತಿದ್ದೇನೆ ಶ್ರೀ ನಾಗೇಶ್ ಬಂಟೋಡಿ ಇವರನ್ನು. ಈ ಸಭಾ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ ಎಂಬುದು ಸಂಪ್ರದಾಯವಲ್ಲ, ಬದಲಾಗಿ ಒಬ್ಬ ವ್ಯಕ್ತಿಗೆ ಗೌರವ ಸಮರ್ಪಣೆ ಮಾಡುವ ಹಾಗೂ ಕೃತಜ್ಞತೆ ಸಲ್ಲಿಸಬೇಕಾದ ಒಂದು ಕರ್ತವ್ಯವೂ ಆಗಿದೆ. ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ವತಿಯಿಂದ ವಾರ್ಷಿಕ ಸ್ನೇಹ ಮಿಲನ, ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಈ ಸಮಾರಂಭದ ಉದ್ಘಾಟನೆ ಮಾಡಿರುವ ನಮ್ಮ ಕುಟುಂಬದ ಒಬ್ಬ ಸದಸ್ಯರಾಗಿ ಹಾಗೂ ನಮಗೆಲ್ಲರಿಗೂ ಅಣ್ಣನಾಗಿ ಬಂದು ಹೋಗಿರುವ ಶ್ರೀಮಾನ್ ದೇವರಗೊಂಡ ವಿ ಸದಾನಂದ ಗೌಡ ಇವರಿಗೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜದ ಹಾಗೂ ಇಲ್ಲಿ ನೆರೆದಿರುವ ನಮ್ಮ ಕುಲಬಾಂಧವರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಈ ಸಮಾರಂಭದ ಅಧ್ಯಕ್ಷತೆ ಜವಾಬ್ದಾರಿ ವಹಿಸಿದ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಪ್ರಸ್ತುತ ಅಧ್ಯಕ್ಷರಾದ ಶ್ರೀಮಾನ್ ಪಳಂಗಪ್ಪ ಪಾಣತಲೆ, ನಿಮಗೂ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಹಾಗೂ ನಿಮ್ಮ ಪರವಾಗಿ ನಿಮಗೂ ಪ್ರೀತಿಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಇನ್ನು ಮುಖ್ಯ ಅತಿಥಿಗಳಾಗಿ ಈ ನಮ್ಮ ಸಮಾರಂಭಕ್ಕೆ ಬಂದಿರುವ ಶ್ರೀಮಾನ್ ಮುನಿರತ್ನ ಅವರು ಬಂದು ಹೋಗಿದ್ದಾರೆ. ಅವರಿಗೂ ಕೂಡ ನಮ್ಮ ಸಮಾಜದ ಪರವಾಗಿ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಬ್ಬ ಮುಖ್ಯ ಅತಿಥಿಯಾಗಿ ಬರಬೇಕಿತ್ತು ಮುನಿರಾಜು ಅಂತ, ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರಿಗೆ ನಾನು ಧನ್ಯವಾದಗಳನ್ನು ನಾನು ಸಮರ್ಪಿಸುತ್ತಿದ್ದೇನೆ. ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿ ಶ್ರೀಮಾನ್ ಮಂಥನಗೌಡ ಬರಬೇಕಿತ್ತು, ಅವರು ಕೂಡ ಅನುಪಸ್ಥಿತಿಯಲ್ಲಿದ್ದರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮಾನ್ ದಾಮೋದರ ಕಣಜಾಳು ಇವರು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದವರು, ಇನ್ನೂ ತಮ್ಮ ಸೇವೆಯಲ್ಲಿ ಮುಂದುವರಿಯುತ್ತಿದ್ದಾರೆ. ನೀವು ಈ ನಮ್ಮ ಸಮಾರಂಭಕ್ಕೆ ಬಂದಿರೋದು ನಮಗೆ ಬಹಳ ಸಂತೋಷವಾಗಿದೆ. ನಿಮಗೂ ಕೊಡಗು ಮತ್ತು ದಕ್ಷಿಣ ಕನ್ನಡ ಸಮಾಜ ಹಾಗೂ ಇಲ್ಲಿ ಈ ಸಮಾರಂಭಕ್ಕೆ ನೆರೆದಿರುವ ನಮ್ಮ ಆತ್ಮೀಯ ಕುಲಬಾಂಧವರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿ ಶ್ರೀಮತಿ KM ಸುಲೋಚನಾ ಧನಂಜಯ ಅಡ್ಪಂಗಾಯ ಅಕ್ಕ, ಕೊಡಗು ಮತ್ತು ದಕ್ಷಿಣ ಕನ್ನಡ ಸಮಾಜ ವತಿಯಿಂದ ಸ್ನೇಹಮಿಲನ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದೀರಿ. ನಿಮ್ಮ ಅಭಿಮಾನ ಮತ್ತು ಪ್ರೀತಿಗೆ ನಾವು ತುಂಬ ಆಭಾರಿಯಾಗಿದ್ದೀವಿ. ನಿಮಗೂ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಹಾಗೂ ಇಲ್ಲಿ ನೆರೆದಿರುವ ನಮ್ಮ ಕುಲಬಾಂಧವರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸುತ್ತಾ ಇದ್ದೇನೆ. ಇನ್ನೊಬ್ಬ ಮುಖ್ಯ ಅತಿಥಿಯಾಗಿ ಬಂದಿರುವ ಶ್ರೀಮತಿ ಸುಮಿತಾ ನಿಂಗರಾಜು ನಂಗಾರವರು, ಇವರು ಎಲ್ಲರಿಗೂ ಚಿರಪರಿಚಿತರು. ನಮ್ಮ ಜನಾಂಗದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಸರ್ಕಾರಿ ಹುದ್ದೆಯಲ್ಲಿ ಇದ್ದಾರೆ. ನೀವು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ನಮ್ಮೆಲ್ಲರ ಅಭಿಲಾಷೆ. ನೀವು ಇಂದು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರುತ್ತಿದ್ದೀರಿ. ನಿಮಗೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಹಾಗೂ ಇಲ್ಲಿ ನೆರೆದಿರುವ ಕುಲಬಾಂಧವರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಇದ್ದೀವಿ. ಈ ಸಮಾರಂಭದ ಪ್ರಾರ್ಥನೆ ಮಾಡಿದ ಭೂಮಿ ತಂಡದವರಿಗೆ ಕೂಡ ಅಭಿನಂದನೆಯನ್ನು ಅಥವಾ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಮತ್ತು ಸ್ವಾಗತ ಬಯಸಿದ ನಮ್ಮ ಉಪಾಧ್ಯಕ್ಷರಾದ ನಾಗೇಶ್ ಕಲ್ಮಟ್ಲು ಅವರಿಗೂ ಕೂಡ ಧನ್ಯವಾದಗಳು ನಾನು ಅರ್ಪಿಸ್ತಾ ಇದ್ದೇನೆ. ಈ ಸಮಾರಂಭದ ಯಶಸ್ಸಿಗೆ ಪ್ರತಿಭಾವಂತರು ಹಾಗೂ ಸಾಧಕ ಗಣ್ಯರು ಬಂದು ನಮ್ಮ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನವನ್ನು ಸ್ವೀಕರಿಸಿ ಎಲ್ಲ ಪ್ರತಿಭಾವಂತರಿಗೂ ಮತ್ತು ಸ್ವೀಕರಿಸಿದ ಎಲ್ಲ ಪ್ರತಿಭಾವಂತರಿಗೂ ಮತ್ತು ಸಾಧಕರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಕೊಡಗು ಮತ್ತು ದಕ್ಷಿಣ ಕನ್ನಡ ಸಮಾಜ ಹಾಗೂ ನಮ್ಮ ಎಲ್ಲ ಕುಟುಂಬ ಕುಲಬಾಂಧವರ ಪರವಾಗಿ.
ಈ ಸಮಾರಂಭದ ಮುಖ್ಯ ಯಶಸ್ಸಿಗೆ ಕಾರಣಕರ್ತರು ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ, ಎಲ್ಲ ಕಾರ್ಯಕಾರಿ ಮಂಡಳಿ, ನಿರ್ದೇಶಕರು ಹಾಗೂ ವಿಶೇಷ ಆಹ್ವಾನಿತರು ಮತ್ತು ಸದಸ್ಯರಿಗೆ ನಮ್ಮ ಸಮಾಜ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಈ ಸಮಾರಂಭಕ್ಕೆ ಆಗಮಿಸಿದ ನಮ್ಮ ಹಿರಿಯ ಸದಸ್ಯರು, ಕಿರಿಯ ಸದಸ್ಯರು ಹಾಗೂ ಹಿಂದೆ ಮಾಜಿ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಈ ಸಮಾಜಕ್ಕೆ ಸೇವೆ ಸಲ್ಲಿಸಿರುವ ನಮ್ಮ ಆತ್ಮೀಯ ಬಂಧುಗಳಿಗೆ ಅನಂತಾನಂತ ವಂದನೆಗಳೊಂದಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಕೂಡ ನಾನು ಅರ್ಪಿಸ್ತಾ ಇದ್ದೇನೆ. ಒಂದು ಸಮಾರಂಭ ನಡೆಸಬೇಕಾದರೆ ಆರ್ಥಿಕ ಭದ್ರತೆ ಬಹಳ ಮುಖ್ಯ. ಈ ಭದ್ರತೆಗೆ ಆರ್ಥಿಕವಾಗಿ ಹಣದ ರೂಪದಲ್ಲಿ ಮತ್ತು ವಸ್ತುವಿನ ರೂಪದಲ್ಲಿ ಕೊಟ್ಟು ಸಹಕರಿಸಿದ ಎಲ್ಲ ನಮ್ಮ ಪ್ರೀತಿ ಬಾಂಧವರಿಗೆ ಸಾಷ್ಟಾಂಗ ನಮಸ್ಕಾರಗಳೊಂದಿಗೆ ತುಂಬ ಹೃದಯವಂತಿಕೆಯಿಂದ ಧನ್ಯವಾದಗಳನ್ನು ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಅರ್ಪಿಸ್ತಾ ಇದೆ. ಈ ನಮ್ಮ ಸಮಾರಂಭಕ್ಕೆ ಹಲವು ಗೌಡ ಸಮಾಜದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಆಗಮಿಸಿ ನಮ್ಮ ಸಮಾರಂಭದ ಯಶಸ್ಸಿಗೆ ನೀವು ಕೂಡ ಕಾರಣರಾಗಿದ್ದೀರಿ ಹಾಗೂ ಸಂತೋಷವೂ ಅದರೊಂದಿಗೆ ನಮಗೆ ಆಗಿದೆ. ಕೊಡಗು ಗೌಡ ಸಮಾಜ, ಉಲ್ಲಾಳ ಯಲಹಂಕ ಗೌಡ ಸಮಾಜ, ದಕ್ಷಿಣ ಕನ್ನಡ ಕ್ಷೇಮಾಭಿವೃದ್ಧಿ ಗೌಡ ಸಂಘ, ದಾಸರಳ್ಳಿ ಗೌಡ ಸಮಾಜ, ಈ ಕಾರ್ಯಕ್ರಮಕ್ಕೆ ಗೌಡ ಸಮಾಜದವರು ಬಂದು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದವರಿಗೆ ನಿಮಗೂ ಹೃತ್ಪೂರ್ವಕ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಿರೂಪಕಿ ಹಾಗೂ ನಿರೂಪಕರಾಗಿ ಉತ್ತಮವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಾರೆ. ಅವರಿಬ್ಬರಿಗೂ ಕೊಡಗು ಮತ್ತು ದಕ್ಷಿಣ ಕನ್ನಡ ಸಮಾಜದ ಪರವಾಗಿ ಧನ್ಯವಾದಗಳನ್ನು ನಾನು ಅರ್ಪಿಸುತ್ತಿದ್ದೇನೆ. ಇಲ್ಲಿಗೆ ನಮ್ಮ ಧನ್ಯವಾದಗಳು. ಕಾರ್ಯಕ್ರಮ ನಮ್ಮದು ಇದು ಕ್ಷಮಿಸಬೇಕು. ಸದಾನಂದ ಗೌಡರ ಧರ್ಮಪತ್ನಿಯವರು ಮತ್ತು ಮಗ ಮತ್ತು ಸೊಸೆ ಕೂಡ ನಮ್ಮ ಕೊನೆಯ ಸಮಾರಂಭ ತನಕನೂ ಇದ್ದೀರಾ. ನಿಮಗೆ ಅನಂತ ನನ್ನ ಧನ್ಯವಾದಗಳು ನಮ್ಮ ಸಮಾಜದ ಪರವಾಗಿ. ಸರ್ವರನ್ನು ವಂದಿಸಿದಂಥ ಸಮಾಜದ ಜಂಟಿ ಕಾರ್ಯದರ್ಶಿಯಾಗಿರುವಂಥ ನಾಗೇಶ್ ಉಳುವಾರ್ ಬಂಟೋಳಿ ಇವರಿಗೂ ಕೂಡ ಧನ್ಯವಾದಗಳು. ಇದೀಗ ಈ ಸಭಾ ಕಾರ್ಯಕ್ರಮವನ್ನು ನಾವು ವಿದ್ಯುಕ್ತವಾಗಿ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಈಗ ಭೋಜನ ವಿರಾಮ. ದಯವಿಟ್ಟು ಎಲ್ಲರೂ ಭೋಜನದ ನಂತರ ಮತ್ತೆ ಇಲ್ಲಿ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇನ್ನು ಮೂಡಿ ಬರಲಿಕ್ಕಿದೆ. ಸಮಯ ಈಗ 2:15. ಹೆಚ್ಚು 3 ಗಂಟೆಗೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆರಂಭ ಮಾಡ್ತೇವೆ. ದಯವಿಟ್ಟು
ಓಕೆ, ನಾನೀಗ ಕೈ ಡೈರೆಕ್ಷನ್. ಸೊ ನಾನೀಗ ಡೈರೆಕ್ಷನ್ ಕೊಟ್ಟನೆ, ನಾನು ಕೊಡೋ ಡೈರೆಕ್ಷನ್ ನೀವೆಲ್ಲ ಕೈ ಎತ್ತಬೇಕು. ಓಕೆ, ನಾನು ಈ ಟೀಮ್ ಅಂತ ಹೇಳಿದ್ರೆ ನೀವು ಕೈ ಎತ್ತಬೇಕು. ಓಕೆ, ಈ ಟೈಮ್ ಅಂತ ಹೇಳಿದ್ರೆ ನೀವು ಕೈ ಎತ್ತಬೇಕು. ಅಲ್ಲಿ ಪಾಪ್ಯುಲೇಷನ್ ಕಡಿಮೆ ಇದೆ, ಸ್ಟ್ರೆಂತ್ ಸ್ಟ್ರಾಂಗ್ ಇದೆ ಅಂತ ತೋರಿಸ್ಬೇಕು. ಓಕೆ, ಇಲ್ಲಿ ನಿಮ್ಮನ್ನು ತೋರಿಸಿದ್ರೆ ನೀವು ಕೈ ಎತ್ತಬೇಕು. ಓಕೆನಾ? ಡನ್. ಇಲ್ಲಿ ಅಷ್ಟೇನಾ? ಓಕೆ, ಇಲ್ಲಿ ಹಿಂಗೇನಾ ಹೀಗೇನಾ? ಈ ಕಡೆ ಸ್ವಲ್ಪ ಜೋಶ್ ಜಾಸ್ತಿ ಉಂಟು. ಓಕೆ, ಸೊ ಎಲ್ಲವೂ ಸೆಟ್ ಆಗೋಳೋ ರೀತಿ ಕಾಣದೆ. ಊಟ ಎಲ್ಲ ಸ್ವಲ್ಪ ಓಕೆ ಸೆಟ್ ಆತಲ್ಲ? ಓಕೆ, ಸೂಪರ್. ಸೊ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿಕ್ಕೆ ಹೋಗೋಣ. ವಾಲಂಟಿಯರ್ಸ್ ಪ್ಲೀಸ್, ಯಾರೆಲ್ಲ ಹೊರಗಡೆವಳು ಎಲ್ಲರನ್ನ ಪ್ಲೀಸ್ ವೇದಿಕೆ ಸಭಾಂಗಣಕ್ಕೆ ಎಲ್ಲರನ್ನ ಕಳಿಸಿ. ಡ್ಯಾನ್ಸ್ ರೆಡಿ ಆಗ್ತಾ ಉಂಟು, ಎಲ್ಲವೂ ಜೋಶ್ಲಿ ಹೇಳಪ್ಪ. ಇನ್ನು ಸ್ವಲ್ಪ ಜನ ಬಾಕಿ ಖಾಲಿ ಉಂಟು, ಎಲ್ಲ ಕೈ ಎತ್ತೋಳು ನೋಡಿ, ಬರೋ ಕಡೆ ಎಲ್ಲೋ ಬೇಗ. ಸೊ ಇಲ್ಲಿ ಫಸ್ಟ್ ಡ್ಯಾನ್ಸ್ ಮಾಡಿದೆ ಯಾರು? ಸ್ಟಾರ್ಟಿಂಗ್ ಡ್ಯಾನ್ಸ್ ಮಾಡಿದೆ ಯಾರು? ಫಸ್ಟ್ ಡ್ಯಾನ್ಸ್ ಮಾಡ್ದೆ ಯಾರು? ಓಕೆ ಪ್ಲೀಸ್. ಸಿಕ್ಕಿದವಕ್ಕೆ ಸೀರುಂಡೆ, ನಂಗೆ ಗೊತ್ತಾಯ್ತಾ? ಓ ಥ್ಯಾಂಕ್ ಯು ವೆರಿ ಮಚ್. ಆ ಒಂದು ಒಳ್ಳೆ ಜೋಶ್ನ ಇನಿಷಿಯೇಟ್ ಮಾಡ್ದು. ಸೊ ಎಲ್ಲರೂ ಡ್ಯಾನ್ಸ್ ಮಾಡಿದಾರೆ. ಅವಕ್ಕೆ ಜೋರಾದ ಚಪ್ಪಾಳೆ ಬೇಕು ಪ್ಲೀಸ್. ನಮ್ಮ ಇಂದಿನ ಕಾರ್ಯಕ್ರಮನ ಒಂದು ರಾಗ, ಭಾವ, ತಾಳ ಎಲ್ಲ ಸಂಪೂರ್ಣವಾಗಿ ಕೂಡಿರೋಂಥ ಒಂದು ಭರತನಾಟ್ಯದಿಂದ ಶುರು ಮಾಡೋಣ. ಮೊದಲಿಗೆ ಡಾಕ್ಟರ್ ಶರ್ಮಿಳಾ ನಟರಾಜ್ ಹಾಗೂ ತ್ರಿಷರ್ ಅವರಿಂದ ಭರತನಾಟ್ಯಂ. ಡಾಕ್ಟರ್ ಶರ್ಮಿಳಾ ನಟರಾಜ್ ಮತ್ತು ತ್ರಿಷಾ.
ಬರ್ಲಿ ಜೋರಾದ ಚಪ್ಪಾಳೆ. ಡಾಕ್ಟರ್ ಶರ್ಮಿಳಾ ನಟರಾಜ್ ಹಾಗೂ ತ್ರಿಷಾ. ಎಂತದ ಚಪ್ಪಾಳೆ ಸಾಲುದಿಲ್ಲ, ಬರ್ಲಿ ಜೋರಾಗಿ, ಇನ್ನೂ ಜೋರಾಗೆ.
बीजापुरं कलुषविदूरं भूताकारं हरादिगुरुगुहदोषितबिम्बं हंसध्वनिभूषितहेरम्बं हरादिगुरुगुहदोषितबिम्बं हंसध्वनिभूषितहेरम्बं ಸಾಲ್ತಿಲ್ಲ ನಿಜವಾಗ್ಲು. ಯಾಕೋ ಎಲ್ಲರೂ ಒಂದು ಇಡ್ಲಿ ಕಮ್ಮಿ ತಿಂದ್ರಾ ಅಂತ, ಇಲ್ಲ ಚಿಕನ್ ಕಮ್ಮಿ ತಿಂದಿದ್ದೀರಾ ಅಂತ. ರಿತೇಶ್, ಆಡಿಯನ್ಸ್ ಎಲ್ಲ ತುಂಬಾ ಲೇಜಿ ಆಗಿದಾರಲ್ಲ, ನಿಮ್ ಕಡೆಯಿಂದ ಒಂದು ಲೇಜಿ ಡ್ಯಾನ್ಸ್ ಬರ್ಲಿ ನೋಡೋಣ. ಅದು ನಮ್ಮ ಹಳೆಯಲ್ಲಿ LKG UKG ನಾವು ಎಲ್ಲಿ ಹೋದರೂ ಒಂದು ಕಾಮನ್ ಆಗಿರೋ ಒಂದು ಸಾಂಗ್ ಕೇಳ್ತಾ ಇದ್ದೋ ಗೊತ್ತುಡ? ಯಾವ್ದು ಹೇಳಿ? ಬೆಂಡೆಕಾಯಿ. ನನ್ನೊಟ್ಟಿಗೆ ಆಡ್ರಿ ಎಲ್ಲವೂ. ಹಾ, ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಸಾಕು ಸಾಕು ಸಾಕು, ನಿನ್ಕಿಂತ ಚಂದ ನಮ್ಮ ಪುಟಾಣಿ ಮಕ್ಳು ಇವಾಗ ಸಕ್ಕದಾಗಿ ಡ್ಯಾನ್ಸ್ ಮಾಡ್ತಾರೆ. ಯಾರೆಲ್ಲ ರೆಡಿ ಇದ್ದೀರಾ? ಏಜ್ ಇಸ್ ಜಸ್ಟ್ ನಾಟ್ ಅ ನಂಬರ್ ಅಂತ ಹೇಳೋಕ್ಕೋಸ್ಕರ ನಮ್ಮ ಪುಟಾಣಿ ಮಕ್ಕಳಿಂದ ಒಂದು ಲೇಜಿ ಡ್ಯಾನ್ಸ್. ಬನ್ನಿ, ಜೋರ ಚಪ್ಪಾಳೆ. ಎಲ್ಲವಕ್ಕೆ ನಮಸ್ಕಾರ. ನಾನು ಕುಡಕಂಡಿ ಹೊನ್ನಮ್ಮ ಮಾತಾಡೋದು. ನಿಮ್ಮನ್ನು ರಂಜಿಸಿಕೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಮಹಿಳಾ ಘಟಕದ ಹಾಟಿಗೆ ಬಲಗಾಲಿಟ್ಬಿಟ್ಟ, ಮನಸ್ಸಿಗೆ ಮುತ್ತನು ಕೊಟ್ಬಿಟ್ಟ, ಬೆನ್ ಹಿಂದೆ ಬಿದ್ಬಿಟ್ಟ, ನೆರಳಿಗೂ ನಾಚಿಕೆ ತಂದ್ಬಿಟ್ಟ, ಕಣ್ಣಲ್ಲಿ ದೃಷ್ಟಿಯ ತೆಗೆದು ನನಗೆ ಪ್ರೀತಿಯ ತಾಯತ ಕಟ್ಬಿಟ್ಟ. ಆರಾಮಾಗಿರಿ ಸುಬ್ಲಕ್ಷ್ಮಿ, ಈ ವಯಸ್ಸಲ್ಲೆಲ್ಲ ಮಾಮೂಲಿ. ನೀ ಹಿಂಗ ನೋಡ ಬ್ಯಾಡ ನನ್ನ, ನೀ ಹಿಂಗ ನೋಡ ಬ್ಯಾಡ ನನ್ನ, ನೀ ಹಿಂಗ ನೋಡಿದಾರ ನನ್ನ ತಿರುಗಿನ ಹ್ಯಾಂಗ ನೋಡಲೇ ನಿನ್ನ. ನೀ ಹಿಂಗ ನೋಡ ಬ್ಯಾಡ ನನ್ನ, ನೀ ಹಿಂಗ ನೋಡ ಬ್ಯಾಡ ನನ್ನ, ನೀ ಹಿಂಗ ನೋಡಿದಾರ ನನ್ನ ತಿರುಗಿನ ಹ್ಯಾಂಗ ನೋಡಲೇ ನಿನ್ನ. ಏತಕ್ಕೆ ಬೊಗಸೆ ತುಂಬ ಆಸೆ ನೀಡುವೆ, ಏತಕ್ಕೆ ಕನಸಿನಲ್ಲಿ ಮೀಸೆ ತೀಡುವೆ, ಏತಕ್ಕೆ
ಬೊಗಸೆ ತುಂಬ ಆಸೆ ನೀಡುವೆ ಏತಕ್ಕೆ ಕನಸಿನಲ್ಲಿ ಮೀಸೆ ತೀಡುವೆ ಅವನಲ್ಲಿ ಇವಳಿಲ್ಲಿ ಮಾತಿಲ್ಲ ಕಥೆಯಿಲ್ಲ ಎದುರೆದುರು ಬಂದಾಗ ಹೆದರಿ ನಿಂತಾಗ ಅಲ್ಲೇ ಆರಂಭ ಪ್ರೇಮ ಬರಿವೋಳು 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 MTV ಸುಬ್ಬುಲಕ್ಷ್ಮಿಗೆ ಬರಿವೋಳು ಬರಿವೋಳು CTV ಮಾತಗೌಡ್ರಿಗೆ ಬರಿವೋಳು ಬರಿವೋಳು ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದ ತಾಳಕ್ಕೆ ಕುಣಿದ ನಲಿದ ರಾಗಕ್ಕೆ ನಲಿದ ನನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಒಂದು ಮಗ್ನಲ್ಲಿ ಹಾಲು ಮತ್ತೊಂದರಲ್ಲಿ ಬ್ರೂ ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ ಈ ಮಗ್ಗನಿಂದ ಆ ಮಗ್ಗಿಗೆ ಸವೆಯಿರಿ ಟೇಸ್ಟಿ ಕಾಫಿ ಮಾಡಿ ಅಲ್ಲಿ ಇಲ್ಲಿ ಸೂಪರ್. ಹೇಳಲೇ ಇಲ್ಲ ಒನ್ಸ್ ಮೋರ್ ಅಂತ ಕೇಳಲಿಲ್ಲ ರಿತೇಶ್ ಒನ್ಸ್ ಮೋರ್ ಅಂತೆ ನನ್ನ ತೊಂಡೆಕಾಯಿ ಬೆಂಡೆಕಾಯ ಓಕೆ ಓಕೆ ನಾ ಇನ್ನೊಂದ್ಸತಿ ಆಡ್ನೆ ತೊಂಡೆಕಾಯಿ ಬೆಂಡೆಕಾಯಿ ಒನ್ಸ್ ಮೋರಾ ನಂದಲ್ವಾ ಆಯ್ತಾಯ್ತು ನೀವು ಇನ್ನೊಂದು ಪ್ಲಾನ್ ಮಾಡಿ ಏನಾದರೂ ಹಾಕತ್ತಾನೆ ಓಕೆ ಓಕೆ ನಿಮಗೆಲ್ಲ ಆಕ್ಟಿವಿಟಿ ಉಂಟು ಈಗ ನೀವು ಯಾರಾದ್ರೂ ಆನ್ಸರ್ ಹೇಳ್ರೆ ನಿಮಗೆ ಸರಿ ಆಡಿಯನ್ಸ್ಗೆ ಒಂದು ಪ್ರಶ್ನೆ ತೆಗೆಯುತ್ತಿದ್ದಂತೆ ಹೆಚ್ಚಾಗಿ ಹೋಗುವುದು ಏನದು ಆನ್ಸರ್ ಗೊತ್ತಿದ್ದವು ಕೈ ಎತ್ತಿಯಪ್ಪ ಕೈ ಎತ್ತೋ ಆನ್ಸರ್ ಗೊತ್ತಿದ್ದು ತೆಗೆಯುತ್ತಿದ್ದಂತೆ ಹೆಚ್ಚಾಗಿ ಹೋಗುವುದು ಏನದು ಕೂದಲು ಅಯ್ಯೋ ದೀಪ ದೀಪಲ್ಲಿ ಎಂತ ತೆಗೆಯೋದು ಕೈ ಎತ್ತಿ ಆನ್ಸರ್ ಹೇಳಬೇಕು ದೊಡ್ಡ ಹೊಂಡ ತೂತ ಹೊಂಡ ಕರೆಕ್ಟಾ ಹೊಂಡ ತೆಗ್ದಿದ್ದಂಗೆ ದೊಡ್ಡದಾಗ ಹೋಗುತ್ತೆ ಬರ್ಲಿ ಚಪ್ಪಾಳೆ ಕ್ಯಾಚ್ ಸೊ ನಮ್ಮ ಸಂಸ್ಕೃತಿ ಯಾವತ್ತು ವಿಶೇಷನೇ ಅಲ್ಲ ನಾವು ದಕ್ಷಿಣ ಕನ್ನಡದವು ಕೊಡಗಿನವು ಇಷ್ಟು ಜನ ಇಂದು ಬೆಂಗಳೂರಲ್ಲಿ ಸೇರೋಕು ಹೇಳಿದ್ರೆ ನಮಗೆ ಎಲ್ಲೋ ಒಂದು ಕಡೆ ಕನೆಕ್ಷನ್ ಉಂಟು ಆ ಕಾಮನ್ ಕನೆಕ್ಷನ್ ಯಾವುದು ಭಾಷೆ ಆಗಿರ್ದು ಸಂಸ್ಕೃತಿ ಆಗಿರ್ದು ನಮ್ಮಲ್ಲಿರುವಂಥ ಪದ್ಧತಿ ಆಗಿರ್ದು ಆಚಾರ ವಿಚಾರ ಆಗಿರ್ದು ಇದೆಲ್ಲನೂ ಒಂದು
ಕಾಮನ್ ಪದ್ಧತಿ. ನಾವು ಬೆಂಗಳೂರಿಗೆ ಬಂದಂಗೆ ನಮ್ಮ ಪದ್ಧತಿನ, ನಮ್ಮ ಸಂಸ್ಕೃತಿನ ನಾವು ಮರಿತಾವಳು, ಹೌದಲ್ಲ? ಈ ಸಂಸ್ಕೃತಿ ಮರೆಯೋಕ್ಕಾಗದು ಅಂತ ಹೇಳಿ ಪ್ರತಿ ಸತಿ ನಾವು ಸಂಸ್ಕೃತಿನ ತೋರಿಸಿಕೆ ನಮ್ಮಲ್ಲಿ ಡ್ಯಾನ್ಸ್ ಆಗಿರಲಿ ಅಥವಾ ಹಾಡು ಹೇಳೋದಾಗಿರಲಿ, ಇದೆಲ್ಲ ಸೋಬಾನೆ, ಇದೆಲ್ಲನೂ ಕೂಡ ನಮಗೆ ನಮ್ಮ ಸಂಸ್ಕೃತಿನ ಫಾಲೋ ಮಾಡಿಕೆ ಬಿಟ್ಟವೆ. ಸೊ ಆದ್ದರಿಂದ ಇಂದು ನಮ್ಮೊಟ್ಟಿಗೆ ಅಮ್ಮಾಜಿರ ಪೊನ್ನಪ್ಪ ಮತ್ತು ಅವರ ತಂಡದವು ಈಗ ನಿಮಗೋಸ್ಕರ ನಮ್ಮ ಸಂಸ್ಕೃತಿನ ಅನಾವರಣ ಮಾಡ್ತಾವಳು. ನೀವೆಲ್ಲವೂ ಜೋರಾಗಿ ಚಪ್ಪಾಳೆ ಮೂಲಕ ಅವರ ಪ್ರೋತ್ಸಾಹಿಸೋಕು. ಯಾಕಂತ ಹೇಳಿದ್ರೆ ನಮ್ಮ ಸಂಸ್ಕೃತಿ ನಾವು ಉಳ್ಸೋಕು ಬೆಳೆಸೋಕು. ಜೋರಾಗಿ ಮಳೆ ಬಾತು ಕಡ್ಲ ಗದ್ದೇಲಿ ನೀರಾತು, ಜೋರಾಗಿ ಮಳೆ ಬಾತು ಕಡ್ಲ ಗದ್ದೇಲಿ ನೀರಾತು, ಹೊಡಿಕೆ ಹೊರಟತ್ತು ಕುಣ್ಯಣ್ಣ ಕವಿಕೋಣ ಬೊಳ್ಳಕೋಣ ಕಟ್ಟಿಕಂಡ, ಜೋರಾಗಿ ಮಳೆ ಬಾತು ಕಡ್ಲ ಗದ್ದೇಲಿ ನೀರಾತು, ಜೋರಾಗಿ ಮಳೆ ಬಾತು ಕಡ್ಲ ಗದ್ದೇಲಿ ನೀರಾತು. ಕಾವೇರಿ ನಾಡು ಕುಣಿತ, ಕೈಲ್ ಮುಹೂರ್ತ ಹಬ್ಬ ಕುಣಿತ, ಕಾವೇರಿ ನಾಡ ಕುಣಿತ, ಕೈ ಮುಹೂರ್ತ ಹಬ್ಬ ಕುಣಿತ, ನೋಡಕ್ಕ ನೋಡಣ್ಣ ಕೊಡಗಿನ ಐಸಿರಿಯ, ಕಾಫಿ ಕಿತ್ತಾಳೆ ಮೆಣಸು, ಏಲಕ್ಕಿ ನೋಡೇನ, ಕಾವೇರಿ ನಾಡ ಕುಣಿತ, ಕೈ ಮುಹೂರ್ತ ಹಬ್ಬ ಕುಣಿತ, ಕಾವೇರಿ ನಾಡು ಕುಣಿತ, ಓ ಕೈಲ್ ಮುಹೂರ್ತ ಹಬ್ಬ ಕುಣಿತ. ಸುಕ್ಕಿ ಸುವಾಲೆ ಕುಣಿತ, ನೆರೆಕಟ್ಟಿ ಕದಿರು ಕುಯ್ಯೋ ಹುತ್ತರಿ, ಒಲಿ ಒಲಿ ಬಾ, ಸುಗ್ಗಿ ಸುವಾಲೆ ಕುಣಿತ, ನೆರ ಕಟ್ಟಿ ಕದಿರು ಕುಯ್ಯೋ ಹುತ್ತರಿ, ಓಲಿ ಓಲಿ ಬಾ, ಕೋಲಾಡೋಣ ಬನ್ನಿ, ಎಲ್ಲ ಸೇರಿ ಸುಕ್ಕಿ ಕೋಲಾಡ ಬನ್ನಿ, ಓ ಕೋಲಾಡೋಣ ಬನ್ನಿ, ಎಲ್ಲ ಸೇರಿ ಸುಗ್ಗಿ ಕೋಲಾಡ ಬನ್ನಿ, ಸುಗ್ಗಿ ಸುವಾಲೆ ಕುಣಿತ, ನೆರ ಕಟ್ಟಿ ಕದಿರು ಕುಯ್ಯೋ ಹುತ್ತರಿ, ಓಲಿ ಓಲಿ ಬಾ. ಲಾ 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 ಲಾ. ಅಮ್ಮಾಜಿರ ಧೃತಿರಾಜ್ ಪೊನ್ನಪ್ಪ ತಂಡದವರಿಗೆ ಬರಲಿ ಜೋರಾದ ಚಪ್ಪಾಳೆ. ನಾವು ಚಿಕ್ಕವರಿಗಾಗನ ಪೊನ್ನಿ ಧ್ವನಿ ಕ್ಯಾಸೆಟ್ ಬರ್ತಿಲ್ಲ, ಎಷ್ಟು ಜನ ಹತ್ರ ಇನ್ನೂ ಹುಟ್ಟು ಕ್ಯಾಸೆಟ್ ಪೊನ್ನಿ ಧ್ವನಿ. ಆಗ ನಾವು ಮಾಡ್ತಿದ್ದೋ ಟೇಪ್ ರೆಕಾರ್ಡಲ್ಲಿ ಹಾಕಿ ಮನೆ ಹೆಸರು ಎಲ್ಲಿ ಬಂದೆ ಅಥವಾ ಹುಡುಕ್ತಿದ್ದೋ ಆ ಹಾಡಲ್ಲಿ. ಅಂತ ಒಂದು ಹಾಡು ಕ್ಯಾಸೆಟ್ಗಳು ಕೊಟ್ಟದ ತಂಡ ಇದು. ಬರಲಿ ಇನ್ನೊಮ್ಮೆ ಜೋರ ಚಪ್ಪಾಳೆ. ಸರಿ, ಈಗ ಇನ್ನೊಂದು ಪ್ರಶ್ನೆ. ಇದನ್ನು ಆನ್ಸರ್ ಮಾಡಿದವರಿಗೆ ಬಾಲ್ ಬೇಕಾ ಇಲ್ಲ ಚಾಕ್ಲೇಟ್ ಬೇಕಾ?
ಹಾಂ ಚಾಕ್ಲೇಟ್. ನೀವೇ ಉತ್ತರ ಕೊಡಬೇಕು. ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದರೆ ಏನಾಗುತ್ತೆ? ಕೈ ಆನ್ಸರ್ ಎಲ್ಲರೂ ಹೇಳ್ಬಾರ್ದು, ಎಲ್ಲರಿಗೆ ಹೆಂಗೆ ಬಾಲ್ ತಂದ್ಕೊಡ್ಲಿ, ಕೈ ಎತ್ತಬೇಕು. ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದರೆ ಏನಾಗುತ್ತೆ? ಅಕ್ಷಿ ಆಗುತ್ತೆ. ಓ ಶೀತ ಆಗುತ್ತೆ. ಬೇರೆ? ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದರೆ ಖಾಲಿ ಆಗುತ್ತೆ ಅಷ್ಟೇ. ನೀವು ಲೇಟ್ ಬಂದರೆ, ಬಸ್ ಹೋದ್ಮೇಲೆ ಬಂದರೆ ಟಿಕೆಟ್ ಕೊಡಿ ಅಂತ. ಆನ್ಸರ್ ಹೇಳಿದೆ ನಾನು. ಧನ್ಯವಾದ. ಸೊ ನಮ್ಮ ಸಂಸ್ಕೃತಿ ಅದೆಲ್ಲ ನೋಡಿದರೆ ಸೊ ಕೆಲವೊಂದು ಜೋರದ ಚಪ್ಪಾಳೆ. ಮತ್ತು ಈಗ ನಮ್ಮೊಟ್ಟಿಗೆ ಒಂದು ಸಣ್ಣ ಪುಟಾಣಿ ಬರ್ತಾ ಹೊಟ್ಟು ಹಿಷಾ ಗೌಡ ದೇರಾಜೆ ಅವಳ ಪರ್ಫಾರ್ಮೆನ್ಸ್. महागणपतिं महागणपतिं मनसा स्मरामि. महागणपतिं मनसा स्मरामि. वसिष्ठवामदेवादिवन्दित महागणपतिम्. महाकाव्यनाटकादिप्रियं महाकाव्यनाटकादिप्रियं मूषिकवाहनमोदकप्रियं महागणपतिं मनसा स्मरामि. वसिष्ठवामदेवादिवन्दित महागणपतिं मनसा स्मरामि. ಪುಟಾಣಿ ಹಿಷಾ ಗೌಡಗೆ ಧನ್ಯವಾದಗಳು.
ಸರಿ, ಆಡಿಯನ್ಸ್ಗೆ ಇನ್ನೊಂದು ಪ್ರಶ್ನೆ ಕೇಳಲಾ? ಓಕೆನಾ? ಇದು ಮಕ್ಕಳ ಆನ್ಸರ್ ಮಾಡುವಂಥ ಪ್ರಶ್ನೆ. ಮಕ್ಕಳ ಹಾಂ ಹಾಂ ಸರಿ, ಈ ಪ್ರಶ್ನೆ ಬರೀ ಮಕ್ಕಳಿಗೆ, ದೊಡ್ಡವ್ರು ಯಾರು ಹೇಳ್ಕೊಡೋಂಗಿಲ್ಲ, ದೊಡ್ಡವ್ರು ಯಾರು ಆನ್ಸರ್ ಮಾಡೋಂಗಿಲ್ಲ. ರೆಡಿನಾ ಮಕ್ಕಳೆಲ್ಲ? ಮಕ್ಕಳೆಲ್ಲ ಎಲ್ಲಿದ್ದೀರೋ ಒಂದು ಕೈ ಎತ್ತಿ ನೋಡೋಣ. ಹಾಂ, ಎಲ್ಲ ಬಂದಿದ್ದೀರಾ? ಹಾಂ, ಓಕೆ. ಮೇಲೆ ನೋಡಿದರೆ ನಾನಾ ಬಣ್ಣ, ಉಜ್ಜಿದರೆ ಒಂದೇ ಬಣ್ಣ. ಮಕ್ಕಳ, ಮೇಲೆ ನೋಡಿದರೆ ನಾನಾ ಬಣ್ಣ, ಕಲರ್ ಕಲರ್, ಟಾಪ್ ಸೀಯಿಂಗ್ ಕಲರ್ ಕಲರ್, ರಬ್ಬಿಂಗ್ ಓನ್ಲಿ ಒನ್ ಕಲರ್. ಏನದು? ವೈಟ್. ಮಕ್ಕಳು ಅಲ್ಲ, ಕಾಮನಬಿನ್ ಇಲ್ಲ. ಕಾಮನಬಿನ್ ಯಾರಪ್ಪ ಲ್ಯಾಡರ್ ಹಾಕಿ ಉಜ್ಜೋರು? ಇಲ್ಲ. ಮಕ್ಕಳಲ್ಲಿ ಯಾರು ಉತ್ತರ ಕೊಡ್ತೀರಾ? ಇಲ್ಲ. ಮೇಲೆ ಬಣ್ಣ ಅಲ್ಲ, ಕೇಳಿಸ್ಕೊಳ್ಳಿ. ಮೇಲೆ ನೋಡಿದರೆ ಕಲರ್ ಕಲರ್, ಬೇರೆ ಬೇರೆ ಬಣ್ಣ, ಉಜ್ಜಿದರೆ ಒಂದೇ ಬಣ್ಣ. ರೇನ್ಬೋಗೆ ಯಾರು ಲ್ಯಾಡರ್ ಹಾಕೋರು? ಅಲ್ಲಿ ಹೋಗಿ ಉಜ್ಜಕ್ಕೆ ಕೂತ್ಕೊಂಡು ಬರ 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 ಅಂತ. ಮಕ್ಕಳು ಯಾರು ಕೊಡ್ತೀರಾ ಉತ್ತರ? ಟ್ರಾನ್ಸ್ಪರೆಂಟ್. ಸರಿ, ಇದನ್ನ ನಾವು ರಾಂಗ್ ಆನ್ಸರ್, ರಾಂಗ್ ಫೇಲ್ ರಾಂಗ್ ಆನ್ಸರ್. ಸರಿ, ಪಾಸ್ ಮಾಡೋಣ. ಯಾರಿಗೆ ಪಾಸ್ ಮಾಡೋಣ? ಈ ಕಡೆ ಇರೋ ತಂಡವರಿಗೆ ಪಾಸ್ ಮಾಡೋಣ. ಮೇಲೆ ನೋಡಿದರೆ ಕಲರ್ ಕಲರ್, ಉಜ್ಜಿದರೆ ಒಂದೇ ಕಲರ್. ಹಾ, ಕಲರ್ ಎಷ್ಟೆಲ್ಲ ಕಲರ್ ಇದೆ? ಇಲ್ಲ. ಮಕ್ಕಳು ಸೋಪು, ಸಾಬೂನು, ಬರಲಿ ಚಪ್ಪಾಳೆ. ಸಾಬೂನ್, ಕಲರ್ ಸೋಪು, ಉಜ್ಜದ ಮೇಲೆ ಒಂದೇ ಕಲರ್, ನೊರೆ, ಬಿಳಿ. ಬಾಲು. ಒಂದು ಅನೌನ್ಸ್ಮೆಂಟ್. ಪ್ರಜ್ಞಾ ಗೌಡ ಆ್ಯಂಡ್ ಟೀಮ್ ಆದಷ್ಟು ಬೇಗ ವೇದಿಕೆಯ ಹಿಂಭಾಗಕ್ಕೆ ಬರೋಕು. ಪ್ರಶ್ನೆ ಇದು ಬರೀ ಹುಡುಗರಿಗೆ ಮಾತ್ರ, ಆಯ್ತಾ? ಹುಡುಗಿಯರು ಯಾರು ಹೇಳೋಂಗಿಲ್ಲ, ಹುಡುಗರಿಗೆ ಮಾತ್ರ ಪ್ರಶ್ನೆ ಇದು. ತಂದೆ ಬಂದರು ಎಂದು ಹೆಸರಿರುವ ಹಣ್ಣು ಯಾವುದು? ತಂದೆ ಬಂದರು ಅಂತ ಹೆಸರಿರೋ ಹಣ್ಣು ಯಾವುದು? ಹಣ್ಣು, ಫ್ರೂಟ್. ಅಲ್ಲಿ ಫಸ್ಟ್ ಆನ್ಸರ್ ಬಂತು. ಯಾವುದು? ಪಪ್ಪಾಯ. ಅಲ್ಲಿ ಬಾಲ್. ವೈಟ್ ಶರ್ಟ್. ಬ್ಯಾಕ್. ಹೊಡೀರಿ, 6. ಥ್ಯಾಂಕ್ ಯು ವೆರಿ ಮಚ್. ಸೊ ಈಗ ಮುಂದಿನ ಪರ್ಫಾರ್ಮೆನ್ಸ್ ಪ್ರಜ್ಞಾ ಗೌಡ ಆಂಟಿ.
ಹೆಂಗಿದೆ ಸೂಪರ್ ಜೋರಾದ ಚಪ್ಪಾಳೆ ಉತ್ತರ ಇನ್ನೊಮ್ಮೆ ಸೊ ಮಧ್ಯಾಹ್ನದ ರುಚಿ ಅಡಿಗೆಲ್ಲ ಭಾರಿ ಟೇಸ್ಟ್ ಆಗಿ ಎಲ್ಲ ಒಳ್ಳೆ ಬ್ಯಾಟಿಂಗ್ ಮಾಡಿದ್ರೆ ಓಕೆ ಓಕೆ ಈಗ ನಾವು ಒಂದು ಬಿಲ್ ಕೊಡಿ ಮಾಡ್ಕೊಂಡು ಹೊರಟು ಕಾರಣ ನಮ್ಮ ಕಮಿಟಿ ಅಧ್ಯಕ್ಷರು ಮತ್ತೆ ಎಲ್ಲೋ ಪ್ಲಸ್ ಕಮಿಟಿ ಇಲ್ಲಿ ಬನ್ನಿ ಎಲ್ಲರೂ ಕಮಿಟಿ ಎಲ್ಲೋ ಪ್ಲೀಸ್ ದಯಮಾಡಿ ವೇದಿಕೆ ಮುಂದೆ ಬರಬೇಕು ವೇದಿಕೆ ಮೇಲೆ ಬನ್ನಿ ನಮ್ಮ ಇವತ್ತಿನ ಬಹಳ ಅಚ್ಚುಕಟ್ಟಾದ ರುಚಿಯಾದ ಅಡುಗೆ 2 ದಿವಸದಿಂದ ಅಡುಗೆ ಒಳ್ಳೆ ರುಚಿಕಟ್ಟಾದ ಅಡುಗೆ ಮಾಡಿದ್ದಾರೆ ನಮ್ಮ ಬಾಬು ಅವರು ಮಕ್ಕಳು ಕಳೆದ ವರ್ಷ ಬಂದಿರೋ ಪ್ರತಿ ವರ್ಷ ನಮ್ಮ ಈಗ ಸಮಾರಂಭಕ್ಕೆ ಇವರೇ ನಮಗೆ ಅಡುಗೆಯನ್ನು ನಾವು ಮಾಡ್ತಾ ಇರೋದು ಆದ್ದರಿಂದ
ಇನ್ನು ಮುಂದೆ ಆದರೂ ಮಡಿಕೇರಿಯಲ್ಲಿ ಅಥವಾ ಕೊಡಗಿನಲ್ಲಿ ಯಾರಾದರೂ ಮದುವೆ ಅಥವಾ ಸಮಾರಂಭಗಳಿಗೆ ಅಡುಗೆ ಆದರೆ ಬೇಕಾದರೆ ಇವ್ರನ್ನ ಸಂಪರ್ಕಿಸ್ಬೋದು ಬಾಬು ಅವರು ಅಂತೇಳಿ. ಮಕ್ಕಂದೂರಿನಲ್ಲಿ ಇರೋದಲ್ಲ, ಮಕ್ಕಂದೂರಿನಲ್ಲಿ ಬೇಕಾದ್ರೆ ಇವ್ರ ಮೊಬೈಲ್ ನಂಬರ್ ತಗೋಬೋದು. ಇವತ್ತಿನ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಳ್ಳೆ ಭಾಳ ಪ್ರಾಮುಖ್ಯವಾದ ರುಚಿಯಾದ ಅಡುಗೆಯನ್ನು ಮಾಡಿ ಎಲ್ಲರೂ ಸಂತೋಷವಾಗಲಿಕ್ಕೆ ಕಾರಣರಾದ ಬಾಬು ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಂದೆ ಪ್ರಿಯಾ ಪರಮಾಲೆ ಹಾಗೂ ತಂಡದವರಿಂದ ಒಂದು ನೃತ್ಯ. ಹಾಡು ಯಾವುದು ಗೊತ್ತಾ? ದಿನ ಎಲ್ಲರ ಮನೇಲಿ ಅದೇ, ಚಂದ 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 ನನ್ನ ಹೆಂಡ್ತಿ. ಹೊಗಳ್ತೀರಾ ಎಲ್ಲರೂ? ಹೊಗಳ್ತೀರಾ ಎಲ್ಲರೂ ಹೆಂಡ್ತಿನ? ಯಾರು ಹೊಗಳ್ತೀರಾ? ಯಾರೆಲ್ಲ ಹೊಗಳ್ತೀರಾ? ಯಾರೆಲ್ಲ ಹೊಗಳ್ತೀರಾ? ಆಯ್ತು, ಇವತ್ತು ಮನೇಲಿ ರುಬ್ಬಿಂಗ್ ಒಬ್ಬರು ಕೈ ಎತ್ತಿಲ್ಲ. ಬರಲಿ ಜೋರಾದ ಚಪ್ಪಾಳೆ ಪ್ರಿಯಾ ತಂಡದವರಿಗೆ. ಮಾಯಕಡುಂಜಿ ಪೊಣ್ಣಗಾಳಿ ಬಿಜಿಂಡಿಗೆ ಕಾರಿದ ಗಿಚ್ಚಿಗೆ ಜೀವ ಕಲೆ ಬಂದಿಗೆ ರೋಡೆ ಪಲ್ಲಿಕ್ಕಿದ ಅದಿಟ್ಟಿ ತೂಪಿನ ಉಡಲದ ರಸಿನ ಕಣ್ಣಿಡೆ ಸಾರ ಆಸಿಲು ತೋಜಿಂಡಿಗೆ ಅರಸಿನ ರಸಗಿ ತಾಮರೆದೂರುದ ರಾಜಕುವರನೆ ಸೇರು ಆಸೆ ನಮ್ಮ ಕುವರಿಗೆ ತೇಳಿ ಕ್ವಾರ್ಟರ್ ಖಾಲಿ ಮಾಡಿಯ ಕ್ವಾರ್ಟರ್ ಕೊಟ್ಟ ಮೇಲೆ ಎಕ್ಸ್ಟ್ರಾ 90 ಬೇಕು ತೇಳಿಯ ಕ್ವಾರ್ಟರ್ 90 ಇಲ್ಲೇ ತೇಳ್ರೆ ಕೇಸರಿಯರೇ ಕೊಡ್ತೀಯ ನೀ ಎಲ್ಲ ಕೊಟ್ಟ ಮೇಲೆ ಹಂದಿಗೆ ಬೇಕು ತೇಳಿಯ ಹೇಳಿಯ ಬಾವ ಹೇಳಿಯ ಬಾವ ಹೇಳಿಯ ಬಾವ ಹೇಳಿಯ ಬಾವ ಊಟ ಭಾರಿ ಹಾಕಿತ್ತು ಒಳ್ಳೆ ಊಟ ಒಳ್ಳೆ ನೋಟ ಒಳ್ಳೆ ಜನ
ಹಾಕಾಕ ಇನ್ನೊಂದು ಟೆಂಕ್. ಭಾರಿ ಖುಷಿ ಮರ್ರೆ ನಂಗೆ ನನ್ನ ಹೆಂಡ್ತಿನ್ ಕಂಡ್ರೆ, ಒಂದು ಚೂರು ಬೈಯುವುದಿಲ್ಲ ರಾತ್ರಿ ಕುಡ್ಕೊಂಡ್ ಬಂದ್ರೆ. ಭಾರಿ ಖುಷಿ ಮರ್ರೆ ನಂಗೆ ನನ್ನ ಹೆಂಡ್ತಿನ್ ಕಂಡ್ರೆ, ಒಂದು ಚೂರು ಬೈಯುವುದಿಲ್ಲ ರಾತ್ರಿ ಕುಡ್ಕ ಬಂದ್ರೆ. ಟಿವಿ ರೇಡಿಯೋ ಎಂತ ಬೇಡ ಅವಳು ಬಾರೆಗಿದ್ರೆ, ಅವಳು ಅಂತ ಇಲ್ಲ ಕಾಣಿ ನಾನು ಊಟ ಮಾಡ್ದೆ. ನನ್ನಕ್ಕಿಂತ ಚೂರು ದಪ್ಪಾರು ನಂಗೆ ಅಡ್ಡಿಲ್ಲ, ಅವಳು ಕಣ್ಣು ಬಿಟ್ರೆ ನಂಗೆ ಮಾತೆ ಬತ್ತಿಲ್ಲ. ಅವಳು ಸೀರೆ ಉಟ್ಕ ಬಂದು ಎದ್ರಿ ನಿಂತು ಕೂಡ್ಲೆ ಮನ್ಸು ಹೇಳುತ್ತೊಂದು ಮಾತು, ಚಂದ 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 ನನ್ನ ಹೆಂಡತಿ, ಮೂಗಿನ ತುದಿಲಿ ಸ್ವಲ್ಪ ಸಿಟ್ಟು ಜಾಸ್ತಿ. ಚಂದ 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 ನನ್ನ ಹೆಂಡತಿ, ನನ್ನಂತ ಗಂಡನಿಗೆ ಅವಳೆ ಆಸ್ತಿ. They're the number. ಕಲಾ ಐಸಿರಿ ಆದಾಗ ಸ್ವಲ್ಪ ಮಕ್ಕಳಿಗೆ ಸರ್ಟಿಫಿಕೇಟ್ಗಳು ಬಿಟ್ಟು ಹೋಗಿತ್ತು, ಹಾಗಾಗಿ ಅವ್ರ ಹೆಸರನ್ನ ಕರಿತೇವೆ, ಬ್ಯಾಕ್ ಸ್ಟೇಜಿಗೆ ಬರಬೇಕು. ಧಾರ್ಮಿಕ್ ಬೆಳ್ಳಿಯಪ್ಪ, ಮಾನ್ಯ ಮಿಥುನ್ ಕಡ್ಲೇರಾಮ್, ಪ್ರಣವಿ ತೆಕ್ಕಡೆ, ಹಿತೈಷಿ ಗೌಡ, ಸುಹಾನಿ ಅಭ್ಯುತ್, ಶರ್ಮಿಳಾ ನಟರಾಜ್, ತ್ರಿಷಾ ಎನ್ ಕಲ್ಯಾಣಿ, ಮಾನ್ಯ ಮಿಥುನ್ ಕಡ್ಲೇರ. ಇವರೆಲ್ಲ ದಯವಿಟ್ಟು ಬ್ಯಾಕ್ ಸ್ಟೇಜಿಗೆ ಬನ್ನಿ. ಸರಿ, ಇನ್ನೊಂದು ಪ್ರಶ್ನೆಗೆ ರೆಡಿನಾ?
ಈ ಟೈಮ್ ಗಿಫ್ಟ್ ಬಾಲ್ ಚಾಕ್ಲೇಟ್ ಕೊಡ ಡೈರೆಕ್ಟ್ ಪೆಗ್ಗೆ. ಓಲ್ಡ್ ಮಾಂಕ್. ಇಲಿಗಳು ಜಾಸ್ತಿ ಇರೋ ಊರು ಯಾವುದು? ಇಲಿಗಳು ಜಾಸ್ತಿ ಇರೋ ಊರು ಯಾವುದು? ಕೈ ಇರಲ್ಲಿ ಯಾರೋ ಮಕ್ಕಳು ಕೈ ಎತ್ತಿದ್ದಾರೆ ಜೋರಾಗಿ. ಯಾವಿಲಿ? ಹೆಗ್ಗನಹಳ್ಳಿ ಇದೆ, ಅದು ಹೊಸದು. ಹೆಗ್ಗಣದಲ್ಲಿ ಇಲಿಯೂರು ಇಲ್ಲ. ಇಲಿಗಳು ಜಾಸ್ತಿ ಇರುವ ಊರು ಯಾವುದು? ಹೆಬ್ಬುಳೆ. ಕೈ ಎತ್ತಬೇಕು. ಎಲ್ಲರೂ ಹೇಳಿದ್ರು ಯಾರಿಗೆ ಕೊಡೋದು ಪೆಗ್ಗು? ರಾತ್ರಿಗೆ ಪೆಗ್ ಬೇಕಿದವರು ಕೈ ಎತ್ತಬೇಕು. ಪೆಗ್ಗು ಕುಡ್ದೆ ಬಡ್ತಾ ಬೀಳ್ಬೋದಷ್ಟೇ. ಯಾವುದು? ಇಟಲಿ. ಇಲಿಗಳು ಜಾಸ್ತಿ ಇರೋ ಊರು ಯಾವುದು? ಬೆಂಗಳೂರು. ಕೈ ಎತ್ತಬೇಕು. ಇಲಿಯೂರು. ಲಗ್ಗೆ ಆಯ್ತು, ಲಗ್ಗೆರೆಲ್ಲ ಬಡಿಬೋದು ನಂಗೆ. ಯಾವುದು? ಇಲಿಗಳು ಜಾಸ್ತಿ ಇರೋ ಊರು ಯಾವುದು? ಕೈ ಎತ್ತಿ. ಎಲಿಮಲೆ. ಎಲಿಮಲೆ ಅಲ್ಲ, ಅಲ್ಲ. ಪಾಸಾ? ಅರ್ತ್. ಯಾವುದು? ಅರ್ಥ. ರಾಂಗಾ? ಪೆಗ್ಗು ಬೇಕಿರೋ ರಾತ್ರಿಗೆ ಫ್ರೀ ಪೆಗ್ಗು ಬೇಕಂದ್ರೆ ಕೈ ಎತ್ತಿ ಉತ್ತರ ಹೇಳಿ. ಓಲ್ಡ್ ಮಾಂಕ್ 10 years ಬೇರೆ ಅಂತೆ. ಸರಿ ಉತ್ತರ ಹೇಳ. ಫೋನ್ 50-50 ಇಲ್ಲ. ಆಪ್ಷನ್ ಕ್ಲೂ ಕೊಡ್ತೇನೆ. ಬೆಂಗಳೂರಿಗೆ ಬಹಳ ಹತ್ತಿರ ಇರೋಂಥದ್ದು ದಾಸರಳ್ಳಿ. ಎಲ್ಲ ಹೇಳಿ ಕರೆಕ್ಟ್. ಮ್ಯಾಪಲ್ಲಿ ಹಂಗೆ ಹೇಳ್ಕೊಂಡು ಹೋಗಿ ಹೇಳಿದಕ್ಕೆಲ್ಲ ಹೂ ಹೇಳ್ತೇನೆ. ಯಾವುದು? ಇಲಿಗಳು ಜಾಸ್ತಿ ಇರೋ ಊರು? ಮಡಿಕೇರಿ. ಎಲ್ಲ ಒಂದು ಆಯ್ತು, ನಾನೇ ಹೇಳ್ತೀನಿ. ಪೆಗ್ ನಾನೇ ಹೊಡಿತೀನಿ. ಟೈಟಾಗಿ ಮಲ್ಗದೆ. ಇಲಿಗಳು ಜಾಸ್ತಿ ಇರೋ ಊರು ಮೈಸೂರು. ಮೈಸ್ ಇಲಿ ಊರು ಮೈಸೂರು. ಅದಕ್ಕೆ ಪೆಗ್ಗು ನಂಗೆ ಕ್ಯಾನ್ಸಲ್ ಅವ್ರಿಗೆ. ಕಲಾ ಐಸಿರಿ 2023 ಇದರಲ್ಲಿ ಕೆಲವರೆಲ್ಲ ಬಹುಮಾನವನ್ನು ತೆಗೆದುಕೊಂಡಿರಲಿಲ್ಲ ಅವತ್ತು. ಹಾಗಾಗಿ ಅವರ ಲಿಸ್ಟನ್ನು ನಾನು ಓದಿ ಹೇಳ್ತೀನಿ. ಅವರೆಲ್ಲರೂ ಕೂಡಲೇ ಬ್ಯಾಕ್ ಸ್ಟೇಜಿಗೆ ಬರಬೇಕು. ನೆಕ್ಸ್ಟ್ ನಾವು ಅವರನ್ನೆಲ್ಲ ಇಲ್ಲಿ ವೇದಿಕೆಯ ಮೇಲೆ ಸನ್ಮಾನಿಸಲಿಕ್ಕಿದ್ದೀವಿ. ಧಾರ್ಮಿಕ್ ಬೆಳ್ಳಿಯಪ್ಪ ತೆಕ್ಕಡೆ, ಮಾನ್ಯ ಮಿಥುನ್ ಕಡ್ಲೇರ, ಪ್ರಣವಿ ತೆಕ್ಕಡೆ, ಹಿತೈಷಿ ಗೌಡ ತೇನನ, ಸುಹಾನಿ ಅಣ್ಣೆಮಜಲು, ಅಭ್ಯುತ್ KA, ಡಾಕ್ಟರ್ ಶರ್ಮಿಳಾ ನಟರಾಜ್, ತ್ರಿಷಾ ಎನ್ ಕಲ್ಯಾಣಿ ಹಾಗೂ ಮಾನ್ಯ ಮಿಥುನ್ ಕಡ್ಲೇರ. ದಯವಿಟ್ಟು ಎಲ್ಲರೂ ಬ್ಯಾಕ್ ಸ್ಟೇಜ್ಗೆ ಕೂಡಲೇ ಬರಬೇಕು. ಹಲೋ. ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ
ಇದಕ್ಕೆ ನಮ್ಮ ಬಂಧುಗಳಲ್ಲಿ ಯಾರಾದರೂ ದೇಣಿಗೆ ಕೊಡುವವರಿದ್ದರೆ ಅಲ್ಲಿ ಕೌಂಟರ್ ಓಪನ್ ಇದೆ. ಇನ್ನು ಸ್ವಲ್ಪ ಸಮಯದಲ್ಲಿ ಅದು ಕ್ಲೋಸ್ ಆಗಲಿಕ್ಕಿದೆ. ಹಾಗಾಗಿ ದೇಣಿಗೆ ಕೊಡುವವರು ದಯವಿಟ್ಟು ದೇಣಿಗೆ ಕೊಟ್ಟು ಸಮಾಜದ ಏಳಿಗೆಗೆ ಸಹಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಹಾಗೆಯೇ ಯಾರ್ದಾದ್ರೂ ಅಡ್ರೆಸ್ ಚೇಂಜ್ ಇದ್ದರೆ ಅಥವಾ ಹೊಸ ಸದಸ್ಯತ್ವ ನೋಂದಣಿ ಇದ್ದರೆ ಕೂಡಲೇ ಅಲ್ಲಿ ಕೌಂಟ್ರಿಗೆ ಹೋಗಿ ನೋಂದಣಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರೂ ಗಮನಿಸಿ, ಇನ್ನೂ ಅತ್ಯುತ್ತಮ ಗೋಸ್ಕರ ಸೋಲೋ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಪರಿಣಿತ್ ಆರ್ಕೆ. यारा तेरे सदके इश्क सिखा, मैं तो आई जग तज के इश्क सिखा, मैं तो यारा तेरे सदके इश्क सिखा, मैं तो आई जग तज के इश्क सिखा. जब यार करे परवाह मेरी, मुझे क्या परवाह इस दुनिया की, जग मुझ पे लगाए पाबंदी, मैं हूँ ही नहीं इस दुनिया की. तुम्ही हो बंधू सखा, तुम्ही हो बंधू सखा, तुम्ही तेरे सारे रंग ओढ़ के डंग ओढ़ के तेरा हुआ मैं सबको छोड़ के ओ, इश्क नहीं करना नाप तोल के राज खोल के आया हूँ मैं सबको बोल के मैं तो चलिया तेरी ओर तेरा चलिया है जोर तेरा होया मैं यार में भूले आए संसार में चलिया तेरी ओर तेरा चलिया है जोर तेरा होया मैं यार में भूले आए संसार में. ಈ ಭಾರತಾಂಬೆಯ ಗುಡಿಗಳು ನೀವು, ಮೂಲೆ ಮೂಲೆಗಳು ಕಲೆಗಳ ಬೀಡು. ಯಾವ ಬಣ್ಣ ಎಷ್ಟು ಹಣವೆಂದು ನೋಡದ ತಾಯಿ ನೋಡ್ತೀಯ ನೀನು. ಟ್ಯಾಲೆಂಟ್ ಗಿಲ್ಲೇನು ಕಮ್ಮಿನ, ಶ್ರಮವಿಲ್ಲದೆ ಸಾಧನೆ ಆಗೈತಾ? ಆದ್ರೂ ಬೆವರು ಸುರಿಸಿ ದುಡಿಯುವಂತ ಜನರಿಗಿಲ್ಲೇ ಬೆಲೆ ಆಯ್ತಾ? ಬೆಲೆ ಆಯ್ತಾ? ಹೇಳು ಬೆಲೆ ಆಯ್ತಾ? ಒಂಟಿ ಸಲಗನಾಗಿ ಮೆಟ್ಟಿ ನಿಂತ ನನಗಿಲ್ ಬೆಲೆ ಆಯ್ತಾ? ತುಳಿಬೇಕು ಅಂತ ಎತ್ತವ್ರೆ ಕೈ, ಹುಳಿ ಹಿಂಡೋದಕ್ಕೆ ಇಂಥವ್ರೆ ಸೈ. ಮಾರಿಕಣ್ಣು ಹೋರಿಮ್ಯಾಗೆ ಕಣ್ಣು ಕೂರಿಮ್ಯಾಗೆ, ಮಾರಿಕಣ್ಣು ಹೋರಿಮ್ಯಾಗೆ ಕಣ್ಣು ಕೂರಿಮ್ಯಾಗೆ, ಅವಳ ಕಣ್ಣು ಆಗದಾಗೆ ಇವಳ ಕಣ್ಣು ಅವಳ ಮ್ಯಾಗೆ, ಊರೋ ಕಣ್ಣು ಇವಳ ಮ್ಯಾಗೆ, ಮಾರಿಕಣ್ಣು ಹೋರಿಮ್ಯಾಗೆ ಕಣ್ಣು ಕೂರಿಮ್ಯಾಗೆ.
ಪ್ರೈಸ್ ಬರುತ್ತಾ ನೋಡುವ. ಹಾಂ ಈಸಿ. ಯಾರಿಗೆ? ಹಾಂ ನಮ್ಮ ಶೋಭಕನಿಗೆ ಫುಲ್ ಈಸಿ. ನಾನು ತಲೆ ಕೆಳಗಾಗಿ ನಿಂತರೆ ದೊಡ್ಡದಾಗುತ್ತೇನೆ. ಯಾರು ನಾನು? ನಾನು ತಲೆ ಕೆಳಗಾಗಿ ನಿಂತರೆ ದೊಡ್ಡದಾಗುತ್ತೇನೆ. ಮಗು, ಬಲೂನು ಅಲ್ಲ, ಕೊಡೆ ಅಲ್ಲ, ಬಾಳೆ ಇಲ್ಲ. ಆಯ್ತು, ತೆಂಗಿನಕಾಯಿ ಮಾವಿನಕಾಯಿ ಎಲ್ಲ ಕಾಯಿಗಳಾಯ್ತು. ಈಗ ಶ್ಯಾಡೋ ಇಲ್ಲ, ತಲೆ ಕೆಳಗಾಗಿ. ಕೊಡೆ ಅಲ್ಲ, ಹೊಟ್ಟೆ ಮೊಟ್ಟೆ ಅಲ್ಲ. ತಲೆ ಕೆಳಗಾಗಿ ನಿಂತರೆ ದೊಡ್ಡದಾಗುತ್ತೇನೆ. ಹಣವೇ ಇಲ್ಲ. ತುಂಬ ಈಸಿ ಉಂಟು. ಉತ್ತರ ಹಿಡಿದಲ್ಲಿ ಮೋಸ್ಟ್ಲಿ ಓಡಿಸಿದ್ರು ಓಡಿಸ್ಬೋದು ನನ್ನ. ಪೊರಕೆ ಅಲ್ಲ, ಛತ್ರಿ ಅಲ್ಲ, ಇಲ್ಲ. ಶೋಭಕ್ಕ ಗೂಗಲ್ ಎಲ್ಲ ಹುಡುಕಿದ್ರೆ ಗೂಗಲ್ ಆಂಟಿಗೆ ಕೊಡ್ಬೇಕು ಮತ್ತೆ ಪ್ರೈಸು. ಶ್ಯಾಡೋ ಅಲ್ಲ. ಸರಿ, ಉತ್ತರ ಕೊಡ್ಲಾ? ನೆಟ್ಟಗೆ ನಿಂತಾಗ ನಂಬರ್ 6, ತಲೆ ಕೆಳಗಾಗಿ ನಿಂತರೆ ದೊಡ್ಡದಾಗೋದು ನಂಬರ್ 9. ಹಂಗಾಗಿ ಗಿಫ್ಟು ನನಗೆ. ಕಳೆದ ವರ್ಷ ನಡೆದಂಥ ಕಲಾ ಐಸಿರಿ ಸಾಂಸ್ಕೃತಿಕ ದಿನದಂದು ಹಲವಾರು ಕಾಂಪಿಟೇಷನ್ ಆಗಿತ್ತು. ಅದರಲ್ಲಿ ಗೆದ್ದಂಥ ಮಕ್ಕಳು ಬೇಗ ಹೋದರು ಅಂತೇಳಿ ಅವರ ಪ್ರೈಸಸ್ನ ತಗೊಂಡು ಹೋಗಿರಲಿಲ್ಲ. ಹಾಗಾಗಿ ಇನ್ನೊಂದು ಅವಕಾಶ ಇದೆಯಲ್ಲ ಅಂತ ಹೇಳಿ ಅವರಿಗೆ ಪ್ರೈಸಸ್ ಕೊಡೋಣ. ಮೊದಲಿಗೆ ಪಿಕ್ ಆ್ಯಂಡ್ ಸ್ಪೀಚ್. ಧಾರ್ಮಿಕ್ ಬೆಳ್ಳಿಯಪ್ಪ ತೆಕ್ಕೆಡೆ. ಮಾನ್ಯ ಮಿಥುನ್ ಕಡ್ಲೆರ ಕ್ವಿಜ್, ರಾಮಾಯಣ ಕುರಿತು ಕ್ವಿಜ್ ಆಗಿತ್ತು. ಮಾನ್ಯ ಮಿಥುನ್ ಕಡ್ಲೆರ. ಪ್ರಣವಿ ತೆಕ್ಕಡೆ, ಸೋಲೋ ಡ್ಯಾನ್ಸ್ ಗ್ರೂಪ್ ಬಿ. ಅವರಿಗೆ ಸಮಾಧಾನಕರ ಬಹುಮಾನ ಬಂದಿತ್ತು. ರಾಜೇಶ್ ಅಂಬೇಕಲ್ ಅವರಿಂದ ಬಹುಮಾನ ಕೊಡಬೇಕಂತ ವಿನಂತಿ. ಹಿತೈಷಿ ಗೌಡ ತೇನನ, ಸೋಲೋ ಡ್ಯಾನ್ಸ್ ಗ್ರೂಪ್ ಸಿ, 3rd ಪ್ರೈಸ್. ಹಿತೈಷಿ ಗೌಡ ತೇನನ, ಸೋಲೋ ಡ್ಯಾನ್ಸ್ ಗ್ರೂಪ್ ಸಿ, 3rd ಪ್ರೈಸ್. ಸುಹಾನಿ ಆನೆಮಜಲು, ರಂಗೋಲಿ. ಸುಹಾನಿ ಆನೆಮಜಲು ರಂಗೋಲಿ, ಪ್ರೋತ್ಸಾಹಕ ಬಹುಮಾನ. अभ्युक्त के ड्राइंग ग्रुप ए, 2nd प्राइज. अभ्युक्त के ए ड्राइंग 2nd प्राइज.
Dr. Sharmila Natraj, solo song general category first prize. Barli Chappale, Dr. Sharmila Natraj, first prize solo song. Abhyukt K, drawing second prize. Drawing, Abhyukt K, drawing group A second prize. ಮುಂದೆ ತ್ರಿಷಾ ಎನ್ ಕಲ್ಯಾಣಿ, ಸೋಲೋ ಡ್ಯಾನ್ಸ್ ಗ್ರೂಪ್ ಸಿ ಸೆಕೆಂಡ್ ಪ್ರೈಸ್ ಹಾಗೂ ಸೋಲೋ ಸಾಂಗ್ ಗ್ರೂಪ್ ಸಿ ಸೆಕೆಂಡ್ ಪ್ರೈಸ್. Trisha and Kalyani, solo dance, second prize, solo song, second prize. ಚಪ್ಪಾಳೆ ಮೂಲಕ ಅವನ್ನ ಅಭಿನಂದಿಸಬೇಕು. ಮಾನ್ಯ ಮಿಥುನ್ ಕಡ್ಲೆರ, solo song group B, second prize. ರಾಜೇಶ್ ಅಂಕಲ್ಗೆ ಧನ್ಯವಾದಗಳು. ಸರಿ, ಬೇರೆಯವರೆಲ್ಲ ಟೀ ಬಿಸ್ಕೆಟ್ ಕುಡಿದು ಬರೋಷ್ಟರಲ್ಲಿ ಮಕ್ಕಳಿಗೆಲ್ಲ ಒಂದು ಗೇಮ್ ಆಡನ್ವಾ? ಮಕ್ಕಳು ಪುಟ್ಟ ಪುಟ್ಟ ಮಕ್ಕಳಾಗಿ ಸ್ಟೇಜ್ ಮೇಲೆ ಬನ್ನಿ. ಮಕ್ಕಳು ಇಲ್ಲ, ಹೈಟ್. ಒಂದು ಮಕ್ಕಳು, ಎರಡು, ಮೂರು, 4, 5, 6, 7, 8. ಇನ್ನು ಫೇಲ್ ರಿಜೆಕ್ಟೆಡ್. ಈ ವಂಡರ್ಲಾಗ್ ಹೋದ್ರೆ ಆಟಗಳಲ್ಲಿ ನೋಡಿದ್ದೀರಾ, ಫಸ್ಟ್ ಹೈಟ್ ಮೆಷರ್ ಮಾಡಿ ಮತ್ತೆ ಆಡಿಸೋದು. ಬನ್ನಿ ಓಡಿ ಬಾ ಬೇಗ. ಬನ್ನಿ ಮಕ್ಕಳೆಲ್ಲ ಓಡಿ ಬನ್ನಿ ಬೇಗ. ಇಲ್ಲ ದೊಡ್ಡವ್ರು ಬಂದ್ಬಿಡ್ತಾರೆ ನಿಮ್ಮ ಬದಲು. ಸರಿ, ಗೇಮ್ ಮಾಡಿಸೋ ಮುಂಚೆ ನೋಡೋಣ ಯಾವ ಮಕ್ಕಳು ಹೆಂಗೆ ಕುಣಿತಾರೆ ಅಂತ, ಆಯ್ತಾ? ಬರಲಿ ಒಂದು ಹಾಡು.
ಬನ್ನಿ ನಮ್ಮೆಲ್ಲ ಪುಟಾಣಿಗಳು, ಜೋರದ ಚಪ್ಪಾಳೆ. ಸರಿ, ಇವಾಗ ಗೇಮ್ ಏನು ಗೊತ್ತಾ? ಇಲ್ಲಿ ವೈವಿಕ್, ಗೇಮ್ ಏನು ಗೊತ್ತಾ? ಎಲ್ಲರ ಕಾಲಿಗೆ ಬಲೂನ್ ಕಟ್ತೀವಿ. ಏನು ಕಟ್ತೀವಿ? ಬಲೂನು. ನಿಮ್ಮ ಬಲೂನ ಬಚಾವ್ ಮಾಡಿಕೊಂಡು ಬೇರೆಯವ್ರ ಬಲೂನ ತುಳಿದು ಹೊಡಿಬೇಕು. ಅರ್ಥ ಆಯ್ತಾ? ಎಲ್ಲರ ಕಾಲಿಗೂ ಬಲೂನ್ ಕಟ್ತೀನಿ. ನಿನ್ನ ಬಲೂನ ಹಿಂಗೆ 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 ಮಾಡಿಕೊಂಡು ಇನ್ನೊಬ್ರು ಬಲೂನ, ಇವಾಗಲ್ಲ ಸ್ಟಾರ್ಟ್ ಅಂತ ಹೇಳ್ಬೇಕಾದ್ರೆ. ಅರ್ಥ ಆಯ್ತಾ? ಎಲ್ಲರ ಕಾಲಲ್ಲಿ ಬಲೂನ್ ಇದೆಯಾ? ಬಲೂನ್ ಕೆಳಗೆ ಬಿಡಬೇಕು. ಹಾಂ, ನಿಲ್ಲಿ ಇಲ್ಲಿ. ಮ್ಯೂಸಿಕ್ ಬರಲಿ. ರೆಡಿನಾ? 3 ಒಂದು ನಿಮಿಷ ಇರಿ. ರೆಡಿನಾ? 3, 2, 1 ಮ್ಯೂಸಿಕ್ ಸ್ಟಾರ್ಟ್. ಓಡಿ ತುಳಿರಿ ಇನ್ನೊಬ್ರು ಬಲ್ ಹೊಡಿಬೇಕಾ? ಒಂದು मुझको थोड़ा राउंड घुमा के
अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के पूछो तो थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के ऑल द रजनी फैन डोंट मिस द चैन ऑल द रजनी फैन डोंट मिस द chance डिस्को में जब ये गाना बजेगा ऑन द फ्लोर आना पड़ेगा लुंगी को उठाना पड़ेगा स्टेप करके दिखाना पड़ेगा डिस्को में जब ये गाना बजेगा ऑन द फ्लोर आना पड़ेगा लुंगी को उठाना पड़ेगा स्टेप करके दिखाना पड़ेगा और द रजनी फैन डोंट मिस द chance और द रजनी फैन डोंट मिस द chance नाइट क्लब में आया मैं तो मुझको रोकेगा कौन और गाय को मेरा मूड में डांस करेगा किसी का डैडी से नहीं डरेगा जिसको जो भी है करना वो कर लो इधर ही मैं हूँ खड़ा पकड़ लो घर पे जाके तुम गूगल कर लो मेरे बारे में विकिपीडिया पे पढ़ लो पूछो को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के पूछो तो थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के और द रजनी फैन डोंट मिस द chance और द रजनी फैन डोंट मिस द chance ಬನ್ನಿ ಮಕ್ಕಳೆಲ್ಲ ಲೈನಾಗಿ ನಿಲ್ಲಿ ಎಲ್ಲರಿಗೂ ಗಿಫ್ಟ್ ಇದೆ ಗಿಫ್ಟ್ ಎಲ್ಲರಿಗೂ ಗಿಫ್ಟ್ ಇದೆ ಹಾಗೆ ಫಸ್ಟ್ ಸೆಕೆಂಡ್ ಥರ್ಡ್ ಎಲ್ಲರಿಗೂ ಗಿಫ್ಟ್ ಬನ್ನಿ ಬನ್ನಿ ಅವರ ಕಾಲಿಂದ
ಚಾಕಿ ಚಾಕಿ ಚಾಕಿ. ಇನ್ನು ಗ್ರೂಪ್ ಡ್ಯಾನ್ಸ್, ಗ್ರೂಪ್ ಸಾಂಗ್, ಸುಮಾರು ಕಾರ್ಯಕ್ರಮಗಳಿದೆ. ಟೀ ಬ್ರೇಕಿಗೆ ಹೋಗಿರೋರು ದಯವಿಟ್ಟು ಬೇಗ ಬನ್ನಿ, ಕಾರ್ಯಕ್ರಮನ ಕಂಟಿನ್ಯೂ ಮಾಡೋಣ. ಟೀ ಬ್ರೇಕಿಗೆ ಹೋಗಿರೋರು ವಾಲಂಟಿಯರ್ಸ್ ಬಲ್ಲಿ. ಎಲ್ಲ ಪುಟಾಣಿಗಳಿಗೆ ಜೋರಾದ ಚಪ್ಪಾಳೆ. ಸರಿ, ಒಂದು ಮ್ಯೂಸಿಕ್ ಹಾಕಿ ಡ್ಯಾನ್ಸ್ ಮಾಡ್ಕೊಂಡು ಹಾಗೇ ಕೆಳಗೆ ಹೋಗ್ತಾರೆ ಎಲ್ಲ ಮಕ್ಕಳು. ಆಯ್ತಾಯ್ತು. ಏನಾಯ್ತು? ಎಂತಾಯ್ತು? ಸರಿ, ನಮ್ಮ ವಿನ್ನರಿಗೆ ಇನ್ನೊಂದು ಗಿಫ್ಟ್ ಇದೆ. ಬಲ್ಲಿ, ನಮ್ಮ ವಿನ್ನರಿಗೆ ಚಪ್ಪಾಳೆ. ಹಾಂ, ಎಲ್ಲರೂ ಕಾಫಿ ಕುಡ್ದಾದ್ಮೇಲೆ ಎಲ್ಲರೂ ಯಾರು ಕಾಣ್ತಾನೆ ಇಲ್ಲಲ್ಲ. ಬನ್ನಿ ಬನ್ನಿ ಎಲ್ಲರೂ. ಕಾಫಿ ಮಾತ್ರ ಅಲ್ವಾ, ಆ ಕಡೆ ಸ್ವಲ್ಪ ಆ ಕಡೆ ಹೋಗಿಲ್ಲಲ್ಲ. ಅಲ್ಲ, ಇದು ಟೀಗೆ ಹೋದವ ಇಲ್ಲ ನನ್ನ ಪ್ರಶ್ನೆ ಕೇಳನೆ ತಳಿ ಓಡೋದವ? ಸೊ ನಮ್ಮಲ್ಲಿ ಸುಮಾರು ಜನ ಸಿಂಗರ್ಸ್ ಇದ್ದಾರೆ. ಇವತ್ತೊಂದು ಸಿಂಗಿಂಗ್ ಒಂದು ಬಾಕಿ ಇತ್ತು. ಎಲ್ಲರೂ ಡ್ಯಾನ್ಸು ಅದಿದೆಲ್ಲ ನೋಡಿದಿರಲ್ವಾ. ಸೊ ಗ್ರೂಪ್ ಸಾಂಗ್ ಬೈ ಶ್ರೀ ಗೋಪಾಲ್ ಕೃಷ್ಣ ಆ್ಯಂಡ್ ಟೀಮ್. ಗೋಪಾಲ್ ಕೃಷ್ಣ ಹಾಗೂ ಭಾಗ್ಯಶ್ರೀ ಅವರಿಂದ ಹಾಡು. ಕುದುರೇನ ತಂದೀವ್ನಿ ಜೀನಾವ ಬಿಗಿದೀವ್ನಿ, ಕುದುರೇನ ತಂದೀವ್ನಿ ಜೀನಾವ ಬಿಗಿದೀವ್ನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಕುದುರೇನ ತಂದೀವ್ನಿ ಜೀನಾವ ಬಿಗಿದೀವ್ನಿ, ಕುದುರೇನ ತಂದೀವ್ನಿ ಜೀನಾವ ಬಿಗಿದೀವ್ನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಅಂಗ್ಲಾಕೆ ಆಳಿಡುವೆ ಗಂಗ್ಲಾಕೆ ತೊಟ್ಟಿರುವೆ, ಅಂಗ್ಲಾಕೆ ಆಳಿಡುವೆ ಗಂಗ್ಲಾಕೆ ತೊಟ್ಟಿರುವೆ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಕುದುರೇನ ತಂದೀವ್ನಿ ಜೀನಾವ ಬಿಗಿದೀವ್ನಿ, ಕುದುರೇನ ತಂದೀವ್ನಿ ಜೀನಾವ ಬಿಗಿದೀವ್ನಿ,
ಬರಬೇಕು ತಂಗಿ ಮದುವೆಗೆ. ಮಳೆಯಾರ ಬಂದಿತ್ತು ಹೊಳೆಯಾರ ತುಂಬಿತ್ತು ಹೆಂಗೆ ಬರಲಣ್ಣ ಮದುವೆಗೆ. ಮಳೆಯಾರ ಬಂದಿತ್ತು ಹೊಳೆಯಾರ ತುಂಬಿತ್ತು ಹೆಂಗೆ ಬರಲಣ್ಣ ಮದುವೆಗೆ. ಚಿನ್ನಾದ ಹರಿಗೋಲ್ಗೆ ರನ್ನಾದ ಹುಟ್ಟಾಕಿ, ಚಿನ್ನಾದ ಹರಿಗೋಲ್ಗೆ ರನ್ನಾದ ಹುಟ್ಟಾಕಿ, ಜೋಪಾನವಾಗಿ ಕರೆದೊಯ್ವೆ, ಜೋಪಾನವಾಗಿ ಕರೆದೊಯ್ವೆ. ಕುದುರೇನ ತಂದೀನಿ ಜೀನಾವ ಬೆಚ್ಚೀನಿ, ಕುದುರೇನ ತಂದೀನಿ ಜೀನಾವ ಬೆಚ್ಚೀನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ. ಅಪ್ಪ ಇದ್ದರೆ ಎನ್ನ ಸುಮ್ಮನೆ ಕಳುಹೋರೆ ಅಮ್ಮ ಇಲ್ಲದ ಮನೆಯಲ್ಲಿ. ಅಪ್ಪ ಇದ್ದರೆ ಎನ್ನ ಸುಮ್ಮನೆ ಕಳುಹೋರೆ ಅಮ್ಮ ಇಲ್ಲದ ಮನೆಯಲ್ಲಿ. ಬಂದಾರ ಬಂದೇನು ಅಂಗಳದಾಗ ನಿಂದೇನು, ಬಂದಾರ ಬಂದೆ ಅಂಗಳದಾಗ ನಿಂದೇನು, ಕಣ್ಣಾಗದಾರೆ ಎರೆದೇನು, ಕಣ್ಣಾಗದಾರೆ ಎರೆದೇನು. ಕುದುರೇನ ತಂದೀನಿ ಜೀನಾವ ಬಿಗಿದೀವಿ, ಕುದುರೇನ ತಂದೀನಿ ಜೀನಾವ ಬಿಗಿದೀವಿ, ಬರಬೇಕು ತಂಗಿ ಮದುವೆಗೆ, 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 ಬರಬೇಕು ತಂಗಿ ಮದುವೆಗೆ. ಶ್ರೀಮತಿ ಲತಾ ಕಟ್ಟದನ ಹಾಗೂ ತಂಡದವರಿಂದ ಒಂದು ನೃತ್ಯ. ಅಯ್ಯೋ ರಾಮ, ಇಲ್ಲೇ ನೋಡ್ತಾ ಇದೀಯಾ? ನೋಡ್ತಾ ಇಲ್ಲ, ಕಣ್ಣು ಮುಚ್ಚಿಕೊಂಡು ಕೇಳ್ತಾ ಇದ್ದೀನಿ. ಹಾಡು ಅಂದ್ರೆ ನಾನು ಹಾಡ್ತೀನಿ. ಹಾಡ್ತೀಯಾ? ನೋಡ್ತೀಯಾ? ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ, ಆ ತನನ ದಿನ ಧರಣಿಯಲ್ಲಿ ಹಸುರಿನ ಜನನ. ಗಗನ ಘನ ಗುಡುಗು ದಿನ ಮಳೆ ಮಳೆ ಜನನ, ಆ ಜನನ ದಿನ ಧರಣಿ ಜನ ಹಸುರಿನ ಜನನ. ಮಲೆನಾಡಿನ ಮಳೆ ಹಾಡಿನ ಕಿಸುಮಾತಿನ ಹೊಸತನ ಸವಿದಿನ. ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ, ಆ ತನನ ದಿನ ಧರಣಿಯಲ್ಲಿ ಹಸುರಿನ ಜನನ. ಮಲೆನಾಡಿನ
ಮುತ್ತಿನ ಚಂದನ ಮಲೆನಾಡಿನ ಮಳೆ ಹಾಡಿನ ಮಾತಿನ ಅಸಟಣ. ಒನ್ಸ್ ಮೋರ್ ಬೇಕಾ? ಸರಿ, ನಮ್ದು ಇನ್ನೊಂದು 2 ತಂಡಗಳು ತುಂಬಾ ಹೊತ್ತಿಂದ ಕಾಯ್ತಾ ಇದೆ, ಮುಗಿಸ್ಬಿಟ್ಟು ಮತ್ತೆ ಮಾಡ್ತಾನೆ, ಸರಿನಾ? ಈಗ ಒನ್ಸ್ ಮೋರ್ ಅಂದ್ರೆ ನಾನೇ ಗೊಗ್ರಲ್ಲಿ ಹಾಕೊಂಡು ಮಾಡ್ಬೇಕಷ್ಟೇ. ಮುಂದೆ ವರ್ಷ ಹಾಗೂ ತಂಡದವರಿಂದ ಇನ್ನೊಂದು ನೃತ್ಯ. ಬನ್ನಿ ಚಪ್ಪಾಳೆ ವರ್ಷ ಹಾಗೂ ತಂಡದವರಿಗೆ. Young money, young money, young money. Love in 1,000 different flavors. I wish that I could taste them all night. No, I ain't got no dinner plans, so you should bring all your friends. I swear that to all of y'all my type. All you girls in here, if you're feeling thirsty, come on, take a sip, 'cause you know what I'm serving. ಸೂಪರ್ ಕಲಾ. ಆದ್ರೆ ಎಣ್ಣೆ ನಮ್ದು, ಊಟ ನಿಮ್ದು, ಇಲ್ಲ ಊಟ ನಮ್ದು, ಎಣ್ಣೆ ನಿಮ್ದು, ಎಣ್ಣೆ ನಮ್ದು, ಊಟ ನಿಮ್ದು, ಇಲ್ಲ ಊಟ ನಮ್ದು, ಎಣ್ಣೆ ನಿಮ್ದು. Shimmy, shimmy, yeah, shimmy, yeah, shimmy, yeah. Drink, swalla la la. Drink, swalla la la. Swalla la la. Shimmy, shimmy, yeah, shimmy, yeah, shimmy, yeah. Drink, swalla la la. Drink, swalla la la. Swalla la la. ಈ ತರ ನೀನಾಡ ಬೇಡ ನೋಡಿದ್ದೇವಿ ಒಂಥರ ನಾವು ಡಾನ್ಗಳೇ ಲೈಫಲ್ಲಿ ಯಾರನ್ನು ಕೇರೆ ಮಾಡೇ ಇಲ್ಲ ಬಂದ್ರೆ ಬೆಟ್ಟ ಹೋದ್ರೆ ಟಾಟಾ ಟಾಪ್ ಟು ಬಾಟಮ್ ಗಾಂಚಲ್ಲೇ ಚಕಾಂಡಕ ನನ್ನ ಹಿಂದೆ ಬತ್ತೀರಾ ಐತಲಕ ಕಣ್ಣಿನಲ್ಲೇ ತಿಂತೀರಾ ಚಕಾಂಡಕ ಹಿಂದೆ ಬತ್ತೀರಾ ಐತಲಕ
ಲಕ ಬಾರೆ ಅಂತೀರ ಬೋಟಿ ಪಿಸು ನೋಡಿ ಕಾಗೆ ಬಡಿ ಬಂದಂಗೆ ಫ್ರೆಂಡು ಕಾಗೆ ನೆಲ್ಲ ಕುಕ್ಕಿ ಕುಕ್ಕಿ ತಿಂದಂಗೆ ನಾನೇ ಇಲ್ಲಿ ಟಾಪು ತುಂಬಾ ಒಳ್ಳೆ ಶೇಪು ನೋಡಬೇಡಿ ನನ್ನ ಲಿಪ್ಪು ಕೊಡಿ ಕೊಡಿ ಕೊಂಚ ಕ್ಯಾಪು ಸ್ವಲ್ಪ ಕ್ಯಾಪು ಕೊಡ್ರಪ್ಪ. ಶವಾಣಿ ಮೈಸೂರು. ಇಂದಿನ ಬೆಳಗಿನ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಈ ಕಾರ್ಯಕ್ರಮವನ್ನು ನಿರೂಪಿಸಿದವರು ಲೀಲಾ ಸೋಮಣ್ಣ ಅವರು. ಶ್ರೀಮತಿ ಲೀಲಾ ಸೋಮಣ್ಣ ಅವರಿಗೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಇದರ ವತಿಯಿಂದ ಒಂದು ಹಾರ್ದಿಕ ಅಭಿನಂದನೆ ಮತ್ತೊಂದು ನೆನಪಿನ ಕಾಣಿಕೆ. ಶುಭ ಸಂಜೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ. ಇಂಥ ಒಂದು ಸುವರ್ಣ ಅವಕಾಶವನ್ನು ನನಗೆ ಕೊಟ್ಟಿರುವಂತಹ ಕೊಡಗು ಮತ್ತು ಗೌಡ ಸಮಾಜ, ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಬೆಂಗಳೂರು, ಈ ಒಂದು ಸ್ನೇಹ ಮಿಲನ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜದ ಅಧ್ಯಕ್ಷರು ಹಾಗೂ ನನ್ನ ಮೆಚ್ಚಿನ ಮಾಮ ಶ್ರೀಯುತ ಪಾಣತಲೆ ಪಳಂಗಪ್ಪರವರು ಮತ್ತು ಅತ್ತೆ ವಾಸಂತಿ ಪಳಂಗಪ್ಪರವರು ನನಗೆ ಈ ಒಂದು ಸನ್ಮಾನವನ್ನು ಮೀನ್ಸ್ ಒಂದು ಅಭಿನಂದನೆಯನ್ನು ಮಾಡಿದ್ದಾರೆ. ಗೌರವ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಕುಂಭಗೌಡನ ಸೋಮಣ್ಣರವರು, ನನ್ನ ಪತಿಯವರು, ಕಲ್ಲುಮುಟ್ಲು ನಾಗೇಶ್ ಅಣ್ಣ, ಉಪಾಧ್ಯಕ್ಷರು ಕೂಡ ನನ್ನ ಈ ಒಂದು ಬೆಳಗ್ಗೆ ನೀಡಿದಂತಹ ಒಂದು ಕೊಟ್ಟ ಕೆಲಸವನ್ನು ಮಾಡಿದ್ದೀನಿ ಅಂತ ಕೊಟ್ಟಿದ್ದಾರೆ. ಆದರೆ ನನಗೆ ಗೊತ್ತಿಲ್ಲ ಈ ಕಾರ್ಯಕ್ರಮದಲ್ಲಿ ಏನಾದರೂ ನನ್ನ ಕಡೆಯಿಂದ ಏನಾದರೂ ಸಣ್ಣ ಪುಟ್ಟ ದೋಷಗಳಾಗಿದ್ದರೂ ಕೂಡ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ ನನ್ನನ್ನು ಅಭಿನಂದಿಸಿದ್ದಕ್ಕೆ ನಾನು ನಿಮಗೆ ಸದಾ ಚಿರಋಣಿಯಾಗಿರ್ತೇನೆ ಮಾಮ. ನಮಸ್ಕಾರ. ಅಮ್ಮಾಜಿರ ಪೊನ್ನಪ್ಪ ತಂಡದ Ramano
businessmen. This is the biggest national issue. Copyright scream. He's a mama's boy, the ladies love him. Doesn't make him any sin, but that did most of put it in one's brain. Another man's head. You try to pull him down. He never miss a mark. Those are the one now with the rocking star. He's a city beating, don't stop till he finish. Not the people pizza. He's a hunter, he gives, he a leader, he leads us. The program is only his pizza. Everybody is a gangster. Till you see the monster. Hi, I am Jimmy Carter. I am the CEO of Delver Steel, Texas. Same. I am also CEO. Oh, wonderful. Which one? India. ಧೃತಿ ಪೊನ್ನಪ್ಪ ಹಾಗೂ ತಂಡದವರಿಗೆ ಬರಲಿ ಇನ್ನೊಮ್ಮೆ ಜೋರ ಚಪ್ಪಾಳೆ. ಕೊನೆಯದಾಗಿ ನಾಗೇಶ್ ಬಂತೋಡೆ ಅವರಿಂದ ವಂದನಾರ್ಪಣ. ನಮ್ಮ ಈ ಇಂದಿನ ಸಮಾರಂಭದ ಕೊನೆಯ ಹಂತ ವಂದನಾರ್ಪಣೆ. ಮೊದಲಿಗೆ ನಮ್ಮ ಕೊಡಗು ಮತ್ತು ದಕ್ಷಿಣ ಕನ್ನಡ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವ ಕಾರ್ಯದರ್ಶಿ, ಖಜಾಂಜಿ ಹಾಗೂ ಜಂಟಿ ಕಾರ್ಯದರ್ಶಿ ಅವರ ಸತತ ಪ್ರಯತ್ನಕ್ಕೆ ಈ ಸಮಾರಂಭದ ಯಶಸ್ವಿಯು ಬಹಳ ವಿಜೃಂಭಣೆಯಿಂದ ನಡೆಯಿತು. ಅದಕ್ಕೆ ನಾನು ಕೊಡಗು ಮತ್ತು ದಕ್ಷಿಣ ಕನ್ನಡದ ಸಮಾಜದ ಪರವಾಗಿ ನಮ್ಮ ಕಾರ್ಯಕಾರಿ ಸಮಿತಿಗೆ ಧನ್ಯವಾದವನ್ನು ನಾನು ಅರ್ಪಿಸುತ್ತಿದ್ದೇನೆ. ಆಮೇಲೆ ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರು ಹಾಗೂ ವಿಶೇಷ ಆಹ್ವಾನಿತರು ಅವರ ಸತತ ಪರಿಶ್ರಮ ಪ್ರತಿಫಲ ಈ ಸಮಾರಂಭದ ಯಶಸ್ಸಿಗೆ ಆಗಲು ಕಾರಣವಾಯಿತು. ಅವರಿಗೆಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮಹಿಳಾ ಮಂಡಳಿಯ ಅಧ್ಯಕ್ಷರು, ಮಂಡಳಿಯ ಸದಸ್ಯರು, ಮಹಿಳಾ ಘಟಕದವರು ಹಾಗೂ ಯುವ ಘಟಕದವರೆಲ್ಲ ಸ್ಟೇಜ್ ಮೇಲೆ ಬರಬೇಕು.
ಒಂದು ಫೋಟೋ ತೆಗಿಬೇಕು. ದಯಮಾಡಿ ಯಾರು ಹೊರಗಿದ್ದಾರೆ ಎಲ್ಲ ಬನ್ನಿ. ಮಹಿಳಾ ಮಂಡಳಿ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿಯ ಸಹಕಾರದಿಂದ ಈ ಸಮಾರಂಭ ಬಹಳ ಅದ್ಭುತವಾಗಿ ಮೂಡಿ ಬರಲು ಕಾರಣವಾಯಿತು. ಅವರೆಲ್ಲರಿಗೂ ಕೊಡಗು ಮತ್ತು ದಕ್ಷಿಣ ಕನ್ನಡ ಸಮಾಜದ ಪರವಾಗಿ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಎಲ್ಲ ಕಾರ್ಯಕ್ರಮದ ಆಧಾರ ಸ್ತಂಭ ನಮ್ಮ ನೆಚ್ಚಿನ ಯೂತ್ ವಿಂಗ್, ಅದರ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿ ಹಾಗೆ ಎಲ್ಲ ಯೂತ್ ಸದಸ್ಯರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಸಮಾರಂಭಕ್ಕೆ ಅಚ್ಚುಕಟ್ಟಾದ ಚಪ್ಪರ ಹಾಗೂ ಪೀಠೋಪಕರಣಗಳನ್ನು ವ್ಯವಸ್ಥಿತವಾಗಿ ಮಾಡಿಕೊಟ್ಟ ಶ್ರೀಕೃಷ್ಣ ಟೆಂಟ್ ಹೌಸ್ ಮಾಲೀಕರು ಹಾಗೂ ಅವರ ಸಿಬ್ಬಂದಿ ವರ್ಗಕ್ಕೂ ಧನ್ಯವಾದವನ್ನು ನಾನು ಅರ್ಪಿಸುತ್ತಿದ್ದೇನೆ. ಈ ಸಮಾರಂಭದಕ್ಕೆ ಉತ್ತಮವಾದ ಸೌಂಡ್ ಸಿಸ್ಟಮ್ ಒದಗಿಸಿಕೊಟ್ಟ ಕುಮಾರ್ ಆ್ಯಂಡ್ ಟೀಮ್ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಮ್ಮ ಕಾರ್ಯಕ್ರಮ ನೇರ ಪ್ರಸಾರದಲ್ಲಿ ವ್ಯವಸ್ಥೆ ಮಾಡಿಕೊಟ್ಟ ನ್ಯೂಸ್ ಪುತ್ತೂರು ಅವರ ತಂಡದವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ನಮಗೆಲ್ಲರಿಗೂ ರುಚಿಕರವಾದ ಊಟದ ತಯಾರಿಯನ್ನು ಮಾಡಿಕೊಟ್ಟ ಬಾಬು ಹಾಗೂ ತಂಡದವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಸೆಕ್ಯೂರಿಟಿ ಗಾರ್ಡನ್ನು ದೊರಕಿಸಿಕೊಟ್ಟ ಸೆಕ್ಯೂರಿಟಿ ಏಜೆನ್ಸಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಮತ್ತು ಈ ನಮ್ಮ ಸಮಾರಂಭಕ್ಕೆ ಆರ್ಥಿಕವಾಗಿ ನೆರವು ಕೊಟ್ಟ ಎಲ್ಲ ದಾನಿಗಳು ಅವರಿಗೆ ಒಂದು ಸಾಷ್ಟಾಂಗ ನಮಸ್ಕಾರ ಹಾಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಸಮಾರಂಭಕ್ಕೆ ಸಹಕಾರ ಕೊಟ್ಟ ಎಲ್ಲ ನಮ್ಮ ಮಿತ್ರ ಮಂಡಳಿ ಹಾಗೂ ಸಂಬಂಧಿಕರು ಎಲ್ಲರಿಗೂ ಧನ್ಯವಾದನ ಅರ್ಪಿಸುತ್ತಾ ಈ ಸಮಾರಂಭವನ್ನು ನಾವು ಕೊನೆಗೊಳಿಸ್ತಾ ಇದ್ದೇವೆ. Yeah.